Save life by saving water. Issued in public interest by Karnataka Bank, your family bank across India. ನಿಮ್ಮ ಯಶಸ್ಸಿನ ಪಯಣದಲ್ಲಿ ಸದಾ ನಿಮ್ಮ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ, ಇದರ ಉದ್ಘಾಟನಾ ಸಮಾರಂಭ ಇದೇ ಬರುವ ದಿನಾಂಕ 14/11/2019 ಗುರುವಾರ. ಸಮಯ ಮಧ್ಯಾಹ್ನ 3:00 ಸ್ಥಳ ಶ್ರೀ ಜನಾರ್ದನ ದೇವಸ್ಥಾನದ ಸಭಾಂಗಣ, ಕಾಪು. ಸಹಕಾರಿ ಜಾಥಾ ಉದ್ಘಾಟನೆ ಮಧ್ಯಾಹ್ನ 2:00 ಕಾಪು ಶ್ರೀ ವೀರಭದ್ರ ದೇವಸ್ಥಾನದ ಬಳಿ. ಉದ್ಘಾಟಕರಾಗಿ ಆಗಮಿಸಲಿರುವವರು ಬಸವರಾಜ ಬೊಮ್ಮಾಯಿ, ಗೃಹ ಮತ್ತು ಸಹಕಾರ ಸಚಿವ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು. ಧ್ವಜಾರೋಹಣ ಕೋಟಾ ಶ್ರೀನಿವಾಸ್ ಪೂಜಾರಿ, ಮುಜರಾಯಿ, ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಮಂಗಳೂರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವವರು ಲಾಲಾಜಿ ಆರ್ ಮೆಂಡನ್, ಕೆ ರಘುಪತಿ ಭಟ್, ವಿನಯ್ ಕುಮಾರ್ ಸೊರಕೆ. ದಿಕ್ಸೂಚಿ ಭಾಷಣ ಶಶಿಧರ ಎಲೆ, ಸಹಕಾರ ಸಂಘಗಳ ಅಪರ ನಿವೃತ್ತ ನಿಬಂಧಕರು. ವಿಷಯ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೂಲಕ ಅನ್ವೇಷಣೆ. ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಬಯಸುವ ಉಡುಪಿ ವಿವಿಧ ಸಹಕಾರಿ ವ್ಯಾವಸಾಯಿಕ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು. ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಉದ್ಯಾವರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ, ಮಂಗಳೂರಿನ ಹೃದಯ ಭಾಗದಲ್ಲಿ ಅತ್ಯಂತ ಕಡಿಮೆ ದರ ಹಾಗೂ ಉತ್ತಮ ಸೌಲಭ್ಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಏಕೈಕ ಹಿರಿಯ ಆಯುರ್ವೇದ ಆಸ್ಪತ್ರೆ. ಷಷ್ಟಿಕಶಾಲಿ ಸ್ವೇದನ, ಪತ್ರಪಿಂಡ ಸ್ವೇದನ, ಶಿರೋಧರ, ಕಠಿಬಸ್ತಿ, ಸರ್ವಾಂಗಾಭ್ಯಂಗ ಮತ್ತು ಸರ್ವಾಂಗ ಸ್ವೇದನ ಸೇರಿದಂತೆ 50ಕ್ಕೂ ಮಿಕ್ಕಿದ ಪಂಚಕರ್ಮಾದಿ ಚಿಕಿತ್ಸೆಗಳು. ಭಾನುವಾರವೂ ಸೇರಿ 365 ದಿನಗಳಲ್ಲಿ 24 ಗಂಟೆಯೂ ನುರಿತ ವೈದ್ಯಾಧಿಕಾರಿಗಳಿಂದ ನಗುಮುಖದ ನಿರಂತರ ಸೇವೆ. ಹೊರರೋಗಿ, ಒಳರೋಗಿ ಚಿಕಿತ್ಸೆ, ಕಾಸ್ಮೆಟಿಕ್ ಆಯುರ್ವೇದ, ಫಿಸಿಯೋಥೆರಪಿ, ಥೆರಪಿಟಿಕ್ ಯೋಗ ತರಬೇತಿ ಹಾಗೂ ಒಪಿಡಿ ಸೌಲಭ್ಯ. ಕಡಿಮೆ ದರದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಶುಶ್ರೂಷೆ ಹಾಗೂ ಔಷಧ ನೀಡುವ ಏಕೈಕ ಸುಸಜ್ಜಿತ ಆಸ್ಪತ್ರೆ. ಸ್ವಚ್ಛ, ಶುಚಿರುಚಿ, ಆರೋಗ್ಯಪೂರ್ಣ ಹಾಗೂ ಪಥ್ಯಾಹಾರವುಳ್ಳ ಶುದ್ಧ ಆಹಾರದ ಕ್ಯಾಂಟೀನ್ ಸೌಲಭ್ಯ. ಪ್ರತಿದಿನ ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೆ ಒಪಿಡಿ ಸೇವೆ. ಬೆಳಿಗ್ಗೆ 6ರಿಂದ ಪಂಚಕರ್ಮ ಚಿಕಿತ್ಸೆ ಸೇವೆ ಲಭ್ಯ. ಅತ್ಯುತ್ತಮ ಸೇವೆ, ವೈಯಕ್ತಿಕ ಆರೈಕೆಯ ಮನೆಯ ವಾತಾವರಣ, ಕಡಿಮೆ ದರದ ಶುಶ್ರೂಷೆಯೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಬನ್ನಿ, ಆರೋಗ್ಯಪೂರ್ಣ ಸುಂದರ ಬದುಕಿಗೆ ಅಗತ್ಯವಿರುವ ಎಲ್ಲ ರೀತಿಯ ಚಿಕಿತ್ಸೆಗಳಿಗಾಗಿ ತಕ್ಷಣ ಭೇಟಿ ನೀಡಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ, ಮಂಜುಷ ಕಟ್ಟಡ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಬಿಜೈ, ಮಂಗಳೂರು. 575004. ದೂರವಾಣಿ 0824 222 4884. ಮೊಬೈಲ್ 9900409304 ಹಾಗೂ 7204829391. The scarcity of water all over the world is becoming an increasing problem. Only 1% of the Earth's water is available for drinking. Rainwater harvesting is the best technique used to save water.
Rainwater, which gets collected on the rooftop, can be transferred to underground storage tank for the future use. Save life by saving water. Issued in public interest by Karnataka Bank, your family bank across India. Diaz, professional unisex salon spa and boutique fashion collection. To cater for the fast-changing trends, we aim at complete customer satisfaction by offering best service in Mangalore. Marks Beauty Salon. We take forward unlike hairstyle, hair care, hair treatment, hair coloring, hair wash, hair spa, mehendi designs, body massage, threading, waxing, detan, facials, pedicure, manicure, skincare, cleanup, bridal makeup, etc. is taken care by our experienced beauty professionals. Good caliber and appealing environment with capacious brand affinity saloon. Unique makeover services, bridal, carnival photo shoot, video shoot, beauty contest, special occasion makeovers are done by our international certified professional makeup artists are in service for our customers. Diaz Boutique Fashion, luxury fashion at your fingertips, ready to glam up your wardrobe. Diaz Boutique Fashion Collection, the best fashion collections of clothing and accessories for men and women. For more information, contact Diaz Professional Unisex Saloon and Boutique, KLJ Atriya Mall, Bikarnakatte, Mangalore. The one who has played the character, he killed it, yeah, really. ಮಧ್ಯಾಹ್ನ 3ರಿಂದ ನಿಮ್ಮ ನೆಚ್ಚಿನ ನಮ್ಮ ಕುಲ 24/7 ನಲ್ಲಿ. ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ ನ್ಯೂಸ್ 24/7. ಇದು ವಿಶ್ವಾಸದ ಪ್ರತಿಬಿಂಬ. ಮತ ಎಣಿಕೆಗೆ ಶುರುವಾಗಿದೆ ಕೌಂಟ್ ಡೌನ್. ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ. ಪಾಲಿಕೆ ಗದ್ದುಗೆ ಕುತೂಹಲಕ್ಕೆ ಇಂದು ತೆರೆ. ಮತ ಎಣಿಕೆಗೆ ಜಿಲ್ಲಾಡಳಿತ ಸರ್ವಸನ್ನದ್ಧ. ಕೆಲವೇ ಕ್ಷಣಗಳಲ್ಲಿ ಕೌಂಟಿಂಗ್ ಪ್ರಾರಂಭ. ಎಣಿಕಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ. ಕಾರ್ಪೊರೇಷನ್ ಅಂತಿಮ ತೀರ್ಪು. ಕೌಂಟಿಂಗ್ ಸ್ಥಳದಲ್ಲಿ ಅಭ್ಯರ್ಥಿಗಳು ಹಾಜರ್. 3 ಗಂಟೆಗಳಲ್ಲಿ ಸಿಗಲಿದೆ ಫೈನಲ್ ರಿಸಲ್ಟ್. ಶಬರಿಮಲೆ ಮಹಿಳೆಯರ ಪ್ರವೇಶ ವಿಚಾರ ಇಂದು ಅಂತಿಮ ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ಕೇರಳದಾದ್ಯಂತ ಹೈ ಅಲರ್ಟ್. ನಮಸ್ಕಾರ ವೀಕ್ಷಕರೇ, ಅಂತಿಮ ತೀರ್ಪು ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಇರ್ಷಾದ್ ಕಿಡಿಗೋಳಿ. ಎಲ್ಲರ ಚಿತ್ತವು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ಯಾರ ಪಾಲಾಗಲಿಕ್ಕಿದೆ ಎನ್ನುವಂತ ಒಂದು ಕುತೂಹಲದತ್ತ ಇದೀಗ ನೆಟ್ಟಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ, ಇನ್ನೇನು 8 ಗಂಟೆ ಹೊತ್ತಿಗೆ ಕೆಲವೇ ಕ್ಷಣದಲ್ಲಿ ಈ ದಿನದ ತೀರ್ಪು ಬರ್ಲಿಕ್ಕಿರುವಂತದ್ದು. ಮತದಾರರು ಮೊನ್ನೆ ಮಾಡಿರುವಂತ ವೋಟಿನ ರಿಸಲ್ಟ್ ಇವತ್ತು ಬರ್ಲಿಕ್ಕಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಗಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಅಲ್ಲಿ ಆಗಮಿಸಿದ್ದಾರೆ, ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಕೌಂಟಿಂಗ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿಕ್ಕಿರುವಂತದ್ದು. ಬೆಳಿಗ್ಗೆ 8 ಗಂಟೆಯಿಂದ ಆರಂಭವಾಗಲಿಕ್ಕಿದೆ. ಸರಿಸುಮಾರು 11 ಗಂಟೆ ಹೊತ್ತಿಗೆ
ಪಾಲಿಕೆಯ ಗದ್ದುಗೆ ಯಾರ ಪಾಲಾಗ್ಲಿಕ್ಕಿದೆ ಎನ್ನುವಂತ ಒಂದು ರಿಸಲ್ಟ್ ಕೂಡ ಸಿಗ್ಲಿಕ್ಕಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ, ಪೊಲೀಸರು ಸಿದ್ಧರಾಗಿದ್ದಾರೆ. ಅಂದ್ರೆ ಭದ್ರತೆ ಕೂಡ ಪ್ರಮುಖವಾಗುತ್ತೆ. ಆ ಕಾರಣಕ್ಕೋಸ್ಕರ RAF ಪಡೆ ಇರ್ಬೋದು, ಎಲ್ಲರೂ ಕೂಡ ಅಭ್ಯರ್ಥಿಗಳು ಕೂಡ ಕಾಣಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಒಂದ್ ಕಡೆಯಲ್ಲಿ ಕಾರ್ಯಕರ್ತರು ಕೂಡ ಈಗಾಗಲೇ ಆಗಮಿಸುವಂತದ್ದು. ಯಾಕಂತಂದ್ರೆ ಎಲ್ರಿಗೂ ಕೂಡ ಕುತೂಹಲ ಇರುವಂತದ್ದು ಪಾಲಿಕೆ ಗದ್ದುಗೆ ಯಾರ ಪಾಲಾಗ್ಲಿಕ್ಕಿದೆ ಎನ್ನುವಂಥದ್ದು. ಯಾಕಂತಂದ್ರೆ ಒಂದಿಷ್ಟು ತಿಂಗಳ ಕಾಲ ಪಾಲಿಕೆ ಯಾರ ಪಾಲಲ್ಲೂ ಇರಲಿಲ್ಲ, ಅಂದ್ರೆ ಬದಲಾಗಿ ಅಧಿಕಾರಿಗಳ ಪಾಲಲ್ಲಿ, ಅಂದ್ರೆ ಅಧಿಕಾರಿಗಳಲ್ಲಿ ಇತ್ತು. ಆ ಒಂದು ಅಂದ್ರೆ ಯಾವುದೇ ಅಧಿಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ. ಆದ್ರೆ ಇದೀಗ ಪಾಲಿಕೆ ಚುನಾವಣೆ ನಡೆದಿದೆ, ಅದು ಕೂಡ ನಡೆದಿರುವಂತದ್ದು. ಈ ಚುನಾವಣೆ ಪ್ರಕ್ರಿಯೆ ಎನ್ನುವಂಥದ್ದು 3 ವಾರದಲ್ಲಿ ನಡೆದಿರುವಂತದ್ದು. ಈಗ ಇವತ್ತು ಅದರ ರಿಸಲ್ಟ್ ಅನ್ನು ಬರ್ಲಿಕ್ಕಿರುವಂತದ್ದು, ಮತದಾರ ನೀಡಿರುವಂತಹ ತೀರ್ಪು ಇವತ್ತು ಆ ಜನರ ಮುಂದೆ ಬರ್ಲಿಕ್ಕಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಸರ್ವಸನ್ನದ್ಧವಾಗಿದೆ. ಮತ ಎಣಿಕೆ ಇನ್ನೇನು ಆರಂಭವಾಗಲಿಕ್ಕಿದೆ. ಪ್ರಮುಖವಾಗಿ ಬಿಜೆಪಿ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಯಾಕೆಂತಂದ್ರೆ ಮಂಗಳೂರು ದಕ್ಷಿಣದಲ್ಲೂ ಕೂಡ ಬಿಜೆಪಿಯ ಶಾಸಕರಿರುವಂತದ್ದು, ಇನ್ನೊಂದು ಕಡೆಯಲ್ಲಿ ಉತ್ತರದಲ್ಲೂ ಕೂಡ ಬಿಜೆಪಿಯ ಶಾಸಕರಿರುವಂತದ್ದು. ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದೇ ಕ್ಷೇತ್ರದಲ್ಲಿ, ಅಂದ್ರೆ ಇದೇ ಭಾಗದವರಾಗಿರೋದ್ರಿಂದ ಅವರಿಗೂ ಕೂಡ ಇದು ಪ್ರತಿಷ್ಠೆಯ ಕಣ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಉಳಿವಿನ ಪ್ರಶ್ನೆ ಕೂಡ ಆಗಿರುವಂತದ್ದು. ಇನ್ನು ಕೌಂಟಿಂಗ್ ಸೆಂಟರ್ ಆಗಿರುವಂತಹ ಮಂಗಳೂರಿನ ಪಾಂಡೇಶ್ವರದ ರೊಸಾರಿಯೋದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಎಲ್ಲ ಮಾಡ್ಕೊಳ್ತಿದ್ದಾರೆ ಎನ್ನುವಂಥದ್ರ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ನೀಡೋದಕ್ಕೆ ಮಂಗಳೂರು ಪ್ರತಿನಿಧಿ ಗಣೇಶ್ ಪೂಜಾರಿ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಗಣೇಶ್, ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ? ಯಾವೆಲ್ಲ ಅಭ್ಯರ್ಥಿಗಳು ಬಂದಿದ್ದಾರೆ ಕೌಂಟಿಂಗ್ ಸೆಂಟರ್ಗೆ? ಯಾರೆಲ್ಲ ಅಧಿಕಾರಿಗಳು ಬಂದಿದ್ದಾರೆ? ಯಾವ ರೀತಿಯಾಗಿ ಪ್ರಿಪರೇಷನ್ ನಡೀತಾ ಇದೆ? ಇಲ್ಲಿ ರೊಸಾರಿಯೋ ಮತ ಎಣಿಕೆ ಕೇಂದ್ರದಲ್ಲಿ ಈಗ ಸಹ ಆಯುಕ್ತರ ಸಮ್ಮುಖದಲ್ಲಿ ಹಾಗೂ ಪ್ರಮುಖ ಪಕ್ಷಗಳ ಸಮ್ಮುಖದಲ್ಲಿ ಈಗ ಸ್ಟ್ರಾಂಗ್ ರೂಮ್ ತೆರೆಯಲಿದ್ದು, ಈಗ ಸುತ್ತಮುತ್ತ ಮತ ಎಣಿಕೆ ಕೇಂದ್ರ ಸುತ್ತಮುತ್ತ 200 ಮೀಟರ್ ದೂರದಲ್ಲಿ ನಿಷೇಧಾಜ್ಞೆ ಇದು ಮಾಡಿ ಯಾರು ಒಳಬರದಂತೆ ಬಿಗಿ ಬಂದು ಮಾಡಲಾಗಿದೆ. ಓಕೆ, ಅಂದ್ರೆ ಇವಾಗ 8 ಗಂಟೆ ಹೊತ್ತಿಗೆ ಏನು ಕೌಂಟಿಂಗ್ ಕೂಡ ಆರಂಭವಾಗಲಿಕ್ಕಿರುವಂತದ್ದು. ಎಲ್ಲ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಅಭ್ಯರ್ಥಿಗಳು ಕೂಡ ಬರ್ತಾ ಇದ್ದಾರೆ, ಹೇಗೆ? ಹೌದೌದು, ಅಭ್ಯರ್ಥಿಗಳು ಈಗ ಬರ್ತಾ ಇದ್ದಾರೆ. ಈಗ ಮೊದಲ ಸುತ್ತಿನಲ್ಲಿ 4 ವಾರ್ಡ್ಗಳ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗಲಿದೆ ಈಗ. ಓಕೆ, ಅಂದ್ರೆ ಈ ಕಾರ್ಯಕರ್ತರು ಕೂಡ ಸಾಕಷ್ಟು ಉತ್ಸಾಹದಿಂದ ಇದ್ದಾರೆ. ಯಾವ ಪಕ್ಷ ಬರುತ್ತೆ ಎನ್ನುವಂತ ಕುತೂಹಲ ಕೂಡ ಇದೆ. ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರಾ? ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಯಾವ ರೀತಿಯಾದಂತ ಕ್ರಮವನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು? ಈಗಾಗಲೇ ಎಲ್ಲಾ ಪಕ್ಷದ ಪ್ರಮುಖರು ಅಭ್ಯರ್ಥಿಗಳು ಈಗ ನೆರೆದಿದ್ದೀಗ ಎಲ್ಲ ಮತ ಎಣಿಕೆ ಕೇಂದ್ರ ಸುತ್ತಲೂ ಅವರ ಸದಸ್ಯರೆಲ್ಲ ನಿಂತಿದ್ದಾರೆ. ಹಾಗೆ ಮತ ಎಣಿಕೆಯ ಕೇಂದ್ರ ಕೊಠಡಿಯಲ್ಲೂ ಅಭ್ಯರ್ಥಿಗಳು ಈಗ ನೆರೆದಿದ್ದಾರೆ. ಅಂದ್ರೆ ಇವಾಗ ಸಿಬ್ಬಂದಿಗಳನ್ನೆಲ್ಲ ಬಿಡೋದಿದೆ, ಅಂದ್ರೆ ಅಭ್ಯರ್ಥಿಗಳನ್ನೆಲ್ಲ ಕೌಂಟಿಂಗ್ ಸೆಂಟರ್ ಒಳಗಡೆ ಬಿಡುವಂತದ್ದು ಏನು 8 ಗಂಟೆಯಿಂದ ಆರಂಭಿಸ್ತಾರ ಅಥವಾ ಈಗಲೇ ಆರಂಭಿಸಿದ್ರ, ಹೇಗೆ? ಈಗಲೇ ಅದರ ಪ್ರಕ್ರಿಯೆ ಶುರುವಾಗಿದ್ದು, ಈಗ ಬಿಗಿ ಬಂದೋಬಸ್ತ್ ಜೊತೆಗೆ ಯಾವುದು ಮೊಬೈಲ್ಗಳು ಒಳ ಪ್ರವೇಶ ಸಂದರ್ಭ ತಪಾಸಣೆ ಮಾಡಿ ಒಳ ಬಿಡಲಾಗುತ್ತಿದೆ. ಎಲ್ಲ ಅಭ್ಯರ್ಥಿಗಳೀಗ ನೆರೆದಿದ್ದಾರೆ ಈಗ. ಓಕೆ, ಥ್ಯಾಂಕ್ ಯು ಗಣೇಶ್. ಅಂದ್ರೆ ಗಣೇಶ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗಾಗಲೇ ಏನು ಚುನಾವಣಾಧಿಕಾರಿಗಳು ತಮ್ಮ ಕೆಲಸವನ್ನ ಆರಂಭಿಸಿದ್ದಾರೆ. ಎಲ್ಲ ಒಂದ್ ಕಡೆಯಲ್ಲಿ ಚುನಾವಣಾ ಅಭ್ಯರ್ಥಿಗಳಿರ್ಬೋದು, ಜೊತೆಗೆ ಅವರ ಏಜೆಂಟ್ ಅಂತ ಯಾರೆಲ್ಲ ಹೋಗ್ಬೋದು. ಸುಮಾರು ಅಂದ್ರೆ ಒಂದು ಪಕ್ಷದಿಂದ 5 ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಸಾಮಾನ್ಯವಾಗಿ. ಆ ಎಲ್ಲರನ್ನು ಕೂಡ ಏನು ಪರಿಶೀಲನೆ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಅಥವಾ ನಿಷೇಧಿತ ವಸ್ತುಗಳನ್ನ ಅಲ್ಲಿ ಒಳಗೆ ತಗೋ ಹೋಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪರಿಶೀಲನೆ ನಡೆಸ್ತಾರೆ. ಜೊತೆಗೆ 8 ಗಂಟೆ ಹೊತ್ತಿಗೆ ಕೌಂಟಿಂಗ್ ಆರಂಭವಾಗಲಿಕ್ಕಿರುವಂತದ್ದು. ಈಗಾಗಲೇ ಏನು ಈ ಮಹಾನಗರ ಪಾಲಿಕೆಯ ಗದ್ದುಗೆ ಯಾರ ಪಾಲಾಗ್ಲಿಕ್ಕಿದೆ ಎನ್ನುವಂತ ಒಂದು ಕುತೂಹಲ ಕೂಡ ಎಲ್ರಿಗೂ ಕೂಡ ಸಹಜವಾಗಿರುವಂತದ್ದು. 11 ಗಂಟೆ ಹೊತ್ತಿಗೆ ಏನಿಲ್ಲ ಅಂತಂದ್ರು 11 ಗಂಟೆ ಹೊತ್ತಿಗೆ ಈ ಮಹಾನಗರ ಪಾಲಿಕೆ ಎನ್ನುವಂಥದ್ದು ಯಾರ ಪಾಲಾಗ್ಲಿಕ್ಕಿದೆ ಎನ್ನುವಂಥದ್ರ ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕಿರುವಂಥದ್ದು. ಇದರಲ್ಲೂ ಕೂಡ ಬಹುತೇಕ ಏನಿಲ್ಲ ಅಂತಂದ್ರು 60 ವಾರ್ಡ್ಗಳಲ್ಲಿ ಸರಿಸುಮಾರು 45 ವಾರ್ಡ್ಗಳಲ್ಲಿ ಏನಿಲ್ಲ ಅಂತಂದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರವಾದಂತಹ ಹಣಾಹಣಿ ಇರುವಂತದ್ದು. ಅಂದ್ರೆ ಈ 2 ರಾಷ್ಟ್ರೀಯ ಪಕ್ಷಗಳ ನಡುವೆ ಪೈಪೋಟಿ ಇರುವಂತದ್ದು. ಅದರಿಂದಾಗಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ಗೆ ಉಳಿವಿನ ಪ್ರಶ್ನೆ. ಯಾಕಂತಂದ್ರೆ ಕಳೆದ ಬಾರಿ ಕಾಂಗ್ರೆಸ್ 5 ವರ್ಷಗಳ ಆಡಳಿತವನ್ನ ನಡೆಸಿತ್ತು. ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು 5 ಬಾರಿ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನು ಹಿಡಿದಿರುವಂತ ಕಾಂಗ್ರೆಸ್ಗೆ ಈ ಬಾರಿ ಕೂಡ ಉಳಿವಿನ ಪ್ರಶ್ನೆ ಆಗಿದೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಗೆ
ಪ್ರತಿಷ್ಠೆ ಪ್ರಶ್ನೆ. ಯಾಕೆಂತಂದ್ರೆ ಮಂಗಳೂರು ದಕ್ಷಿಣದಲ್ಲಿ ಒಂದ್ ಕಡೆಯಲ್ಲಿ ವೇದವ್ಯಾಸ ಕಾಮತ್ರಂತ ಶಾಸಕರಿರುವಂತಹದ್ದು, ಇನ್ನೊಂದು ಕಡೆಯಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಇನ್ನೊಂದು ಯಾವುದು ಕ್ಷೇತ್ರವಾಗಿರುವಂತ ಮಂಗಳೂರು ಉತ್ತರದಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಇರುವಂತವರು, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಇದು ಪ್ರತಿಷ್ಠೆ ವಿಚಾರ. ಆ ಕಾರಣಕ್ಕಾಗಿ ಮಂಗಳೂರು ಮಹಾನಗರ ಪಾಲಿಕೆ ಗದ್ದಿಗೆ ಯಾರ ಪಾಲಾಗುತ್ತೆ ಎನ್ನುವಂಥದ್ದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಕಳೆದ 5 ವರ್ಷದಲ್ಲಿ ಯಾವ ರೀತಿಯಾದಂತಹ ಆಡಳಿತವನ್ನ ಕಾಂಗ್ರೆಸ್ ಕೊಟ್ಟಿದೆ, ಅದ್ರ ಮೇಲೆ ಇವತ್ತು ಚುನಾವಣೆ ನಡೀತಾ ಇದೆ. ಅಂದ್ರೆ ಅದರ ಆಧಾರದ ಮೇಲೆ ಇವತ್ತು ಜನ ಚುನಾವಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಎಷ್ಟೊಂದು ಭದ್ರತೆಯಲ್ಲಿ ಕೂಡಿಟ್ಟಿರ್ತಾರೆ ಎನ್ನುವಂಥದ್ದು. ಅಂದ್ರೆ ಈಗಾಗಲೇ ತೆರೆಯಲಾಗ್ತಾ ಇದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಸೀಸ್ ಮಾಡೋದು ಅಂತೀವಿ, ಅಂದ್ರೆ ಬೀಗ ಮುದ್ರೆ ಹಾಕಿರ್ತಾರೆ ಆ ಸ್ಟ್ರಾಂಗ್ ರೂಮ್ಗಳಿಗೆ, ಅದನ್ನು ಈಗ ತೆರೆಯಲಾಗ್ತಾ ಇದೆ. ಅಧಿಕಾರಿಗಳ ಜೊತೆಗೆ ಆ ಒಂದು ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲಾಗ್ತಾ ಇದೆ. ಪಾಂಡೇಶ್ವರದ ರೊಸಾರಿಯೋದಲ್ಲಿ ಮತ ಎಣಿಕಾ ಕಾರ್ಯ ನಡೀಲಿಕ್ಕಿರುವಂತದ್ದು, ಈಗಾಗಲೇ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಆ ಚುನಾವಣಾ ಮತದಾನ ಎಣಿಕೆಯ ಆ ಸೆಂಟರ್ನ 200 ಮೀಟರ್ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭ ಆಗಲಿ ಅಥವಾ ಮೆರವಣಿಗೆ ಆಗಲಿ ವಿಜಯೋತ್ಸವ ಮಾಡೋದಕ್ಕೂ ಕೂಡ ಅವಕಾಶವನ್ನ ಪೊಲೀಸ್ ಇಲಾಖೆ ಕೊಡ್ತಾ ಇಲ್ಲ. ಈಗಾಗಲೇ ನಿಷೇಧಾಜ್ಞೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಆ 200 ಮೀಟರ್ ಸುತ್ತಮುತ್ತಲಿನಲ್ಲಿ ನಿಷೇಧಾಜ್ಞೆಯನ್ನು ಪೊಲೀಸ್ ಇಲಾಖೆ ಹೇರಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಒಂದ್ ಕಡೆಯಲ್ಲಿ ಗಮನಿಸಬೇಕಾಗುತ್ತೆ, ಯಾಕಂತಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅಂತಂದ್ರೆ ಒಂದಿಷ್ಟು ಯಾಕಂತಂದ್ರೆ ಕಳೆದ ಏಪ್ರಿಲ್ ಹೊತ್ತಿಗೆ ಮಂಗಳೂರು ಮಹಾನಗರ ಪಾಲಿಕೆ ವಿಸರ್ಜನೆಗೊಂಡಿತ್ತು. ಆದ್ರೆ ಆ ಸಂದರ್ಭ ಎಲೆಕ್ಷನ್ ನಡೆಯೋಕ್ಕಿಂತ ಅದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದ್ ಕಡೆಯಲ್ಲಿ ಒಂದಿಷ್ಟು ಬೇರೆ ಪ್ರಕ್ರಿಯೆಗಳೆಲ್ಲ ಇತ್ತು, ಮೀಸಲಾತಿ ಪ್ರಕ್ರಿಯೆಗಳಿತ್ತು. ಆ ನಂತರವಾಗಿ ಅದು ಮುಂದುವರಿತಲೇ ಬಂದಿತ್ತು. ಇದೀಗ 3 ವಾರಗಳ ಚುನಾವಣಾ ಪ್ರಕ್ರಿಯೆ ಮುಗಿದಿದೀಗ ಮತದಾರರ ಅಂತಿಮ ತೀರ್ಪು ಹೊರಬೀಳಲಿಕ್ಕಿರುವಂತದ್ದು. ಮತದಾರ ಯಾರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ ಎನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಗಮನಿಸ್ತಾ ಇದ್ದೀವಿ, ಅಧಿಕಾರಿಗಳೆಲ್ಲ ಸೇರ್ಕೊಂಡು ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಅಷ್ಟೇ ಅಂದ್ರೆ ಸ್ಟ್ರಾಂಗ್ ಅಂತ ನಾವು ಹೇಳ್ತೀವಿ ಅದು ಅಷ್ಟೇ ಸ್ಟ್ರಾಂಗ್ ಇರುತ್ತದೆ ಅಲ್ಲಿ ರೂಮ್ ಅಲ್ಲಿ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ EVM ಮಿಷಿನ್ಗಳನ್ನೆಲ್ಲ ಯಾವ ರೀತಿಯಾಗಿ ಅಲ್ಲಿ ಜೋಡಿಸಿಡಲಾಗಿದೆ. ಒಂದೊಂದು ವಾರ್ಡ್ ಅನ್ನು ಒಂದೊಂದು ಅಲ್ಲಿ ನಮೂದು ಮಾಡಿರ್ತಾರೆ ಅವರು, ಅದೇ ಪ್ರಕಾರವಾಗಿ ಅದನ್ನಲ್ಲಿ ಜೋಡಿಸಿರ್ತಾರೆ. ಇವತ್ತು ಅದೇ ಪ್ರಕಾರವಾಗಿ ಅದನ್ನ ತೆರೆಯಲಾಗುತ್ತೆ. ಮತ್ತೆ ಅಂದ್ರೆ ಗಮನಿಸ್ತಾ ಇದ್ದೀವಿ ನಾವು, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಒಂದೊಂದು ಫಸ್ಟ್ಗೆ 4 ವಾರ್ಡ್ನ ಮತ ಎಣಿಕಾ ಕಾರ್ಯ ನಡೀಲಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಒಂದೊಂದು ವಾರ್ಡ್ನ EVM ಮಿಷಿನ್ಗಳನ್ನ ಹೊರಗೆ ತೆಗೆಯಲಾಗುತ್ತೆ, ಆಯಾ ಕೊಠಡಿಗೆ ಕೊಂಡೊಯ್ಯಲಾಗುತ್ತೆ. ಆ ಎಣಿಕಾ ಕೇಂದ್ರದ ಸುತ್ತಲೂ ಕೂಡ ಸಾಕಷ್ಟು ಭದ್ರತೆ ಇರುತ್ತೆ. ಜೊತೆಗೆ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳಿಗೆ ಅಲ್ಲಿ ಹೋಗಲಿಕ್ಕೆ ಇರುವಂತಹ ಅವಕಾಶ ಇರುತ್ತೆ. ಆದ್ರಿಂದಾಗಿ ಇದು ಒಂದು ರೀತಿಯ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹೇಳಬೇಕಾಗುತ್ತೆ. ಇವತ್ತು ಮತದಾರರು ಕೊಟ್ಟಿರುವಂತಹ ಮತದಾನ ಏನಿದೆಯಾ ಅಥವಾ ಭವಿಷ್ಯ ಏನಿದೆಯಾ ಅದರಲ್ಲಿ ಅಡಕವಾಗಿರುವಂಥದ್ದು. ಯಾರಿಗೂ ಗೊತ್ತಿರೋದಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವಂಥದ್ದು. ಆದ್ರೆ ಮತದಾರರು ಕೊಟ್ಟಿರುವಂತಹ ಭವಿಷ್ಯ ಏನಿದೆಯಾ ಅದರಲ್ಲಿ ಅಡಕವಾಗಿರುತ್ತೆ. ಅದು ಕೌಂಟ್ ಡೌನ್ ಅದರ ಕೌಂಟಿಂಗ್ ನಡೀಲಿಕ್ಕಿರುವಂಥದ್ದು. ಈಗಾಗಲೇ ಅದಕ್ಕೋಸ್ಕರನೇ ಕೌಂಟ್ ಡೌನ್ ಆರಂಭ ಆಗಿರುವಂಥದ್ದು. ಇನ್ನೇನು 10 ನಿಮಿಷದಲ್ಲಿ ಮತದಾನದ ಎಣಿಕಾ ಕಾರ್ಯ ನಡೀಲಿಕ್ಕಿರುವಂಥದ್ದು. ಈಗಾಗಲೇ ಅಧಿಕಾರಿಗಳಲ್ಲಿ ಆಗಮಿಸಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ಏನಿಲ್ಲ ಅಂತಂದ್ರು 31 ಸೀಟನ್ನು ಪಡಿಲೇಬೇಕು. ಮ್ಯಾಜಿಕ್ ನಂಬರ್ ಬೇಕು ಅಂತಂದ್ರೆ 31 ಸೀಟನ್ನು ಪಡೆದಾಗ ಮಾತ್ರ, ಮ್ಯಾಜಿಕ್ ನಂಬರ್ ತಲುಪಿದಾಗ ಮಾತ್ರ ಯಾವುದಾದ್ರೂ ಒಂದು ಪಕ್ಷ ಸ್ಪಷ್ಟವಾಗಿ ಬಹುಮತವನ್ನು ಸಾಬೀತು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಕಳೆದ ಅವಧಿಯಲ್ಲಿ ಗಮನಿಸೋದಾದ್ರೆ ಕಾಂಗ್ರೆಸ್ 35 ಸೀಟನ್ನು ಪಡೆದಿತ್ತು, ಬಿಜೆಪಿ 20 ಸೀಟನ್ನು ಪಡೆದಿತ್ತು. ಇನ್ನು JDS ಕೂಡ 2 ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿತ್ತು. ಕಮ್ಯುನಿಸ್ಟ್ ಪಾರ್ಟಿ ಕೂಡ 1 ಸ್ಥಾನ, ಅದೇ ರೀತಿ SDPI ಕೂಡ 1 ಸ್ಥಾನದಲ್ಲಿ ಪಡೆಯುವಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಪಕ್ಷೇತರರು ಕೂಡ 1 ಸ್ಥಾನದಲ್ಲಿದ್ರು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಅಂದ್ರೆ ಏನಿಲ್ಲ ಅಂತಂದ್ರು 40-45 ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತಹ ಹಣಾಹಣಿ ಇರುವಂತದ್ದು. ಆದ್ರಿಂದಾಗಿ ಇಲ್ಲಿ ಬಹುತೇಕ ಅಂದ್ರೆ ಸರಳ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ಯಾವುದಾದ್ರೂ ಒಂದು ಈ ರಾಷ್ಟ್ರೀಯ ಪಕ್ಷಗಳಲ್ಲಿ
ಈ ರಾಷ್ಟ್ರೀಯ 2 ಪಕ್ಷಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷ ತನ್ನ ಬಹುಮತವನ್ನು ಸಾಬೀತುಪಡಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೂ ಕೂಡ ಇನ್ ಕೇಸ್ ಅತಂತ್ರವಾದರೂ ಕೂಡ ಎಲ್ಲಾದರೂ JDS ಹೆಚ್ಚು ಬಂದಿತ್ತು, ಕಮ್ಯುನಿಸ್ಟ್ ಇದೆ, SDP ಇದೆ, ಇನ್ನೇ ಒಂದಿಷ್ಟು ಪಕ್ಷಗಳಿವೆ, JDU ಇದೆ, ಪಕ್ಷೇತರರಿದ್ದಾರೆ, ಇವರೆಲ್ಲರೂ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗುತ್ತೆ, ಅತಂತ್ರ ಸ್ಥಿತಿ ಬಂದಿತ್ತು. ಆವಾಗ ಯಾರ್ದಾದ್ರೂ ಸಪೋರ್ಟ್ ಪಡ್ಕೊಂಡು ಪಾಲಿಕೆ ಗದ್ದುಗೆಯನ್ನು ಏರಲೇಬೇಕಾಗುತ್ತೆ. ನಾವು ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ EVM ಮಿಷಿನ್ಗಳನ್ನೆಲ್ಲ ಯಾವ ರೀತಿಯಾಗಿ ಜೋಡಣೆ ಇಡಲಾಗಿದೆ ಅನ್ನುವಂಥದ್ದು. ಈಗಾಗಲೇ ಸ್ಟ್ರಾಂಗ್ ರೂಮನ್ನು ತೆರೆಯಲಾಗಿದೆ, ಅಧಿಕಾರಿಗಳು ಆಗಮಿಸಿದ್ದಾರೆ, ಅಭ್ಯರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ರೊಸಾರಿಯೋ ಶಾಲೆಯ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕಂತಂದ್ರೆ ಎಣಿಕಾ ಕಾರ್ಯಕ್ರಮದ ನಡೆಯುವಂತಹ ಒಂದು ಸೆಂಟರ್ನ 200 ಮೀಟರ್ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭ, ವಿಜಯೋತ್ಸವ ಇದು ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಪಕ್ಷದ ಅಭ್ಯರ್ಥಿಗಳ ಏಜೆಂಟ್ ಅಂತ ಯಾರೆಲ್ಲ ಇದ್ದಾರ, ಆದರೆ ಅವರಿಗೂ ಕೂಡ ಏನು ಪ್ರವೇಶ ಪತ್ರ ಅಂತ ನೀಡಲಾಗುತ್ತೆ. ಆ ಒಂದು ಪತ್ರವನ್ನು ಹಿಡ್ಕೊಂಡು ಬರಬೇಕಾಗುತ್ತೆ. ಇನ್ನು ಅವರನ್ನು ಪರಿಶೀಲನೆ ಮಾಡಲಾಗುತ್ತೆ. ಆ ನಂತರ ಅವರನ್ನು ಪೊಲೀಸರ ಪರಿಶೀಲನೆ ನಂತರ ಒಳಗಡೆ ಬಿಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಭದ್ರತೆಯನ್ನಲ್ಲಿ ಉಲ್ಲಂಘಿಸುವಂತಿಲ್ಲ. ಸೊ ಹಾಗಾಗಿ ಅಭ್ಯರ್ಥಿಗಳು ಈಗಾಗಲೇ ಏನು ಆಗಮಿಸ್ತಾ ಇದ್ದಾರೆ ಏನು ಕೌಂಟಿಂಗ್ ಸೆಂಟರ್ನತ್ತ. ಎಸ್, ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿಯ ಜಿಲ್ಲಾ ವಕ್ತಾರರಾಗಿರುವಂತಹ ಸತೀಶ್ ಪ್ರಭು ಅವರಿದ್ದಾರೆ. ಸತೀಶ್ ಪ್ರಭು ಅವರೇ, ನಮಸ್ತೆ. ನಮಸ್ತೆ. ಯಾವ ರೀತಿಯಾಗಿದೆ ಟ್ರೆಂಡ್, ಅಂದ್ರೆ ಏನ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಇವತ್ತು ಅಂತ? ರಿಸಲ್ಟ್ ಬರ್ತಾ ಇದೆ. ಖಂಡಿತವಾಗಿ ಮಂಗಳೂರಿನ ಜನತೆ ಪ್ರಜ್ಞಾವಂತರಿದ್ದಾರೆ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತಗಳನ್ನು ಚಲಾಯಿಸ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಇರೋದ್ರಿಂದ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿದ್ರೆ ಖಂಡಿತವಾಗಿ ಒಳ್ಳೆಯ ರೀತಿಯ ಅಭಿವೃದ್ಧಿ ಕಾರ್ಯಗಳು ಸಾಧ್ಯ. ಅಲ್ಲದೆ ಈ ಹಿಂದಿನ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತಹ ಸಾಧನೆಗಳ ಆಧಾರದ ಮೇಲೆ ನಾವು ಮತದಾರರ ಬಳಿ ಹೋಗಿದ್ದೇವೆ. ಅದರಿಂದ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತದಾರರು ಆಶೀರ್ವಾದ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಅನ್ನುವಂತ ಭರವಸೆ ನಮಗಿದೆ. ಓಕೆ, ಚುನಾವಣೋತ್ತರ ಒಂದು ಸರ್ವೆಯನ್ನು ಸಾಮಾನ್ಯವಾಗಿ ಪಕ್ಷಗಳು ಮಾಡುವಂಥದ್ದು ಇರುತ್ತೆ. ಬಿಜೆಪಿ ಈ ರೀತಿ ಏನಾದರೂ ಮಾಡಿದೆ? ಎಷ್ಟು ಸೀಟ್ನ ಎಕ್ಸ್ಪೆಕ್ಟ್ ಇಟ್ಕೊಂಡಿದೆ ಸತೀಶ್ ಪ್ರಭು ಅವರೇ? ಸಂಪೂರ್ಣ ಬಹುಮತ ಬರ್ತದೆ ಅನ್ನುವಂತ ನಿರೀಕ್ಷೆ ನಮಗಿದೆ. 36-38ರಷ್ಟು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಗೆ ಲಭಿಸ್ತದೆ ಅನ್ನುವಂತ ಭರವಸೆ ನಮಗಿದೆ. ಅಂದ್ರೆ ಬಿಜೆಪಿಗೆ ಪಾಲಿಗೆ ಇವತ್ತು ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅಂತಿದ್ದೀರಾ ತಾವು? ಮಾತ್ರ ಅಲ್ಲ, ಇವತ್ತು ಈ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಸಾಧನೆಗಳು ಕೇವಲ ಇದು ಶುಲ್ಕಗಳಲ್ಲಿ ಏರಿಕೆಯನ್ನು ಹೊರತುಪಡಿಸಿ ಯಾವುದೇ ರೀತಿಯ ಸಾಧನೆಗಳನ್ನು ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ಮಾತ್ರ ಅಲ್ಲ, ಒಳಜಗಳಿಂದ ಅಭಿವೃದ್ಧಿ ಕುಂಠಿತವಾಗಿರುವಂತದ್ದು ಕೂಡ ಜನತೆ ಕಂಡಿದ್ದಾರೆ. ಆದ್ರಿಂದ ಈ ಹಿಂದಿನ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರುವ ಸಾಧನೆ ಕೂಡ ನಮ್ಗೆ ಇವತ್ತು ಶ್ರೀಯಷ್ಟ ಆಗಿರುವಂತದ್ದು. ಅಂದ್ರೆ ಇವಾಗ ನಾವು ಗಮನಿಸ್ತಾ ಇದ್ದೀವಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೌಂಟಿಂಗ್ ಕೂಡ ಆರಂಭವಾಗಲಿಕ್ಕಿರುವಂಥದ್ದು. ಆ ನಿಟ್ಟಿನಲ್ಲಿ ಬಿಜೆಪಿ ಪಾಳಯದಲ್ಲಿ ಯಾವ ರೀತಿಯಾಗಿ ಹುರುಪು ತುಂಬಿರುವಂತ ಹುರುಪು ಕಾಣಿಸ್ತಾ ಇದೆ ಅಂತ ಅಂದ್ರೆ, ಕೆಲವೊಂದು ಕಡೆಯಲ್ಲಿ 5 ಬಾರಿ ಮಂಗಳೂರು ಮಹಾನಗರ ಪಾಲಿಕೆ ಗದ್ದುಗೆಯನ್ನು ಕಾಂಗ್ರೆಸ್ ಹಿಡಿದಿತ್ತು, ಒಂದೇ ಒಂದ್ಸಲ ಬಿಜೆಪಿ ಹಿಡಿದಿರುವಂತದ್ದು. ಅದರಿಂದಾಗಿ ಯಾವ ರೀತಿಯಾದಂತಹ ಹುರುಪಿದೆ, ಉತ್ಸಾಹ ಇದೆ ಅಂತ? ಈ ಹಿಂದೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಮಂಗಳೂರು ನಗರ ದಕ್ಷಿಣ ಮತ್ತು ಮಂಗಳೂರು ಉತ್ತರ ಅಂದ್ರೆ ಹಿಂದಿನ ಸುರತ್ಕಲ್ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಆಡಳಿತೆಯನ್ನು ವಹಿಸಿಕೊಂಡಿತ್ತು. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ನಮ್ಮ ಅಧೀನದಲ್ಲಿತ್ತು. ಈ ಬಾರಿ ಮತ್ತೆ ಪುನಃ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕೈಯಲ್ಲಿದೆ. ಅದೇ ರೀತಿಯಲ್ಲಿ ಮಂಗಳೂರು ನಗರ ಮತ್ತೆ ಮಂಗಳೂರು ನಗರ ಉತ್ತರ ಎರಡೂ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಪ್ರತಿನಿಧಿಸ್ತಾ ಇರುವುದರಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳ ಮೇಲೆ ಮಂಗಳೂರಿನ ಮಹಾಜನತೆ ವಿಶ್ವಾಸವನ್ನು ವಿರಿಸಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಈ ಹಿಂದಿನ ಆಡಳಿತದ ಜೊತೆಗೆ 2 ಶಾಸಕರ ಸಾಧನೆಗಳು, ಅಭಿವೃದ್ಧಿಯತ್ತ ಅವರು ಮಾಡಿರುವಂತಹ ಯೋಜನೆಗಳು ಇವೆಲ್ಲವನ್ನು ಗಮನಿಸಿಕೊಂಡು ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಖಂಡಿತವಾಗಿ ಹಾಗಂತ ಏನಾದ್ರೂ ಒತ್ತಡ ಇದೆಯಾ? ಅಂದ್ರೆ ಮಂಗಳೂರು ದಕ್ಷಿಣದಲ್ಲಿ ನಾವೇ ಇರೋದು ಅಥವಾ ಉತ್ತರದಲ್ಲಿ ನಾವೇ ಇರೋದು, ಹಾಗಂತ ಏನಾದ್ರೂ ಒತ್ತಡದಲ್ಲಿ ಇದೆಯಾ ಅಂತ ಬಿಜೆಪಿ? ಇಲ್ಲ, ಯಾವುದೇ ರೀತಿಯ ಒತ್ತಡದ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಮತದಾರರು ಈ ಹಿಂದೆ ಮತವನ್ನು ಚಲಾವಣೆ ಮಾಡಿದ್ರು ನಾವು ಕಂಡಿದ್ದೀವಿ. ಆದರೆ
ಒಂದು ಆತಂಕದ ಸಂಗತಿ ಅಂದ್ರೆ ಮತದಾರ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು 59.67% ಇವತ್ತು ಚಲಾವಣೆ ಆಗಿರೋದ್ರಿಂದ ಖಂಡಿತವಾಗಿಯೂ ನಮ್ಗೆ ಆತಂಕ ಇರುವುದರಿಂದ ಒಂದು ರೀತಿಯಲ್ಲಿ ನಮ್ಮ ಸಂಖ್ಯೆಗಳು ಸುಮಾರು ಒಂದು 38ರಿಂದ 36ರಿಂದ 38ಕ್ಕೆ ನಾವು ಆ ರೀತಿ ಹೇಳ್ತಾ ಇರುವಂತದ್ದು. ಇಲ್ಲಾಂದ್ರೆ ನಮ್ಮ ಪ್ರಮಾಣಗಳು ಇನ್ನೂ ಹೆಚ್ಚು ಇರಬಹುದು ಮತ್ತು ಗೆಲುವಿನ ಅಂತರಗಳು ಕೂಡ ಜಾಸ್ತಿ ಆಗಬಹುದು ಅನ್ನುವಂತ ವಿಶ್ವಾಸ ನಮ್ಗಿತ್ತು. ಓಕೆ, ಥ್ಯಾಂಕ್ ಯು ಸತೀಶ್ ಪ್ರಭು ಅವರೇ. ಓಕೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆಯ ಗದ್ದುಗೆ ಹೇರಬೇಕು ಅಂತಂದ್ರೆ ಮ್ಯಾಜಿಕ್ ನಂಬರ್ 31 ತಲುಪಲೇಬೇಕು. ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಇನ್ನಿತರ ಯಾರೇ ಇರಬಹುದು. ಆ ಗದ್ದುಗೆಯನ್ನು ಏರಬೇಕು ಅಂತಂದ್ರೆ ಮ್ಯಾಜಿಕ್ ನಂಬರ್ 31 ತಲುಪಲೇಬೇಕು. ಸತೀಶ್ ಪ್ರಭು ಅವರು ಮಾತಾಡ್ತಾ ಇದ್ರು, ಬಿಜೆಪಿ ವಕ್ತಾರರು. ಏನಿಲ್ಲ ಅಂತಂದ್ರು 36ರಿಂದ 38 ಸೀಟನ್ನು ನಾವು ಗಳಿಸ್ತೀವಿ ಅಂದ್ರೆ ಆ ರೀತಿಯಾದಂಥ ವಿಶ್ವಾಸ ಅವರಲ್ಲಿ ಇರುವಂತಹದ್ದು. ಯಾಕಂತಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಅವರು ಹೇಳ್ತಾ ಇದ್ರು ಅಂತಂದ್ರೆ ಮಂಗಳೂರು ದಕ್ಷಿಣದಲ್ಲೂ ಕೂಡ ಬಿಜೆಪಿಯ ಶಾಸಕರಿದ್ದಾರೆ. ಈಗಾಗಲೇ ವೇದವ್ಯಾಸ್ ಕಾಮತ್ ಅವರು ಒಂದಿಷ್ಟು ಜನಾನುರಾಗಿಯಾಗಿ ಗುರುತಿಸ್ಕೊಂಡವರು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸೋದಾದ್ರೆ ಉತ್ತರ ಭಾಗಕ್ಕೆ ಹೋಗೋದಾದ್ರೆ ಅಂದ್ರೆ ಈ ಸುರತ್ಕಲ್ ಇರ್ಬೋದು, ಕಾಟಿಪಳ್ಳ ಇರ್ಬೋದು, ಕೃಷ್ಣಾಪುರ ಇರ್ಬೋದು, ಆ ಭಾಗಕ್ಕೆ ಹೋಗ್ಬೇಕಾದ್ರೆ ಮಂಗಳೂರು ಉತ್ತರದ ಶಾಸಕರಾಗಿ ಭರತ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಪ್ರತಿಷ್ಠೆ ಕಣ ಆಗಿರುವಂಥವರು. ಸೊ ಹಾಗಾಗಿ ಯಾರ ಪಾಲಾಗ್ಲಿಕ್ಕಿದೆ ಗದ್ದುಗೆ ಎನ್ನುವಂಥದ್ದು, ಪಾಲಿಕೆ ಗದ್ದು ಎನ್ನುವಂಥದ್ದು. ಓಕೆ, ಇನ್ನು ಈ ನಡುವೆ ನಮ್ಮ ಜೊತೆ ಮಾತಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಮೋಹನ್ ದಾಸ್ ಶೆಟ್ಟಿ, ಕಾಂಗ್ರೆಸ್ ಕಾರ್ಯಕರ್ತರು ಜಾಯ್ನ್ ಆಗ್ತಾ ಇದ್ದಾರೆ. ಮೋಹನ್ ದಾಸ್ ಶೆಟ್ಟಿ ಅವರೇ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ 60 ವಾರ್ಡ್ನಲ್ಲಿ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿರುವಂತದ್ದು. ಅದರಿಂದಾಗಿ ಕಾಂಗ್ರೆಸ್ ಯಾವ ರೀತಿಯಾದಂತ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಎನ್ನುವಂಥದ್ದು. ಈ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೀಸಲಾತಿ ಬಂದಿರುವುದರಿಂದ ನಮ್ಮ ಹಿಂದಿನ ಕಾರ್ಪೊರೇಟ್ಗಳಲ್ಲಿ 1, 2, 3 ಆಚೆ ಆಗಬಹುದು ಅಂತ ಹೇಳಿ ನನ್ನ ಊಹೆ. ಅಂದ್ರೆ ಕಡಿಮೆ ಆಗುತ್ತೆ ಅಂತ. ಹೊಸಬರು ನಿಂತಹ ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ 5ರಿಂದ 6 ಮಂದಿ ನೂತನವಾಗಿ ಆಗಿ ಬರುವುದರಿಂದ 30ರಿಂದ 33ರವರೆಗೆ ನಮ್ಮ ಕಾರ್ಪೊರೇಟ್ಗಳು ಆರಿಸಿ ಬಂದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬರುತ್ತದೆ ಎಂದು ನಾನು ಭರವಸೆಯನ್ನ ಇಟ್ಟುಕೊಂಡಿದ್ದೇನೆ. ಅಂದ್ರೆ ಇವಾಗ ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ರು ಸತೀಶ್ ಪ್ರಭು ಅವರು. ಅವರ ನಿರೀಕ್ಷೆನೂ ಇದೆ 36ರಿಂದ 38 ಸೀಟ್ ಅಂತಿದ್ದಾರೆ ಅವರು. ಯಾಕಂತಂದ್ರೆ ಒಂದ್ ಕಡೆಯಲ್ಲಿ ಮಂಗಳೂರಿನಲ್ಲಿ ದಕ್ಷಿಣದಲ್ಲಿರುವಂತದ್ದು ಕೂಡ ಬಿಜೆಪಿಯೇ, ಅಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರದಲ್ಲೂ ಕೂಡ ಬಿಜೆಪಿ ಇದೆ, ಸಂಸದರು ಬಿಜೆಪಿ ಇದ್ದಾರೆ, ರಾಜ್ಯ ಸರ್ಕಾರ ಬಿಜೆಪಿ ಇದೆ, ಕೇಂದ್ರ ಸರ್ಕಾರ ಬಿಜೆಪಿ ಇದೆ. ಸೊ ಬಿಜೆಪಿನೇ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನು ಅವರು ಕೂಡ ಇಟ್ಕೊಂಡಿರುವಂತದ್ದು. ಆ ನಿರೀಕ್ಷೆ ತಪ್ಪು ಸರ್. ಮಂಗಳೂರು ಲೋಕಸಭೆಯಾಗಲಿ ಮಂಗಳೂರಿನ ಶಾಸಕರಾಗಲಿ ಅದನ್ನ ಇಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಕ್ಕಾಗುದಿಲ್ಲ. ಯಾಕಂದ್ರೆ ಇದು ಸ್ಥಳೀಯ ಚುನಾವಣೆಯಾದ್ದರಿಂದ ಸ್ಥಳೀಯವಾಗಿ ಯಾರು ಆರಿಸಿ ಹೋಗಿದ್ದಾರೋ ಅವರು ಮಾಡಿದಂತಹ ಕೆಲಸಗಳನ್ನ ಜನಗಳು ಅವರು ಗಮನಕ್ಕೆ ತರ್ತಾರೆ, ಗಣನೆಗೆ ತೆಗೆದುಕೊಳ್ತಾರೆ. ನಮ್ಮ ಹಿಂದಿನ ಕಾರ್ಪೊರೇಟ್ಗಳು ಹೆಚ್ಚಾಗಿ ಎಲ್ಲರೂ ಬಹಳಷ್ಟು ಶ್ರಮ ಪಟ್ಟು ನೀರಾಗಲಿ, ದಾರಿ ದೀಪ ಆಗಲಿ, ರಸ್ತೆ ಆಗಲಿ, ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಎಲ್ಲರೂ ಸಫಲರಾಗಿದ್ದಾರೆ. ಹಾಗಾಗಿ ಜನರು ನಮ್ಮ ಸ್ಥಳೀಯವಾಗಿ ಯಾರು ಆಯ್ಕೆ ಆಗ್ತಾರೆ, ಸ್ಥಳೀಯ ಜನಗಳು ಜನಪ್ರತಿನಿಧಿಗಳು ಹೇಗೆ ಕೆಲಸ ಮಾಡಿದ್ದಾರೆ ಎನ್ನುವುದನ್ನೇ ಗಮನಕ್ಕೆ ತಗೊಳ್ತಾರೆ ಹೊರತು ರಾಷ್ಟ್ರೀಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಪಕ್ಷ ಬಂತು, ಇಲ್ಲಿ MLAಗಳಿದ್ದಾರೆ, MP ಗಳಿದ್ದಾರೆ ಎನ್ನುವುದನ್ನ ಅವರು ಅಷ್ಟೊಂದು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ನನ್ನ ಭಾವನೆ. ಅಲ್ಲ ಮೋಹನ್ ದಾಸ್ರೆ, ಒಂದು ಗಮನಿಸಬೇಕಾಗುತ್ತೆ ಅಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಆಪರೇಷನ್ ಕಮಲ ಕೂಡ ಕೊನೆ ಕ್ಷಣದಲ್ಲಿ ನಡೆಯಿತು. ನಾವು ಗಮನಿಸ್ತಾ ಇದ್ವಿ ಅಂತಂದ್ರೆ ಮಾಜಿ ಕಾರ್ಪೊರೇಟರ್ ಆಗಿದ್ದಂತ ಆಶಾ ಡಿಸಿಲ್ರ್ ಅವರನ್ನೇ ಅವರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಅವರು ಮಾಡಿದ್ರು ಒಂದ್ ಕಡೆಯಲ್ಲಿ. ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಹಿಂಡು ಕಾರ್ಯಕರ್ತರೇ ಬಿಜೆಪಿ ಸೇರ್ಕೊಂಡ್ರು. ಇದೆಲ್ಲ ಮೈನಸ್ ಆಗಲ್ವಾ ಅಂತ? ಇಲ್ಲ ಸರ್, ಅದು ಪ್ರಭಾವವೇ ಬೀರೋದಿಲ್ಲ. ಅದೆಲ್ಲ ಕ್ಷಣಿಕವಾದಂತಹ ಒಂದು ಸಮಯ ಸಾಧಕತನದ ಕೆಲಸಗಳೆಲ್ಲ. ನೀವು ನೋಡ್ತೀವಿ, ರಾಷ್ಟ್ರ ಮಟ್ಟದಿಂದ ಹಿಡಿದು ಮೊನ್ನೆ ಮಹಾರಾಷ್ಟ್ರದ್ದು ನೋಡಿದ್ದೀರಿ, ಹರಿಯಾಣದ್ದು ನೋಡಿದ್ದೀರಿ. ಇದೆಲ್ಲ ಜನಗಳಿಗೆ ಎಷ್ಟು ಸಮಯ ಅದನ್ನ ನಾವು ಒಂದು ಅರ್ಥ ಮಾಡ್ಕೊಳ್ತಿಲ್ವ? ಇದು ಯಾವಾಗ ನೋಡಿದ್ರೆ ಇದೆ ಅಂತ ಹೇಳಿ ನೋಡಿ. ಈಗ ದೊಡ್ಡ ಓಟುಗಳು ಬರ್ತವೆ ಅಂತ ಹೇಳಿದಾಗ ಪಾಕಿಸ್ತಾನಕ್ಕೆ ಬಾಂಬ್ ಹಾಕ್ತಾರೆ. ಇದು ಜನಗಳಿಗೆ ಈಗೆಲ್ಲ ಮಾಮೂಲಾಗಿದೆ. ಓಟ್ ಬರ್ತದೆ,
ಆ ಗಣಪತಿತನ ಬಾಂಬ್ ಮಾಡ್ಬೇಕು. ಇದು ಇಂಥ ಒಂದು ಗಿಮಿಕ್ಸ್ ಎಲ್ಲ ತುಂಬಾ ದಿವಸ ನಡೆಯುವುದಿಲ್ಲ ಸರ್. ಇವಾಗ ಕಾಂಗ್ರೆಸ್ನ ಒಳಜಗಳ ಒಂದ್ ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂತಂದ್ರೆ ಮಾಜಿ ಶಾಸಕರ ಮೇಲೇನೆ ಕೈ ಎತ್ತಾರೆ ಪಾರ್ಟಿ ಒಳಗಡೆನೆ ಅಂತಿರ್ಬೇಕಾದ್ರೂ ಇಷ್ಟು ಸೀಟನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಸರಿ ಅಂತ ನೋಡಿ. ನಿನ್ನೆ ಸರ್ವೋಚ್ಚ ನ್ಯಾಯಾಲಯವೇ ಹೇಳಿದೆ, ಒಂದು ಪಕ್ಷದಲ್ಲಿ ನೀವು ಆಯ್ಕೆಯಾಗಿ ಆ ಮಾತೃ ಪಕ್ಷಕ್ಕೆ ನೀವು ದ್ರೋಹ ಮಾಡಿ ಇನ್ನೊಂದು ಪಕ್ಷಕ್ಕೆ ಜಿಗಿಯೋದು ಅದು ಆಮಿಷ, ಅಧಿಕಾರ, ಈ ರೀತಿಯ ಒಂದು ಆಸೆ, ಕುದುರೆ ವ್ಯಾಪಾರ ಅಂತ ಹೇಳಿ ಬೊಟ್ಟು ಮಾಡಿ ನಿನ್ನೆ ಸರ್ವೋಚ್ಚ ನ್ಯಾಯಾಲಯವೇ ಅನರ್ಹರ ವಿಷಯದಲ್ಲಿ ಹೇಳಿದೆ. ಹಾಗಾಗಿ ನಾವೊಂದು ಪಕ್ಷದಲ್ಲಿ 5 ವರ್ಷಕ್ಕೆ ಒಬ್ಬ ಆಯ್ಕೆಯಾದಂತಹ ವ್ಯಕ್ತಿ, ಆತ ಏನೇ ಸಮಸ್ಯೆ ಅದರಲ್ಲಿ ಸಮಸ್ಯೆಗಳಿದ್ರು ಅದನ್ನು ಒಳಗಿಂದ ಒಳಗೆ ಆ ಪಕ್ಷದೊಳಗೆ ಪರಿಹರಿಸಿಕೊಳ್ಬೇಕು ಹೊರತು ಅದನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಆ ಪಕ್ಷಕ್ಕೂ ಇವನಿಗೂ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ. ನೋಡಿ, ಜನಗಳು ನಿಂತ ಪಕ್ಷದ ಮೇಲಿನ ಪ್ರೀತಿಯಿಂದ ಇವನನ್ನು 5 ವರ್ಷಕ್ಕೆ ಅಂತೇಳಿ ಆಯ್ಕೆ ಮಾಡಿದ್ದಾರೆ. 5 ವರ್ಷ ನಂತರ ಅವರು ಸೇರ್ಲಿ. ಅಲ್ಲಲ್ಲ, ನಾನ್ ಕೇಳಿರುವಂತ ಪ್ರಶ್ನೆ, ಮಾಜಿ ಶಾಸಕರ ಮೇಲೆ ತಮ್ಮ ಪಕ್ಷದಲ್ಲಿ ಒಳಜಗಳಾಗುತ್ತೆ, ಅವ್ರ ಮೇಲೆ ಕೈ ಎತ್ತಾರೆ, ಆ ರೀತಿ ಇದ್ಮೇಲೂ ಕೂಡ ತಾವು ಏನು 30ರಿಂದ 33 ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ರೆ ಸರಿನಾ ಅಂತ? ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ ಸರ್, ಹಾಗಾಗಿ ನಾನು ಪ್ರತಿಕ್ರಿಯೆ ನೀಡುವುದು ತಪ್ಪಾಗ್ತದೆ. ಆದರೂ ನಮ್ಮ ಇಂದಿನ ಕಳೆದ ಸಾಲಿನಲ್ಲಿ ನಡೆದಂತಹ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಈ ಬಾರಿ ಮತ್ತೆ ನಮ್ಮನ್ನು ಮರು ಆಯ್ಕೆ ಮಾಡ್ತಾರೆ ಎನ್ನುವ ಪೂರ್ಣ ವಿಶ್ವಾಸ ನನ್ನಲ್ಲಿ ಉಂಟು. ಒಟ್ಟಿನಲ್ಲಿ ಉತ್ಸಾಹದಲ್ಲಿದ್ದೀರಾ ತಾವು ಇವತ್ತು? ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಮೋಹನ್ ಶೆಟ್ಟಿ ಅವರ. ಎಸ್, ನಾವು ಗಮನಿಸ್ತಾ ಇದ್ದೀವಿ ಪಾಂಡೇಶ್ವರದ ರೊಸಾರಿಯೋ ಕಾಲೇಜ್ ಬಳಿ ಯಾವ ರೀತಿಯಾಗಿ ಕಾರ್ಯಕರ್ತರು, ಚುನಾವಣಾ ಸಿಬ್ಬಂದಿಗಳು, ಪಕ್ಷದ ಅಭ್ಯರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಈಗಾಗಲೇ ಪಕ್ಷದ ಏಜೆಂಟ್ರುಗಳು ಬರ್ತಾ ಇದ್ದಾರೆ, ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಈಗಾಗಲೇ ಕೌಂಟಿಂಗ್ ಆರಂಭವಾಗಿದೆ ಅಂತಂದ್ರೆ ಈಗಾಗಲೇ 8 ಗಂಟೆ ಆಗಿದೆ, ಆ ಕೌಂಟಿಂಗ್ ಆರಂಭವಾಗಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಸ್, ಮೊದಲ ಪ್ರಕ್ರಿಯೆಯಲ್ಲಿ 4 ವಾರ್ಡ್ನ ಕೌಂಟಿಂಗ್ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಈಗಾಗಲೇ ಪಕ್ಷದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಏನು ಕೌಂಟಿಂಗ್ ಪ್ರಕ್ರಿಯೆ ಆರಂಭವಾಗಿದೆ. ಏನಿಲ್ಲ ಅಂತಂದ್ರೂ ಸುಮಾರು 11 ಗಂಟೆ ಹೊತ್ತಿಗೆ ಸ್ಪಷ್ಟವಾದಂಥ ಚಿತ್ರಣ ಲಭ್ಯ ಆಗ್ಲಿಕ್ಕಿರುವಂಥದ್ದು. ಈಗಾಗಲೇ ಕೌಂಟಿಂಗ್ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಪಾಂಡೇಶ್ವರದ ರೊಸಾರಿಯೋ ಸೆಂಟರ್ನಲ್ಲಿ ಕೌಂಟಿಂಗ್ ಪ್ರಕ್ರಿಯೆ ಆರಂಭವಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ 2019ರಿಂದ 2024 ಅಂದ್ರೆ 2019ರಿಂದ ಮುಂದಿನ 5 ವರ್ಷದ ಗದ್ದುಗೆ ಯಾರ ಪಾಲಾಗಲಿಕ್ಕಿದೆ ಎನ್ನುವಂತಹ ಒಂದು ನಿರೀಕ್ಷೆ ಎಲ್ರಿಗೂ ಇರುವಂತದ್ದು. ಈಗಾಗಲೇ ಕೌಂಟಿಂಗ್ ಪ್ರಾರಂಭವಾಗಿದೆ. ಪಾಂಡೇಶ್ವರದ ರೊಸಾರಿಯೋ ಸೆಂಟರ್ ಅಲ್ಲಿ ಈಗಾಗಲೇ ಪ್ರಾರಂಭವಾಗಿರುವಂತದ್ದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಏನು 4 ವಾರ್ಡಿನ ಅಭ್ಯರ್ಥಿಗಳ ಎಣಿಕಾ ಕಾರ್ಯಕ್ರಮ ನಡೀಲಿಕ್ಕಿರುವಂತದ್ದು. ಯಾರ ಪಾಲಿಗೆ ವಿಜಯಲಕ್ಷ್ಮಿ ಒಲಿಯುತ್ತೆ ಎನ್ನುವಂಥದ್ದನ್ನು ಕಾದು ನೋಡ್ಬೇಕಾಗುತ್ತೆ. ಆ ಮೂಲಕ 2019ರ ಈ ಚುನಾವಣೆಯಲ್ಲಿ ಯಾರು ಗೆಲುವನ್ನ ದಾಖಲಿಸ್ತಾರೆ, 2019ರಿಂದ 24ರ ತನಕ ಮುಂದಿನ 5 ವರ್ಷ ಕಾಲ ಯಾರು ಗದ್ದುಗೆಯನ್ನು ಹಿಡಿತಾರೆ ಎನ್ನುವಂತ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಜನರು ನೀಡಲಿಕ್ಕಿರುವಂತದ್ದು. ಓಕೆ, ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ರಹೀಂ ಉಚಿಲ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಬಿಜೆಪಿಯ ಅಲ್ಪಸಂಖ್ಯಾತ ಪ್ರಮುಖ ಮುಖಂಡರಲ್ಲಿ ಅವರು ಕೂಡ ಒಬ್ರು. ಎಸ್, ರಹೀಂ ಉಚಿಲ್ ಅವರೇ, ಗಮನಿಸ್ತಾ ಇದ್ದೀವಿ ನಾವು ಮಂಗಳೂರು ಮಹಾನಗರ ಪಾಲಿಕೆಯ
2019 ಏನು ಚುನಾವಣೆಯ ಮತ ಎಣಿಕೆ ಕಾರ್ಯ ಈಗಾಗಲೇ ಆರಂಭವಾಗಿರುವಂತದ್ದು. ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಎನ್ನುವಂಥದ್ದು ರಹೀಂ ಉಚ್ಚಿಲ್ ಅವರೇ? ಇಡೀ ಮಂಗಳೂರಿನ ಜನತೆಯೇ ಒಂದು ಬದಲಾವಣೆಯನ್ನ ಬಯಸಿ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ಮತ್ತು ಸಮೀಕ್ಷೆಗಳು ಕೂಡ ಅದನ್ನೇ ಹೇಳಿದೆ. ಅದರಿಂದಾಗಿ ಮಂಗಳೂರಿನ ಮಹಾಜನತೆ ಈಗ ಸಂತೋಷದ ಸುದ್ದಿ, ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನತಕ್ಕಂಥದ್ದು ನಮ್ಮದು ಮಾತ್ರ ಅಲ್ಲ, ಇಡೀ ಮಂಗಳೂರಿನ ಜನರ ಒಂದು ಬಯಕೆ ಆ ರೀತಿ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇನ್ನೊಂದು ಗಮನಿಸಬೇಕಾಗುತ್ತೆ ರಹೀಂ ಉಚ್ಚಿಲ್ ಅವರೇ, ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಕಳೆದ 5 ಬಾರಿಗೆ ಏನು ಕಾಂಗ್ರೆಸ್ ಅಲ್ಲಿ ಆಡಳಿತವನ್ನ ಚುಕ್ಕಾಣಿಯನ್ನು ಹಿಡಿದಿತ್ತು, ಇನ್ನೊಂದ್ ಕಡೆಯಲ್ಲಿ ಒಂದೇ ಒಂದು ಬಾರಿ ಬಿಜೆಪಿಯ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರುವಂತದ್ದು. ಅದರಿಂದಾಗಿ ಆ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೋ ಗೊತ್ತಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಒತ್ತಡಕ್ಕೆ ಬಿಜೆಪಿ ಸಿಲುಕಿದಂತೆ ಕಾಣ್ತಾ ಇರುವಂತದ್ದು ರಹೀಂ ಉಚ್ಚಿಲ್ ಅವರೇ? ಇಲ್ಲ, ಯಾವ ಒತ್ತಡವೂ ಇಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಮಂಗಳೂರು ಮಹಾನಗರ ಪಾಲಿಕೆಗೆ 100 ಕೋಟಿಯ ಹಾಗೆ ಪ್ರತಿ ವರ್ಷ ನೀಡುತ್ತಾ ಬಂದದ್ದನ್ನು, ಅದರಿಂದ ಅಭಿವೃದ್ಧಿ ಯಾವ ರೀತಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದನ್ನು ಗೊತ್ತಿದೆ. ಈಗ ಅದೇ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದ ತಕ್ಷಣ 25 ಕೋಟಿಯನ್ನ ಕೂಡ ಮಂಗಳೂರು ಮಹಾನಗರ ಪಾಲಿಕೆ, ಯಾಕಂತ ಹೇಳಿದ್ರೆ ಬರೀ ಮಂಗಳೂರು ಮಹಾನಗರ ಪಾಲಿಕೆಯ ನಿಧಿಯನ್ನು ಮಾತ್ರ ಬಳಸದೆ ಒಂದು ರಾಜ್ಯ ಸರ್ಕಾರವೇ ಆ ರೀತಿಯೊಂದು ಕೊಡುವ ಮೂಲಕ ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಿಕೊಂಡು ಮಂಗಳೂರಿನ ಅಭಿವೃದ್ಧಿ ಮಾಡುವಂತದ್ದು, ಮಹಾನಗರ ಪಾಲಿಕೆ ಅಭಿವೃದ್ಧಿ ಮಾಡುವಂತದ್ದು, ಇದು ಒಂದು ರೀತಿಯ ಒಂದು ಜನರಿಗೆಲ್ಲ ಬಹಳ ಸಂತೋಷ ಮಾಡಿದೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅನ್ನೋ ಸತ್ಯವನ್ನ ಮಂಗಳೂರಿನ ಜನತೆ ಮನಗಂಡಿದ್ದಾರೆ. ಆ ಮುಖಾಂತರ ಮತ ಚಲಾವಣೆ ಮಾಡಿರುವುದರಿಂದ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆಗೆ ತಕ್ಕ ಫಲ ಬರ್ತದೆ ಅನ್ನತಕ್ಕಂಥ ನಿರೀಕ್ಷೆ ನಮ್ಮ. ಅಂದ್ರೆ ರಹೀಂ ಉಚ್ಚಿಲ್ ಅವರು, ಅಂದ್ರೆ ನಾವು ಬಿಜೆಪಿ ವಕ್ತಾರರಾಗಿರುವಂತಹ ಸತೀಶ್ ಪ್ರಭು ಅವರನ್ನು ಮಾತಾಡಿಸ್ತಾ ಇದ್ವಿ. ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಈ ಬಾರಿ ನಡೆದಿರುವಂತಹ ಮತದಾನ ಏನಿದೆಯಾ ಅದು ಸಾಕಷ್ಟು ನೀರಸವಾಗಿತ್ತು. ಅಂತಂದ್ರೆ 59.67% ಆಗಿರುವಂತದ್ದು. ಎಲ್ಲೊಂದ್ ಕಡೆ ನಾವು BBMP ಬಗ್ಗೆ ಮಾತಾಡ್ತಿರ್ತೀವಿ ಯಾವತ್ತು, ಅಂತಂದ್ರೆ ಅಲ್ಲಿ ಮಹಾನಗರದಲ್ಲಿ ಎಲ್ಲೂ ಓಟೇ ಆಗೋದಿಲ್ಲ ಸರಿಯಾಗಿ, ಅಂತಂದ್ರೆ ಯಾರಿಗೂ ವೋಟಿಂಗ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ. ಅದೇ ರೀತಿಯಾದಂತಹ ಪರಿಸ್ಥಿತಿ ಮಹಾನಗರ ಮಂಗಳೂರಲ್ಲಿ ಕೂಡ ಎದುರಾಗಿತ್ತು. ಅದರಿಂದಾಗಿ ಸಹಜವಾಗಿ ಆತಂಕ ಇದೆ ಬಿಜೆಪಿ ಪಾಳಯದಲ್ಲೂ ಕೂಡ ಎನ್ನುವಂಥದ್ದು. ಆದ್ರೂ ಕೂಡ ಬಹುಮತದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಈ ರೀತಿಯಾದಂತಹ ಪರ್ಸೆಂಟೇಜ್ ಕಡಿಮೆ ಆದಾಗ ಬಿಜೆಪಿಗೆ ಆ ರೀತಿಯಾದಂತಹ ಆತಂಕ ಇರುತ್ತಾ ಹೇಗೆ? ಅಲ್ಲ, ಒಟ್ಟಾರೆ ನೀವು ಹೇಳಿದ ಒಂದು ವಿಚಾರ ಏನಿದೆ ಅದು ಒಂದು ರಾಜ್ಯದ ಬೆಳವಣಿಗೆಗೆ ಖಂಡಿತವಾಗಿ ಅದು ಪೂರಕ ಅಲ್ಲ, ಅದು ಮಾರಕ. ಯಾಕಂತ ಹೇಳಿದ್ರೆ ಮತದಾನ ಪ್ರತಿಯೊಬ್ಬರು ಮಾಡ್ಲೇಬೇಕಾಗಿದೆ. ಈ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಅನ್ನುವಂಥದ್ದನ್ನ ಮಂಗಳೂರಿನ ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖಂಡರು ಮತ್ತು ನಾವೆಲ್ಲದನ್ನ ಅದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಆಮೇಲೆ ವಿಚಾರ ಏನಂತ ಹೇಳಿದ್ರೆ ಬಹುಶಃ ರಾಷ್ಟ್ರದ ಹಿತವ್ಯಕ್ತಿ ಮತ್ತು ರಾಷ್ಟ್ರೀಯತೆಯ ವಿಚಾರ, ಆಮೇಲೆ ದೇಶ ಮುಖ್ಯ ಅಂತ ಬಯಸುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಮತದಾನವನ್ನ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಅವರು ಭಾವಿಸ್ತಾರೆ ಮತ್ತು ಅಂತವರು ಮತದಾನಕ್ಕೆ ಮುಂದಕ್ಕೆ ಬರ್ತಾರೆ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಒಂದು ವಿಶ್ವಾಸ. ಆ ಕಾರಣದಿಂದ ಕೂಡಿದಂತ ಮತದಾರರ ಭಾವನೆಗಳು ಬಹುಶಃ ರಾಷ್ಟ್ರದ ಹಿತ ಇದರಿಂದ ಯಾರು ಸ್ಪಂದಿಸ್ತಾರೆ ಅಂತಹ ರಾಜಕೀಯ ಪಕ್ಷಗಳಿಗೆ ಅವರು ಆದ್ಯತೆಯನ್ನ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಗಮನಿಸುವುದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಅವರ ಒಲವು ಇದೆ ಅನ್ನುವಂಥದ್ದನ್ನ ನಮ್ಮ ನಂಬಿಕೆ. ನಾವು ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಅಲ್ಲದಿದ್ರು ಕೂಡ ನಮ್ಮ ಒಂದು ವಿಚಾರಧಾರೆಯಲ್ಲಿ ಹಾಗೆ ಇರತಕ್ಕಂಥದ್ದು. ಆದ್ರೂ ಕೂಡ ತಾವು ಹೇಳುವ ಹಾಗೆ ಈ ರೀತಿ ಚುನಾವಣೆಯಲ್ಲಿ ಜನ ಹಿಂದೇಟು ಹಾಕತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಕೆಲವು ವಿಚಾರಗಳ ಬಗ್ಗೆ ಅವರಿಗೆ ಇದಿದ್ರು ಕೂಡ ಚುನಾವಣೆಯಲ್ಲಿ ಮತವನ್ನ ಸಂಪೂರ್ಣವಾಗಿ ಚಲಾವಣೆ ಮಾಡುವ ಮೂಲಕ ಪ್ರತಿಯೊಬ್ಬರ ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ನಮ್ಮ ನಗರ ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ಅದರ ಮಟ್ಟಿಗೆ ಅದು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಮತ್ತೆ ಕೂಡ ಸಾಗಬೇಕಾಗಿದೆ. ಆದ್ರೆ ನಮಗೇನು ಅಂತಹ ಒಂದು ಆತಂಕ ಕಾಡುದಿಲ್ಲ. ಆದ್ರೆ ಕಡಿಮೆ ಮತದಾನ ಆಗಿರುವುದರ ಬಗ್ಗೆ ನಮಗೂ ಖೇದ ಇದೆ. ಅಂದ್ರೆ ಈ ಮಹಾನಗರದಲ್ಲಿ ಅಂದ್ರೆ ಮಂಗಳೂರಲ್ಲೂ ಕೂಡ ಸ್ಥಳೀಯ ಈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ್ಲೂ ರಾಷ್ಟ್ರೀಯತೆ ವಿಚಾರ ಮುನ್ನೆಲೆಗೆ ಬರುತ್ತೆ ಅಂತ ತಾವು ಅನ್ಕೋತಿದ್ರ ಈಗ್ಲೂ? ಅಲ್ಲ, ಅದು ಬರೀ ಮಂಗಳೂರು ಅನ್ನತಕ್ಕಂಥ ಇಡೀ ದೇಶದಲ್ಲಿ ಇವತ್ತು ರಾಷ್ಟ್ರೀಯ ಚಿಂತನೆಗಳು ಆಮೇಲೆ ರಾಷ್ಟ್ರದ ಹಿತಾಸಕ್ತಿಗೆ ಪೂರಕವಾದಂತಹ ವಾತಾವರಣಗಳು ಇಡೀ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇರುವಾಗ ರಾಷ್ಟ್ರ ಅಂತ ಹೇಳಿದ್ರೆ ಮಂಗಳೂರು ಬರ್ತದೆ. ಮಂಗಳೂರಿನ ಜನತೆ ಅಂತೂ ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತರು ಅಂತ ನಾವು ಹೇಳಬೇಕಾಗ್ತದೆ. ಅದರಿಂದ ಬುದ್ಧಿವಂತರು ಖಂಡಿತವಾಗಿಯೂ ಅಲ್ಪಹೀನರಾಗುವುದಿಲ್ಲ. ಅವರು ಬುದ್ಧಿವಂತಿಕೆಯಿಂದಲೇ ಮತವನ್ನ ಚಲಾಯಿಸಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ಒಂದು ವಿಶ್ವಾಸ. ಅಂದ್ರೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಇಲ್ಲೂ ಕೂಡ ಆಪರೇಷನ್ ಕಮಲಕ್ಕೆ ಇಳಿದಿತ್ತು. ತಮಗೂ ಕೂಡ ಗೊತ್ತಿರುವಂತದ್ದು, ಮಾಜಿ ಕಾರ್ಪೊರೇಟರ್ ಕೂಡ ಏನು ತಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ತಕ್ಷಣಕ್ಕೆ ಅರ್ಧ ಗಂಟೆಯಲ್ಲಿ ಬಿಜೆಪಿ ಪಾಳಯಕ್ಕೆ ಬಂದಿದ್ರು. ಈಗ ಕಂಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು, ಒಂದಿಷ್ಟು ಗುಂಪಾಗಿ ಕಾಂಗ್ರೆಸ್ನ ನಾಯಕರು ಕೂಡ ಬಂದಿರುವಂತದ್ದು. ಎಲ್ಲದು ಒಂದ್ ಕಡೆಯಲ್ಲಿ
ಅದು ಆ ಆಪರೇಷನ್ ಕಮಲ ಎನ್ನುವಂಥದ್ದು ಬಿಜೆಪಿಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಎನ್ನುವಂತ ಕೂಡ ಶಂಕೆ ಕಾಡ್ತಾ ಇರುವಂತದ್ದು. ಇಲ್ಲ, ಆಪರೇಷನ್ ಕಮಲ ಅನ್ನತಕ್ಕಂಥದ್ದು ಸ್ಥಳೀಯ ಚುನಾವಣೆಯ ಸಂದರ್ಭದಲ್ಲಿ ಆ ರೀತಿ ನಾವು ಅದಕ್ಕೆ ಒಂದು ಇದು ಕೊಡುವಂತದ್ದು ಸರಿಯಾಗುವುದಿಲ್ಲ. ಆದ್ರೆ ಗೆಲುವಿನ ಮಾನದಂಡ ಮತ್ತು ಗೆಲುವಿನ ಆಧಾರಗಳನ್ನು ನೋಡಿದಾಗ ಕೆಲವೊಮ್ಮೆ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭಗಳಲ್ಲಿ ನಮ್ಮ ಹಿರಿಯರು ಮತ್ತು ಪಕ್ಷದ ಮುಖಂಡರು ಇಂಥ ತೀರ್ಮಾನಗಳನ್ನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮುಖಂಡರು ಇಂಥ ಕೆಲಸಗಳನ್ನ ಕಾರ್ಯಕ್ರಮ ಅವರು ಕೈಗೆತ್ತಿಕೊಂಡಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿ ಗೆಲುವು ಮಾನದಂಡ ಆಗುತ್ತೆ. ಆಮೇಲೆ ಅಭಿವೃದ್ಧಿ ಕಾರ್ಯಗಳು, ಆಮೇಲೆ ನಮಗೆ ಇಲ್ಲಿ ಜಾತಿ ಧರ್ಮ ಎಲ್ಲವನ್ನು ನಾವು ವಿಂಗಡಿಸಿಕೊಂಡು ಕೂಡ ನೋಡ್ಬೇಕಾಗ್ತದೆ. ಅಲ್ಲಿ ಸಾಮಾಜಿಕ ನ್ಯಾಯ ಒದಗಿಸಬೇಕಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳು ಮಾಡುವಂತದ್ದು ಸಹಜ. ಅದು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತದೆ, ಅದನ್ನೇ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ಬಾರಿ ಕೂಡ ಯಡಿಯೂರಪ್ಪನವರೇ ಸಿಎಂ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದೀರಾ ತಾವು? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ನಡೆಸದೆ ಬರುತ್ತೆ ಅನ್ನತಕ್ಕಂಥದ್ದು ನಮ್ಮ ಒಂದು ವಿಶ್ವಾಸ. ನಗರ ಪಾಲಿಕೆ ಕೂಡ ಆ ರೀತಿ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ಹಿಂದೆ ಕೂಡ ಯಡಿಯೂರಪ್ಪನವರು ಮಂಗಳೂರು ಮಹಾನಗರ ಪಾಲಿಕೆ ಯಥೇಚ್ಛವಾದಂತ ಕೊಡುಗೆಯನ್ನು ನೀಡಿದ್ದಾರೆ. ಮುಂದೆ ಕೂಡ ಅದೇ ರೀತಿಯ ಕೊಡುಗೆಗಳ ಸುರಿಮಲೆ ಬರ್ತದೆ. ಅದಕ್ಕಿಂತ ಹೆಚ್ಚಾಗಿ ಅತ್ಯಂತ ಉತ್ಸಾಹಿ ನಮ್ಮ ಶಾಸಕರು ಇದ್ದಾರೆ. ಅಲ್ಲಿ ಮಂಗಳೂರು ಉತ್ತರ ಇರ್ಬೋದು, ದಕ್ಷಿಣ ಇರ್ಬೋದು, ಮಂಗಳೂರು ಇರ್ಬೋದು, ಈ 3 ಭಾಗಗಳು ಕೂಡ ಮಂಗಳೂರು ಮಹಾನಗರ ಪಾಲಿಕೆಗೆ ಅಲ್ಲಿ ಬರ್ತಾ ಇದೆ. ಅದರಲ್ಲಿ ಉತ್ತರ ಮತ್ತು ನಮ್ಮ ದಕ್ಷಿಣದ ಶಾಸಕರಂತೂ 24 ಗಂಟೆ ಯಾವ ರೀತಿ ಜನರಿಗೆ ಲಭ್ಯ ಇದೆ, ಪ್ರತಿಯೊಂದು ವಾರ್ಡ್ಗಳಿಗೆ ಹೇಗೆ ಸಂಚರಿಸ್ತಾ ಇದ್ದಾರೆ, ಮಿಂಚಿನ ಸಂಚಾರ ಮಾಡುವಂತದ್ದಾಗಿರ್ಬೋದು, ಅಭಿವೃದ್ಧಿಯಲ್ಲಿ ಅವರು ಕೊಡತಕ್ಕಂತ ಉತ್ಸಾಹಗಳಿದೆ, ಅದು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ನಮ್ಗೆ ಇವತ್ತು ಪ್ಲಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಂತ ಶಾಸಕರು ನಮ್ಮೊಟ್ಟಿಗೆ ಇರುವುದರಿಂದ ಮಂಗಳೂರು ಮಹಾನಗರ ಪಾಲಿಕೆ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಕೂಡ ಒಂದು ಆನೆ ಬಂದಂತಾಗಿದೆ, ಉತ್ಸಾಹಗಳು ಬಂದಿದೆ. ಇದೆಲ್ಲ ಒಂದು ಕ್ರೋಢೀಕರಣದ ಪರಿಣಾಮವಾಗಿ ಮಂಗಳೂರು ಮಹಾನಗರ ಪಾಲಿಕೆ ನಮ್ಗೆ ಬರ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮದು. ರಹೀಂ ಉಚ್ಚಿಲಾರು, ಕೊನೆಯದಾಗಿ ಅಂದ್ರೆ ತಾವು ಕೂಡ ಅಲ್ಪಸಂಖ್ಯಾತ ಮುಖಂಡರಾಗಿದ್ದವರು ಬಿಜೆಪಿ ಪಕ್ಷದಲ್ಲಿ, ಆದ್ರಿಂದಾಗಿ ಎಲ್ಲೊಂದ್ ಕಡೆಯಲ್ಲಿ ಈ ಬಾರಿ ಏನು ಬಿಜೆಪಿ ಕೂಡ ಮಹಾನಗರದಲ್ಲಿ ಒಂದಿಷ್ಟು ಜನರಿಗೆ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿದೆ. ಒಂದಿಷ್ಟು ಕಾರ್ಯಕರ್ತರು ಕೂಡ ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದಿದ್ದಾರೆ ಅಲ್ಪಸಂಖ್ಯಾತರು. ಆ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಈ ಬಾರಿ ವೋಟ್ ಕೊಡ್ತಾರೆ ಎನ್ನುವಂತ ನಿರೀಕ್ಷೆ ಏನಾದ್ರು ಇಟ್ಕೊಂಡಿದ್ದೀರಾ? ಅಲ್ಲ, ಖಂಡಿತವಾಗಿಯೂ ಅಲ್ಪಸಂಖ್ಯಾತರಿಗೆ ಈಗ ಜ್ಞಾನೋದಯ ಆಗಿದೆ. ಅಲ್ಪಸಂಖ್ಯಾತರು ಈಗ ಯಾವುದೇ ಪಕ್ಷದ ಕಪಿಮುಷ್ಟಿಯಲ್ಲಿ ಈಗಂತೂ ಇಲ್ಲ. ಯಾಕಂತ ಹೇಳಿದ್ರೆ ದೇಶದ ಬೆಳವಣಿಗೆ ಮತ್ತು ನಗರದ ಬೆಳವಣಿಗೆ ಎಲ್ಲ ಆಗುವಾಗ ನಾವು ಇಷ್ಟರವರೆಗೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಮತ ಬ್ಯಾಂಕ್ಗಳಾಗಿ ಉಪಯೋಗ ಮಾಡ್ತಾ ಇದ್ರು. ಈಗ ಅವರ ಕಪಿಮುಷ್ಟಿಯಿಂದ ಹೊರಗೆ ಬಂದಿದ್ದಾರೆ, ಚಿಂತನೆ ಮಾಡ್ಲಿಕ್ಕೆ ಶುರುವಾಗಿದ್ದಾರೆ, ವಿದ್ಯಾಭ್ಯಾಸ ಹೆಚ್ಚಾಗ್ತಾ ಇದೆ, ಆಮೇಲೆ ರಾಜಕೀಯದ ಬಗ್ಗೆ ಕೂಡ ಒಲವು ಹೆಚ್ಚಾಗ್ತಾ ಇದೆ, ಆಮೇಲೆ ರಾಜಕೀಯದ ಗಂಭೀರತೆ ಮತ್ತು ವಸ್ತುಶಿಕ್ಷಣ ಇವತ್ತು ಅರ್ಥ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದ ಅತ್ಯುತ್ತಮವಾದ ಕೆಲಸಗಳನ್ನು ಯಾರು ಮಾಡ್ತಾರೆ ಅವರ ಬೆಂಬಲವನ್ನು ಅವರಿಗೆ ಕೊಡ್ತೇವೆ ಅನ್ನತಕ್ಕಂಥದ್ದು ಅಲ್ಪಸಂಖ್ಯಾತರ ಒಂದು ನಿರ್ಣಯ. ಆ ಪ್ರಕಾರ ನೋಡಿದಾಗ ಬಿಜೆಪಿಯ ಶಾಸಕರಿರ್ಬಹುದು ಅಥವಾ ಬಿಜೆಪಿಯ ಜನಪ್ರತಿನಿಧಿಗಳು ಎಲ್ಲೂ ತಾರತಮ್ಯ ಮಾಡದೆ ಸಬ್ಕೆ ವಿಕಾಸ್ ಅಂತ ಏನು ಮೋದಿ ಅವರು ಹೇಳಿದ್ದಾರೆ, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಏನು ಯಡಿಯೂರಪ್ಪನವರು ಹೇಳ್ತಾರೆ, ಅದನ್ನು ಚಾಚು ತಪ್ಪದೆ ರಾಜಧರ್ಮವನ್ನ ಎಲ್ಲ ಬಿಜೆಪಿಯ ಜನಪ್ರತಿನಿಧಿಗಳು ಮಾಡ್ತಾ ಬಂದಿದ್ದಾರೆ. ಎಲ್ಲೂ ಕೂಡ ತಾರತಮ್ಯ ಎಲ್ಲೂ ಆಗಿಲ್ಲ. ಇದನ್ನೆಲ್ಲ ಮಂಗಳೂರಿನ ಜನತೆ ಕೂಡ ಗಮನಿಸಿದ್ದಾರೆ. ಅದರ ಪ್ರತಿಫಲನ ಈ ಬಾರಿ ಖಂಡಿತವಾಗಿ ಅಲ್ಪಸಂಖ್ಯಾತರು ಹೆಚ್ಚಾಗಿರುವಂತಹ ಕ್ಷೇತ್ರಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಹೆಚ್ಚು ಮತಗಳು ಬರ್ತದೆ ಮತ್ತು ಅವರ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದರಿಂದಾಗಿ ನಮ್ಗೆ ಖಂಡಿತವಾಗಿ ಆಶಾಭಾವನೆ ಅಲ್ಲ, 100ಕ್ಕೆ 100 ಅಲ್ಪಸಂಖ್ಯಾತರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಹೀಂ ಉಚ್ಚಿಲಾರ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಸ್, ಇದೀಗ ಮೊಟ್ಟ ಮೊದಲ ವಾರ್ಡ್ನ ರಿಸಲ್ಟ್ ಬರ್ತಾ ಇದೆ. ಬಿಜೆಪಿ ಪಾಲಿಗೆ ಮೊಟ್ಟ ಮೊದಲ ವಾರ್ಡ್ನಲ್ಲಿ ವಿಜಯಲಕ್ಷ್ಮಿ ಒಲಿದಿರುವಂತದ್ದು ನಾವು ಗಮನಿಸ್ತಿದ್ದೀವಿ. ಮಂಗಳೂರು ಮಹಾನಗರ ಪಾಲಿಕೆಯ 1ನೇ ವಾರ್ಡ್ ಆಗಿರುವಂತಹ ಏನು ಸುರತ್ಕಲ್ ಪಶ್ಚಿಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶೋಭಾ ರಾಜೇಶ್ ಅವರು ಜಯಗಳಿಸುತ್ತಿದ್ದಾರೆ ಎನ್ನುವಂತ ಒಂದು ರಿಸಲ್ಟ್ ಇದೀಗ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ 60 ಸೀಟುಗಳಲ್ಲಿ ಈಗಾಗಲೇ 1 ಸೀಟು ಬಿಜೆಪಿ ಪಾಲಾಗ್ತಾ ಇದೆ. ಮೊದಲ ಸೀಟು ಇದೀಗ ಏನು ಬಿಜೆಪಿ ಪಾಲಾಗ್ತಾ ಇರುವಂತದ್ದು. 60 ಸೀಟ್ಗಳಲ್ಲಿ 1ನೇ ವಾರ್ಡ್ನಲ್ಲಿ ಇದೀಗ ಶೋಭಾ ರಾಜೇಶ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ರಾಜೇಶ್ ಅವರು ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 1ರ ಸುರತ್ಕಲ್ ಪಶ್ಚಿಮದ ಅಭ್ಯರ್ಥಿಯಾಗಿದ್ದಂತಹ ಶೋಭಾ ರಾಜೇಶ್ ಅವರು
ಇದೀಗ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ರಾಜೇಶ್ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಏನು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಅವರು ಏನು ಸ್ಪರ್ಧೆ ಮಾಡಿದ್ರು, ಈಗ ಏನು ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಅದರಿಂದಾಗಿ ಬಿಜೆಪಿ ಒಂದು ಸೀಟಿನೊಂದಿಗೆ ಇದೀಗ ಏನು ಗೆಲುವಿನ ಕೇಕೆಯನ್ನು ಹಾಕ್ತಾ ಇರುವಂಥದ್ದು ನಾವು ಗಮನಿಸಬಹುದಾಗಿರುವಂಥದ್ದು. ಇನ್ನು ಇದೇ ವಾರ್ಡ್ನಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗುತ್ತೆ. ಈ ಸುರತ್ಕಲ್ ಪಶ್ಚಿಮದಲ್ಲಿ ಏನು ಈ ಬಾರಿ ಅದು ಸಾಮಾನ್ಯ ಮಹಿಳೆಗೆ ರಿಸರ್ವ್ ಆಗಿದ್ದಂತಹ ಒಂದು ಏನು ಸೀಟ್ ಆಗಿತ್ತು. ಆ ಒಂದು ಕಣದಲ್ಲಿದ್ದಂಥವರು ಏನು ಕಾಂಗ್ರೆಸ್ನಿಂದ ಶಾಂತಾ ಎಸ್ ರಾವ್ ಅವರಿದ್ರು, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ರಾಜೇಶ್ ಅವರಿದ್ರು. ಶೋಭಾ ರಾಜೇಶ್ ಅವರು ಇದೀಗ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕಳೆದ ಬಾರಿ ನಾವು ಈ ಒಂದು ಇದಕ್ಕೆ ಹೋಗೋದಾದ್ರೆ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಇತ್ತು ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ಇಲ್ಲಿ ಏನು ಕಳೆದ ಬಾರಿ ಕೂಡ ಬಿಜೆಪಿಯಿಂದ ಕಿಶೋರ್ ಅವರು ಗೆಲುವನ್ನ ದಾಖಲಿಸಿದ್ರು. ಅಂದ್ರೆ ಕಳೆದ ಬಾರಿ ನಾವು ಗಮನಿಸೋದಾದ್ರೆ 140 ಮತಾಂತರದಲ್ಲೂ ಕೂಡ ಇಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿತ್ತು. ಇದೀಗ ಶೋಭಾ ರಾಜೇಶ್ ಅವರು ಇಲ್ಲಿ ಗೆಲುವನ್ನ ದಾಖಲಿಸೋದ್ರ ಮೂಲಕ ಮತ್ತೆ ಬಿಜೆಪಿ ಸುರತ್ಕಲ್ ಪಶ್ಚಿಮನ್ನ ತನ್ನ ಪಾಲದಲ್ಲಿ ಉಳಿಸಿಕೊಂಡಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ನಾವು ಅಂದ್ರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಸುರತ್ಕಲ್ ಪಶ್ಚಿಮ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಪ್ರತಿಷ್ಠೆಯ ಕಣ ಕೂಡ ಆಗಿತ್ತು. ಕಳೆದ ಬಾರಿ ಕೂಡ ಇದು ಕಾಂಗ್ರೆಸ್ ಬಿಜೆಪಿ ಪಾಲಾಗಿತ್ತು. ಈ ಬಾರಿ ಕೂಡ ಅದು ಸಹಜವಾಗಿ ಬಿಜೆಪಿ ತೆಕ್ಕೆಗೆ ಬಿದ್ದಿರುವಂತದ್ದು. ಈ ಬಾರಿ ಸಾಮಾನ್ಯ ಮಹಿಳೆಗೆ ರಿಸರ್ವ್ ಆಗಿತ್ತಂತೆ ಈ ಕ್ಷೇತ್ರದಲ್ಲಿ ಶೋಭಾ ರಾಜೇಶ್ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಇದು 1ನೇ ವಾರ್ಡ್ನ ಏನು ರಿಸಲ್ಟ್ ಬಂದಿರುವಂತದ್ದು. 1ನೇ ವಾರ್ಡ್ನಲ್ಲಿ ಶೋಭಾ ರಾಜೇಶ್ ಅವರ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಸುರತ್ಕಲ್ ಪಶ್ಚಿಮ ಬಿಜೆಪಿ ತೆಕ್ಕೆಯಲ್ಲಿತ್ತು, ಈ ಬಾರಿ ಕೂಡ ಅದನ್ನು ಉಳಿಸಿಕೊಂಡಿರುವಂತದ್ದು. ಅದರಿಂದಾಗಿ ಬಿಜೆಪಿ ಗೆಲುವಿನ ಓಟವನ್ನ ಆರಂಭಿಸಿದೆ. ಮಹಾನಗರ ಪಾಲಿಕೆಯ 2019 ಚುನಾವಣೆಯಲ್ಲಿ ಚೊಚ್ಚಲ ಸೀಟಲ್ಲಿ ತಾವೇ ಗೆಲುವನ್ನ ದಾಖಲಿಸಿರುವಂತಹ ಬಿಜೆಪಿ ಗೆಲುವಿನ ಓಟವನ್ನು ಯಾವ ರೀತಿಯಾಗಿ ಮುಂದುವರಿಸುತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ಕಾತರವಾಗಿರುವಂತದ್ದು. ಇನ್ನು ವಾರ್ಡ್ ನಂಬರ್ 2 ಆಗಿರುವಂತಹ ಸುರತ್ಕಲ್ ಪೂರ್ವ, ಇದು ಕೂಡ ಮಂಗಳೂರು ಉತ್ತರ ಭಾಗದಲ್ಲಿ ಬರುವಂತದ್ದು. ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಪ್ರತಿಷ್ಠೆಯ ಕಣ ಕೂಡ ಆಗಿರುವಂತದ್ದು. ಅಲ್ಲಿ ಕೂಡ ಈ ಬಾರಿ ಹಿಂದುಳಿದ ವರ್ಗ ಎ ಅಂದ್ರೆ ರಿಸರ್ವೇಶನ್ ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ ನೀಡಿರುವಂತದ್ದು. ಈ ಬಾರಿ ಅಲ್ಲಿ ಕಣದಲ್ಲಿರುವವರು ಕಾಂಗ್ರೆಸ್ನಿಂದ ಇಂದಿರಾ ಅವರಿದ್ರೆ, ಬಿಜೆಪಿಯಿಂದ ಶ್ವೇತಾ ಅವರು ಈ ಬಾರಿ ಕಣದಲ್ಲಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಪಶ್ಚಿಮ ಸುರತ್ಕಲ್ನ ಪಶ್ಚಿಮ ವಾರ್ಡ್ನ ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 1ರಲ್ಲಿ ಶೋಭಾ ರಾಜೇಶ್ ಅವರು ಗೆಲುವನ್ನ ದಾಖಲಿಸಿದ್ದಾರೆ. ಇನ್ನು 2ನೇ ವಾರ್ಡ್ನ ಕೌಂಟಿಂಗ್ ಆರಂಭವಾಗಿದೆ. ಈಗಾಗಲೇ 3ನೇ ವಾರ್ಡ್ ಆಗಿರುವಂತಹ ಕಾಟಿಪಳ್ಳ ಪೂರ್ವ, ಇಲ್ಲೂ ಕೂಡ ಕೌಂಟಿಂಗ್ ಆರಂಭವಾಗಿದೆ. ವಾರ್ಡ್ ನಂಬರ್ 4 ಆಗಿರುವಂತಹ ಕಾಟಿಪಳ್ಳ ಕೃಷ್ಣಾಪುರ, ಇಲ್ಲೂ ಕೂಡ ಕೌಂಟಿಂಗ್ ಆರಂಭವಾಗಿದೆ. ಈ 4 ವಾರ್ಡ್ಗಳಲ್ಲಿ 1ನೇ ವಾರ್ಡ್ನಲ್ಲಿ ಬಿಜೆಪಿ ಈಗಾಗಲೇ ಗೆಲುವನ್ನ ದಾಖಲಿಸಿದೆ. ಇನ್ನಷ್ಟು ಕ್ಷಣದ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇರ್ತೀವಿ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ. St. Joseph Engineering College is a premier institute affiliated to Visvesvaraya Technological University, Belagavi. SJEC has been accredited by National Board of Accreditation for 4 of its engineering programs. SJEC invites admissions to BE degree courses under Computer Science and Engineering, Electronics and Communication Engineering, Electrical and Electronics Engineering, and Mechanical Engineering, which are NBA accredited, along with BE in Civil Engineering.
The college is home to associations such as ISTE, SAE India and Automation and Robotics Club, which act as platforms to promote experiential learning among the students. SJEC has well-qualified staff, state-of-the-art laboratories and excellent facilities to provide a truly great learning experience. Come and be a part of an institution which stands for values and integrity. Contact St. Joseph Engineering College, Vamanjur, Mangaluru. Telephone 91-8242263753-545556. Diaz, professional unisex salon spa and boutique fashion collection. To cater for the fast-changing trends, we aim at complete customer satisfaction. Bridal, carnival photo shoot, video shoot, beauty contest, special occasion makeovers are done by our international certified professional makeup artists are in service for our customers. Diaz Boutique Fashion, luxury fashion at your fingertips, ready to glam up your wardrobe. Diaz Boutique Fashion Collection, the best fashion collections of clothing and accessories for men and women. For more information, contact Diaz Professional Unisex Saloon and Boutique, KJ Atriya Mall, Bikarnakatte, Mangalore. ಎಸ್, ಅಂತಿಮ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಯ 4 ವಾರ್ಡ್ನ ಏನು ಮತ ಎಣಿಕೆ ಆರಂಭವಾಗಿರುವಂತದ್ದು. ಈಗಾಗಲೇ 1ನೇ ವಾರ್ಡ್ ಅಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸ್ತಾ ಇದ್ರೆ, 2ನೇ ವಾರ್ಡ್ ಅಲ್ಲೂ ಕೂಡ ಬಿಜೆಪಿಯೇ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ. ಇಲ್ಲಿಯೂ ಕೂಡ ಕಮಲ ಪತಾಕೆ ಹಾರಿಸಲಾಗಿದೆ. ಸುರತ್ಕಲ್ ವಾರ್ಡ್ನ ಅಂದ್ರೆ ವಾರ್ಡ್ ನಂಬರ್ 2 ಸುರತ್ಕಲ್ ಪೂರ್ವದಲ್ಲಿ ಶ್ವೇತಾ ಎ, ಬಿಜೆಪಿ ಅಭ್ಯರ್ಥಿ ಶ್ವೇತಾ ಎ ಅವರು ಗೆಲುವನ್ನ ದಾಖಲಿಸಿದ್ದಾರೆ. ಆ ಮೂಲಕ 2ನೇ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಪಾರಮ್ಯವನ್ನು ಮೆರೀತಾ ಇದೆ. ಇನ್ನು ಉಳಿದಿರುವಂತದ್ದು 58 ಕ್ಷೇತ್ರ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಮಂಗಳೂರು ಉತ್ತರ ಭಾಗದಲ್ಲಿರುವಂತಹ ಸುರತ್ಕಲ್ ಪೂರ್ವ ಈ ಭಾಗದ ಅಭ್ಯರ್ಥಿಯಾಗಿರುವಂತದ್ದು ಈ ವಾರ್ಡ್ನ ಅಭ್ಯರ್ಥಿ ಶ್ವೇತಾ ಎ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನ ದಾಖಲಿಸಿರುವಂತದ್ದು. ಇಲ್ಲಿ ನಾವು ಕಳೆದ ಬಾರಿ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಕಳೆದ ಬಾರಿ ಕೂಡ ಇಲ್ಲಿಯ ಅಭ್ಯರ್ಥಿಯಾಗಿದ್ದಂತ ಸುಮಿತ್ರಾ ಅವರು ಅಲ್ಲಿ ಗೆಲುವನ್ನ ದಾಖಲಿಸಿದ್ರು. ಈ ಬಾರಿ ಕೂಡ ಆ ವಾರ್ಡ್ ಅನ್ನು ಬಿಜೆಪಿ ತನ್ನ ತೆಕ್ಕೆಯಲ್ಲಿ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಈ ಬಾರಿ ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ ರಿಸರ್ವ್ ಆಗಿತ್ತಂತ ಈ ಕ್ಷೇತ್ರದಲ್ಲಿ ಇಂದಿರಾ ಅವರು ಕಾಂಗ್ರೆಸ್ ಇಂದ ಸ್ಪರ್ಧಿಸಿದ್ರು, ಶ್ವೇತಾ ಎ ಅವರು ಬಿಜೆಪಿಯಿಂದ ಸ್ಪರ್ಧಿಸಿದ್ರು. ಇಂದಿರಾ ಅವರನ್ನ ಸೋಲಿಸಿ, ಅಂದ್ರೆ ಪ್ರತಿಸ್ಪರ್ಧಿ ಇಂದಿರಾ ಅವರನ್ನ ಸೋಲಿಸಿ ಇದೀಗ ಭಾರತೀಯ ಜನತಾ ಪಕ್ಷದ ಶ್ವೇತಾ ಎ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ 2ನೇ ಕ್ಷೇತ್ರದಲ್ಲೂ ಅಂದ್ರೆ 2ನೇ ವಾರ್ಡ್ ಅಲ್ಲೂ ಕೂಡ ಗೆಲುವನ್ನ ದಾಖಲಿಸ್ತಾ ಇದೆ. ಇನ್ನು ನಾವು 3ನೇ ವಾರ್ಡ್ ಕೂಡ ಕೌಂಟ್ ಆಗ್ತಾ ಇದೆ. ಯಾವ ರೀತಿಯಾದಂತ ರಿಸಲ್ಟ್ ಬರುತ್ತೆ ಎನ್ನುವಂಥದ್ದು ಕುತೂಹಲ ಕೂಡ ಇದೆ. ಜೊತೆಗೆ 4ನೇ ವಾರ್ಡ್ನ ಕೌಂಟ್ ಕೂಡ ಆಗ್ತಾ ಇದೆ. ಎಣಿಕೆ ಕಾರ್ಯ ಬರದಿಂದ ಸಾಗ್ತಾ ಇದೆ. ಕ್ಷಣಕ್ಕೂ ಕೂಡ ಈಗಾಗಲೇ ಅರ್ಧ ಗಂಟೆ ಒಳಗಾಗಿ 2 ಕ್ಷೇತ್ರದ 2 ವಾರ್ಡ್ನ ರಿಸಲ್ಟ್ ಈಗಾಗಲೇ ಸಿಕ್ಕಿರುವಂತದ್ದು. ಆ 2ರಲ್ಲೂ ಕೂಡ ಬಿಜೆಪಿ ತನ್ನ ಪಾರಮ್ಯವನ್ನು ಮೆರೀತಾ ಇದೆ. ಆ ಮೂಲಕ 2019ರ ಈ ಗದ್ದುಗೆಯ ಓಟಕ್ಕೆ ಬಿಜೆಪಿ ಈಗಾಗಲೇ ಗೆಲುವಿನ ಓಟವನ್ನು ಶುರು ಮಾಡಿರುವಂತದ್ದು. ಎಸ್, 4 ವಾರ್ಡ್ನ ಈ ಒಂದು ರಿಸಲ್ಟ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 2 ವಾರ್ಡ್ ನಲ್ಲೂ ಕೂಡ ಬಿಜೆಪಿ ತನ್ನ ಪಾರಮ್ಯವನ್ನು ಮೆರೀತಾ ಇದೆ. ಮೊದಲನೇ ವಾರ್ಡ್ ನಲ್ಲಿ ಶೋಭಾ ರಾಜೇಶ್ ಅವರು ಬಿಜೆಪಿಯಿಂದ ಗೆಲುವನ್ನ
ದಾಖಲಿಸಿದ್ರು. ಎರಡನೇ ವಾರ್ಡ್ ಆಗಿರುವಂತಹ ಸುರತ್ಕಲ್ ಪೂರ್ವದಲ್ಲಿ ಶ್ವೇತಾ ಎ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನ ದಾಖಲಿಸುತ್ತಿದ್ದಾರೆ. ಆ ಮೂಲಕ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ಬಿಜೆಪಿ 2 ಸೀಟನ್ನ ಗಳಿಸ್ತಾ ಇದ್ರೆ, ಕಾಂಗ್ರೆಸ್ ಇವರಿಗೂ ಯಾವುದೇ ರೀತಿಯಾದಂತಹ ಖಾತೆಯನ್ನ ತೆರೆದಿಲ್ಲ. ಅದರಿಂದಾಗಿ ಸಾಕಷ್ಟು ಕುತೂಹಲ ಇದೆ. ಯಾಕಂತಂದ್ರೆ ಬಿಜೆಪಿಗೆ ಕಳೆದ ಬಾರಿ ಕೂಡ ಈ 2 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ತನ್ನ ಪಾರಮ್ಯವನ್ನು ಬರೆದಿತ್ತು. ಆ ನಿಟ್ಟಿನಲ್ಲಿ ಸಹಜವಾಗಿ ಇದು ಬಿಜೆಪಿಯ ತೆಕ್ಕಿ ಹೋಗ್ತಾ ಇದೆ ಎನ್ನುವಂತ ಒಂದು ಓಕೆ. ಇನ್ನೊಂದು ವಾರ್ಡ್ನ ರಿಸಲ್ಟ್ ಬರ್ತಾ ಇದೆ, ನಾವು ಗಮನಿಸ್ತಾ ಇದ್ದೀವಿ. ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಮುಖ ವಾರ್ಡ್ಗಳಲ್ಲಾಗಿರುವಂತದ್ದು, ಅಂದ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಸೆಂಟ್ರಲ್ ಮಾರ್ಕೆಟ್ನ ಇವಾಗ ರಿಸಲ್ಟ್ ಬರ್ತಾ ಇರುವಂತದ್ದು. ಇಲ್ಲೂ ಕೂಡ ಬಿಜೆಪಿ ತನ್ನ ಪಾರಮ್ಯವನ್ನು ಮೆರೀತಾ ಇದೆ, ತನ್ನ ಪ್ರಾಬಲ್ಯವನ್ನು ಮೆರೀತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪೂರ್ಣಿಮಾ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಮಮತಾ ಶೆಣೈ ಅವರ ವಿರುದ್ಧ ಸ್ಪರ್ಧಿಸಿದ್ದಂತ ಪೂರ್ಣಿಮಾ ಅವರು ಇಲ್ಲಿ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ಅವರು ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ ತನ್ನ ಓಟವನ್ನು ಮುಂದುವರಿಸ್ತಾ ಇದೆ, ಗೆಲುವಿನ ಓಟವನ್ನ ಮುಂದುವರಿಸ್ತಾ ಇದೆ, ಗೆಲುವಿನ ಕೇಕೆಯನ್ನು ಮುಂದುವರಿಸ್ತಾ ಇದೆ. ಈ ವಾರ್ಡ್ಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆಯಲ್ಲಿ ಸುರತ್ಕಲ್ ಪಶ್ಚಿಮ, ಪೂರ್ವ, ಈ 2 ಕ್ಷೇತ್ರದಲ್ಲೂ ಈ 2 ವಾರ್ಡ್ಗಳಲ್ಲಿ ಗೆದ್ದಿರುವಂತಹ ಬಿಜೆಪಿ ಇದೀಗ ವಾರ್ಡ್ ನಂಬರ್ 41 ಸೆಂಟ್ರಲ್ ಮಾರ್ಕೆಟ್ ಇಲ್ಲಿಯ ಸ್ಪರ್ಧಿಯಾಗಿರುವಂತಹ ಪೂರ್ಣಿಮಾ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಪ್ರತಿಸ್ಪರ್ಧಿ ಮಮತಾ ಶೆಣೈ ಅವರು ಸೋಲನ್ನು ಕಾಣ್ತಾ ಇದ್ದಾರೆ. ಬಿಜೆಪಿ ಈ ಮೂಲಕ 3 ಸೀಟನ್ನು ತನ್ನ ತೆಕ್ಕೆಗೆ ಹಾಕೊಂಡ್ರೆ, ಕಾಂಗ್ರೆಸ್ ಎಲ್ಲೂ ಕೂಡ ಖಾತೆಯನ್ನು ತೆರೆಯೋದಕ್ಕೆ ಬಿಜೆಪಿ ಎಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆ ಮೂಲಕ ಈ ಹಿಂದೆ ಪಡ್ಕೊಂಡಿರುವಂತಹ ಈ ಕ್ಷೇತ್ರಗಳೆಲ್ಲ ಏನಿದೆಯವ ಅದೆಲ್ಲವನ್ನು ಕೂಡ ಉಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಶತ ಪ್ರಯತ್ನವನ್ನು ಇಲ್ಲಿ ಮಾಡಿದೆ ಎನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಪೂರ್ಣಿಮಾ ಅವರು ಸೆಂಟ್ರಲ್ ಮಾರ್ಕೆಟ್ ಅಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಮಂಗಳೂರು ಅಂತ ತಕ್ಷಣ ನಮಗೆ ಸೆಂಟ್ರಲ್ ಮಾರ್ಕೆಟ್ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಅಂತಂದ್ರೆ ಹೃದಯ ಭಾಗದಲ್ಲಿರುವಂಥದ್ದು, ಒಂದಿಷ್ಟು ಅಭಿವೃದ್ಧಿ ಕಾರ್ಯಲ್ಲಿ ನಡೀಲೇಬೇಕಾಗಿರುವಂಥದ್ದು. ಆ ವಾರ್ಡ್ನಲ್ಲಿ ಪೂರ್ಣಿಮಾ ಅವರು ಗೆಲುವನ್ನ ದಾಖಲಿಸಿರುವಂಥದ್ದು. ಕಳೆದ ಬಾರಿ ಕೂಡ ಪೂರ್ಣಿಮಾ ಅವರು ಕಾರ್ಪೊರೇಟರ್ ಆಗಿದ್ರು ಎನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅವರು ಮತ್ತೆ ಇದೀಗ ಅದೇ ವಾರ್ಡಿಂದ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ 3 ಸ್ಥಾನಗಳನ್ನ ಅಂದ್ರೆ 3 ವಾರ್ಡ್ಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡಿದೆ. ನಾವು ಗಮನಿಸ್ತಾ ಇದ್ದೀವಿ, ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ಅರ್ಧ ಗಂಟೆ ಒಳಗಾಗಿ 3 ವಾರ್ಡ್ನ ರಿಸಲ್ಟ್ ಬಂದಾಗಿದೆ. ಆ 3 ವಾರ್ಡ್ ಅಲ್ಲೂ ಸುರತ್ಕಲ್ ಪೂರ್ವ, ಸುರತ್ಕಲ್ ಪಶ್ಚಿಮ, ಇನ್ನೊಂದು ಕಡೆಯಲ್ಲಿ ಸೆಂಟ್ರಲ್ ಮಾರ್ಕೆಟ್, ಈ 3 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೀತಾ ಇರುವಂಥದ್ದು. ಓಕೆ, ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರೇ ನಮಸ್ತೆ. ಭರತ್ ಶೆಟ್ಟಿ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಬಹುಶಃ ಸಂಪರ್ಕ ಕಡಿತಗೊಂಡಿರಬೇಕು. ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈಗಾಗಲೇ 3 ವಾರ್ಡ್ಗಳಲ್ಲೂ ಕೂಡ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೆದಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ವಾರ್ಡ್ ನಂಬರ್ 1 ಆಗಿರುವಂತಹ ಸುರತ್ಕಲ್ ಪಶ್ಚಿಮ, ಇನ್ನೊಂದು ಕಡೆಯಲ್ಲಿ ಸುರತ್ಕಲ್ ಪೂರ್ವ ಇದೀಗ
ಮೂರನೇ ವಾರ್ಡ್ ಅಂದರೆ ಮೂರನೇ ಹಂತದಲ್ಲಿದ್ದಂಥ 41ನೇ ವಾರ್ಡ್ ಸೆಂಟ್ರಲ್ ಮಾರ್ಕೆಟ್, ಇಲ್ಲಿ ಕೂಡ ಬಿಜೆಪಿ ತನ್ನ ಗೆಲುವನ್ನು ದಾಖಲಿಸ್ತಾ ಇದ್ದೀವಿ. ಇನ್ನೊಂದು ನಾವು ಗಮನಿಸಬೇಕಾಗುತ್ತೆ, ಈ 3 ವಾರ್ಡ್ಗಳಲ್ಲಿ ಗೆದ್ದಿರುವಂಥವರು ಮಹಿಳೆಯರು ಎನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇ ಸುರತ್ಕಲ್ ಪಶ್ಚಿಮ ವಾರ್ಡ್ ಅಂತಂದ್ರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಸುರತ್ಕಲ್ ಪಶ್ಚಿಮ ವಾರ್ಡ್ ಇದೆಯಾ, ಅಲ್ಲಿ ಶೋಭಾ ರಾಜೇಶ್ ಅವರು ಗೆಲುವನ್ನ ದಾಖಲಿಸಿದ್ರೆ ವಾರ್ಡ್ ನಂಬರ್ 2 ಆಗಿರುವಂತಹ ಸುರತ್ಕಲ್ ಪೂರ್ವದಲ್ಲಿ ಶ್ವೇತಾ ಎ ಅವರು ಭಾರತೀಯ ಜನತಾ ಪಕ್ಷದಿಂದಲೇ ಗೆಲುವನ್ನು ದಾಖಲಿಸ್ತಾ ಇದ್ರೆ. ಅಂದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ಶೇಕಡ 50% ಮಹಿಳೆಯರಿಗೆ ಅವಕಾಶ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ರಿಸರ್ವೇಶನ್ ಅಧಿಸೂಚನೆ ಏನಿತ್ತೋ ಅದನ್ನು ಬಿಜೆಪಿ ಸಮರ್ಥವಾಗಿ ನಿಭಾಯಿಸಿತ್ತು. ಶೇಕಡ 50% ಮಹಿಳೆಯರಿಗೆ ಮನೆ ಹಾಕಿತ್ತು. ಆ ನಿಟ್ಟಿನಲ್ಲಿ ಈಗ ಮಹಿಳೆಯರು ಗೆಲುವಿನ ಓಟವನ್ನು ಮುಂದುವರಿಸಿರುವಂಥದ್ದು. ಈ 3 ವಾರ್ಡ್ಗಳಲ್ಲೂ ಕೂಡ ಬಿಜೆಪಿಯ ಮಹಿಳಾ ಅಭ್ಯರ್ಥಿಗಳೇ ಗೆದ್ದಿರುವಂಥದ್ದು ನಾವು ಗಮನಿಸಬಹುದಾಗಿರುವಂಥದ್ದು. ಇನ್ನು ಸುರತ್ಕಲ್ ಪಶ್ಚಿಮ ವಾರ್ಡ್ನಲ್ಲಿ ಅಂತಂದ್ರೆ ವಾರ್ಡ್ ನಂಬರ್ 1 ಆಗಿರುವಂತಹ ಪಶ್ಚಿಮ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ರಾಜೇಶ್ ಅವರು ಗೆಲುವನ್ನ ದಾಖಲಿಸಿರುವಂತಹ ಶೋಭಾ ರಾಜೇಶ್ ಅವರು 985 ಮತಗಳನ್ನ ಗಳಿಸಿದ್ರೆ ಅವರ ಪ್ರತಿಸ್ಪರ್ಧಿಯಾಗಿರುವಂತಹ ಕಾಂಗ್ರೆಸ್ನ ಶಾಂತಾ ಎಸ್ ರಾವ್ ಅವರು 548 ಮತಗಳನ್ನ ಗಳಿಸಿರುವಂಥದ್ದು. ಇನ್ನು ಪಕ್ಷೇತರ ಅಭ್ಯರ್ಥಿ ಕೂಡ ರೇವತಿ ಪುತ್ರನ್ ಅವರು 760 ಮತಗಳನ್ನು ಗಳಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾಗುತ್ತೆ ಅಂತಂದ್ರೆ ಅವರ ಪ್ರತಿಸ್ಪರ್ಧಿಯಾಗಿದ್ದಂಥವರು ಕಾಂಗ್ರೆಸ್ನ ಶಾಂತಾ ಎಸ್ ರಾವ್ ಅವರು, ಆದರೆ ಅವರು ಕೇವಲ 548 ವೋಟ್ ಮಾತ್ರ ಗಳಿಸಿದ್ರೆ ಅಲ್ಲಿಯ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ರೇವತಿ ಪುತ್ರನ್ ಅವರು 760 ಅಂತಂದ್ರೆ ಅವರೇ ಪ್ರತಿಸ್ಪರ್ಧಿಯಾಗಿ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ರಾಜೇಶ್ ಅವರು ಗೆಲುವನ್ನ ದಾಖಲಿಸಿದ್ದಾರೆ. 985 ಮತವನ್ನ ಗಳಿಸಿರುವಂಥದ್ದು ಶೋಭಾ ರಾಜೇಶ್ ಅವರು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಸುರತ್ಕಲ್ ಪೂರ್ವ ವಾರ್ಡಲ್ಲೂ ಕೂಡ ಬಿಜೆಪಿ ಗೆಲುವಿನ ಓಟವನ್ನು ಮುಂದುವರಿಸಿರುವಂಥದ್ದು. ಈ 3 ವಾರ್ಡ್ಗಳಲ್ಲೂ ಕೂಡ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಮೆರೀತಾ ಇದೆ. ಇನ್ನು 57 ಕ್ಷೇತ್ರಗಳ ಕೌಂಟಿಂಗ್ ನಡೀಲಿಕ್ಕಿರುವಂಥದ್ದು ಇನ್ನು ನಾವು ಗಮನಿಸಬೇಕಾಗುತ್ತೆ. 57 ಕ್ಷೇತ್ರಗಳ ಕೌಂಟಿಂಗ್ ನಡೀಲಿಕ್ಕೆ ಇದೆ. ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವುದಾದ್ರೂ ಒಂದು ಪಕ್ಷ ಸರಳ ಬಹುಮತವನ್ನ ತಲುಪಬೇಕಾದ್ರೆ ಸಹಜವಾಗಿ 31 ಸೀಟನ್ನು ಗಳಿಸಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ 3 ಸೀಟನ್ನು ಪಡ್ಕೊಂಡಾಗಿದೆ, ತನ್ನ ಖಾತೆಯನ್ನು ಓಪನ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ಖಾತೆಯನ್ನು ಈವರೆಗೂ ತೆರೆದಿಲ್ಲ. 3 ವಾರ್ಡ್ಗಳಲ್ಲೂ ಕೂಡ ಈಗಾಗಲೇ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಇನ್ನು 57 ಕ್ಷೇತ್ರಗಳ ಕೌಂಟಿಂಗ್ ಇದೆ. ಏನಾಗುತ್ತೆ, ಯಾರ ಕಡೆಗೆ ವಿಜಯಲಕ್ಷ್ಮಿ ಒಲಿತಾಳೆ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಯಾರು ಸರಳ ಬಹುಮತವನ್ನು ಪಡೀತಾರೆ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಇನ್ನಷ್ಟು ಅಪ್ಡೇಟ್ ಕೊಡ್ತೀನಿ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿ ಅತ್ಯಂತ ಕಡಿಮೆ ದರ ಹಾಗೂ ಉತ್ತಮ ಸೌಲಭ್ಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಏಕೈಕ ಹಿರಿಯ ಆಯುರ್ವೇದ ಆಸ್ಪತ್ರೆ. ಷಷ್ಟಿಕಶಾಲಿ ಸ್ವೇದನ, ಪತ್ರಪಿಂಡ ಸ್ವೇದನ, ಶಿರೋಧರ, ಕಠಿಬಸ್ತಿ, ಸರ್ವಾಂಗಾಭ್ಯಂಗ ಮತ್ತು ಸರ್ವಾಂಗ ಸ್ವೇದನ ಸೇರಿದಂತೆ
50ಕ್ಕೂ ಮಿಕ್ಕಿದ ಪಂಚಕರ್ಮಾದಿ ಚಿಕಿತ್ಸೆಗಳು. ಭಾನುವಾರವೂ ಸೇರಿ 365 ದಿನಗಳಲ್ಲಿ 24 ಗಂಟೆಯೂ ನುರಿತ ವೈದ್ಯಾಧಿಕಾರಿಗಳಿಂದ ನಗುಮುಖದ ನಿರಂತರ ಸೇವೆ. ಹೊರರೋಗಿ ಒಳರೋಗಿ ಚಿಕಿತ್ಸೆ, ಕಾಸ್ಮೆಟಿಕ್ ಆಯುರ್ವೇದ, ಫಿಸಿಯೋಥೆರಪಿ, ಥೆರಪಿಟಿಕ್ ಯೋಗ ತರಬೇತಿ ಹಾಗೂ OPD ಸೌಲಭ್ಯ. ಕಡಿಮೆ ದರದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಶುಶ್ರೂಷೆ ಹಾಗೂ ಔಷಧ ನೀಡುವ ಏಕೈಕ ಸುಸಜ್ಜಿತ ಆಸ್ಪತ್ರೆ. ಸ್ವಚ್ಛ, ಶುಚಿರುಚಿ, ಆರೋಗ್ಯಪೂರ್ಣ ಹಾಗೂ ಪಥ್ಯಾಹಾರವುಳ್ಳ ಶುದ್ಧ ಆಹಾರದ ಕ್ಯಾಂಟೀನ್ ಸೌಲಭ್ಯ. ಪ್ರತಿದಿನ ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೆ OPD ಸೇವೆ. ಬೆಳಿಗ್ಗೆ 6ರಿಂದ ಪಂಚಕರ್ಮ ಚಿಕಿತ್ಸೆ ಸೇವೆ ಲಭ್ಯ. ಅತ್ಯುತ್ತಮ ಸೇವೆ, ವೈಯಕ್ತಿಕ ಆರೈಕೆಯ ಮನೆಯ ವಾತಾವರಣ, ಕಡಿಮೆ ದರದ ಶುಶ್ರೂಷೆಯೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಬನ್ನಿ, ಆರೋಗ್ಯಪೂರ್ಣ ಸುಂದರ ಬದುಕಿಗೆ ಅಗತ್ಯವಿರುವ ಎಲ್ಲ ರೀತಿಯ ಚಿಕಿತ್ಸೆಗಳಿಗಾಗಿ ತಕ್ಷಣ ಭೇಟಿ ನೀಡಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ, ಮಂಜುಷ ಕಟ್ಟಡ, KSRTC ಬಸ್ ನಿಲ್ದಾಣದ ಹತ್ತಿರ, ಬಿಜೈ, ಮಂಗಳೂರು. 575004. ದೂರವಾಣಿ 0824 222 4884. ಮೊಬೈಲ್ 9900409304 ಹಾಗೂ 7204829391. 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ, ಇದರ ಉದ್ಘಾಟನಾ ಸಮಾರಂಭ ಇದೇ ಬರುವ ದಿನಾಂಕ 14-11-2019 ಗುರುವಾರ. ಸಮಯ ಮಧ್ಯಾಹ್ನ 3:00 ಸ್ಥಳ ಶ್ರೀ ಜನಾರ್ದನ ದೇವಸ್ಥಾನದ ಸಭಾಂಗಣ, ಕಾಪು. ಸಹಕಾರಿ ಜಾಥಾ ಉದ್ಘಾಟನೆ ಮಧ್ಯಾಹ್ನ 2 ಕಾಪು ಶ್ರೀ ವೀರಭದ್ರ ದೇವಸ್ಥಾನದ ಬಳಿ. ಉದ್ಘಾಟಕರಾಗಿ ಆಗಮಿಸಲಿರುವವರು ಬಸವರಾಜ ಬೊಮ್ಮಾಯಿ, ಗೃಹ ಮತ್ತು ಸಹಕಾರ ಸಚಿವ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು. ಧ್ವಜಾರೋಹಣ ಕೋಟಾ ಶ್ರೀನಿವಾಸ್ ಪೂಜಾರಿ. ಮುಜರಾಯಿ, ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಡಾಕ್ಟರ್ MN ರಾಜೇಂದ್ರ ಕುಮಾರ್. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಮಂಗಳೂರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವವರು ಲಾಲಾಜಿ R ಮೆಂಡನ್, K ರಘುಪತಿ ಭಟ್, ವಿನಯ್ ಕುಮಾರ್ ಸೊರಕೆ. ದಿಕ್ಸೂಚಿ ಭಾಷಣ ಶಶಿಧರ ಎಲೆ, ಸಹಕಾರ ಸಂಘಗಳ ಅಪರ ನಿವೃತ್ತ ನಿಬಂಧಕರು. ವಿಷಯ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೂಲಕ ಅನ್ವೇಷಣೆ. ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಬಯಸುವ ಉಡುಪಿ ವಿವಿಧ ಸಹಕಾರಿ ವ್ಯಾವಸಾಯಿಕ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು. The one who has played the character, he killed it here, really. ರಿಯಾಲಿಟಿ ಶೋ ವೀಕ್ಷಿಸಿ ಪ್ರತಿ ಶನಿವಾರ ರಾತ್ರಿ 8:00 ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 3:00 ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ 24/7 ನಲ್ಲಿ. ಓಕೆ, ಬ್ರೇಕ್ನ ಬಳಿಕ ಕಾರ್ಪೊರೇಷನ್ ಅಂತಿಮ ತೀರ್ಪಿಗೆ ಮತ್ತೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಗೆ ನಡೆದಂತಹ ಚುನಾವಣೆಯ ಫಲಿತಾಂಶ ಈಗ ಹೊರಬೀಳ್ತಾ ಇದೆ. ಪಾಲಿಕೆಯ ಗದ್ದುಗೆ ಯಾರ ಪಾಲಾಗಲಿದೆ ಅನ್ನುವಂತಹ ಕುತೂಹಲಕ್ಕೂ ಕೂಡ ತೆರೆ ಬೀಳ್ತಾ ಇದೆ. ಮಂಗಳವಾರ ನಡೆದಂತಹ ಮತದಾನ 60 ವಾರ್ಡ್ಗಳಲ್ಲಿ 59.67% ಮತದಾನವಾಗಿತ್ತು. ಇಂದು ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳ್ತಾ ಇದೆ. ಅದರಲ್ಲೂ ಈಗಾಗಲೇ ಕೌಂಟಿಂಗ್ ಸ್ಟಾರ್ಟ್ ಆಗಿದ್ದು, ಬಿಜೆಪಿಯ 3 ಬೂತ್ಗಳಲ್ಲಿರುವಂತಹ ಕೌಂಟಿಂಗ್ ಅಂತ್ಯವಾಗಿರುವಂತದ್ದು. 3 ಬೂತ್ಗಳಲ್ಲಿ
ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಒಂದು ಮೇಲುಗೈಯನ್ನ ಸಾಧಿಸಿರುವಂತದ್ದು, ಜಯವನ್ನ ಬಾರಿಸಿರುವಂತದ್ದು. ಒಂದು ಸುರತ್ಕಲ್ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ 1 ನಲ್ಲಿ ಸುರತ್ಕಲ್ ಪಶ್ಚಿಮದಿಂದ ಶೋಭಾ ರಾಜೇಶ್ ಅವರು ಬಿಜೆಪಿಯಿಂದ ಗೆಲುವು ಸಾಧಿಸಿದ್ದಾರೆ. ಹಾಗೇನೆ ವಾರ್ಡ್ ನಂಬರ್ 2 ಸುರತ್ಕಲ್ ಪೂರ್ವದಿಂದ ಶ್ವೇತಾ ಅವರೊಂದು ಬಿಜೆಪಿಯಿಂದ ಹೊರಹೊಮ್ಮಿದ್ದಾರೆ. ಹಾಗೆ ಪೂರ್ಣಿಮಾ ಅವರು ಕೂಡ ಒಂದು ಜಯವನ್ನ ಸಾಧಿಸಿರುವಂತದ್ದು. ಈಗಾಗಲೇ ಬಿಜೆಪಿ 3 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಪ್ರಾರಂಭದಲ್ಲಿ ಬಿಜೆಪಿ ಒಂದು ಖಾತೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಈಗಾಗಲೇ ಒಂದು ಮ್ಯಾಜಿಕ್ ನಂಬರ್ ಅನ್ನ ತಲುಪಬೇಕಾದ್ರೆ 31 ನಂಬರ್ಗಳು ಬೇಕಾಗುತ್ತೆ. 31 ನಂಬರ್ಗಳಲ್ಲಿ ಈಗಾಗಲೇ ಬಿಜೆಪಿ 3 ಖಾತೆಗಳನ್ನ ಆರಂಭಿಸಿರುವಂತದ್ದು. ಓಕೆ, ನಮ್ ಜೊತೆ ಮಾತಾಡ್ಲಿಕ್ಕೆ ಶಾಸಕರಾಗಿರುವಂತಹ ಉತ್ತರ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಓಕೆ ಸರ್, ಇವತ್ತೊಂದು ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಏನಿವತ್ತು ಅಂತಿಮ ತೀರ್ಪಿತ್ತು. ಇದಾಗ್ಲೇ ಒಂದು ಬಿಜೆಪಿ 3 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಓಕೆ, ಸಿಂಪಲ್ ಮೆಜಾರಿಟಿ 40+ ನಾವು ಆರಾಮಾಗಿ ತೆಗಿದ್ದೇವೆ. ಪರ್ಸೆಂಟೇಜ್ ಆಫ್ ವೋಟ್ಸ್ ಮಾತ್ರ ನಾವು ನಿರೀಕ್ಷಿತ ಮಟ್ಟಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದ್ರು ಸಹ. ಓಕೆ, ಸಿಂಪಲ್ ಮೆಜಾರಿಟಿ 40+ ಗೆ ಏನು ತೊಂದರೆ ಇಲ್ಲ. ಓಕೆ, ಬಿಜೆಪಿಗೆ 40+ ಅಲ್ಲಿ ಏನು ಡೌಟ್ ಇಲ್ಲ ಅನ್ನುವಂಥದ್ದು ನೀವು ಹೇಳೋದು. ಓಕೆ, ಆಲ್ರೆಡಿ ಈಗ ನಿಮ್ಮ ಒಂದು ಏನು ಕ್ಷೇತ್ರದಲ್ಲಿ ಈಗ 3 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಇನ್ನು ಅಂದ್ರೆ ಮ್ಯಾಜಿಕ್ ನಮ್ ತಲುಪಬೇಕಾದ್ರೆ ಒಟ್ಟಿಗೆ 31 ಬರಬೇಕು. 31ರಲ್ಲಿ ಆಲ್ರೆಡಿ ಈಗ 3 ಖಾತೆಗಳನ್ನ ಬಿಜೆಪಿ ಓಪನ್ ಮಾಡಿರುವಂತದ್ದು. ಓಕೆ, ಅಂದ್ರೆ ಮ್ಯಾಜಿಕ್ ನಂಬರ್ ತಲುಪುತ್ತೆ ಅನ್ನುವಂತಹ ಒಂದು ನಿಮಗೆ ಭರವಸೆ ಇದೆ ಅಂತ? 100% ಡೌಟ್ ಇಲ್ಲ ಅದರಲ್ಲಿ. ಓಕೆ, ನಮಗೆ ಸಿಗ್ತದೆ. ಅಂದ್ರೆ ಆಲ್ರೆಡಿ ನೀವು ಈ ಒಂದು ಭರವಸೆನ ಇಟ್ಕೊಂಡಿದ್ರಿ, ನಾವು ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನು ತಲುಪುತ್ತೇವೆ ಅಂದ್ರೆ ನಿಮ್ಮ ಪ್ರಕಾರ 40+, 40+ ಅಂತ? 40+. ಓಕೆ 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 ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್, 60 ವಾರ್ಡ್ಗಳಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಇದೀಗ ಅಂದ್ರೆ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಬಿಜೆಪಿ ಒಂದು 3 ಖಾತೆಗಳನ್ನ ಓಪನ್ ಮಾಡಿದೆ. ಇನ್ನಷ್ಟೇ ಕಾಂಗ್ರೆಸ್, ಜೆಡಿಎಸ್ ಹಾಗೇನೆ ಪಕ್ಷೇತರ SDAPಗಳು ಕೂಡ ಈಗ ಎಷ್ಟೆಷ್ಟು ಖಾತೆಗಳನ್ನ ಓಪನ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಅಂದ್ರೆ ಸಾಕಷ್ಟು ಈ ಸಾರಿ ಒಂದು ಮತದಾನ ಮಾಡುವಲ್ಲಿ ಮತದಾರ ಸ್ವಲ್ಪ ಹಿಂಜರಿತಾ ಇದ್ರು. ಯಾಕಂದ್ರೆ 59% ಮಾತ್ರ ಈ ಸರಿ ಮತದಾನ ಆಗಿರುವಂತದ್ದು. ಲಾಸ್ಟ್ ಟೈಮ್ಗೆ 2013ಗೆ ಹೋಲಿಸಿದ್ರೆ ಈ ಸಲ ಬಹಳಷ್ಟು ಕಡಿಮೆ ಮತದಾನ ಆಗಿರುವಂತದ್ದು. ಮತದಾರ ಯಾಕೆ ಇಷ್ಟೊಂದು ನಿರುತ್ಸಾಹ ತೋರಿದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ನಿರೀಕ್ಷೆ ಮಾಡಿದಷ್ಟು ಒಂದು ಏನು ಒಂದಿಲ್ಲಿ ಮತದಾನ ಆಗಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ 2019ರ ಮತ ಎಣಿಕೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು ಮಂಗಳೂರಿನ ರೊಸಾರಿಯೋ ಶಾಲೆಯಲ್ಲಿ ಇಂದು ಮತ ಎಣಿಕೆ ನಡೆಯುತ್ತಾ ಇದೆ. ಸುಮಾರು 8 ಗಂಟೆಯಿಂದ ಮತ ಎಣಿಕಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ನವೆಂಬರ್ 12ರಂದು ಪಾಲಿಕೆಯ 60 ವಾರ್ಡ್ಗಳಿಗೆ ಚುನಾವಣೆ ನಡೆದಿದ್ದು ಇಂದು ಎಣಿಕೆ ನಡೀತಾ ಇದೆ. ಸುರತ್ಕಲ್ ಪಶ್ಚಿಮ ಕ್ಷೇತ್ರದ ವಾರ್ಡ್ 1ರಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶೋಭಾ ರಾಜೇಶ್ ಗೆಲುವನ್ನು ಕಂಡಿದ್ದಾರೆ. ಸುರತ್ಕಲ್ನ ವಾರ್ಡ್ ನಂಬರ್ 2ರಲ್ಲಿ ಪೂರ್ವ ಮತ ಎಣಿಕೆ ಮುಗಿದಿದ್ದು ಬಿಜೆಪಿ ಅಭ್ಯರ್ಥಿ ಶ್ವೇತಾ ಜಯಬೇರಿ ಬಾರಿಸಿದ್ದಾರೆ. ವಾರ್ಡ್ ನಂಬರ್ 41ರಲ್ಲಿ ಕೂಡ ಬಿಜೆಪಿಗೆ ಜಯ ಲಭಿಸಿದ್ದು ಮಂಗಳೂರು ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ಗೆಲುವು ಕಂಡಿದ್ದಾರೆ. ಒಟ್ಟಾರೆ 3 ವಾರ್ಡ್ಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಗೆಲುವುಂಟಾಗಿದ್ದು 18 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆ ಪಡ್ಕೊಂಡಿದೆ. ಒಟ್ಟು 60 ವಾರ್ಡ್ಗಳ ಮತ ಎಣಿಕಾ ಕಾರ್ಯ ಈಗಾಗಲೇ ನಡೀತಾ ಇದೆ. ನಾನು ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ವಾರ್ಡ್ ನಂಬರ್ 41 ಈಗ 2ನೇ ಬಾರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೆ. ಇವತ್ತು ರಿಸಲ್ಟ್ ಒಳ್ಳೆ ರೀತಿ ರಿಸಲ್ಟ್ ಬಂದಿದೆ. ನಾನೊಂದು 1609 ಮತಗಳ ಅಂತರದಲ್ಲಿ ನಾನು ಈ ಬಾರಿ ಜಯಶಾಲಿಯಾಗಿದ್ದೆ. ಇದು ನನಗೆ ಒಳ್ಳೆ ಲೀಡ್ ಅಂತ ಹೇಳಲಿಕ್ಕೆ ತುಂಬ ಖುಷಿ ಅನ್ನಿಸ್ತಿದೆ. ಹಾಗೆ ನಮ್ಮ ಪಕ್ಷದ ನಾಯಕರು ನನಗೆ ಒಂದು 2ನೇ ಸಲ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ನಾಯಕರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ನನ್ನ ಕಾರ್ಯಕರ್ತರಿಗೆ ಹಾಗೂ ನನಗೆ ಮತವನ್ನು ನೀಡಿ ಈ ಸಮಯದಲ್ಲಿ ಜಯಶಾಲಿ ಆಗಿಸಿದಂತಹ ನನ್ನ ಮತದಾರ ಬಂಧುಗಳಿಗೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.
ಒಂದನೇ ವಾರ್ಡ್ ಸುರತ್ಕಲ್ ಪಶ್ಚಿಮ. ನಾನು ಶೋಭಾ ರಾಜೇಶ್ ಬಂದು ನಾನು ಬಿಜೆಪಿ ಅಭ್ಯರ್ಥಿಯಾದ ಆಯ್ಕೆ ಹೆಂಗೆ ಅವಕಾಶ ಕೊರ್ನ್ಯ ಮಾತಾ ಪಕ್ಷದ ನಾಯಕರಿಗೂ ಅಂಚನೆ ಹೆಂಗೆ ಓಟ್ ಮಲ್ತಿನ ಮಾತಾ ಮತದಾನರಿಗೂ ಎನ್ನ ಹೃತ್ಪೂರ್ವಕ ವಂದನೆಗಳು. ಎಸ್, ಬಿಜೆಪಿ ಇದಾಗಲೇ 3 ಖಾತೆಗಳನ್ನು ಓಪನ್ ಮಾಡಿರುವಂಥದ್ದು. ಸುರತ್ಕಲ್ ಪಶ್ಚಿಮ ಕ್ಷೇತ್ರದ ವಾರ್ಡ್ 1ರಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶೋಭಾ ರಾಜೇಶ್ ಗೆಲುವನ್ನ ಕಂಡಿರುವಂಥದ್ದು. ಹಾಗೆಯೇ ಸುರತ್ಕಲ್ನ ವಾರ್ಡ್ ನಂಬರ್ 2ರಲ್ಲಿ ಪೂರ್ವ ಮತ ಎಣಿಕೆ ಮುಗಿದಿದ್ದು ಬಿಜೆಪಿ ಅಭ್ಯರ್ಥಿ ಶ್ವೇತಾ ಕೂಡ ಜಯಬೇರಿ ಬಾರಿಸಿದ್ದಾರೆ. ಹಾಗೆಯೇ ವಾರ್ಡ್ ನಂಬರ್ 41ರಲ್ಲಿ ಕೂಡ ಬಿಜೆಪಿಗೆ ಜಯ ಲಭಿಸಿದ್ದು ಮಂಗಳೂರು ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ಗೆಲುವನ್ನ ಕಂಡಿದ್ದಾರೆ. ಒಟ್ಟಾರೆಯಾಗಿ ಈಗ ಈ ಎಲ್ಲಾ ಬಿಜೆಪಿ ಅಭ್ಯರ್ಥಿಗಳು ವಿನ್ನಿಂಗ್ ಅಭ್ಯರ್ಥಿಗಳು ಈಗ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ಅಭ್ಯರ್ಥಿ ವಿನ್ ಆದ್ರೂ ಕೂಡ ಯಾವುದೇ ಸಂಭ್ರಮಾಚರಣೆಗೆ ಅಥವಾ ಮೆರವಣಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಈಗಾಗಲೇ ಆದೇಶವನ್ನ ಕೊಟ್ಟಿರುವಂತದ್ದು, ಯಾರು ಕೂಡ ಸಂಭ್ರಮಾಚರಣೆ ಮೆರವಣಿಗೆ ಮಾಡ್ಲಿಕ್ಕೆ ಇಲ್ಲ. ಆದ್ರೂ ಕೂಡ ಅಭ್ಯರ್ಥಿಗಳಿಗೆ ಬಹಳಷ್ಟು ಹರ್ಷವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ಎನಿಸಿರ್ಲಿಲ್ಲ ಇಷ್ಟೊಂದು ಮಟ್ಟಕ್ಕೆ ಬಿಜೆಪಿಯಿಂದ ಆರಿಸಿ ಬರ್ತೇವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಬಹಳ ಹರ್ಷವನ್ನ ಈಗ ಅಭ್ಯರ್ಥಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಅದಾಗಲೇ 18 ವಾರ್ಡ್ಗಳಲ್ಲಿ ಬಿಜೆಪಿ ಈಗ ಮುನ್ನಡೆಯನ್ನ ಪಡ್ಕೊಂಡಿದೆ. ಒಟ್ಟು 60 ವಾರ್ಡ್ಗಳಲ್ಲಿ 18 ವಾರ್ಡ್ಗಳನ್ನ ಈಗ ಬಿಜೆಪಿ ಮುನ್ನಡೆ ಪಡೆದುಕೊಂಡಿರುವಂತದ್ದು. ಒಟ್ಟು 60 ವಾರ್ಡ್ಗಳ ಮತ ಎಣಿಕಾ ಕಾರ್ಯ ಈಗಾಗಲೇ ನಡೀತಾ ಇದೆ. ಇದರಲ್ಲಿ 18 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿರುವಂತದ್ದು. ಓಕೆ, ಕಾಂಗ್ರೆಸ್ ಇನ್ನೂ ಕೂಡ ಖಾತೆಯನ್ನ ಓಪನ್ ಮಾಡಿಲ್ಲ. ಹಾಗೇನೆ ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಸ್ಡಿಪಿ ಇರ್ಬೋದು, ಹಾಗೇನೆ ಪಕ್ಷೇತರ ಯಾವುದೇ ಖಾತೆಗಳನ್ನ ಇನ್ನೂ ಕೂಡ ಓಪನ್ ಮಾಡಿಲ್ಲ. ಇನ್ನು ಯಾವ ಹಂತದಲ್ಲಿ ಎಷ್ಟೆಷ್ಟು ಮತಗಳನ್ನ ಮುನ್ನಡೆಸಿಕೊಂಡು ಯಾವ ಪಕ್ಷಗಳು ಖಾತೆಗಳನ್ನ ಓಪನ್ ಮಾಡಲಿದೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿರುವಂತದ್ದು. ಓಕೆ, ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಶಾಸಕರಾಗಿರುವಂತಹ ಯೋಗೇಶ್ ಭಟ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಓಕೆ, ಮಂಗಳೂರು ಮಹಾನಗರ ಪಾಲಿಕೆಯ ಫಲಿತಾಂಶ ಇವತ್ತು ಹೊರಬೀಳ್ತಾ ಇದೆ. ಅದಾಗ್ಲೇ 8 ಗಂಟೆಗೆ ಈಗ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಬಿಜೆಪಿ ಸಾಕಷ್ಟು ಮುನ್ನಡೆಯಲ್ಲಿರುವಂತದ್ದು. ಅದರ ಬದಲು 3 ಖಾತೆಗಳನ್ನ ಕೂಡ ಬಿಜೆಪಿ ಓಪನ್ ಮಾಡಿರುವಂತದ್ದು. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಳ್ಳೆ ಬಹುಮತದಲ್ಲಿ ಆಡಳಿತಕ್ಕೆ ಬರುತ್ತೆ ಅಂತ ಹೇಳುವಂತ ವಿಶ್ವಾಸ ಎಲ್ರಿಗೂ ಇದೆ. ಜನರ ಆಶೀರ್ವಾದ ಹಾಗೂ ಕಾರ್ಯಕರ್ತರ ದುಡಿಮೆ ಖಂಡಿತವಾಗಿ ಅದು ಫಲಕಾರಿ ಆಗುತ್ತೆ ಮತ್ತು ಮುಂದಿನ ದಿವಸಗಳಲ್ಲಿ ಒಳ್ಳೆ ಆಡಳಿತ ಕೊಡುತ್ತಂತಹ ಒಂದು ವಿಶ್ವಾಸ ನಮಗಿದೆ. ಓಕೆ, ಅಂದ್ರೆ ಆಡಳಿತ ಮಹಾನಗರ ಪಾಲಿಕೆಯಲ್ಲಿ ಅಂದ್ರೆ ಈಗ ನಾವು ಲೋಕಸಭೆಯಲ್ಲಿ ನೋಡೋದಾದ್ರೆ, ವಿಧಾನಸಭೆಯಲ್ಲಿ ನೋಡೋದಾದ್ರೆ ಬಿಜೆಪಿ ಮೇಲುಗೈನ ಸಾಗುತ್ತೆ, ಬಿಜೆಪಿ ವಿನ್ ಆಗಿದೆ. ಈಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಪಾರಮ್ಯವನ್ನ ವಹಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ನಿಮ್ದೊಂದು ವಿಶ್ವಾಸ? ಹೌದು, ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಬರುತ್ತೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಅಂದ್ರೆ ಬಿಜೆಪಿ ಮ್ಯಾಜಿಕ್ ನಂಬರ್ ತಲುಪುತ್ತೆ ಅನ್ನುವಂತಹ ಭರವಸೆ ನಿಮ್ಗಿದೆ? ಹೌದು. ಓಕೆ ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಸ್, ನಾವು ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ವೈಸ್ ಅಭ್ಯರ್ಥಿಗಳನ್ನ ನೋಡೋದಾದ್ರೆ, ವಾರ್ಡ್ ನಂಬರ್ 1ರಲ್ಲಿ ಸುರತ್ಕಲ್ ಪಶ್ಚಿಮದಿಂದ ಕಾಂಗ್ರೆಸ್ನಿಂದ ಶಾಂತಾ ಎಸ್ ರಾವ್, ಬಿಜೆಪಿಯಿಂದ ಶೋಭಾ ರಾಜೇಶ್, ಹಾಗೆಯೇ ರೇವತಿ ಪುತ್ರನ್. ಆಲ್ರೆಡಿ ಶೋಭಾ ರಾಜೇಶ್ ಅವರು ಗೆಲುವನ್ನ ಖಚಿತಪಡಿಸಿಕೊಂಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 2ರಲ್ಲಿ ಸುರತ್ಕಲ್ ಪೂರ್ವದಿಂದ ನೋಡೋದಾದ್ರೆ ಕಾಂಗ್ರೆಸ್ನಿಂದ ಇಂದಿರಾ, ಹಾಗೆಯೇ ಬಿಜೆಪಿಯಿಂದ ಶ್ವೇತಾ ಅವರು ಕಣಕ್ಕಿಳಿದಿದ್ರು. ಇದರಲ್ಲಿ ಆಲ್ರೆಡಿ ಶ್ವೇತಾ ಬಿಜೆಪಿಯಿಂದ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 3 ಕಾಟಿಪಳ್ಳ ಪೂರ್ವ
ಪೂರ್ವದಿಂದ ಜೆಡಿಎಸ್ನಿಂದ ನವಾಜ್ ಕಾಟಿಪಳ್ಳ, ಕಾಂಗ್ರೆಸ್ನಿಂದ ಬಶೀರ್ ಅಹಮದ್, ಬಿಜೆಪಿಯಿಂದ ಲೋಕೇಶ್ ಬಳ್ಳಾಜೆ, ಹುಸೇನ್ ಕಾಟಿಪಳ್ಳ. ಹಾಗೇನೆ ವಾರ್ಡ್ ನಂಬರ್ 4ರಲ್ಲಿ ಕಾಟಿಪಳ್ಳ ಕೃಷ್ಣಾಪುರದಿಂದ ಬಿಜೆಪಿಯಿಂದ ಲಕ್ಷ್ಮೀಶೇಖರ್ ದೇವಾಡಿಗ, ಕಾಂಗ್ರೆಸ್ನಿಂದ ಸವಿತಾ ಶೆಟ್ಟಿ, ರಿಹಾನ್ ಸಲ್ಮಾನ್, ಸವಿಯಾ ಜನಿತಾ ಮೊಂತೆರೆ ಇವರು ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 5ರಲ್ಲಿ ಕಾಟಿಪಳ್ಳ ಉತ್ತರದಿಂದ ಫಾತಿಮಾ ಓಬರಬ್ಬ ಕಾಂಗ್ರೆಸ್ನಿಂದ, ಬಿಜೆಪಿಯಿಂದ ಸುರಯ್ಯ, ಎಸ್ಡಿಪಿಯಿಂದ ಶಂಶಾದ್ ಅಬೂಬಕರ್, ಗುಲ್ಜಾರ್ ಬಾನು, ಮಿಸ್ಟ್ರಿಯಾ ಇವರು ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 6ರಲ್ಲಿ ಇಡ್ಯ ಪೂರ್ವದಿಂದ ವಿನಿತಾ ಆರ್ ರಾವ್ ಕಾಂಗ್ರೆಸ್ನಿಂದ, ಬಿಜೆಪಿಯಿಂದ ಸರಿತಾ ಶಶಿಧರ್, ರಜಿಯಾ ಬಾನು, ರೀನಾ ನವೀನ್ ಪೂಜಾರಿ, ಸೌಮ್ಯ ಆಸಿಫ್. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ 60 ವಾರ್ಡ್ಗಳಲ್ಲಿ ಇದೀಗ ಬಿಜೆಪಿ 5 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಕಾಂಗ್ರೆಸ್ಗೆ ಯಾವುದೇ ಖಾತೆಗಳು ಇನ್ನು ಕೂಡ ಓಪನ್ ಮಾಡಲಿಲ್ಲ. ಹಾಗೇನೆ ಜೆಡಿಎಸ್ ಇತರ ಕೂಡ ಯಾವುದೇ ಒಂದು ಖಾತೆಗಳನ್ನ ಓಪನ್ ಮಾಡಿಲ್ಲ. ಇದಾಗಲೇ 8 ಗಂಟೆಗೆ ಒಂದು ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. 9 ಗಂಟೆ ಒಳಗಡೆಯಾಗಿ ಬಿಜೆಪಿ 5 ಖಾತೆಗಳನ್ನ ಏನು ಓಪನ್ ಮಾಡಿರುವಂತದ್ದು. ಓಕೆ, ಇನ್ನು ವಾರ್ಡ್ ವೈಸ್ ನೋಡೋದಾದ್ರೆ ವಾರ್ಡ್ 7 ಇಡ್ಯ ಪಶ್ಚಿಮದಿಂದ ನಯನ ಆರ್ ಕೋಟೆನ್ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಪ್ರತಿಭಾ ಕುಳಾಯಿ. ಹಾಗೆಯೇ ವಾರ್ಡ್ ನಂಬರ್ 8ರಲ್ಲಿ ಹೊಸಬೆಟ್ಟಿನಿಂದ ಕಾಂಗ್ರೆಸ್ನಿಂದ ಅಶೋಕ್ ಶೆಟ್ಟಿ, ಜೆಡಿಎಸ್ನಿಂದ ರೊನಾಲ್ಡ್ ಫೆರ್ನಾಂಡಿಸ್, ಬಿಜೆಪಿಯಿಂದ ವರುಣ್ ಚೌಟಾ. ಇದಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಒಂದು ಕೌಂಟಿಂಗ್ ನಡೀತಾ ಇದೆ. ಇದರಲ್ಲಿ ಬಿಜೆಪಿ 60 ವಾರ್ಡ್ಗಳಲ್ಲಿ 5 ವಾರ್ಡ್ಗಳಲ್ಲಿ ತಮ್ಮ ಒಂದು ಗೆಲುವನ್ನ ಖಾತ್ರಿಪಡಿಸಿಕೊಂಡಿರುವಂತದ್ದು. ಕಾಂಗ್ರೆಸ್ ಆಗಲಿ, ಜೆಡಿಎಸ್ ಆಗಲಿ ಅಥವಾ ಪಕ್ಷೇತರ ಯಾವುದೇ ಇನ್ನೂ ಕೂಡ ಒಂದು ಖಾತೆಯನ್ನ ಓಪನ್ ಮಾಡಲಿಲ್ಲ. ನಾವು ಸಾಕಷ್ಟು ಇಲ್ಲಿ ನೋಡ್ತಾ ಇರುವಂತಂದ್ರೆ ಈ ಬಾರಿ ನಿರೀಕ್ಷೆ ಮಾಡಿದಷ್ಟು ಯಾವುದೇ ಒಂದು ಮತದಾನ ಆಗಿರ್ಲಿಲ್ಲ. 59% ಮಾತ್ರ ಒಂದು ಮತದಾನ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಬಹಳಷ್ಟು ಮತದಾರರು ನಿರುತ್ಸಾಹದಾಯಕವಾಗಿ ಏನು ಒಂದು ಉತ್ಸಾಹ ತೋರಿಸ್ತಾ ಇಲ್ಲ. ಈ ಬಾರಿಯ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಬಹಳ ಒಂದು ಉತ್ಸಾಹದಿಂದ ಇದ್ರು. ಆದ್ರೆ ಈ ಒಂದು ಎಲೆಕ್ಷನ್ ಅಲ್ಲಿ, ಮಂಗಳೂರು ಮಹಾನಗರ ಪಾಲಿಕಾ ಎಲೆಕ್ಷನ್ ಅಲ್ಲಿ ಅಷ್ಟೊಂದು ಉತ್ಸಾಹವನ್ನ ತೋರ್ಲಿಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ಕೂಡ ಯಾಕೆ ಗೊತ್ತಾಗ್ತಾ ಇಲ್ಲ. ಒಟ್ಟು 60 ವಾರ್ಡ್ಗಳಲ್ಲಿ ಇದೀಗಲೇ ಒಂದು ಬಿಜೆಪಿ 5 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಅದರಲ್ಲಿ 5 ಓಪನ್ಗಳಿದೆ. ಕಾಂಗ್ರೆಸ್ನಿಂದ ಯಾವುದೇ ಕೂಡ ಖಾತೆ ಓಪನ್ ಆಗಲಿಲ್ಲ. ಜೆಡಿಎಸ್ ನಿಂದ ಕೂಡ ಯಾವುದೇ ಖಾತೆ ಇನ್ನೂ ಕೂಡ ಓಪನ್ ಆಗಲಿಲ್ಲ ಅನ್ನುವಂಥದ್ದು. ಒಟ್ಟಿಗೆ ಒಂದು ಗೆಲುವನ್ನು ಸಾಧಿಸಬೇಕಾದ್ರೆ 31 ಮ್ಯಾಜಿಕ್ ನಂಬರ್ ತಲುಪಬೇಕು. ಅದಾಗಲೇ ಬಿಜೆಪಿ 5 ಖಾತೆಗಳನ್ನ ಪಡ್ಕೊಂಡು ಈಗ ಮ್ಯಾಜಿಕ್ ನಂಬರ್ ಹತ್ತ ದಾಪುಗಾಲು ಹಾಕ್ತಾ ಇದೆ. ಆದ್ರೆ ಇನ್ನು ಕಾಂಗ್ರೆಸ್ ಇನ್ನೂ ಕೂಡ ಒಂದು ಖಾತೆಯನ್ನ ಓಪನ್ ಮಾಡಿಲ್ಲ. ಆದ್ರೆ ಹೇಳಿಕ್ಕಾಗಲ್ಲ, ಒಂದು ವೇಳೆ ಒಬ್ಬರು ಇನ್ನು ಮುಂದೆ ಬಂದ್ರೆ ಮತ್ತೊಬ್ರು ಲೇಟ್ ಆಗಿ ಹಿಂದೆ ಬಂದ್ರು ಕೂಡ ಇಲ್ಲಿ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇನ್ನು ಕೂಡ ಬಹಳಷ್ಟು ವಾರ್ಡ್ಗಳು ವಾರ್ಡ್ಗಳ ಕೌಂಟಿಂಗ್ ಇನ್ನೂ ಕೂಡ ಆಗ್ಬೇಕಷ್ಟೇ. ಸಾಧಾರಣವಾಗಿ 448 ಬೂತ್ಗಳಲ್ಲಿ ಮತದಾನ ನಡೆದಿತ್ತು. ಈ ಎಲ್ಲಾ ಬೂತ್ಗಳನ್ನ ಕೌಂಟಿಂಗ್ ಲೆಕ್ಕಾಚಾರ ಮಾಡುವಾಗ ಯಾರ ಖಾತೆಗೆ ಎಷ್ಟೆಷ್ಟು ಮತಗಳು ಹೋಗುತ್ತೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ನಡೆಯುತ್ತೆ. ಇದೀಗ ಬಂದ ನ್ಯೂಸ್ ಪ್ರಕಾರ ಈಗ ಕಾಂಗ್ರೆಸ್ ಖಾತೆಯನ್ನ ಓಪನ್ ಮಾಡಿರುವಂತದ್ದು. ವಾರ್ಡ್ ನಂಬರ್ 36ರಲ್ಲಿ ಪದವು ಪೂರ್ವದಿಂದ ಭಾಸ್ಕರ್ ಕೆ ಕಾಂಗ್ರೆಸ್ನಿಂದ ಜಯಬೇರಿ ಗಳಿಸಿರುವಂತದ್ದು. ಇದಾಗಲೇ ಕಾಂಗ್ರೆಸ್ ನಾನು ಹೇಳಿದಾಗೆ ಯಾವ ಮಟ್ಟದಲ್ಲಿ ಕೂಡ ಏರುಪೇರು ಆಗಬಹುದು. ಈಗಷ್ಟೇ ಕಾಂಗ್ರೆಸ್ ಖಾತೆಯನ್ನ ಆರಂಭಿಸಿರುವಂತದ್ದು. ಭಾಸ್ಕರ್ ಕೆ ಕಾಂಗ್ರೆಸ್ನಿಂದ ಅಂದ್ರೆ 36ನೇ ವಾರ್ಡ್ ಪದವು ಪೂರ್ವದಿಂದ ಭಾಸ್ಕರ್ ಕೆ ಅವರು ಜಯಬೇರಿ ಗಳಿಸಿದ್ದಾರೆ. ಇದಾಗಲೇ ಬಿಜೆಪಿಯ ಪ್ರತಿಸ್ಪರ್ಧಿ ಸುಜನ್ ದಾಸ್ ಕೆ ಇವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಭಾಸ್ಕರ್ ಕೆ ಸೋಲಿಸಿ ಇದೀಗ ಗೆಲುವನ್ನ ಸಾಧಿಸಿರುವಂತದ್ದು. ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿರಬಹುದು, ಅಭ್ಯರ್ಥಿಗಳು ಬಹಳಷ್ಟು ಹರ್ಷ ಪಡ್ತಾ ಇದ್ದಾರೆ. ಯಾಕಂದ್ರೆ ಖಾತೆ ಓಪನ್ ಮಾಡಿದೆ, ಇನ್ನು ಮುನ್ನುಗ್ಗುವ ಒಂದು ಭರವಸೆಯಲ್ಲಿ ಕೂಡ ಅಭ್ಯರ್ಥಿಗಳಿದ್ದಾರೆ, ಹಾಗೆಯೇ ಕಾರ್ಯಕರ್ತರೆಲ್ಲರೂ ಕೂಡ ಇದ್ದಾರೆ. ಬಿಜೆಪಿ ಇದಾಗಲೇ 5 ಖಾತೆಗಳನ್ನ ಆರಂಭಿಸಿ ಕಾಂಗ್ರೆಸ್ 1 ಖಾತೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಓಕೆ, ಇನ್ನೂ ಕೂಡ ಅಂದ್ರೆ ಅದೆಷ್ಟು 59% ಮಾತ್ರ ಎಲೆಕ್ಷನ್ ಮತದಾನ ಆಗಿರುವುದರಿಂದ ಬಹಳಷ್ಟು ಬೇಗನೆ ಕೌಂಟಿಂಗ್ ಮುಗಿಬಹುದು. ಯಾಕಂತಂದ್ರೆ 3 ಗಂಟೆ ಒಳಗೆ ಮತದಾನ ಪ್ರಕ್ರಿಯೆ ಅಂದ್ರೆ ಕೌಂಟಿಂಗ್ ಪ್ರಕ್ರಿಯೆ ಮುಗಿಯುವಂತಹ ಲಕ್ಷಣಗಳು ಎಲ್ಲ ಕಾಣಸಿಗುತ್ತೆ. ಯಾಕಂತಂದ್ರೆ ಅಷ್ಟೊಂದು ಮತದಾನ ಆಗಿರದ ಕಾರಣ ಬೇಗನೆ ಕೌಂಟಿಂಗ್ ಮುಗಿಯಬಹುದು ಅನ್ನುವಂತ ಕೂಡ ನಿರೀಕ್ಷೆ ಇದೆ. ಸಾಧಾರಣವಾಗಿ 12 ಗಂಟೆ ಒಳಗೇನೆ ಎಲ್ಲ ಅಂದ್ರೆ ಕೌಂಟಿಂಗ್ ಮುಕ್ತಾಯ ಆಗಬಹುದು.
ಯಾರು ಒಂದು ಮಹಾನಗರ ಪಾಲಿಕೆಯ ಗದ್ದುಗೆ ಏರ್ತಾರೆ ಅನ್ನುವಂಥದ್ದು ಕೂಡ ಒಂದು ಅಂದರೆ ಬಿಜೆಪಿ ಪಕ್ಷನ ಅಥವಾ ಕಾಂಗ್ರೆಸ್ JDS ಯಾರು ಅನ್ನುವಂಥದ್ದು ಕೂಡ ಈಗ ಇನ್ನು ಕೆಲವು ಗಂಟೆಗಳಲ್ಲಿ ಕೂಡ ಗೊತ್ತಾಗಲಿದೆ. ಯಾಕಂತಂದ್ರೆ 59% ಅಂದರೆ ಬಹಳಷ್ಟು ಕಡಿಮೆ ಈ ಸರ್ತಿ ಎಲೆಕ್ಷನ್ ಆಗಿರೋದರಿಂದ ಬೇಗನೆ ಒಂದು ಚುನಾವಣೆಯ ರಿಸಲ್ಟ್ ಬರುವಂಥದ್ದು. ಅಂತಿಮ ತೀರ್ಪು ಒಂದು 12 ಗಂಟೆಯೊಳಗೆ ಸಿಗಲಿದೆ. ಸುರತ್ಕಲ್ ಪಶ್ಚಿಮ ಕ್ಷೇತ್ರದ ವಾರ್ಡ್ 1ರಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಬೇರಿ ಬಾರಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶೋಭಾ ರಾಜೇಶ್ ಗೆಲುವು ಕಂಡಿದ್ದಾರೆ. ಹಾಗೇನೆ ಸುರತ್ಕಲ್ನ ವಾರ್ಡ್ ನಂಬರ್ 2ರಲ್ಲಿ ಪೂರ್ವ ಮತ ಎಣಿಕೆ ಮುಗಿದಿದ್ದು ಬಿಜೆಪಿ ಅಭ್ಯರ್ಥಿ ಶ್ವೇತಾ ಜಯಬೇರಿ ಬಾರಿಸಿದ್ದಾರೆ. ವಾರ್ಡ್ ನಂಬರ್ 41ರಲ್ಲಿ ಕೂಡ ಬಿಜೆಪಿ ಜಯ ಲಭಿಸಿದ್ದು ಇದೀಗ ವಾರ್ಡ್ ನಂಬರ್ 36ರಲ್ಲಿ ಪದವಿ ಪೂರ್ವ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಭಾಸ್ಕರ್ ಕೆ ಅವರು ಒಂದು ಜಯಬೇರಿಯನ್ನ ಬಾರಿಸಿರುವಂತದ್ದು. ಪ್ರತಿಸ್ಪರ್ಧಿ ಸುಜನ್ ದಾಸ್ ಅವರಿಗೆ ಸೋಲಾಗಿರುವಂತದ್ದು. ವಾರ್ಡ್ ನಂಬರ್ 56ರಲ್ಲಿ ಮಂಗಳಾದೇವಿಯಿಂದ ಬಿಜೆಪಿ ಅಭ್ಯರ್ಥಿ ಪ್ರೇಮಾನಂದ ಶೆಟ್ಟಿ ಅವರು ಜಯವನ್ನ ಗಳಿಸಿದ್ದಾರೆ. ಕಾಂಗ್ರೆಸ್ನ ದಿನೇಶ್ ಬಿ ರಾವ್ ಹಾಗೆಯೇ JDSನ ಎನ್ ಮಹೇಶ್ ರಾವ್ ಇವರಿಬ್ಬರಿಗೂ ಸೋಲು ಅನುಭವಿಸಿರುವಂತದ್ದು. ಪ್ರೇಮಾನಂದ ಶೆಟ್ಟಿ ಅವರೀಗ ಬಿಜೆಪಿಯಿಂದ ಖಾತೆಯನ್ನ ಓಪನ್ ಮಾಡಿದ್ದಾರೆ. ಇದರಿಂದಾಗಿ ಬಿಜೆಪಿಗೆ 6 ಖಾತೆಗಳು ಓಪನ್ ಆಗಿದಂತಾಗಿದೆ. 1 ಕಾಂಗ್ರೆಸ್ಗೆ ಹಾಗೆಯೇ 6 ಖಾತೆಗಳು ಬಿಜೆಪಿ ಪಾಲಾಗಿರುವಂತದ್ದು. ಇದಾಗಲೇ ಕಾಂಗ್ರೆಸ್ ಖಾತೆ ಒಂದನ್ನ ತೆರೆದಿರುವಂತದ್ದು. ಪದವಿ ವಾರ್ಡ್ನಿಂದ 32 ವಾರ್ಡ್ನಿಂದ ಪದವಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಭಾಸ್ಕರ್ ಕೆ ಅವರೊಂದು ಜಯಬೇರಿಯನ್ನು ಗಳಿಸಿದ್ದಾರೆ. ಇವರೊಂದು ಬಹಳಷ್ಟು ಒಂದು ಹರ್ಷವನ್ನ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಇವರೊಂದು ಹರ್ಷವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನನ್ನು ಸತತವಾಗಿ ಈ ಸಾರಿ 4ನೇ ಬಾರಿ ನನ್ನ ವಾರ್ಡ್ನ ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಏನೆಂದರೆ ನಾನು ಅಭಿವೃದ್ಧಿಯ ಜೊತೆಗೆ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ. ಆದ್ದರಿಂದ ಈ ಫಲಿತಾಂಶ ಸಿಗಲು ಕಾರಣ. ಇವತ್ತು ವಿಶೇಷವಾಗಿ ಬಿಜೆಪಿಯವರು ಅನೇಕ ಅಪಪ್ರಚಾರವನ್ನು ನಡೆಸಿ ಇವತ್ತು ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡಿದರು. ಆದರೂ ಕೂಡ ಜನ ಇವತ್ತು ನನ್ನ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ಆದ್ದರಿಂದ ಇವತ್ತು ಜನರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ನಾನು ಇವತ್ತು 4ನೇ ಬಾರಿ ಆಯ್ಕೆಯಾಗಲು ಸಾಧ್ಯ. ಮಂಗಳೂರು ಮಹಾನಗರ ಪಾಲಿಕಾ ಒಂದು ಕೌಂಟಿಂಗ್ ನಲ್ಲಿ ಎಲೆಕ್ಷನ್ ಕೌಂಟಿಂಗ್ ನಲ್ಲಿ ಇದಾಗಲೇ ಬಿಜೆಪಿ ಒಂದು 60 ವಾರ್ಡ್ಗಳಲ್ಲಿ 7 ವಾರ್ಡ್ಗಳಲ್ಲಿ ಬಿಜೆಪಿ ಜಯಭೇರಿಯನ್ನು ಗಳಿಸಿದೆ. ಹಾಗೇನೆ 1 ವಾರ್ಡ್ ನಲ್ಲಿ ಅಂದ್ರೆ ಭಾಸ್ಕರ್ ಕೆ ಅವರು ಒಂದು ಜಯವನ್ನು ಗಳಿಸಿದ್ದಾರೆ. ಇದರಿಂದಾಗಿ ಒಟ್ಟಾರೆಯಾಗಿ ಬಿಜೆಪಿ 7 ಸ್ಥಾನಗಳನ್ನ ಪಡ್ಕೊಂಡು ಕಾಂಗ್ರೆಸ್ 1 ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಕಾಂಗ್ರೆಸ್ನ ಭಾಸ್ಕರ್ ಕೆ ಅವರು ಇದಾಗಲೇ ಮುಂಚೆ ಮೇಯರ್ ಆಗಿರುವಂತದ್ರು. ಅಂದ್ರೆ ರಾಜಕೀಯದಲ್ಲಿ ಅವರು ಬಹಳಷ್ಟು ಚಿರಪರಿಚಿತರು. ಯಾಕಂತಂದ್ರೆ ಮೇಯರ್ ಆಗಿ ಕೂಡ ಅವರೊಂದು ಕಾರ್ಯವನ್ನ ಸೇವೆಯನ್ನ ಸಲ್ಲಿಸಿರುವಂತದ್ದು. ಹಾಗೇನೆ ಅವರೀಗ ವಿಜಯಿಯಾಗಿರುವಂತದ್ದು. ಬಿಜೆಪಿಯಿಂದ ಒಂದು 7 ಅಭ್ಯರ್ಥಿಗಳು ಇದಾಗಲೇ ಜಯವನ್ನ ಗಳಿಸಿದ್ದಾರೆ. ಬಿಜೆಪಿಯಿಂದ ಸುರತ್ಕಲ್ ಪಶ್ಚಿಮದಿಂದ ಶೋಭಾ ರಾಜೇಶ್ ಬಿಜೆಪಿಯಿಂದ, ಸುರತ್ಕಲ್ ಪೂರ್ವದಿಂದ ಶ್ವೇತಾ ಎ ಬಿಜೆಪಿಯಿಂದ, ಹಾಗೇನೆ ಸೆಂಟ್ರಲ್ ಮಾರ್ಕೆಟ್ ವಾರ್ಡ್ ನಂಬರ್ 41ರಿಂದ ಪೂರ್ಣಿಮಾ ಬಿಜೆಪಿಯಿಂದ, ಹಾಗೆಯೇ ಪ್ರೇಮಾನಂದ ಶೆಟ್ಟಿ ವಾರ್ಡ್ 56 ಮಂಗಳಾದೇವಿ ವಾರ್ಡ್ನಿಂದ ಇವರೊಂದು ವಿನ್ ಆಗಿರುವಂತದ್ದು. ಹಾಗೆಯೇ ಕಾಂಗ್ರೆಸ್ನಿಂದ ಭಾಸ್ಕರ್ ಕೆ ಅವರೊಂದು ಜಯವನ್ನ ಗಳಿಸಿರುವಂತದ್ದು.
ಎಸ್, ಈಗಾಗಲೇ ಬಿಜೆಪಿ 8 ಸ್ಥಾನಗಳನ್ನ ಪಡ್ಕೊಂಡಿದೆ. 8 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ವಾರ್ಡ್ ನಂಬರ್ 46ರಲ್ಲಿ ಕಂಟೋನ್ಮೆಂಟ್ ವಾರ್ಡ್ ನಿಂದ ಬಿಜೆಪಿಯಿಂದ ದಿವಾಕರ್ ಅವರು ಇದೀಗ ಒಂದು ಜಯವನ್ನ ಗಳಿಸಿರುವಂತದ್ದು. ಎಸ್, ಇವರೊಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಂಭ್ರಮವನ್ನ ಯಾವ ರೀತಿ ಒಂದು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿಯ ನಾಯಕರಿಗೆ ಮತ್ತು ನನ್ನ ವಾರ್ಡ್ನ ಮತದಾರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಮತದಾರರು ನನ್ನನ್ನು ಅತಿ ಹೆಚ್ಚಿನ ಮತಗಳಿಂದ ಪ್ರಚಂಡ ಬಹುಮತದಿಂದ ಕಳೆದ ಬಾರಿಗಿಂತ ಈ ಸಲ ಹೆಚ್ಚಿನ ಮತದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಅದೇ ರೀತಿ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ನಾನು ಶಕ್ತಿ ಮೀರಿ ಶ್ರಮಿಸ್ತೇನೆಂದು ಈ ಮೂಲಕ ತಿಳಿಸ್ತೇನೆ. ಎಸ್, ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ 4ನೇ ಸುತ್ತಿನ ಒಂದು ಮತ ಎಣಿಕೆ ಆಗಿದೆ. 4ನೇ ಸುತ್ತುಗಳಲ್ಲಿ ಒಟ್ಟಿಗೆ 60 ವಾರ್ಡ್ಗಳಲ್ಲಿ ಬಿಜೆಪಿ 8 ಸ್ಥಾನಗಳನ್ನ ಪಡ್ಕೊಂಡು ಕಾಂಗ್ರೆಸ್ 2 ಸ್ಥಾನಗಳನ್ನ ಪಡ್ಕೊಂಡು ಗೆಲುವನ್ನ ಸಾಧಿಸಿರುವಂತದ್ದು. ಇದಾಗಲೇ ಬಿಜೆಪಿಯಿಂದ 8 ಸ್ಥಾನಗಳು ಈಗ ಬಿಜೆಪಿ ಪಾಲಾಗಿರುವಂತದ್ದು. ಹಾಗೇನೆ 2 ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿರುವಂತದ್ದು. ವಾರ್ಡ್ ನಂಬರ್ 46ರಲ್ಲಿ ಕಂಟೋನ್ಮೆಂಟ್ ಬಿಜೆಪಿ ಅಭ್ಯರ್ಥಿ ದಿವಾಕರ್ ಅವರೊಂದು ಗೆಲುವನ್ನ ಸಾಧಿಸಿರುವಂತದ್ದು. ಹಾಗೇನೆ ವಾರ್ಡ್ ನಂಬರ್ 56 ಮಂಗಳಾದೇವಿಯಿಂದ ಬಿಜೆಪಿಯಿಂದ ಪ್ರೇಮಾನಂದ ಶೆಟ್ಟಿ ಅವರೊಂದು ಗೆಲುವನ್ನ ಸಾಧಿಸಿದ್ದಾರೆ. 41ನೇ ವಾರ್ಡ್ನಿಂದ ಸೆಂಟ್ರಲ್ ಮಾರ್ಕೆಟ್ನಿಂದ ಬಿಜೆಪಿಯ ಪೂರ್ಣಿಮಾ ಅವರು ಗೆಲುವನ್ನ ಸಾಧಿಸಿರುವಂತದ್ದು. ಹಾಗೆಯೇ ಸುರತ್ಕಲ್ ಪಶ್ಚಿಮದಿಂದ ಶೋಭಾ ರಾಜೇಶ್ ಅವರು ಬಿಜೆಪಿಯಿಂದ ಗೆಲುವನ್ನ ಸಾಧಿಸಿರುವಂತದ್ದು. ಹಾಗೆಯೇ ಸುರತ್ಕಲ್ ಪೂರ್ವದಿಂದ ಮತ್ತೆ ಬಿಜೆಪಿಯಿಂದ ಶ್ವೇತಾ ಎ ಅವರು ಗೆಲುವನ್ನ ಸಾಧಿಸಿರುವಂತದ್ದು. ಹಾಗೆಯೇ ಕಾಂಗ್ರೆಸ್ನಿಂದ ವಾರ್ಡ್ 36ರಲ್ಲಿ ಭಾಸ್ಕರ್ ಕೆ ಅವರು ಒಂದು ಏನು ವಿನ್ ಅನ್ನ ಗಳಿಸಿರುವಂತದ್ದು. ಎಸ್, ಇದೀಗ ವಾರ್ಡ್ ನಂಬರ್ 40ರಲ್ಲಿ ಕೋಟ್ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿ ಎಸಿ ವಿನಯ್ ರಾಜ್ ಅವರು ಇದೀಗ ವಿನ್ ಆಗಿರುವಂತದ್ದು. ಓಕೆ, ಇವರೊಂದು ಸಂತಸವನ್ನ ವ್ಯಕ್ತಪಡಿಸಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ವಿನಯ್ ರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಇದಾಗಲೇ ಬಿಜೆಪಿ 2 ಖಾತೆಗಳನ್ನ ಓಪನ್ ಮಾಡಿ ಆಯ್ತು. ಒಂದು ಕಡೆಯಿಂದ ಭಾಸ್ಕರ್ ಕೆ ಅವರು ಒಂದು ವಿನ್ ಆಗಿದ್ದಾರೆ, ಇನ್ನೊಂದು ಕಡೆ ಒಂದು ಕೋಟ್ ವಾರ್ಡ್ ನಿಂದ ತಾವು ಒಂದು ವಿನ್ ಆಗಿರುವಂತದ್ದು. ಯಾವ ರೀತಿ ಒಂದು ಸಂತಸ ವ್ಯಕ್ತಪಡಿಸ್ತಾ ಇದ್ದೀರಿ ಅಂತ ಸರ್? ಇಲ್ಲ, ಇನ್ನು ಕೂಡ 40th ವಾರ್ಡ್ ಇನ್ನು ಕೂಡ ರಿಸಲ್ಟ್ ಬಂದಿದ್ದಿಲ್ಲ. ಓಕೆ, ಇನ್ನು ರಿಸಲ್ಟ್ ಬರ್ಬೇಕಷ್ಟೇ ಇನ್ನು ಕೂಡ. ಓಕೆ, ಸೊ ಆದ್ರಿಂದ ಈಗ ಏನು ಇವತ್ತು ನಾವು ಈಗ ರಿಸಲ್ಟ್ ಏನು ಇವಾಗ್ಲೇ ಒಂದು ಔಟ್ ಆಗಿದೆ, ಅದರ ಬಗ್ಗೆ ಇವಾಗ ಯಾವುದೇ ರೀತಿಯಲ್ಲಿ ನಮ್ಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಓಕೆ, ನಾವು ಇನ್ನೂ ಕೂಡ ಸ್ವಲ್ಪ ತಾಳ್ಮೆ ವಹಿಸಬೇಕಾಗ್ತದೆ. ಅಂದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಒಳ್ಳೆ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು ಎಲ್ಲಾ ವಾರ್ಡಿನಲ್ಲಿ ಕಾರ್ಪೊರೇಟರ್ಗಳು ಮಾಡಿದ್ದಾರೆ. ಶಾಸಕರುಗಳು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನ ಕೊಟ್ಟು ಉತ್ತಮವಾದಂತ ಒಂದು ಅಭಿವೃದ್ಧಿ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ಬಿಜೆಪಿ ಗೆಲುವನ್ನು ಸಾಧಿಸಿದ ಏನು ವಾರ್ಡ್ಗಳಿದ್ದಾವೆ, ಅದು ಈ ಹಿಂದೆ ಕೂಡ ಅದು ಅವರ ಒಂದು ವಶದಲ್ಲಿದ್ದಂತ ವಾರ್ಡ್ ಆಗಿರೋದ್ರಿಂದ
ಮತ್ತು ಬಿಜೆಪಿ ಸ್ವಲ್ಪ ಸ್ಟ್ರಾಂಗ್ ಹೋಲ್ಡ್ ಒಂದು ವಾರ್ಡ್ ಆಗಿರೋದ್ರಿಂದ ಇದರಲ್ಲಿ ಏನು ಕೂಡ ಒಂದು ಆಶ್ಚರ್ಯಕರವಾದಂತಹ ಒಂದು ತೀರ್ಪು ಬಂದಿದ್ದಿಲ್ಲ. ನಾವು ತಾಳ್ಮೆಯಿಂದ ಇನ್ನೂ ಕೂಡ ಸ್ವಲ್ಪ ಹೊತ್ತು ನಾವು ನಿಲ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಓಕೆ, ಅಂದ್ರೆ ನಿಮ್ಮ ನಿರೀಕ್ಷೆ ಯಾವ ಮಟ್ಟದಲ್ಲಿದೆ ಅಂತ, ಅಂದ್ರೆ ಮ್ಯಾಜಿಕ್ ನಂಬರ್ ತಲುಪುವಂತಹ ಒಂದು ಭರವಸೆ ನಿಮ್ಮಲ್ಲಿ ಇದೆಯಾ ಅಂತ? ಖಂಡಿತವಾಗಿ ಕೂಡ ನಾವು ಆ ಭರವಸೆಯೊಂದಿಗೆ ನಾವು ಚುನಾವಣೆಯನ್ನ ಎದುರಿಸಿದ್ದೇವೆ. ಜನ ನಮ್ಮ ಪರವಾಗಿ ತೀರ್ಪನ್ನ ನೀಡ್ತಾರೆ. ತಾಳ್ಮೆ ನಾವು ವಹಿಸ್ಕೊಳ್ಬೇಕಾಗ್ತದೆ. ಇನ್ನೂ ಕೂಡ ಒಂದು ಗಂಟೆ ಒಳಗಡೆ ನಮ್ಗೆ ಸಾಧಾರಣ ಅದರ ಚಿತ್ರಣ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ಅಂತ ಹೇಳುವಂತ ಒಂದು ವಿಚಾರ. ಅಂದ್ರೆ ಇನ್ನು ಕೂಡ 50 ವಾರ್ಡ್ಗಳಿದ್ದು ಇನ್ನು ಕೂಡ ಕೌಂಟಿಂಗ್ ಆಗ್ಬೇಕು. ಇದಾಗಲೇ ಒಂದು 10 ವಾರ್ಡ್ಗಳಿದ್ದು ಕೌಂಟಿಂಗ್ ಫೈನಲ್ ಆಗಿರುವಂತದ್ದು ಇನ್ನೂ ಕೂಡ ಇದೆ. ಸಾಕಷ್ಟು ವೇಟ್ ಮಾಡೋಣ ಅಂತದ್ದು ನೀವೊಂದು ಮಾತು ಅಂತ. ಖಂಡಿತವಾಗಿ ಕೂಡ. ಓಕೆ ಸರ್, ಧನ್ಯವಾದಗಳು. ಇಷ್ಟು ಬೇಗನೆ ನಾವು ಯಾವುದೇ ರೀತಿಯಲ್ಲಿ ಒಂದು ಅಂತಿಮ ತೀರ್ಮಾನ ಮಾಡ್ಲಿಕ್ಕೆ ಬರುವಂತದ್ದಿಲ್ಲ. ನಾವು ಸ್ವಲ್ಪ ಕಾಯ್ಬೇಕಾಗ್ತದೆ. ಓಕೆ, ಜನ ನಮ್ಮ ಪರವಾಗಿ ಅವರ ಮತವನ್ನ ಚಲಾವಣೆ ಮಾಡಿದ್ದಾರೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎಸ್ ಪಾಂಡೇಶ್ವರ ಬಿಜೆಪಿ ಅಭ್ಯರ್ಥಿಯವರ ಒಂದು ಸಂಭ್ರಮಾಚರಣೆ ಒಂದು ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಬಿಜೆಪಿಯ ನಾಯಕರಿಗೆ ಮತ್ತು ನನ್ನ ವಾರ್ಡ್ನ ಮತದಾರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಮತದಾರರು ನನ್ನನ್ನು ಅತಿ ಹೆಚ್ಚಿನ ಮತಗಳಿಂದ ಪ್ರಚಂಡ ಬಹುಮತದಿಂದ ಕಳೆದ ಬಾರಿಗಿಂತ ಈ ಸಲ ಹೆಚ್ಚಿನ ಮತದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಅದೇ ರೀತಿ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ನಾನು ಶಕ್ತಿ ಮೀರಿ ಶ್ರಮಿಸ್ತೇನೆಂದು ಈ ಮೂಲಕ ತಿಳಿಸ್ತೇನೆ.
ಎಸ್, ಇದೀಗ ಒಟ್ಟಾರೆಯಾಗಿ ಫಲಿತಾಂಶ ಬಂದಿರುವಂತದ್ದು 9 ಸ್ಥಾನಗಳನ್ನ ಬಿಜೆಪಿ ವಹಿಸಿಕೊಂಡಿರುವಂತದ್ದು, ಇನ್ನೊಂದು 2 ಸ್ಥಾನಗಳನ್ನ ಕಾಂಗ್ರೆಸ್ ಪಾಲಾಗಿದೆ. ಇದೀಗ ಬಂದಿರುವಂತಹ ಬಂಗ್ರಕೂಳೂರು ವಾರ್ಡ್ ನಂಬರ್ 16ರಿಂದ ಬಿಜೆಪಿ ಅಭ್ಯರ್ಥಿ ಕಿರಣ್ ಕುಮಾರ್ ಒಂದು ಜಯವನ್ನ ಗಳಿಸಿರುವಂತದ್ದು. ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಪಾಂಡುರಂಗ್ ಕುಕ್ಯಾನ್ ಅವರನ್ನ ಇವರು ಸೋಲಿಸಿರುವಂತದ್ದು. ಬಿಜೆಪಿ ಅಭ್ಯರ್ಥಿ ಕಿರಣ್ ಕುಮಾರ್ ಇದೀಗ ಗೆಲುವನ್ನ ಸಾಧಿಸಿರುವಂತದ್ದು. ಓಕೆ, ಇವರೊಂದು ಸಂಭ್ರಮಾಚರಣೆ ಕೂಡ ಬಹಳಷ್ಟು ಮುಗಿಲು ಮುಟ್ಟಿರುವಂತದ್ದು, ಸಂಭ್ರಮಾಚರಣೆ ತೊಡಗಿದ್ದಾರೆ. ಬನ್ನಿ, ಯಾವ ರೀತಿ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮೊಂದಿಗೆ ಸುಮಾರು 10-15 ದಿವಸದಿಂದ ಹಗಲು ರಾತ್ರಿ ದುಡಿದಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್. 2308 ಮತಗಳನ್ನು ನಾವು ಪಡೆದಿದ್ದೇವೆ. ಸುಮಾರು 1305 ಮತಗಳಿಂದ ನಾವು ಅಂತರದ ಮತಗಳಿಂದ ನಾವು ಗೆದ್ದಿದ್ದೇವೆ. ಇನ್ನು ವಾರ್ಡ್ ನಂಬರ್ 56 ಮಂಗಳದೇವಿಯಿಂದ ಪ್ರೇಮಾನಂದ ಶೆಟ್ಟಿ ಅವರು ಬಿಜೆಪಿಯಿಂದ ಜಯವನ್ನ ಸಾಧಿಸಿರುವಂತದ್ದು. ಇವರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಬನ್ನಿ, ಅವರೊಂದು ಸಂಭ್ರಮಾಚರಣೆಯನ್ನ ನೋಡ್ಕೊಂಡು ಬರೋಣ. ಸತತವಾಗಿ 5ನೇ ಬಾರಿಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಮಂಗಳಾದೇವಿ ವಾರ್ಡಿನಿಂದ ಈ ಬಾರಿಯ ಇತಿಹಾಸ ದಾಖಲೆಯ ಮತದ ಅಂತರದಿಂದ ನಾನು ಗೆದ್ದು ಬಂದಿದ್ದೇನೆ. ಸುಮಾರು 1313 ಮತದ ಅಂತರದಲ್ಲಿ ಹೆಚ್ಚು ಕಮ್ಮಿ ಮತದಾನ ಆದ 70% ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರತಿನಿಧಿಯಾಗಿ ನನಗೆ ಸಿಕ್ಕಿದೆ ಎನ್ನುವಂಥದ್ದು ಬಹಳ ಸಂತೋಷದ ವಿಚಾರ. ಎಸ್, ಮಂಗಳೂರು ಮಹಾನಗರ ಪಾಲಿಕಾ ಚುನಾವಣೆಯ ವಾರ್ಡ್ ನಂಬರ್ 42ರಲ್ಲಿ ಬಿಜೆಪಿ ಅಭ್ಯರ್ಥಿ ಜಯವನ್ನ ಸಾಧಿಸಿರುವಂತದ್ದು. ಡೊಂಗರಕೆರೆ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಎಂ ಜಯಶ್ರೀ ಕುಡ್ವಾ ಇದೀಗ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಎಂ ಜಯಶ್ರೀ ಕುಡ್ವಾ ಅವರು 2146 ಮತಗಳನ್ನು ಗಳಿಸಿಕೊಂಡಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ಮಂಜುಳಾ ವೈ ನಾಯಕ್ ಅವರು 976 ಮತಗಳನ್ನ ಪಡ್ಕೊಂಡು ಸೋಲನ್ನ ಅನುಭವಿಸಿರುವಂತದ್ದು. ಒಟ್ಟಾರೆಯಾಗಿ ಈಗ ಬಿಜೆಪಿ 10 ಖಾತೆಗಳನ್ನ ತೆರೆದಿರುವಂತದ್ದು. ಕಾಂಗ್ರೆಸ್ ಈಗಾಗಲೇ 2 ಖಾತೆಗಳನ್ನ ಓಪನ್ ಮಾಡಿದೆ. ಬಿಜೆಪಿಗ 10 ಸ್ಥಾನಗಳನ್ನ ಪಡ್ಕೊಂಡು ಮುಂಚೂಣಿಯಲ್ಲಿರುವಂತದ್ದು. ಕಾಂಗ್ರೆಸ್ 2 ಸ್ಥಾನಗಳನ್ನ ಪಡ್ಕೊಂಡು ಈಗ ಮುಂದೆ ಸಾಕ್ತಾ ಇರುವಂತದ್ದು. ಒಟ್ಟಾರೆಯಾಗಿ 12 ಕ್ಷೇತ್ರ 12 ವಾರ್ಡ್ಗಳ ಒಂದು ಫಲಿತಾಂಶ ಹೊರಬಿದ್ದಿರುವಂತದ್ದು. ಇದರಲ್ಲಿ ಬಿಜೆಪಿ 10 ಸ್ಥಾನಗಳು, ಹಾಗೆಯೇ ಕಾಂಗ್ರೆಸ್ 2 ಸ್ಥಾನಗಳನ್ನ ಪಡ್ಕೊಂಡಿರುವಂತದ್ದು. ಎಸ್, ಓಕೆ, ಸುರತ್ಕಲ್ 2 ವಾರ್ಡ್ಗಳಲ್ಲಿ ಕೂಡ ಬಿಜೆಪಿ ಒಂದು ಜಯಬೇರಿಯನ್ನ ಸಾಧಿಸಿರುವಂತದ್ದು. ಪಶ್ಚಿಮದಿಂದ ಕೂಡ ಹಾಗೇನೆ ಪೂರ್ವದಿಂದ ಕೂಡ. ಪೂರ್ವದ ಬಿಜೆಪಿ ಅಭ್ಯರ್ಥಿ ಶ್ವೇತಾ ಅವರು ಈಗೊಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅವರೊಂದು ಸಂಭ್ರಮಾಚರಣೆ ಹರ್ಷ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. 2ನೇ ವಾರ್ಡ್ ಸುರತ್ಕಲ್ ಪೂರ್ವ ಬಿಜೆಪಿ ಅಭ್ಯರ್ಥಿ ನಾನು. ಎಷ್ಟು ಮತಗಳ ಅಂತರದಲ್ಲಿ ಗೆಲುವು? 1360 ಮತಗಳ ಅಂತರದಿಂದ ನಾನು ವಿಜಯಶಾಲಿಯಾಗಿದ್ದೇನೆ. ಇದಕ್ಕೆ ಮೊದಲಿಗೆ ಪಕ್ಷಕ್ಕೆ ಧನ್ಯವಾದವನ್ನು ಹೇಳ್ತಿದ್ದೇನೆ. ಅವಕಾಶ ಕಾರ್ಯಕರ್ತರಿಗೂ ಕೂಡ ನಾನು ಅಂದ್ರೆ ಹಗಲು ರಾತ್ರಿ ಕೂಡ ಅವರು ಕೂಡ ನಿದ್ದೆಯನ್ನಿಲ್ಲದೆ ಬಿಸಿಲು ಕೂಡ ನೋಡದೆ ತುಂಬಾ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ನಮ್ಮ ಶಾಸಕರಾದ ಭರತ್ ಶೆಟ್ರು, ಹಾಗೆ ಸಂಸದರು, ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಆಗಿರುವ ನಳಿನ್ ಕುಮಾರ್ ಕಟೀಲ್, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವ ಸಂಜು ಮಠಂದೂರ್, ಹಾಗೆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ. ಎಸ್, ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಏನು ಮತ ಎಣಿಕೆ ಕಾರ್ಯ ಬೆಳಗ್ಗೆಯಿಂದಲೇ ಆರಂಭವಾಗಿದೆ. 8 ಗಂಟೆಯಿಂದಲೇ ಬಿರುಸಿನಿಂದ ಸಾಗ್ತಾ ಇದೆ. ಈಗಾಗಲೇ ಒಂದು 10 ವಾರ್ಡ್ಗಳಲ್ಲಿ ಬಿಜೆಪಿ ಒಂದು ಪಾರಮ್ಯವನ್ನ ಗಳಿಸಿದೆ. ಹಾಗೆ 2 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಒಂದು ಗೆಲುವನ್ನ ಖಚಿತಪಡಿಸಿಕೊಂಡಿರುವಂತದ್ದು. ಓಕೆ, ಅಂತಿಮ ತೀರ್ಪಿನಲ್ಲಿ ಒಂದು ಡಿಸ್ಕಷನ್ ಜಾಯಿನ್ ಆಗಿದ್ದಾರೆ ನಮ್ಮ ಕೊಲಿಗ್ ಇರ್ಷಾದ್. ನಮಸ್ತೆ. ಈಗ ಮಂಗಳೂರು ಮಹಾನಗರ ಪಾಲಿಕೆ ಒಂದು ಏನು ಚುನಾವಣೆಯ ಮತ ಎಣಿಕಾ ಕಾರ್ಯ ಬಿರುಸಿನಿಂದ ಸಾಗಿರುವಂತದ್ದು. ಒಂದು ಕಡೆ ಬಿಜೆಪಿ 10 ಸ್ಥಾನಗಳನ್ನ ಪಡ್ಕೊಂಡಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಒಂದು 2 ಸ್ಥಾನಗಳನ್ನ ಪಡ್ಕೊಂಡು ಈಗ ಬಿಜೆಪಿ ಮುಂಚೂಣಿಯಲ್ಲಿರುವಂತದ್ದು. ಅಂದ್ರೆ ಒಂದ್ ಕಡೆ ನಾವು ಗಮನಿಸಬೇಕಾಗುತ್ತೆ ಅಂತಂದ್ರೆ ಮಹಾನಗರ ಪಾಲಿಕೆ ಗದ್ದುಗೆ ಎನ್ನುವಂಥದ್ದು ಈ ಬಾರಿ ಕಾಂಗ್ರೆಸ್ಗೆ ಉಳಿವಿನ ಪ್ರಶ್ನೆ, ಇನ್ನೊಂದ್ ಕಡೆಯಲ್ಲಿ ಬಿಜೆಪಿಗೆ ಪ್ರತಿಷ್ಠೆಯ ಪ್ರಶ್ನೆ. ಯಾಕಂತಂದ್ರೆ
ಮಂಗಳೂರು ಉತ್ತರದಲ್ಲೂ ಕೂಡ ಬಿಜೆಪಿಯ ಶಾಸಕರಿರುವಂತದ್ದು, ಮಂಗಳೂರು ದಕ್ಷಿಣದಲ್ಲೂ ಕೂಡ ಏನು ಬಿಜೆಪಿಯ ಶಾಸಕರಿರುವಂತದ್ದು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಇದೇ ಏನು ವಾರ್ಡ್ ನಲ್ಲಿ ಅಂದ್ರೆ ಇದೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯನ್ನ ಗದ್ದುಗೆಯನ್ನು ಹಿಡಿಬೇಕೆನ್ನುವಂಥದ್ದು ಬಿಜೆಪಿಯ ಕನಸಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಬಿಜೆಪಿ ಈಗಾಗಲೇ 10 ಸೀಟನ್ನು ಗಳಿಸಿರುವಂತದ್ದು. ಆದ್ರೆ ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾಗುತ್ತೆ, ಅದು ಸುರತ್ಕಲ್ ಪಶ್ಚಿಮ ಇರಬಹುದು ಅಥವಾ ಪೂರ್ವ ಇರಬಹುದು, ಅದೆಲ್ಲವೂ ಕೂಡ ಈ ಹಿಂದೆ ಏನು ಬಿಜೆಪಿ ತಿಕ್ಕೆಯಲ್ಲಿದ್ದಂತ ಸೀಟ್ಗಳು. ಅದರಿಂದಾಗಿ ಅದನ್ನು ಒಂದ್ ಕಡೆಯಲ್ಲಿ ಪ್ಲಸ್ ಅಂತ ನಾವು ನೋಡಿದ್ರು ಕೂಡ ಇನ್ನೊಂದು ಕಡೆಯಲ್ಲಿ ಅದು ಆ ಒಂದು ಬಿಜೆಪಿ ಸೀಟು ಅದು ಬಿಜೆಪಿಯಲ್ಲಿ ಇತ್ತು. ನಾವು ಕಳೆದ ಬಾರಿ ಗಮನಿಸೋದಾದ್ರೆ 20 ವಾರ್ಡ್ ಅಲ್ಲಿ ಏನು ಬಿಜೆಪಿ ಗೆಲುವನ್ನು ದಾಖಲಿಸಬೇಕಾದ್ರೆ ಈ ಎಲ್ಲ ಕ್ಷೇತ್ರಗಳು ಕೂಡ ಬಿಜೆಪಿ ಏನು ಪಾಳ್ಯದಲ್ಲಿ ಇತ್ತು. ಆದ್ರೆ ಅದು ಅಲ್ಲದೆ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ 35 ಸ್ಥಾನವನ್ನು ಏನು ಕಳೆದ ಬಾರಿ ಗಳಿಸಿತ್ತು, ಆ ಕ್ಷೇತ್ರಕ್ಕೆ ಈ ಬಾರಿ ಲಗ್ಗಿಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಎಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿ ಕೊನೆ ಕ್ಷಣದಲ್ಲಿ ಒಂದಿಷ್ಟು ಪ್ರಯತ್ನ ನಡೆಸಿತ್ತು, ಆಪರೇಷನ್ ಕಮಲ ಮಾಡಿತ್ತು, ಜೊತೆಗೆ ಬಿಜೆಪಿ ಕಾರ್ಯಕರ್ತನ ಒಗ್ಗಟ್ಟಿನ ಮಂತ್ರ ಇತ್ತು. ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಒಳಜಗಳ ಏನಿದೆಯಾ ಅದು ಕೂಡ ಅದಕ್ಕೆ ಮೈನಸ್ ಆಗುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಈ ಕಾಂಗ್ರೆಸ್ ಗೆಲುವಿಗೆ ಇವರೊಂದು ಒಳಜಗಳ ಇರಬಹುದು. ಅಂದ್ರೆ ನಾವಿಲ್ಲಿ ನೋಡ್ತಾ ಇರುವಂತದ್ದು ನಾಮಿನೇಷನ್ ಟೈಮ್ ಅಲ್ಲೇ ಕೂಡ ಇವರೊಂದು ಬೀದಿ ರಂಪಾಟ ಮಾಡಿರುವಂತದ್ದು. ಅಂದ್ರೆ ಒಳಗೆ ಜಗಳ ಮಾಡಿಕೊಂಡು ಇವರಿಗೆ ಏನಾದ್ರೂ ಇದರಿಂದ ನಷ್ಟ ಆಗಬಹುದಾ ಏನೋ ಅಂತ. ಅಂದ್ರೆ ಇಲ್ಲಿ ಇರುವಂತದ್ದು ಅಲ್ಲೇ ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಮಾಜಿ ಶಾಸಕರ ಮೇಲೆ ಅವರು ಕೈ ಎತ್ತೋದಕ್ಕೆ ಹೋಗ್ತಾರೆ, ಅಲ್ಲಿ ಯಾವುದೇ ರೀತಿಯಾದಂತಹ ಶಿಸ್ತು ಕ್ರಮ ಆಗೋದಿಲ್ಲ, ಅವರು ಬಂಡಾಯ ಹೇಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ಅವರ ಒಳಗಡೆನೆ ಒಳಜಗಳ, ಇನ್ನೊಂದ್ ಕಡೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಎನ್ನುವಂತ ಒಂದು ಬಂಡಾಯ ಹೋಗಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ನಾವು ಫಲ್ನೀರ್ ವಾರ್ಡ್ ಅಲ್ಲಿ ಸ್ಪರ್ಧೆ ಮಾಡಿರುವಂತಹ ಆಶಾ ಡಿಸಿಲ್ ಅವರು ಏಕಾಏಕಿ ಏನು ರಿಸೈನ್ ಕೊಡ್ತಾರೆ, ಹೋಗ್ತಾರೆ, ಅಥವಾ ಇನ್ನೊಂದು ಪಕ್ಷದಕ್ಕೆ ಒಲವನ್ನು ತೋರಿಸ್ತಾರೆ ಅಂತಂದ್ರೆ ಈ ರೀತಿಯಾದಂತ ರಿಸಲ್ಟ್ ಇವತ್ತು ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ರೀತಿಯಾದಂತ ಆಘಾತ ಅನ್ನುವಂಥದ್ದರಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದ್ ಕಡೆಯಲ್ಲಿ ಗಮನಿಸಬೇಕಾಗುತ್ತೆ, ಒಂದ್ ಕಡೆಯಲ್ಲಿ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇರುವಂತದ್ದು, ರಾಜ್ಯದಲ್ಲೂ ಏನು ಬಿಜೆಪಿ ಸರ್ಕಾರ ಇರುವಂತದ್ದು. ಆ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯನ್ನು ಕೂಡ ಏನು ಬಿಜೆಪಿ ಏರಲೇಬೇಕಾದಂತ ಒಂದು ಒತ್ತಡಕ್ಕೂ ಕೂಡ ಒಳಗಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಬಿಜೆಪಿ ಎಲ್ಲ ಒಂದ್ ಕಡೆಯಲ್ಲಿ ಗೆಲುವಿನ ನಾಗಲೋಟವನ್ನ ಮುಂದುವರಿಸ್ತಾ ಇದೆ. ಈಗಾಗಲೇ 10 ಕ್ಷೇತ್ರವನ್ನ ಗಳಿಸಿರುವಂತಹ ಏನು ಬಿಜೆಪಿ ಇನ್ನೇನು 21 ಸೀಟು ಗಳಿಸಿದ್ರೆ ಸರಳವಾಗಿ ಬಹುಮತವನ್ನು ಪಡ್ಕೊಳ್ಳುತ್ತೆ. ಇನ್ನು 48 ಕ್ಷೇತ್ರ ಇದೆ, ಅಲ್ಲೂ ಕೂಡ ಗೆಲುವನ್ನ ಅದರಲ್ಲೂ 21 ಸೀಟನ್ನ ಗಳಿಸಬೇಕಾದಂತ ಒಂದು ಒತ್ತಡಕ್ಕೆ ಈಗ ಬಿಜೆಪಿ ಇರುವಂತ. ಆದ್ರೆ ಕಾಂಗ್ರೆಸ್ ಒಂದಿಷ್ಟು ಗೆಲುವಿನ ಏನು ಕನಸನ್ನು ಒಂದಿಷ್ಟು ದೂರದಲ್ಲಿ ನಿಂತು ನೋಡಬೇಕಾಗಿರುವಂತದ್ದು. ಈಗ ಒಂದು ಕಾಂಗ್ರೆಸ್ 3 ಸ್ಥಾನಗಳನ್ನ ಪಡ್ಕೊಂಡೊಂದು ಗೆಲುವನ್ನ ಸಾಧಿಸಿರುವಂತದ್ದು. ಇದಾಗಲೇ ಬಿಜೆಪಿ 10 ಸ್ಥಾನಗಳನ್ನ ಪಡ್ಕೊಂಡಿತ್ತು, ಈಗ ಕಾಂಗ್ರೆಸ್ ಒಂದು 3 ಸ್ಥಾನಗಳನ್ನ ಪಡ್ಕೊಂಡಿರುವಂತದ್ದು. ಏನು ಬಿಜೆಪಿ ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ 21 ನಂಬರ್ಗಳನ್ನ ಪಡ್ಕೊಳ್ಬೇಕು. ಕಾಂಗ್ರೆಸ್ ಇನ್ನೂ ಕೂಡ ಹಿನ್ನಡೆಯಲ್ಲಿ ಇದೆ ಅಂದ್ರೆ ಹೇಳಿಕ್ಕಾಗಲ್ಲ. ಯಾಕಂತಂದ್ರೆ ಇನ್ನು ಬೇರೆ ಬೇರೆ ವಾರ್ಡ್ಗಳು ತುಂಬಾ ವಾರ್ಡ್ಗಳು ಬಾಕಿ ಇಳಿವೆ. ಅದರಲ್ಲಿ ಯಾವ ರೀತಿ ಒಂದು ಮತದಾರ ಒಂದು ಒಲವನ್ನ ತೋರಿಸಿದ್ದಾನೆ ಅನ್ನುವಂಥದ್ದು ಕೂಡ ಇನ್ನು ಮುಂದೆ ಗೊತ್ತಾಗುವಂತದ್ದು. ಓಕೆ, ಈ ಬಾರಿ ಸಾಕಷ್ಟು ಒಂದು ಕಡಿಮೆ ಅಂದ್ರೆ ಮತದಾನ ಆಗಿರುವಂತದ್ದು 59% ಮತದಾನ ಆಗಿರುವಂತದ್ದು. ಇದರಿಂದ ಒಂದು ಕೌಂಟಿಂಗ್ ಎಷ್ಟು ಹೆಚ್ಚು ಹೊತ್ತು ಸಮಯ ಸಿಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಬೇಗನೆ ಒಂದು ಕೌಂಟಿಂಗ್ ಏನು ಮುಗಿಬಹುದು ಅನಿಸುತ್ತೆ ಅಂತ. ಅಂದ್ರೆ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಈಗಾಗಲೇ ಏನು 8 ಗಂಟೆಗೆ ಆರಂಭವಾಗುತ್ತೆ, 8:15 ಆಗ್ಬೇಕಾದ್ರೆ ಅಂದ್ರೆ ಅರ್ಧ ಗಂಟೆಯಲ್ಲೇ 3 ವಾರ್ಡ್ ನ ರಿಸಲ್ಟ್ ಬರುತ್ತೆ. ಅಂದ್ರೆ ಯಾವುದೇ ಪಕ್ಷ ಇರಬಹುದು ಅಲ್ಲಿ. ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಶೇಕಡಾವಾರು ಮತದಾನ ಕಡಿಮೆ ಆಗಿದೆ, ಇನ್ನೊಂದ್ ಕಡೆಯಲ್ಲಿ ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಈ ಶೇಕಡಾವಾರು ಮತದಾನ ಕಡಿಮೆ ಆಗೋದಕ್ಕೆ ಒಂದು ರೀಸನ್ ಇದೆ. ಯಾಕಂತಂದ್ರೆ ನಾವು ಸಾಕಷ್ಟು ಬಾರಿ ಮಾತಾಡ್ತೀವಿ, ನಾವು BBMP ವಿಚಾರದಲ್ಲಿ ಮಾತಾಡ್ತೀವಿ, ಬೆಂಗಳೂರು ವಿಚಾರಕ್ಕೆ ಬಂದಾಗ ಮಾತಾಡ್ತೀವಿ. ಅದೇ ರೀತಿಯಾದಂತ ಪರಿಸ್ಥಿತಿ ಇವತ್ತು ಮಹಾನಗರ ಮಂಗಳೂರಲ್ಲಿ ಕೂಡ ಇರುವಂತದ್ದು. ಅಂದ್ರೆ ಈ ಶೇಕಡಾವಾರು ಮತದಾನ ಕಡಿಮೆ ಆಗಿರೋದ್ರಿಂದ ಎಲ್ಲೊಂದ್ ಕಡೆಯಲ್ಲಿ ಬಿಜೆಪಿ ಪಾಳ್ಯದಲ್ಲೂ ಆತಂಕ ಇದೆ, ಕಾಂಗ್ರೆಸ್ ಪಾಳ್ಯದಲ್ಲೂ ಆತಂಕ ಇದೆ. ಅಂತಂದ್ರೆ ಎಲ್ಲಾದ್ರೂ ನಾವು ಸೀಟ್ ಅನ್ನು ಇವತ್ತು ಕಲ್ಕೋತೀವಿ ಅಂತಂದ್ರೆ ಅದು ವೋಟಿಂಗ್ ಆಗದೆ ಇರುವಂತದ್ರು ಎಫೆಕ್ಟ್ ಕೂಡ ಎನ್ನುವಂತ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು. ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕಾಂಗ್ರೆಸ್ಗೆ ಒಂದ್ ಕಡೆಯಲ್ಲಿ ಆಂತರಿಕ ಜಗಳದ ಎಫೆಕ್ಟ್ ಕೂಡ ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಇನ್ನೊಂದ್ ಕಡೆಯಲ್ಲಿ ಕಳೆದ 5 ವರ್ಷದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನು ನಡೆಸಿದ್ದಾರೆ, ಆಡಳಿತವನ್ನು ನಡೆಸಿದ್ದಾರೆ, ಆ ನಿಟ್ಟಿನಲ್ಲಿ ಇವತ್ತು ಮತದಾರ ತೀರ್ಪು ಕೊಟ್ಟಿರುವಂತದ್ದು ಇವತ್ತು. ಯಾಕಂದ್ರೆ ಅದರಲ್ಲೂ ಕೂಡ ಮಹಾನಗರದ ಮತದಾರರು ಸಾಕಷ್ಟು ಬುದ್ಧಿವಂತರು. ಯಾಕಂದ್ರೆ ಎಲ್ಲರೂ ಕೂಡ ಗಮನಿಸುವಂತದ್ದು ಇಲ್ಲಿ ಈ ಮಹಾನಗರದ ಚುನಾವಣೆ ವಿಚಾರಕ್ಕೆ ಬಂದಾಗ ಇಲ್ಲಿ ಎಲ್ಲೂ ಕೂಡ
ಎಲ್ಲೋ ಒಂದ್ ಕಡೆಯಲ್ಲಿ ಧರ್ಮದ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ತತ್ವದ ವಿಷಯ ವಿಚಾರವನ್ನು ಇಟ್ಕೊಂಡು ಇಲ್ಲಿ ವೋಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದಾಗಿ ನಾವು ಸುರೇಖ ಗಮನಿಸ್ತಾ ಇದ್ವಿ ಅಂತಂದ್ರೆ ಈ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎರಡೂ ಪಕ್ಷಗಳು ಪಠಿಸಿರುವಂತದ್ದು ಏನು ಅಂತಂದ್ರೆ ಅಭಿವೃದ್ಧಿಯ ಮಂತ್ರ. ಯಾಕಂತಂದ್ರೆ ಈ ಮಹಾನಗರದ ಅಭಿವೃದ್ಧಿಯ ಮಂತ್ರವೇ ಎರಡೂ ಪಕ್ಷಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂತಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿಯ ಪಟ್ಟಿಯಲ್ಲಿ ಬಂದ್ರು ಒಂದು 3-4 ವರ್ಷ ಆಗ್ತಾ ಬಂದ್ರು, ಇನ್ನು ಇದುವರೆಗೂ ಕೂಡ ಯಾವುದೇ ರೀತಿಯಾದ ಸಮರ್ಪಕ ಕಾಮಗಾರಿ ಆಗಿಲ್ಲ. ಏನೋ ಹೊಂಡಗುಂಡಿ ತೆಗೆದಿದ್ದಾರೆ ವಿನ ಯಾವುದೇ ರೀತಿಯಾದ ಕಾಮಗಾರಿ ಆಗದೆ ಇರುವಂತದ್ದು, ಅದೆಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಎನ್ನುವಂಥದ್ದು. ಓಕೆ ಇರ್ಷಾದ್, ವಾರ್ಡ್ ನಂಬರ್ 7ರಲ್ಲಿ ಇಡ್ಯಾ ಪಶ್ಚಿಮದಲ್ಲೂ ಕೂಡ ಒಂದು ಬಿಜೆಪಿ ಅಭ್ಯರ್ಥಿ ಜಯವನ್ನ ಗಳಿಸಿರುವಂತದ್ದು. ನಯನ ಆರ್ ಕೋಟ್ಯಾನವರು ಬಿಜೆಪಿಯಿಂದ ಒಂದು ಗೆಲುವನ್ನ ಸಾಧಿಸಿರುವಂತದ್ದು. ಪ್ರತಿಸ್ಪರ್ಧಿ ಪ್ರತಿಭಾ ಕುಳಾಯ್, ಕಾಂಗ್ರೆಸ್ನ ಪ್ರತಿಭಾ ಕುಳಾಯ್ ಅವರಿಗೆ ಸೋಲು ಅನುಭವಿಸಿದೆ. ಯಾಕಂದ್ರೆ ಇವರು ಪ್ರತಿಭಾ ಕುಳಾಯ್ ಆಗಾಗಲೇ ಮಹಾನಗರ ಪಾಲಿಕೆಯ ಒಂದು ಸದಸ್ಯರಾಗಿರುವಂತದ್ದು. ಇವರನ್ನ ಕೂಡ ಒಂದು ಹಿಂದಕ್ಕೆ ಬಿಜೆಪಿ ಅಭ್ಯರ್ಥಿ ನಯನ ಆರ್ ಕೋಟ್ಯಾನ್ ಅವರೊಂದು ಜಯವನ್ನ ಗಳಿಸಿರುವಂತದ್ದು. ಯಾಕಂತಂದ್ರೆ ಈಗ ಇವರು ಸದಸ್ಯರಾಗಿದ್ದುಕೊಂಡು ಸಾಕಷ್ಟು ರಾಜಕೀಯದಲ್ಲಿ ಪಳಗಿದವರು ಯಾರು ಪ್ರತಿಭಾ ಕುಲಾಯಿ. ಇವರನ್ನ ಹಿಂದಕ್ಕೆ ಒಂದು ನಯನ ಆರ್ ಕೋಟ್ಯಾನ್ ಬಿಜೆಪಿ ಅಭ್ಯರ್ಥಿ ಒಂದು ವಿನ್ ಆಗಿದ್ದಾರೆ ಅಂತಂದ್ರೆ ಯಾಕೆ ಇಷ್ಟೊಂದು ಇಲ್ಲಿ ಚೇಂಜಸ್ ಆಗಿದೆ ಅಂತಂದ್ರೆ ಪ್ರತಿಭಾ ಕುಲಾಯಿ ಏನು ಹೊಸಬ್ರಲ್ಲ, ಸಾಕಷ್ಟು ರಾಜಕೀಯದಲ್ಲಿ ಪಳಗಿದವರು ಇವರು. ಅಂದ್ರೆ ನಾವು ಗಮನಿಸಬೇಕಾಗುತ್ತೆ, ಈ ವಾರ್ಡ್ ಅಲ್ಲಿ ಯಾರು ಪ್ರತಿಭಾ ಕುಳಾಯಿ ಅವರು ಹೊಸ ಮುಖ ಆಗಿರುವಂತದ್ದು. ಯಾಕಂತಂದ್ರೆ ಈ ಬಾರಿ ಅಲ್ಲಿ ರಿಸರ್ವೇಶನ್ ಇದ್ದಿರುವಂತದ್ದು ಹಿಂದುಳಿದ ವರ್ಗ ಮಹಿಳೆಯರಿಗೆ ಕೊಟ್ಟಿತ್ತು. ಆದ್ರೆ ಆ ವಾರ್ಡ್ ಅಲ್ಲಿ ಹೊಸ ಅಭ್ಯರ್ಥಿಯನ್ನು ಇವತ್ತು ಏನು ಆಕ್ಸೆಪ್ಟ್ ಮಾಡದೇ ಇರಬಹುದು, ಅಥವಾ ಇನ್ನೊಂದು ವಾರ್ಡ್ ಅಲ್ಲಿ ಅವರು ಈ ಹಿಂದೆ ಏನು ಸ್ಪರ್ಧಿಸಿದ್ದಂತ ಪ್ರತಿಭಾ ಕುಳಾಯಿ ಅವರ ವಾರ್ಡ್ ಅಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯ ನಡೆಯದೇ ಇರುವಂತರು ಇದ್ದಿರಬಹುದು, ಅಥವಾ ಸ್ಥಳೀಯ ಅಭ್ಯರ್ಥಿ ಅಲ್ಲ ಎನ್ನುವಂತ ಒಂದು ಈ ನಿಟ್ಟಿನಲ್ಲೂ ಕೂಡ ಆಗಿರಬಹುದು. ಯಾಕಂದ್ರೆ ನಾವು ಕಳೆದ ಬಾರಿ ಇಲ್ಲಿ ಗಮನಿಸ್ತಾ ಇದೀವಿ, ಈ ಕಳೆದ ಬಾರಿ ಇದು ಕಾಂಗ್ರೆಸ್ನ ವಾರ್ಡ್ ಆಗಿತ್ತು. ಕಳೆದ ಬಾರಿ ಈ ಒಂದು ವಾರ್ಡ್ ಇಂದ ಅಶೋಕ್ ಶೆಟ್ಟಿ ಅವರು ಕಾಂಗ್ರೆಸ್ ಇಂದ ಸ್ಪರ್ಧಿಸಿ ಗೆದ್ದಿರುವಂತದ್ದು. ಮಹೇಶ್ ರೈ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಅವರು ಕೂಡ ಸಾಕಷ್ಟು ಪ್ರತಿಸ್ಪರ್ಧೆಯನ್ನು ಒಡ್ಡಿದ್ರು. ಆದ್ರೆ ಕಳೆದ ಟರ್ಮ್ ಅಲ್ಲಿ ಅವರಿಗೆ ವಾರ್ಡ್ ನಂಬರ್ 7 ಇಡ್ಯಾ ಪಶ್ಚಿಮದಲ್ಲಿ ಗೆಲುವನ್ನು ದಾಖಲಿಸುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಬಾರಿ ಆ ಕ್ಷೇತ್ರ ಏನು ಮಹಿಳಾ ಮೀಸಲಾತಿಯ ಮೇಲೆ ಏನು ಹೋಗ್ತಾ ಇತ್ತು, ಆ ನಿಟ್ಟಿನಲ್ಲಿ ಪ್ರತಿಭಾ ಕುಳಾಯಿ ಅವರಿಗೆ ಕಾಂಗ್ರೆಸ್ ಮನೆ ಹಾಕಿತ್ತು. ಆದ್ರೆ ನಯನ ಆರ್ ಕೋಟ್ಯಾನ್ರವರು ಏನು ಗೆಲುವನ್ನು ದಾಖಲಿಸಿರುವಂತದ್ದು. ಇದು ಬಹುಶಃ ಕಾಂಗ್ರೆಸ್ಗೆ ಮೈನಸ್ ಆಗ್ತಾ ಇದೆ. ವಾರ್ಡ್ ನಂಬರ್ 7 ಇಡ್ಯಾ ಪಶ್ಚಿಮ ಕಾಂಗ್ರೆಸ್ ಪಾಲಿಗೆ ಮೈನಸ್ ಆಗಿದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ಓಕೆ ಈಗಾಗಲೇ ಒಂದು 11 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿದೆ, ಕಾಂಗ್ರೆಸ್ ಒಂದು 3 ಸ್ಥಾನಗಳನ್ನ ಪಡ್ಕೊಂಡಿರುವುದು. ಈಗ ನಾವು ಇದರಲ್ಲಿ ನೋಡೋದಾದ್ರೆ ಈಗಿನ ಬಂದಂತಹ ಫಲಿತಾಂಶಗಳನ್ನ ನೋಡೋದಾದ್ರೆ ಇದರಲ್ಲಿ ಮಹಿಳೆಯರದೇ ಸ್ವಲ್ಪ ವಿನ್ನಿಂಗ್ ಕ್ಯಾಂಡಿಡೇಟ್ ಜಾಸ್ತಿ ಇದ್ದಾರೆ ಅನ್ನುವಂಥದ್ದು. ಬಿಜೆಪಿಯಿಂದ ಸಾಕಷ್ಟು ಮಹಿಳೆಯರೇ ಒಂದು ಪಾರಮ್ಯವನ್ನ ಕಂಡಿರುವಂತದ್ದು. ಅಂದ್ರೆ ನಾವು ಗಮನಿಸ್ತಾ ಇದೀವಿ ಅಂತಂದ್ರೆ ಈ 50-50 ಇತ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ 50% ರಿಸರ್ವೇಶನ್ ಲೇಡೀಸ್ಗೂ ಕೊಟ್ಟಿರೋದ್ರಿಂದ ಅಲ್ಲಿ ಸಹಜವಾಗಿ ಬಿಜೆಪಿ ಏನ್ ಮಾಡಿತ್ತು 50-50 ಸಮಾನವಾಗಿ ಹಂಚಿತ್ತು. ಆದ್ರೆ ಕಾಂಗ್ರೆಸ್ 1-2% ಆ ಕಡೆ ಈ ಕಡೆ ಮಾಡಿತ್ತು. ಬಟ್ ಅದರಿಂದಾಗಿ ಈ ಏನು ಈ ಮಹಿಳಾ ರಿಸರ್ವೇಶನ್ ಇರುವಂತದ ಕಡೆಯಲ್ಲೆಲ್ಲ ಈ ಬಿಜೆಪಿ ಏನ್ ಮಾಡಿದೆ, ಸ್ಪಷ್ಟವಾಗಿ ಅವರನ್ನು ಗುರುತಿಸಬಲ್ಲಂತ ಅಂದ್ರೆ ಕ್ಯಾಂಡಿಡೇಟ್ ಯಾರು ಅರ್ಹರು ಇದ್ದಾರೆ ಮತ್ತೆ ಯಾರು ಜನರು ಅವರನ್ನು ಗುರುತಿಸ್ತಾರೆ ಅಂತವರನ್ನ ಇವತ್ತು ಫೀಲ್ಡ್ ಗೆ ಇಳಿಸಿರುವಂತದ್ದು, ಅವರನ್ನೇ ಕ್ಯಾಂಡಿಡೇಟ್ ಮಾಡಿರುವಂತದ್ದು. ಅದಕ್ಕೋಸ್ಕರ ವರ್ಕೌಟ್ ಮಾಡ್ತಾ ಇತ್ತು. ಅದರಿಂದಾಗಿ ಒಂದ್ ಕಡೆಯಲ್ಲಿ ರಿಸರ್ವೇಶನ್ ಆ ಕಡೆ ಈ ಕಡೆ ಆಗುತ್ತೆ ಅಂತ ಅಂದ್ಕೊಂಡು ಒಂದಿಷ್ಟು ಭಯ ಇತ್ತು. ಯಾಕಂತಂದ್ರೆ ಹೊಸ ಮುಖವನ್ನು ತರಬೇಕು ಎನ್ನುವಂಥದ್ದು ಅಥವಾ ಈ ರೀತಿಯಾದಂತಹ ಸವಾಲನ್ನು ಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಯಾರು ಕೂಡ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಲ್ಲ ನನ್ಗೆ ಕೊಡ್ಬಿ ನಿನ್ಗೆ ಕೊಡಿ ಅಂತ ಎನ್ನುವಂಥದ್ದು. ಯಾಕಂತಂದ್ರೆ ಯಾರಿಗೂ ಸಿಗ್ಬಹುದು, ಯಾಕಂದ್ರೆ ರಿಸರ್ವೇಶನ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ವಾರ್ಡ್ ನಂಬರ್ 7 ಅಲ್ಲಿ ಯಾವ ರೀತಿಯಾಗಿ ಆಯ್ತು ಅಂದ್ರೆ ಮಾಜಿ ಕಾರ್ಪೊರೇಟರ್ ಆಗಿರಂತ ಪ್ರತಿಭಾ ಕುಳಾಯಿ ಅವರು ಅಲ್ಲಿ ಸೋಲನ್ನು ಕಾಣ್ಬೇಕಾಗಿರುವಂತದ್ದು. ಅಂದ್ರೆ ರಿಸರ್ವೇಶನ್ ಎಲ್ಲಾಗ್ತಾರೆ, ಎಲ್ಲೂ ಕಂಟೆಸ್ಟ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆದ್ರೆ ಬಿಜೆಪಿ ಏನು ಮಹಿಳಾ ಅಭ್ಯರ್ಥಿಗಳನ್ನು ಏನು ಹಾಕಿದೆ ಅವರೆಲ್ಲರೂ ಕೂಡ ಸಹಜವಾಗಿ ಈಗ ಗೆಲುವನ್ನ ದಾಖಲಿಸ್ತಲೇ ಹೋಗ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ವಾರ್ಡ್ ನಂಬರ್ 1 ಇರ್ಬೋದು, ಸುರತ್ಕಲ್ ಇರ್ಬೋದು, 2 ಇರ್ಬೋದು, ಅಲ್ಲೂ ಕೂಡ ಲೇಡೀಸ್ ಇರುವಂತದ್ದು ಗೆದ್ದಿರುವಂತದ್ದು. ಇನ್ನು ಸೆಂಟ್ರಲ್ ಮಾರ್ಕೆಟ್ ಪೂರ್ಣಿಮಾ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಗೆದ್ದಿರುವಂತದ್ದು ನಾವು ಗಮನಿಸ್ತಾ ಇರುವಂತದ್ದು. ಶ್ರೀರೇಖಾ, ಓಕೆ, ಒಂದು ವಾರ್ಡ್ ನಂಬರ್ 32ರಲ್ಲಿ ಕದ್ರಿ ಉತ್ತರ ವಾರ್ಡ್ ನಿಂದ ಶಕಿಲಾ ಅವರೊಂದು ಬಿಜೆಪಿಯಿಂದ ವಿನ್ ಆಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಮಮತಾ ಶೆಟ್ಟಿ ಅವರನ್ನೊಂದು ಪರಾಭವಗೊಳಿಸಿ ಇವರು ವಿನ್ ಆಗಿರುವಂತದ್ದು. ಇಲ್ಲಿ ಕೂಡ ಇಬ್ರು ಮಹಿಳಾ ಅಭ್ಯರ್ಥಿಗಳಿಗೆ ಪೈಪೋಟಿ ಇರುವಂತದ್ದು. ಒಂದು ಕಡೆ ಮಮತಾ ಶೆಟ್ಟಿ ಕಾಂಗ್ರೆಸ್ನಿಂದ, ಇನ್ನೊಂದು ಕಡೆ ಬಿಜೆಪಿಯಿಂದ ಶಕಿಲಾ ಅವರು. ಇದೀಗ ಶಕಿಲಾ ಅವರೊಂದು ವಿನ್ ಆಗಿರುವಂತದ್ದು. ಓಕೆ, ಶಕಿಲಾ ಅವರು ಈಗ ಬಹಳಷ್ಟು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂಭ್ರಮದಲ್ಲಿದ್ದಾರೆ. ಬರೀ ಅವರೊಂದು ಸಂಭ್ರಮಾಚರಣೆ ಒಂದು ಝಲಕನ್ನ ನಾವು ಕೂಡ ನೋಡ್ಕೊಂಡು ಬರೋಣ.
ಇವತ್ತು ನಾನು ಜಯಶಾಲಿಯಾಗಲು ಪ್ರಥಮತವಾಗಿ ನಮ್ಮ ಪಕ್ಷದ ಹಿರಿಯರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ, ಹಾಗೆ ನಮ್ಮ ಮಾಜಿ ಕಾರ್ಪೊರೇಟರ್ ಆದ ರೂಪಾಲಿ ಬಂಗಾರರಿಗೆ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ, ಹಾಗೆ ನನಗೆ ದುಡಿದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಮುಖ್ಯವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನನಗೆ ಮತದಾನ ಮಾಡಿದ ಎಲ್ಲ ಮತದಾರ ಬಾಂಧವರಿಗೆ ಇವತ್ತು ನಾನು ತುಂಬ ಹೃದಯದ ಇನ್ನೊಮ್ಮೆ ಧನ್ಯವಾದವನ್ನು ಹೇಳಲು ಇಚ್ಛಿಸ್ತೇನೆ. ಇನ್ನೊಂದು ಕಡೆ ಡೊಂಗರಕೇರಿಯ ಬಿಜೆಪಿ ಅಭ್ಯರ್ಥಿ ಜಯಶ್ರೀ ಕುಡ್ವಾ ಅವರು ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ. ಅವರು ಕೂಡ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಗೆಲುವು ಬಹಳಷ್ಟು ನನಗೆ ಖುಷಿ ತಂದಿದೆ, ಇದಕ್ಕೆಲ್ಲ ಕಾರ್ಯಕರ್ತರೇ ಕಾರಣ ಅನ್ನುವಂಥದ್ದು. ಬನ್ನಿ ಅವರು ಕೂಡ ಒಂದು ಹರ್ಷವನ್ನ ನೋಡ್ಕೊಂಡು ಬರೋಣ, ಯಾವ ರೀತಿ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. 42ನೇ ಡೊಂಗರಕೇರಿ ವಾರ್ಡಿನಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ನಮ್ಮ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ಎಲ್ಲ ಮತದಾರರಿಗೆ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಡೊಂಗರಕೇರಿ ವಾರ್ಡಿನಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ನಮ್ಮ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ಎಲ್ಲ ಮತದಾರರಿಗೆ ಮತ್ತು ನಾವು ನೋಡಿರುವಂತದ್ದು ಡೊಂಗರಕೇರಿ ಅಂದ್ರೆ ವಾರ್ಡ್ ನಂಬರ್ 42ರಲ್ಲಿ ಜಯಶ್ರೀ ಕುಡ್ವಾ ಅವರೊಂದು ಜೀವನ ಗಳಿಸಿದ್ದು. ನನ್ನ ಈ ಒಂದು ಗೆಲುವಿಗೆ ಎಲ್ಲರ ಕಾರ್ಯಕರ್ತರು ಎಲ್ಲ ಮತದಾರರು ಕೂಡ ಕಾರಣ, ಎಲ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ ಅನ್ನುವಂತಹ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಅಲ್ಲಿ ಕೂಡ ಒಬ್ರು ಮಂಜುಳಾ ವೈ ನಾಯಕ್ ಅವರು ಕಾಂಗ್ರೆಸ್ ನಿಂದ ಅಭ್ಯರ್ಥಿ ಆಗಿರುವಂತದ್ದು. ಇಲ್ಲಿ ಕೂಡ ಇಬ್ರು ಮಹಿಳೆಯರನ್ನೊಂದು ಪೈಪೋಟಿ ಆರಂಭವಾಗಿತ್ತು. ಇಲ್ಲೂ ಕೂಡ ಜಯಶ್ರೀ ಕುಡ್ವಾ ಅವರೊಂದು ಬಿಜೆಪಿಯಿಂದ ವಿನ್ ಆಗಿರುವಂತದ್ದು. ಎಸ್, ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ಇವತ್ತು ಬಿಜೆಪಿಗೆ ಗೆಲುವನ್ನು ತಂದಿಡ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಕದ್ರಿ ಉತ್ತರಕ್ಕೆ ಹೋಗೋದಾದ್ರೆ ಅಂದ್ರೆ ವಾರ್ಡ್ ನಂಬರ್ 32 ಈ ಹಿಂದೆ ನಾವು ತೋರಿಸ್ತಾ ಇದ್ದೀವಿ ಶಕೀಲಾ ಕಾವ್ ಅವರ ಗೆಲುವು. ಅಂದ್ರೆ ಅಲ್ಲಿಯೂ ಕೂಡ ಕಳೆದ ಬಾರಿ ರೂಪಾ ಡಿ ಬಂಗೇರ್ ಅವರು ಗೆಲುವನ್ನ ದಾಖಲಿಸಿದ್ರು. ಈ ಬಾರಿ ಅದೇ ವಾರ್ಡ್ನಿಂದ ಶಕೀಲಾ ಕಾವ್ ಅವರು ಸ್ಪರ್ಧಿಸಿ ಅಲ್ಲಿ ಗೆಲುವನ್ನ ಅಥವಾ ಆ ವಾರ್ಡ್ ಅನ್ನ ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡಿರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಅಂತಂದ್ರೆ ಮಹಿಳಾ ಅಭ್ಯರ್ಥಿಗಳು ಬಿಜೆಪಿ ಪಾಲಿಗೆ ಇವಾಗ ಹೊರವಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾಗ್ತದೆ, ಯಾಕಂತಂದ್ರೆ ಈ ಬಾರಿ ನಡೆದಿರುವಂತ ವೋಟಿಂಗ್ ಅಲ್ಲಿ ಅತಿ ಹೆಚ್ಚು ವೋಟ್ ಮಾಡಿದವರು ಕೂಡ ಮಹಿಳೆಯರ ಆಗಿರ್ತಾರೆ ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಅದೆಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಯಾಕಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಲೇಡೀಸ್ಗೆ ಏನು ಕೊಟ್ಟಿರುವಂತದ್ದು ಬಿಜೆಪಿ ಕೂಡ, ಇನ್ನೊಂದ್ ಕಡೆಯಲ್ಲಿ ಲೇಡೀಸೇ ಜಾಸ್ತಿ ಈ ಸಲ ವೋಟ್ ಮಾಡಿರೋದ್ರಿಂದ ಸಹಜವಾಗಿ ಎಲ್ಲ ಪ್ಲಸ್ ಪಾಯಿಂಟ್ ಬಿಜೆಪಿಗೆ ಆಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಓಕೆ, ಬಿಜೆಪಿಯಿಂದ ಬಹಳಷ್ಟು ಬಿಜೆಪಿಗೆ ಇದಿತ್ತು ಏನಂತಂದ್ರೆ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಏನಾದ್ರೂ ಇವರು ಒಂದು ಸರ್ಕಸ್ ಮಾಡಿದ್ರ ಅಂತ ಬಿಜೆಪಿ ಯಾಕಂತಂದ್ರೆ ಮಹಿಳೆಯರಿಗೆ ನಾವು 50% ಕೊಡ್ತಾ ಇದೀವಿ, ಇದರಿಂದ ಏನಾದ್ರೂ ನಾವು ಒಂದು ಫಲಿತಾಂಶವನ್ನ ಕಂಡು ಹಿಡಿಬಹುದು, ಅಂದ್ರೆ ಫಲಿತಾಂಶವನ್ನ ತರಬಹುದು ಅನ್ನುವಂತಹ ಏನಾದ್ರೂ ನಿರೀಕ್ಷೆ ಇಟ್ಕೊಂಡೇ ಈ ಒಂದು 50% ಕೊಟ್ಟು, ಅಂದ್ರೆ 50% ಮಹಿಳೆಯರು 50% ಪುರುಷರಿಗೆ ಕೊಟ್ಟರು, ಹೀಗೆ ಏನಾದ್ರೂ ಇವರದೊಂದು ಇದೆ ಅನ್ನುವಂಥದ್ದು. ಓಕೆ, ಇದಾಗ್ಲೇ ಶಕೀಲಾ ಕಾವ್ ಅವರೊಂದು ಬಿಜೆಪಿಯಿಂದ ಅಂದ್ರೆ ವಾರ್ಡ್ ನಂಬರ್ 32 ಕದ್ರಿಯಿಂದ ಬಿಜೆಪಿ ಅವರೊಂದು ಶಕೀಲಾ ಕಾವ್ ಅವರು ವಿನ್ ಆಗಿರುವಂತದ್ದು. ಇನ್ನೊಂದು ಕಡೆ ವಾರ್ಡ್ ನಂಬರ್ 42ರಲ್ಲಿ ಡೊಂಗರಕೇರಿಯಿಂದ ಎಂ ಜಯಶ್ರೀ ಕುಡ್ವಾ ಅವರು ಬಿಜೆಪಿಯಿಂದ ಜಯಶಾಲಿ ಆಗಿರುವಂತದ್ದು. ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಮಂಜುಳಾ ವೈ ನಾಯಕ್ ಅವರೊಂದು ಪರಾಭವಗೊಂಡಿರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿ ಈಗ ಓಕೆ, ನಾವು ಇನ್ನೊಂದು ಕಡೆ ಗಮನಿಸಬೇಕಾಗುತ್ತೆ. ವಾರ್ಡ್ ನಂಬರ್ 31ರಿಂದ ವಿಜಯ್ ವಾರ್ಡ್ ಇಂದ ಲ್ಯಾನ್ಸ್ ಲಾಟ್ ಪಿಂಟೋ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಹೌದವರು.
ವಾರ್ಡ್ ನಂಬರ್ 31 ಬಿಜಯ್ ವಾರ್ಡ್ ಇಂದ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಕಾಂಗ್ರೆಸ್ ಖಾತೆಗೆ ಮತ್ತೊಂದು ಸೀಟ್ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಬಹುಶಃ 4ನೇ ಸೀಟನ್ನು ಅದು ತೆರೀತಾ ಇರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಕಾಂಗ್ರೆಸ್ ನಿಧಾನಗತಿಯಲ್ಲಿ ಇವತ್ತು ಬ್ಯಾಟಿಂಗ್ ಇಳಿತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅಂತಂದ್ರೆ ಏನು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂತಹ ಲ್ಯಾನ್ಸ್ ಲಾರ್ಡ್ ಪಿಂಟೋ ಅವರು ವಾರ್ಡ್ ನಂಬರ್ 31ರಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಅವರು ಪ್ರಶಾಂತ್ ಆಳ್ವಾ ತನ್ನ ಪ್ರತಿಸ್ಪರ್ಧಿ ಬಿಜೆಪಿಯ ಪ್ರಶಾಂತ್ ಆಳ್ವಾರ್ ಅವರ ವಿರುದ್ಧ ಲ್ಯಾನ್ಸ್ ಲಾರ್ಡ್ ಪಿಂಟರ್ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಓಕೆ, ಒಟ್ಟಾರೆ ಈಗ 4 ಸ್ಥಾನಗಳನ್ನ ಅಂದ್ರೆ 4 ಖಾತೆಗಳನ್ನ ಕಾಂಗ್ರೆಸ್ ಈಗ ಓಪನ್ ಮಾಡಿರುವಂತದ್ದು. ಬಿಜೆಪಿ ಹಾಗೇನೆ ಬಿಜೆಪಿ ಕೂಡ 11 ಸ್ಥಾನಗಳನ್ನ ಈಗ ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನಾವು ನೋಡ್ತಾ ಇರುವಂತಾದ್ರೆ ವಾರ್ಡ್ ನಂಬರ್ 1 ಸುರತ್ಕಲ್ ಪಶ್ಚಿಮದಿಂದ ಶೋಭಾ ರಾಜೇಶ್ ಬಿಜೆಪಿಯಿಂದ, ವಾರ್ಡ್ ನಂಬರ್ 2 ಸುರತ್ಕಲ್ ಪೂರ್ವದಿಂದ ಶ್ವೇತಾ ಎ ಬಿಜೆಪಿಯಿಂದ, ಹಾಗೇನೆ ವಾರ್ಡ್ ನಂಬರ್ 7 ಇಡ್ಯಾ ಪಶ್ಚಿಮದಿಂದ ನಯನಾ ಆರ್ ಕೋಟ್ಯಾನ್ ಅವರು ಬಿಜೆಪಿಯಿಂದ ವಿನ್ ಆಗಿರುವಂತದ್ದು. ಹಾಗೇನೆ ವಾರ್ಡ್ ನಂಬರ್ 16ರಲ್ಲಿ ಬಂಗ್ರಕೂಳೂರು ಕಿರಣ್ ಕುಮಾರ್ ಬಿಜೆಪಿಯಿಂದ ವಿನ್ ಆಗಿರುವಂತದ್ದು. ಹಾಗೇನೆ ವಾರ್ಡ್ ನಂಬರ್ 31ರಲ್ಲಿ ಕಾಂಗ್ರೆಸ್ನ ಲ್ಯಾನ್ಸ್ ಲಾರ್ಡ್ ಪಿಂಟೋ ಅವರು ಕಾಂಗ್ರೆಸ್ನಿಂದ ವಿನ್ನಿತರಾಗಿರುವಂತದ್ದು. ಹಾಗೇನೆ ವಾರ್ಡ್ ನಂಬರ್ 32ರಲ್ಲಿ ಕದ್ರಿ ವಾರ್ಡ್ನಿಂದ ಶಕಿರಾ ಕಾವಾ ಅವರು ಬಿಜೆಪಿಯಿಂದ ವಿನ್ ಆಗಿರುವಂತದ್ದು. ವಾರ್ಡ್ ನಂಬರ್ 36 ಪದವು ಪೂರ್ವದಿಂದ ಭಾಸ್ಕರ್ ಕೆ ಕಾಂಗ್ರೆಸ್ನಿಂದ ವಿನ್ನಿತರಾಗಿರುವಂತದ್ದು. ಹಾಗೇನೆ ವಾರ್ಡ್ ನಂಬರ್ 40 ಕೋರ್ಟ್ ವಾರ್ಡ್ನಿಂದ ಎಸಿ ವಿನಯರಾಜ್ ಕಾಂಗ್ರೆಸ್ನಿಂದ, ಯಾಕಂದ್ರೆ ಬಹಳಷ್ಟು ರಾಜಕೀಯದಲ್ಲಿ ಅವರು ನುರಿತರಾಗಿರುವಂತದ್ದು. ಎಸ್, ನಾವು ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾಗುತ್ತೆ. ವಾರ್ಡ್ ನಂಬರ್ 27 ಬೋಳೂರಿನಿಂದ ಜಗದೀಶ್ ಶೆಟ್ಟಿ ಬಿಜೆಪಿ ಸ್ಪರ್ಧಿ ಜಗದೀಶ್ ಶೆಟ್ಟಿ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಏನು ಬಿಜೆಪಿಯ ಗೆಲುವಿನ ಓಟ ಮುಂದುವರಿತಾ ಇದೆ. ಬಹುಶಃ 12 ಸೀಟನ್ನು ಬಿಜೆಪಿ ಮಹಾನಗರ ಪಾಲಿಕೆಯಲ್ಲಿ ಪಡೆಯುತ್ತಾ ಇದೆ. ಇನ್ನೇನು ಸರಳ ಬಹುಮತಕ್ಕೆ ಒಂದಿಷ್ಟು ದೂರದಲ್ಲಿದೆ ಎನ್ನುವಂಥದ್ದು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದಾಗಿರುವಂತದ್ದು. ವಾರ್ಡ್ ನಂಬರ್ 27 ಬೋಳೂರು ವಾರ್ಡ್ನಿಂದ ಜಗದೀಶ್ ಶೆಟ್ಟಿ ಅವರು ತನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಬಿ ಕಮಲಾಕ್ಷ ಸಾಲಿಯಾನ್ ವಿರುದ್ಧ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಸುರೇಖಾ, ಅಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಈ ಬಿಜಯ್ ವಾರ್ಡ್ ನಲ್ಲಿ ನಾವು ಗಮನಿಸೋದಾದ್ರೆ ಲ್ಯಾನ್ಸ್ ಲಾರ್ಡ್ ಪಿಂಟೋ ಅವರು ಹಿರಿಯ ಕಾಂಗ್ರೆಸ್ನ ಮುಖಂಡರು ಹೌದು. ಅಲ್ಲಿ ಬಿಜಯ್ ವಾರ್ಡ್ ಅಲ್ಲಿ ಸಾಮಾಜಿಕವಾಗಿ ಗುರುತಿಸಿಕೊಂಡವರು ಹೌದು. ಆ ನಿಟ್ಟಿನಲ್ಲಿ ಅವರು ಕಳೆದ ಬಾರಿ ಕೂಡ ಆ ಒಂದು ವಾರ್ಡ್ ಅಲ್ಲಿ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ದಂತವರು. ಈ ಬಾರಿ ಕೂಡ ಆ ಗೆಲುವನ್ನು ಅವರು ದಾಖಲಿಸ್ತಾ ಇದ್ದಾರೆ. ಇನ್ನು ನಾವು ಇನ್ನೊಂದ್ ಕಡೆಯಲ್ಲಿ ಬೋಳೂರು ವಾರ್ಡ್ ಅಲ್ಲಿ ಗಮನಿಸೋದಾದ್ರೆ ಅದು ಕೂಡ ಅಷ್ಟೇ, ಏನು ಈ ಬಾರಿ ಬಿಜೆಪಿಯ ಏನು ಅಲ್ಲೂ ಕೂಡ ಬಿಜೆಪಿ ಪಾರಮ್ಯ ಸಾಧಿಸಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಅಂತಂದ್ರೆ ಕಳೆದ ಬಾರಿ ಈ ಏನು ವಾರ್ಡ್ ನಂಬರ್ 27 ಬೋಳೂರು ಏನಿತ್ತೋ ಇದು ಕಳೆದ ಬಾರಿ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂತ ಕ್ಷೇತ್ರ. ಕಾಂಗ್ರೆಸ್ಗೆ ಮತ್ತೊಂದು ಮೈನಸ್ ಆಗ್ತಾ ಇದೆ ಇಲ್ಲಿ. ವಾರ್ಡ್ ನಂಬರ್ 27 ಬೋಳೂರು ಈ ಬಾರಿ ಮೈನಸ್ ಆಗಿರುವಂತದ್ದು, ಕಳ್ಕೊಂಡಿರುವಂತದ್ದು ಕಾಂಗ್ರೆಸ್. ಈ ಬಾರಿ ಅಲ್ಲಿ ಬಿಜೆಪಿಯ ಕಮಲ ಪತಾಕಿಯನ್ನ ಜಗದೀಶ್ ಶೆಟ್ಟಿ ಅವರು ಏನು ಹಾರಿಸಿರುವಂತದ್ದು. ಆ ಮೂಲಕ ಬಿಜೆಪಿ ಮಹಾನಗರ ಪಾಲಿಕೆಯ ಗದ್ದುಗೆ ಹಿಡಿಯೋದಕ್ಕೋಸ್ಕರ ಗೆಲುವಿನ ಓಟವನ್ನ ಮುಂದುವರಿಸ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ಅಂದ್ರೆ ಈಗ ಬಿಜೆಪಿ ಸಾಕಷ್ಟು ಒಂದು ಖಾತೆಗಳನ್ನ ಈಗ ಅಂದ್ರೆ ಓಪನ್ ಮಾಡಿರುವಂತದ್ದು. ಹಾಗೇನೆ ಕಾಂಗ್ರೆಸ್ ಕೂಡ ಈಗ ಒಂದೊಂದೇ ಖಾತೆಗಳನ್ನ ಓಪನ್ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಬಿಜೆಪಿ ಈಗ ಸಾಕಷ್ಟು ಮುನ್ನಡೆಯಲ್ಲಿದೆ. ಹಾಗೇನೆ ಕಾಂಗ್ರೆಸ್ ಈಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಲ್ಲಿರುವಂತದ್ದು. ಇನ್ನು ಕೆಲವು ಗಂಟೆಗಳಲ್ಲಿ ಕೂಡ ಒಂದು ಸ್ಪಷ್ಟ ಒಂದು ಮಾಹಿತಿ ಅಂದ್ರೆ ಸ್ಪಷ್ಟ ರಿಸಲ್ಟ್ ಸಿಗುತ್ತೆ. ಅಷ್ಟರವರೆಗೆ ಕೂಡ ನಾವು ನೋಡ್ತಾ ಇರುವಂತದ್ದು ಯಾರ ಪಾಲಿಗೆ ಒಂದು ಈ ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇನ್ನು ಕೆಲವು ಗಂಟೆಗಳಲ್ಲಿ ಕೂಡ ಕೆಲವೇ ಕ್ಷಣಗಳಲ್ಲಿ ಕೂಡ ಈಗ ಒಂದು ರಿಸಲ್ಟ್ ಬರಲಿದೆ. ಓಕೆ, ಸಾಕಷ್ಟು ಮಟ್ಟದಲ್ಲಿ ನಾವು ಬಿಜೆಪಿಯಲ್ಲಿ ಸಾಕಷ್ಟು ಈಗ ಒಂದು ವಿನ್ ಅನ್ನ ಗಳಿಸಿರುವಂತದ್ದು. ವಾರ್ಡ್ ನಂಬರ್ 31 ಇಲ್ಲಿ ಮಾತ್ರ ಲ್ಯಾನ್ಸ್ ಲಾರ್ಡ್ ಪಿಂಟೋ ಕಾಂಗ್ರೆಸ್ ಅಭ್ಯರ್ಥಿ ವಿನ್ ಆಗಿರುವಂತದ್ದು. 32ನೇ ವಾರ್ಡ್ ಕದ್ರಿ ಉತ್ತರದಿಂದ ಶಕಿಲಾ ಕಾವ್ ಅವರು ಬಿಜೆಪಿಯಿಂದ ವಿನ್ ಆಗಿರುವಂತದ್ದು. ಹಾಗೇನೆ ಸಾಕಷ್ಟು ಇನ್ನು ವಾರ್ಡ್ 36ರಲ್ಲಿ ಹೋದ್ರೆ ಪದವು ಪೂರ್ವದಿಂದ ಭಾಸ್ಕರ್ ಕೆ ಕಾಂಗ್ರೆಸ್ನಿಂದ ವಿನ್ ಆಗಿರುವಂತದ್ದು. ವಾರ್ಡ್ ನಂಬರ್ 41ರಿಂದ ಸೆಂಟ್ರಲ್ ಮಾರ್ಕೆಟ್ ಇಂದ ಪೂರ್ಣಿಮಾ ಅವರು ಬಿಜೆಪಿಯಿಂದ ವಿನ್ನಿತರಾಗಿರುವಂತದ್ದು. ವಾರ್ಡ್ ನಂಬರ್ 40 ಕೋರ್ಟ್ ವಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿ ಎಸಿ ವಿನಯ್ ರಾಜ್ ಅವರೊಂದು ಗೆಲುವನ್ನ ಸಾಧಿಸಿರುವಂತದ್ದು. ಆ ಮೂಲಕ ಇದೀಗ 60 ವಾರ್ಡ್ಗಳಲ್ಲಿ ಬಿಜೆಪಿ 12, ಅದೇ ರೀತಿ ಕಾಂಗ್ರೆಸ್ 5 ವಾರ್ಡ್ಗಳಲ್ಲಿ ಗೆದ್ದಿದೆ. ಜೆಡಿಎಸ್ ಯಾವುದೇ ಖಾತೆಯನ್ನು ತೆರೆದಿಲ್ಲ, ಅಥವಾ ಇತರರು ಸಿಪಿಐಎಂ ಇರ್ಬೋದು, SDPI ಇರ್ಬೋದು, JD ಇರ್ಬೋದು, ಇದು ಯಾವ ಪಕ್ಷ ಕೂಡ ಇಲ್ಲಿ
ಖಾತೆ ತೆರೆಯೋದಕ್ಕೆ ಈವರೆಗೂ ಸಾಧ್ಯವಾಗಿಲ್ಲ. ಓಕೆ ಇರ್ಷದ್, ನಾವಿಲ್ಲಿ ನೋಡೋದಾದ್ರೆ 7 ಖಾತೆಗಳನ್ನ ಬಿಜೆಪಿ ಓಪನ್ ಮಾಡುವಷ್ಟರಲ್ಲೂ ಕೂಡ ಕಾಂಗ್ರೆಸ್ ಒಂದು ಖಾತೆಗಳನ್ನ ಕೂಡ ಸ್ಟಾರ್ಟ್ ಮಾಡಿರ್ಲಿಲ್ಲ, ಒಂದು ಖಾತೆಗಳು ಓಪನ್ ಮಾಡಿರ್ಲಿಲ್ಲ. ಇದಾಗ್ಲೇ ಒಂದು ಏನು ಬಿಜೆಪಿ 12 ಖಾತೆಗಳನ್ನ ಓಪನ್ ಮಾಡಿದೆ. ಇದರ ಜೊತೆಗೆ ಒಂದು ಏನು ಕಾಂಗ್ರೆಸ್ 5 ಖಾತೆಗಳನ್ನ ಓಪನ್ ಮಾಡಿರುವುದು ಅಂದ್ರೆ 5 ವಾರ್ಡ್ಗಳ 5 ಅಭ್ಯರ್ಥಿಗಳ ವಿನ್ನಿಂಗ್ ಇದರಲ್ಲಿ ಕೂಡ ಸಮಪಾಲಿದೆ. ಯಾಕಂದ್ರೆ 7 ಖಾತೆಗಳನ್ನ ಓಪನ್ ಮಾಡಿರುವಾಗ ಬಿಜೆಪಿ ಒಂದು ಕೂಡ ಕಾಂಗ್ರೆಸ್ ಇರ್ಲಿಲ್ಲ. ಈಗ ಅದರ ನಂತರ 5 ಏನು ಖಾತೆಗಳನ್ನ ಬಿಜೆಪಿ ಓಪನ್ ಮಾಡಿತಾ ಆದ್ರೆ ಇದರಲ್ಲಿ ಕೂಡ 5 ಕಾಂಗ್ರೆಸ್ ಕೂಡ ಒಂದು ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡ್ತಾ ಇರುವಂತದ್ದು ಒಂದೇ ರೀತಿಯಾಗಿ ಈಗ ಸಾಧಾರಣವಾಗಿ ಒಂದು ಅಂದ್ರೆ 7 ನಂತರ 5 ಈಗ 12 ಬಿಜೆಪಿ ಆದ್ರೆ 5 ಕಾಂಗ್ರೆಸ್ ಇರುವಂತದ್ದು. ಇದರಲ್ಲಿ ಒಂದು 7 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಳ್ಳುವಾಗನೇ ಇದು ಸ್ಟಾರ್ಟ್ ಕಾಂಗ್ರೆಸ್ನಿಗೆ ಖಾತೆಗಳನ್ನ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿರುವಂತದ್ದು. ಮುಂದೆ ನೋಡ್ಬೇಕಾಗುತ್ತೆ ಇನ್ನು ಮ್ಯಾಜಿಕ್ ನಂಬರ್ ಅನ್ನ ತಲುಪಲಿಕ್ಕೆ ಇನ್ನು ಇದಕ್ಕೆ ಖಾಲಿ ಒಂದು ಎಷ್ಟು 19 ಸ್ಥಾನಗಳು ಸಿಕ್ಕಿದ್ರೆ ಈಗ ಒಂದು ಬಿಜೆಪಿ ವಿನ್ ಆಗಬಹುದು ಅನ್ನುವಂಥದ್ದು. ಅಂದ್ರೆ ಒಂದು ಗಮನಿಸಬೇಕಾಗುತ್ತೆ, ಅಂದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಸಹಜವಾಗಿ ಒಂದಿಷ್ಟು ವಾರ್ಡ್ಗಳು ಕಾಂಗ್ರೆಸ್ ಫೇವರ್ ಇರುತ್ತೆ, ಇನ್ನೊಂದಿಷ್ಟು ವಾರ್ಡ್ಗಳು ಬಿಜೆಪಿ ಫೇವರ್ ಆಗಿರುವಂತದ್ದು. ಅದರಿಂದಾಗಿ ಸಹಜವಾಗಿ ನಾವು ಗಮನಿಸಿರುವ ಹಾಗೆ ಫಸ್ಟ್ ನಾವು ಏನು ಸುರತ್ಕಲ್ ಪಶ್ಚಿಮ, ಸುರತ್ಕಲ್ ಪೂರ್ವ ಎಲ್ಲ ನೋಡ್ತಿರ್ಬೇಕಾದ್ರೆ ಅದೆಲ್ಲವೂ ಕೂಡ ಬಿಜೆಪಿ ತೆಕ್ಕೆಯಲ್ಲಿ ಇದ್ದಂತಹ ಕ್ಷೇತ್ರಗಳು. ಈಗ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಒಂದಿಷ್ಟು ಮೈನಸ್ ಆಗಿದೆ. ಆದ್ರೂ ಕೂಡ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲೆ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಬಿಜೆಪಿ ಇದೀಗ 13 ಸೀಟನ್ನು ಏನು ಗಳಿಸ್ತಾ ಇದೆ ಎನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ 5ರಲ್ಲೇ ಇದೆ, ಬಿಜೆಪಿ 13 ಸೀಟನ್ನು ಗೆಲ್ತಾ ಇದೆ. ಆ ಮೂಲಕ ಇನ್ನೇನು 18 ಕ್ಷೇತ್ರವನ್ನ 18 ವಾರ್ಡ್ ಅನ್ನು ಗೆದ್ರೆ ಮಹಾನಗರ ಪಾಲಿಕೆ ಗದ್ದುಗೆಗೆ ಸರಳ ಬಹುಮತ ಪಡೆದಂತಾಗುತ್ತೆ. ಆ ನಿಟ್ಟಿನಲ್ಲಿ ಗಮನಿಸಬೇಕಾಗುತ್ತೆ. ಬಿಜೆಪಿ ಗೆಲುವಿನ ಓಟವನ್ನು ಮುಂದುವರಿಸ್ತಾ ಇದೆ. 13 ಕ್ಷೇತ್ರ ಆದ್ರೆ ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲಿಸ್ತಾ ಇದೆ. ಎಲ್ಲ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ವಾರ್ಡ್ಗಳಲ್ಲಿ ಮೈನಸ್ ಆಗ್ತಾ ಇರುವಂತದ್ದು ಕೂಡ ಗಮನಿಸಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಗೆಲುವಿನ ನಾಗಲೋಟವನ್ನ ಮುಂದುವರಿಸ್ತಾ ಇದೆ. ಓಕೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇನ್ನೊಂದು ಖಾತೆಯನ್ನ ಓಪನ್ ಮಾಡಿರುವಂತದ್ದು. ಮಿಲಾಗ್ರಿಸ್ ನಿಂದ ಅಬ್ದುಲ್ ರವೂಫ್ ಅವರೊಂದು ವಿನ್ ಆಗಿರುವಂತದ್ದು. ಈಗ ಕಾಂಗ್ರೆಸ್ ನಲ್ಲಿ ಈಗ ಒಂದು ಏನೋ ಒಂದು ನಗು ಕಾಣ್ತಾ ಇದೆ. ಯಾಕಂತಂದ್ರೆ ನಾವು ಕೂಡ ಖಾತೆಗಳನ್ನ ಬಹಳಷ್ಟು ಮುನ್ನುಗ್ತಾ ಇದ್ದೇವೆ, ಖಾತೆಗಳನ್ನ ಓಪನ್ ಮಾಡ್ತಾ ಇದ್ವಿ ಅನ್ನುವಂಥದ್ದು. ಓಕೆ, ಈಗ ಕಾಂಗ್ರೆಸ್ ಕೂಡ ಒಂದು 6 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಎಸ್, ಕಾಂಗ್ರೆಸ್ನಲ್ಲೂ ಕೂಡ ಈಗ ಒಂದು ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು. ಹಾಗೇನೆ ಮಿಲಾಗ್ರೆಸ್ನ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ರವೂಫ್ ಅವರೊಂದು ವಿನ್ ಆಗಿರುವಂತದ್ದು. ಇವರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಬನ್ನಿ ಅವರ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನನ್ನ ಮತದಾರರು ನನಗೆ ಅತಿ ಹೆಚ್ಚಿನ ಬಹುಮತದಿಂದ ನನ್ನನ್ನು ಚುನಾಯಿಸಿದ್ದಾರೆ. ನನ್ನ ಮತದಾರರೆಲ್ಲರಿಗೂ ನನಗೆ ಸಹಕಾರ ಮಾಡಿದಂಥ ನನ್ನ ಕಾರ್ಯಕರ್ತರಿಗೂ ನನಗೆ ಬೆನ್ನೆಲುಬು ನಿಂತಂಥ ನನ್ನ ಎಲ್ಲ ನಾಯಕರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಅಭಿವೃದ್ಧಿ ನಾನು ಕಳೆದ 5 ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ಆ ವಿಶ್ವಾಸ ಇಟ್ಕೊಂಡು ನನಗೆ ಜನತೆ, ನನ್ನ ಮತದಾರರು ನನಗೆ ನನ್ನನ್ನು ಚುನಾಯಿಸಿ ಮತ್ತೆ ಇನ್ನೂ ಸಹ ಬಹುಮತದಿಂದ ಬಹಳಷ್ಟು ಭರ್ಜರಿ ಬಹುಮತದಿಂದ ನನ್ನನ್ನು ಗೆಲುವು ನನಗೆ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಾನು ಒಳ್ಳೆಯ ಕೆಲಸ ಅಭಿವೃದ್ಧಿ ಕಾರ್ಯವನ್ನು ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಜನತೆಗೆ, ನನ್ನ ಮತದಾರರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಸ್, ಇನ್ನೊಂದು ಕಡೆ ವಾರ್ಡ್ ನಂಬರ್ 12 ಪಂಜಿಮೊಗರಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಸಿಪಿಐನ ಅಹಮದ್ ಬಶೀರ್ ಇರಬಹುದು, ಬಿಜೆಪಿಯ ನವೀನ್ ಚಂದ್ರ ಬಿ ಪೂಜಾರಿ ಇರಬಹುದು, ಇವರನ್ನೆಲ್ಲ ಈ ಪ್ರತಿನಿಧಿಗಳನ್ನೆಲ್ಲ ಮುಂದೂಡಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವರು ವಿನ್ ಆಗಿರುವಂತದ್ದು. ವಾರ್ಡ್ ನಂಬರ್ 12 ಪಂಜಿಮೊಗರುವಿನ ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ವಿನ್ನಿಂಗ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ 7 ಸ್ಥಾನಗಳನ್ನ 7 ಖಾತೆಗಳನ್ನ ಖಚಿತಪಡಿಸಿಕೊಂಡಿದೆ. ಬಿಜೆಪಿ 13 ಖಾತೆಗಳನ್ನ ಓಪನ್ ಮಾಡಿರುವಂತದ್ದು. ಹಾಗೇನೆ ಕಾಂಗ್ರೆಸ್ 7 ಖಾತೆಗಳನ್ನ ಇದೀಗ ಓಪನ್ ಮಾಡಿದೆ. ಪಂಜಿಮೊಗರ್ನಲ್ಲಿ ಬಹಳಷ್ಟು ಒಂದು ಪೈಪೋಟಿ ಇತ್ತು. ಯಾಕಂತಂದ್ರೆ ಬಿಜೆಪಿಯಿಂದ ನವೀನ್ ಚಂದ್ರ ಬಿ ಪೂಜಾರಿ ಅವರೇ ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನುವಂತಹ ನಿರೀಕ್ಷೆ ಬಿಜೆಪಿಗರಲ್ಲಿತ್ತು. ಆದ್ರೆ ಅನಿಲ್ ಕುಮಾರ್ ಅದನ್ನ ಹುಸಿ ಮಾಡಿರುವಂತದ್ದು. ಕಾಂಗ್ರೆಸ್ನ ಅನಿಲ್ ಕುಮಾರ್ ಅವರು ಜಯವನ್ನ ಗಳಿಸಿದ್ದಾರೆ. ವಾರ್ಡ್ ನಂಬರ್ 12 ಪಂಜಿಮೊಗರು ವಾರ್ಡ್ ನಿಂದ ಅನಿಲ್ ಕುಮಾರ್ ಅವರು ಇದೀಗ ವಿನ್ನಿಂಗ್ ಆಗಿರುವಂತದ್ದು. ನಾವು ಒಂದು ಗಮನಿಸಬೇಕಾಗುತ್ತೆ, ಈ ಪಂಜಿಮೊಗರು ವಾರ್ಡ್ ವಿಚಾರಕ್ಕೆ ಬಂದಾಗ ಇದು ಕಳೆದ ಬಾರಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ದಯಾನಂದ್ ಶೆಟ್ಟಿ ಅವರ ಏನು ವಾರ್ಡ್ ಆಗಿತ್ತು, ಅವರು ಗೆಲುವನ್ನ ಪಡೆದಂತ ವಾರ್ಡ್ ಆಗಿತ್ತು. ಆದ್ರೆ ಕಳೆದ ಬಾರಿಯ ಏನು ಮಹಾನಗರ ಪಾಲಿಕೆಯಲ್ಲಿದ್ದಂತಹ
ಏಕೈಕ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸದಸ್ಯರು ಈ ಬಾರಿ ಅಲ್ಲಿ ಏನು ಅಲ್ಲೂ ಕೂಡ ಅವರಿಗೆ ಗೆಲುವನ್ನು ಸಾಧಿಸೋದಕ್ಕೆ ಅಲ್ಲಿ ಸಾಧ್ಯವಾಗಿಲ್ಲ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಇರುವಂಥದ್ದು. ಕಳೆದ ಬಾರಿ ದಯಾನಂದ್ ಶೆಟ್ಟಿ ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಏನು ಸ್ಪರ್ಧಿಸಿ ಗೆದ್ದಂತ ಕ್ಷೇತ್ರ ಈ ಬಾರಿ ಪಂಜಿಮೊಗರು ವಾರ್ಡ್ ಎನ್ನುವಂಥದ್ದು ಅನಿಲ್ ಕುಮಾರ್ ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದೆ. ಇದು ಕಾಂಗ್ರೆಸ್ ಪಾಲಿಗೆ ಪ್ಲಸ್ ಆಗ್ತಾ ಇದೆ. ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಏನ್ ಪಡ್ಕೊಂಡಿದ್ದಂತ ಕ್ಷೇತ್ರ ಏನಿತ್ತು ಅದನ್ನು ಮರುವಾಪಸ್ ಇವಾಗ ಏನು ಕಾಂಗ್ರೆಸ್ ಅವರು ಪಡ್ಕೋತಾ ಇದ್ದಾರೆ ಎನ್ನುವಂಥದ್ದು ಕಾಂಗ್ರೆಸ್ ಪಾಲಿಗೆ ಪಂಜಿಮೊಗರು ಕ್ಷೇತ್ರ ಇದೀಗ ಪ್ಲಸ್ ಆಗ್ತಾ ಇದೆ. ಅಂದ್ರೆ ಒಂದು ಹೆಚ್ಚುವರಿಯಾಗಿ ಸೇರ್ಕೊಂಡಿದೆ ಎನ್ನುವಂಥದ್ದು ನಮ್ಗೆ ಗಮನಿಸಬೇಕಾಗಿರುವಂತದ್ದು ಅಂಶ. ಸುರೇಖ ಯಶೋದ್, ಈಗ ವಾರ್ಡ್ ನಂಬರ್ 6ರಲ್ಲಿ ಇಡ್ಡಿಯ ಪೂರ್ವದಿಂದ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸರಿತಾ ಶಶಿಧರ್ ಅವರು ಗೆಲುವು ಸಾಧಿಸಿರುವಂತದ್ದು. ಕಾಂಗ್ರೆಸ್ನ ವಿನಿತಾ ಆರ್ ರಾವ್ ಅವರನ್ನ ಸೋಲಿಸಿ ಬಿಜೆಪಿ ಅಭ್ಯರ್ಥಿ ಸರಿತಾ ಶಶಿಧರ್ ಅವರು ಈಗ ಗೆಲುವನ್ನ ಸಾಧಿಸಿದ್ದಾರೆ. ಈಗ ಇರ್ಷಾದ್, ಇಡ್ಡಿಯ ಪಶ್ಚಿಮದಲ್ಲೂ ಇಡ್ಡಿಯ ಪೂರ್ವದಲ್ಲೂ ಎರಡರಲ್ಲೂ ಕೂಡ ಬಿಜೆಪಿ ಒಂದು ಪಾರಮ್ಯವನ್ನ ವಹಿಸಿರುವಂತದ್ದು. ಇಡ್ಡಿಯ ಪಶ್ಚಿಮದಿಂದ ಬಿಜೆಪಿನ ನಯನ ಆರ್ ಕೋಟ್ಯನ್ ಅವರು ಏನು ಗೆಲುವು ಸಾಧಿಸಿದ್ದಾರೆ. ಹಾಗೇನೆ ಪೂರ್ವದಿಂದ ಸರಿತಾ ಶಶಿಧರ್ ಅವರು ಕೂಡ ಒಂದು ಏನು ವಿನ್ನಿಂಗ್ ಆಗಿರುವಂತದ್ದು. ಈ ಎರಡೂ ಕ್ಷೇತ್ರ, ಎರಡೂ ವಾರ್ಡ್ಗಳಲ್ಲಿ ಕೂಡ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಪಾರಮ್ಯವನ್ನ ಗಳಿಸಿರುವಂತದ್ದು. ಒಂದು ಕಡೆ ನಾವಿಲ್ಲಿ ಕಂಟಿನ್ಯೂಸ್ ನೋಡ್ತಾ ಇರುವುದಾದ್ರೆ ಸುರತ್ಕಲ್ ಪಶ್ಚಿಮ ಪೂರ್ವದಲ್ಲಿ ಎರಡರಲ್ಲೂ ಕೂಡ ಬಿಜೆಪಿ, ಹಾಗೇನೆ ಎಡ್ಡಿಯ ಪೂರ್ವ ಪಶ್ಚಿಮದಲ್ಲಿ ಇದರಲ್ಲೂ ಕೂಡ ನಾವು ನೋಡ್ತಾ ಇರುವಂತದ್ದು ಬಿಜೆಪಿ ಪಾರಮ್ಯವನ್ನ ವಹಿಸಿರುವಂತದ್ದು. ಅಂದ್ರೆ ಈ ಎರಡೂ ಕ್ಷೇತ್ರದಲ್ಲೂ ಅಂದ್ರೆ ಈ ಎರಡು ವಾರ್ಡ್ ಅಲ್ಲೂ ಕೂಡ ಅಂದ್ರೆ ವಾರ್ಡ್ ನಂಬರ್ 6 ಇರಬಹುದು ಇಡ್ಡಿಯ ಪೂರ್ವ ಅಥವಾ ವಾರ್ಡ್ ನಂಬರ್ 7 ಇರಬಹುದು ಇಡ್ಡಿಯ ಪಶ್ಚಿಮ, ಇದು ಎರಡೂ ಕೂಡ ಲೇಡೀಸ್ ರಿಸರ್ವೇಶನ್ ಇದ್ದಂತ ಏನು ವಾರ್ಡ್ ಆಗಿತ್ತು. ನಾವು ಕಳೆದ ಬಾರಿಗೆ ಹೋಗೋದಾದ್ರೆ ಅಂದ್ರೆ ಕಳೆದ ಟರ್ಮ್ ಅಲ್ಲಿ ವಾರ್ಡ್ ನಂಬರ್ 6 ಇಡ್ಡಿಯ ಪೂರ್ವದಲ್ಲಿ ನಾವು ಇವಾಗಲೇ ಅನೌನ್ಸ್ ಮಾಡಿದ ಹಾಗೆ ಏನು ಈ ಬಾರಿ ಸರಿತಾ ಶಶಿಧರ್ ಅವರು ಬಿಜೆಪಿಯಲ್ಲಿ ಗೆಲುವನ್ನ ಪಡ್ಕೊಂಡಿರುವಂತದ್ದು. ಕಳೆದ ಬಾರಿ ಇದು ಗುಣಶೇಖರ್ ಶೆಟ್ಟಿ ಅಂದ್ರೆ ಬಿಜೆಪಿ ತೆಕ್ಕೆಯಲ್ಲಿದ್ದಂತಹ ಕ್ಷೇತ್ರ ಆಗಿತ್ತು. ಈ ಬಾರಿ ಕೂಡ ಬಿಜೆಪಿ ಅದನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಏನು ಯಶಸ್ವಿ ಆಗ್ತಾ ಇದೆ ಎನ್ನುವಂಥದ್ದು ಇಲ್ಲಿ ನಾವು ಗಮನಿಸಬಹುದಾಗಿರುವಂತದ್ದು. ಓಕೆ, ಬಿಜೆಪಿಯಿಂದ ಸರಿತಾ ಶಶಿಧರ್ ಅವರು 2233 ಅಂತರದಲ್ಲಿ ವಿನ್ ಆಗಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ 1759 ಏನು ಮತಗಳನ್ನ ಪಡ್ಕೊಂಡಿರುವಂತದ್ದು. ಇದರಲ್ಲಿ ನಾವು ನೋಡ್ತಾ ಇರುವಂತಂದ್ರೆ ಸರಿತಾ ಶಶಿಧರ್ ಅವರು ಸಾಕಷ್ಟು ಒಂದು 500 ಚಿಲ್ಲರೆ ಮತಗಳಿಂದ ಈಗ ವಿನ್ ಆಗಿರುವಂತದ್ದು. ಓಕೆ, ಹಾಗೇನೆ ಒಂದು ಕಾಂಗ್ರೆಸ್ನ ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕಾ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 12ರಲ್ಲಿ ಕಾಂಗ್ರೆಸ್ ಒಂದು ಜಯವನ್ನ ಗಳಿಸಿರುವಂತದ್ದು. ಅನಿಲ್ ಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿ, ಇವರು ಗೆಲುವನ್ನ ಸಾಧಿಸಿರುವಂತದ್ದು. ಇವರ ಒಂದು ಒಟ್ಟು ಮತ 1690, ಬಿಜೆಪಿಗೆ 569. ಇಲ್ಲಿ ಕೂಡ ಸಾಕಷ್ಟು ಒಂದು 1100 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಅಭ್ಯರ್ಥಿ ವಿನ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ನೋಡೋದಾದ್ರೆ 14 ಸ್ಥಾನಗಳನ್ನ 14 ಖಾತೆಗಳನ್ನ ಬಿಜೆಪಿ ತನ್ನ ಪಾಲಿಗೆ ಮಾಡ್ಕೊಂಡಿದೆ. ಹಾಗೇನೆ ಈಗ ಕಾಂಗ್ರೆಸ್ 7 ಸ್ಥಾನಗಳನ್ನ ಉಳಿಸಿಕೊಂಡಿರುವಂತದ್ದು. ಇನ್ನು ನೋಡ್ಬೇಕಷ್ಟೇ, ಇನ್ನು ಇದಕ್ಕೇನು ಪಾರಮ್ಯವನ್ನ ಗಳಿಸಲಿಕ್ಕೆ ಬರೀ 17 ಸ್ಥಾನಗಳು ಬಂದ್ರೆ ಬಿಜೆಪಿ ಒಂದು ಏನು ಮಹಾನಗರ ಪಾಲಿಕೆ ಗದ್ದುಗೆಯನ್ನು ಏರ್ಲಿಕ್ಕೆ ಅದರ ತೆಕ್ಕೆಯನ್ನ ಹಾಕ್ಲಿಕ್ಕೆ ಒಂದು ಸಮೀಪದಲ್ಲಿರುವಂತದ್ದು. ಕಾಂಗ್ರೆಸ್ ಇನ್ನು ಅದರ ಅರ್ಧ ಪಾಲಷ್ಟು ಮಾತ್ರ ವಿನ್ ಆಗಿರುವಂತದ್ದು. ಇನ್ನೂ ಕೂಡ ಸಾಕಷ್ಟು ಖಾತೆಗಳನ್ನ ತೆರೆಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ಗಮನಿಸಬೇಕಾಗುತ್ತೆ, ಈ ರಾಜಕೀಯ ಎನ್ನುವಂಥದ್ದು ಹಾವು ಎಣ್ಣೆ ಆಟ ಇದ್ದಂಗೆ. ಯಾರು ಕೂಡ ಫಸ್ಟ್ ಗೆ ಸ್ಪೀಡ್ ತಗೊಂಡು ಹೋಗ್ಬೋದು, ಆನಂತರ ಅವರು ಕೆಳಗೆ ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಅಲ್ಲೇ ನಿಲ್ಲಾಗುವಂತ ಚಾನ್ಸಸ್ ಇರುತ್ತೆ. ಎಲ್ಲೊಂದ್ ಕಡೆಯಲ್ಲಿ ಫೈನಲ್ ಆಗಿ ನಾವು ಗಮನಿಸೋದಾದ್ರೆ ಯಾರು 60 ವಾರ್ಡ್ನ ಏನು ಕೌಂಟಿಂಗ್ ಮುಗಿಯೋ ಹೊತ್ತಿಗೆ ಯಾರು ಪಾರಮ್ಯವನ್ನು ಮೆರೀತಾರೆ ಅವರಿಗೆ ಪಾಲಿಕೆಯ ಗದ್ದುಗೆ ಹೇರೋದಕ್ಕೆ ಸಾಧ್ಯವಾಗುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಎಲ್ಲೊಂದ್ ಕಡೆಯಲ್ಲಿ ಅತಂತ್ರ ಸ್ಥಿತಿ ಬಂದಿತ್ತು. ಯಾಕಂತಂದ್ರೆ JDS ಇರ್ಬಹುದು ಖಾತೆ ತೆರೆಯುವಂತ ಸಾಧ್ಯತೆ ಇರುತ್ತೆ, ಅಥವಾ ಇನ್ನಿತರ ಪಕ್ಷೇತರರು ಖಾತೆ ತೆರೀಬಹುದು, ಕಮ್ಯುನಿಸ್ಟ್ ತೆರೀಬಹುದು, ಅಥವಾ STPI ತೆರೀಬಹುದು. ಎಲ್ಲಾದ್ರೂ ಅಂದ್ರೆ 31 ತಲುಪಬೇಕಾದಂತ ಅನಿವಾರ್ಯತೆ ಇವತ್ತು ರಾಷ್ಟ್ರೀಯ ಪಕ್ಷಗಳಿಗಿರುವಂತದ್ದು, ಅದು ಬಿಜೆಪಿ ಅಥವಾ ಕಾಂಗ್ರೆಸ್ ಇರುವಂತದ್ದು. ಆದ್ರೆ ಆ ನಿಟ್ಟಿನಲ್ಲಿ ಏನು ಬಿಜೆಪಿಯ ವೇಗ ಏನಿದೆಯಾ ಸದ್ಯ ನಾವು ಗಮನಿಸೋದಾದ್ರೆ ಸಾಕಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಆದ್ರೆ ಅದರ ಬೆನ್ನಿಗೆ ಈಗ ಕಾಂಗ್ರೆಸ್ ಕೂಡ ಹೋಗ್ತಾ ಇದೆ, 7 ಸೀಟಲ್ಲಿ ಪಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಯಾರು ಮೊದಲಿಗೆ 31 ತಲುಪ್ತಾರೆ ಎನ್ನುವಂಥದ್ದು ಇದೀಗಿರುವಂತದ್ದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಅತಂತ್ರ ಬಂದಿತ್ತು. ಯಾಕಂತಂದ್ರೆ JDS ಅಲ್ಲೂ ಗೆಲುವನ್ನು ಪಡ್ಕೊಂಡು ಕಿಂಗ್ ಮೇಕರ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ನಾವು ಕಳೆದ BBMP ಎಲೆಕ್ಷನ್ ಅಲ್ಲಿ ಬೆಂಗಳೂರಲ್ಲಿ ಗಮನಿಸ್ತಾ ಇದ್ದೀವಿ. ಕೊನೆಯ ಕ್ಷಣದಲ್ಲಿ ಬೇಕಾಗಿದ್ದಂತ 1 ಸೀಟನ್ನು ಬೇರೆಯವರಿಂದ ಪಡ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಈ ಕಾಂಗ್ರೆಸ್ ಮತ್ತೆ JDSಗೆ ಅಲ್ಲಿ ಸೃಷ್ಟಿಯಾಗಿತ್ತು. ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದ್ರೂ ಕೂಡ ಅದಕ್ಕೆ ಅಚ್ಚರಿ ಪಡಿಬೇಕಾದಂತ
ಅದಿಲ್ಲ ಎನ್ನುವಂಥದ್ದು ಸುರೇಖ. ಅಂದ್ರೆ ನಾವಿಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ನೋಡ್ತಾ ಇರೋದ್ರೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಅಂದ್ರೆ ಎಲ್ಲಿ ಕೂಡ ಅಷ್ಟೊಂದು ನಾವು ಜನರನ್ನ ನೋಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಎಲೆಕ್ಷನ್ ಸ್ಟಾರ್ಟ್ ಆಗಿದ್ರು ಕೂಡ ಅಲ್ಲಿ ಕೂಡ ಅಷ್ಟೊಂದು ಯಾರು ಕೂಡ ಮತದಾರ ಇರ್ಲಿಲ್ಲ, ಜನರು ಇರ್ಲಿಲ್ಲ. ಸುಡು ಬಿಸಿಲಿನಿಂದ ಏನು ಕಾರಣ ಗೊತ್ತಿಲ್ಲ, ಅದು ಇರ್ಲಿಲ್ಲ. ಆದ್ರೆ ನಾವ್ ಈಗ ನೋಡ್ತಾ ಇರುವಂತಹ ದೃಶ್ಯ, ಯಾಕಂತಂದ್ರೆ ಇಲ್ಲಿ ಸಂಭ್ರಮಾಚರಣೆಗೆ ಎಲ್ರು ಕೂಡ ಬಂದಿದ್ದಾರೆ. ಅಂದ್ರೆ ತೆರೆಮರೆ ಹಿಂದೆ ಎಲ್ರು ಕೂಡ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ರು, ಎಲ್ರು ಕೂಡ ಪ್ರಚಾರ ಮಾಡ್ತಾ ಇದ್ರು ಅನ್ನೋಂಥದ್ದು ನಮಗೆ ಈಗ ಸ್ಪಷ್ಟವಾಗಿ ಕಾಣಸಿಗುತ್ತೆ. ಯಾಕಂತಂದ್ರೆ ಈಗ ಗೆಲುವಿಗಾಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮಗೆ ಕಾಣಸಿಗ್ತಾರೆ, ಬಹುಸಂಖ್ಯೆಯಲ್ಲಿ ಜನರು ಕಾಣಸಿಗುವಂತದ್ದು. ಓಕೆ ಇರ್ಷಾದ್, ನಾವೀಗ ನೋಡ್ತಾ ಇರುವುದಾದ್ರೆ ಯಾವ್ಯಾವ ವಾರ್ಡ್ ನಿಂದ ಯಾವ್ಯಾವ ಅಭ್ಯರ್ಥಿಗಳು ವಿನ್ ಆಗಿರುವಂತದ್ದು. ವಾರ್ಡ್ ನಂಬರ್ 1 ಸುರತ್ಕಲ್ ಪಶ್ಚಿಮದಿಂದ ಶೋಭಾ ರಾಜೇಶ್ ಬಿಜೆಪಿಯಿಂದ, ಸುರತ್ಕಲ್ ಪೂರ್ವದಿಂದ ವಾರ್ಡ್ ನಂಬರ್ 2ರಲ್ಲಿ ಬಿಜೆಪಿಯಿಂದ ಶ್ವೇತಾ, ಹಾಗೇನೆ ವಾರ್ಡ್ ನಂಬರ್ 6 ಇಡ್ಯಾ ಪೂರ್ವದಿಂದ ಸರಿತಾ ಶಶಿಧರ್ ಬಿಜೆಪಿಯಿಂದ, ಇಡ್ಯಾ ಪಶ್ಚಿಮದಿಂದ ನಯನ ಆರ್ ಕೋಟ್ಯನ್, ಹಾಗೇನೆ ವಾರ್ಡ್ 12ರಲ್ಲಿ ಪಂಚಮುಖರ ವಾರ್ಡ್ನಿಂದ ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ. ಅದೇ ರೀತಿ ನಾವು ಇನ್ನು ಗಮನಿಸೋದಾದ್ರೆ ವಾರ್ಡ್ ನಂಬರ್ 27ರಲ್ಲಿ ಜಗದೀಶ್ ಶೆಟ್ಟಿ ಅವರು ಬಿಜೆಪಿ ಪಕ್ಷದಿಂದ ಗೆಲುವನ್ನ ದಾಖಲಿಸಿರುವಂಥದ್ದು. ಅದೇ ರೀತಿ ನಾವು ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾಗುತ್ತೆ, ವಾರ್ಡ್ ನಂಬರ್ 40 ಕೋರ್ಟ್ ವಾರ್ಡಿಂದ ಎಸಿ ವಿನಯ್ ರಾಜ್ ಅವರು ಕಾಂಗ್ರೆಸ್ಸಿಂದ ಗೆಲುವನ್ನ ದಾಖಲಿಸಿದ್ದಾರೆ. ವಾರ್ಡ್ ನಂಬರ್ 41 ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಪೂರ್ಣಿಮಾ ಅವರು ಗೆಲುವನ್ನ ದಾಖಲಿಸಿರುವಂತದ್ದು. ವಾರ್ಡ್ ನಂಬರ್ 32 ಕದ್ರಿ ಉತ್ತರದಲ್ಲಿ ಶಕೀಲಾ ಕಾವಾ ಬಿಜೆಪಿಯಿಂದ ಗೆಲುವನ್ನ ದಾಖಲಿಸಿದ್ರೆ, ವಾರ್ಡ್ ನಂಬರ್ 31 ಬಿಜೈ ವಾರ್ಡ್ ಇಂದ ಲ್ಯಾನ್ಸ್ ಲ್ಯಾಟೋ ಪಿಂಟೋ ಅವರು ಕಾಂಗ್ರೆಸ್ನಿಂದ ಗೆಲುವನ್ನ ದಾಖಲಿಸಿದ್ದಾರೆ. ಎಸ್, ಬೋಳೂರು ವಾರ್ಡ್ನಲ್ಲಿ ಬಿಜೆಪಿ ಒಂದು ಪಾರಮ್ಯವನ್ನ ಗಳಿಸಿರುವಂತದ್ದು. ವಾರ್ಡ್ ನಂಬರ್ 27ರಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟಿ ಅವರೊಂದು ಗೆಲುವನ್ನ ಸಾಧಿಸಿರುವಂತದ್ದು. ಇವರು ಕೂಡ ಇವರ ಒಂದು ವಾರ್ಡ್ ಅಲ್ಲಿ ಬಹಳಷ್ಟು ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಕಾರ್ಯಕರ್ತರು ಸೇರಿ ಎಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ. ಬನ್ನಿ, ಇವರು ಕೂಡ ಒಂದು ಯಾವ ರೀತಿ ಒಂದು ಅಭ್ಯರ್ಥಿ ಒಂದು ಸಂಭ್ರಮಾಚರಣೆ ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ಕೊಂಡು ಬರೋಣ. ಈ ದಿನ ಬಹಳ ಸಂತೋಷ ಆಗುತ್ತೆ. ಮತದಾನ ಬಾಂಧವರು ನನ್ನ ಮೇಲಿನ ಒಂದು ಪ್ರೀತಿಯಿಂದ ಭಾರತೀಯ ಜನತಾ ಪಕ್ಷದ ಏನೋ ಒಂದು ವಿಶ್ವಾಸದೊಂದಿಗೆ ಇಡೀ ನಮ್ಮ ಜನತೆ ನನ್ನ ಮೇಲೆ ಅಭಿಮಾನವನ್ನು ತೋರಿಸಿದ್ದಾರೆ. ಬಹುಮತದಿಂದ ಈ ದಿನ ನನ್ನನ್ನ ಒಬ್ಬ ಆತ್ಮೀಯ ಅಭ್ಯರ್ಥಿಯಾಗಿ ನನ್ನನ್ನು ಗೆಲ್ಲಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಮತದಾನ ಬಾಂಧವರಿಗೆ, ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಹಿರಿಯರಿಗೆ, ನನಗೆ ಬೆನ್ನೆಲುಬಾಗಿ ನಿಂತು ಹಗಲು ರಾತ್ರಿಯಲ್ಲ ಎನ್ನದೆ ನನ್ನೊಂದಿಗೆ ದುಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ನನ್ನ ಅನಂತ ಅಭಿವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ.
ಇನ್ನು ವಾರ್ಡ್ ನಂಬರ್ 31ರಿಂದ ಗೆಲುವನ್ನ ದಾಖಲಿಸಿರುವಂತಹ ಕಾಂಗ್ರೆಸ್ನ ಲ್ಯಾನ್ಸ್ ಲ್ಯಾಟೋ ಪಿಂಟೋ ಅವರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಕಾರ್ಯಕರ್ತರು ಅಂದ್ರೆ ಅವರ ಬೆಂಬಲಿಗರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಅವರು ಮಾತನಾಡಿದ್ದಾರೆ, ಏನು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಜನರಿಗೆ ಸ್ಪಂದನೆ, ಅವರ ಪ್ರೀತಿ, ವಿಶ್ವಾಸ ಇದೇ ನನಗೆ ಮಾನಸಿಕವಾಗಿ ತೃಪ್ತಿದೆ. ನಗರ ಪಾಲಿಕೆಯ ಕೆಲಸಗಳಲ್ಲಿ ಯಾರಾದರೂ ಕಂಪ್ಲೇಂಟ್, ಯಾರಾದರೂ ಅವರ ದೂರು ನೀಡಿದರೆ ತಕ್ಷಣವಾಗಿ ಸ್ಪಂದಿಸುತ್ತಾ ಇವತ್ತು ಈ ಚುನಾವಣೆ ನನಗೆ ಇದರಲ್ಲಿ ಕರೆಕ್ಟ್ ಸರಿಯಾಗಿ ಗೊತ್ತಾಗ್ತದೆ ಅಂದರೆ ಜನರ ಆಶೀರ್ವಾದ, ಜನರ ಸ್ಪಂದನೆ ಮತ್ತು ನನ್ನ ಪ್ರಾಮಾಣಿಕ ಕೆಲಸ ಅದನ್ನು ಜನರು ಒಪ್ಪಿಕೊಂಡಿದ್ದಂಥ ಹೇಳಿಕೆ ನನಗೆ ಸಂತೋಷ ಆಗ್ತದೆ. ಇನ್ನು ವಾರ್ಡ್ ನಂಬರ್ 37 ಮರೋಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೇಶವರೊಂದು ಜಯಬೇರಿಯವನ್ನ ಬಾಲಿಸಿರುವಂತದ್ದು. ಇವರು ಕೂಡ ಈ ಏರಿಯಾದಲ್ಲೂ ಕೂಡ ಸಾಕಷ್ಟು ಒಂದು ಸಂಭ್ರಮಾಚರಣೆಯಲ್ಲಿ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿ ಒಂದು ಸಂಭ್ರಮಾಚರಣೆ ತೊಡಗಿದ್ದಾರೆ. ಬನ್ನಿ ಅವರು ಕೇಶವರು ಯಾವ ರೀತಿ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಾನು ನನ್ನ ಪ್ರತಿಸ್ಪರ್ಧಿ ಬಿಜೆಪಿಯ ಕಿರಣ್ ಮರೋಳಿಯವರಿಂದ 26 ಮತಗಳ ಅಂತರದಲ್ಲಿ ನಾನು ಜಯಗಳಿಸಿದ್ದೇನೆ. ನನ್ನ ಈ ಸಮಯದಲ್ಲಿ ನನಗೆ ಮತ ನೀಡಿದಂಥ ಎಲ್ಲ ನನ್ನ ವಾರ್ಡಿನ ನಾಗರಿಕ ಬಂಧುಗಳಿಗೆ ಹೃದಯಾಂತರವನ್ನು ಸಲ್ಲಿಸುತ್ತಿದ್ದೇನೆ. ವೀಕ್ಷಕರೇ, ಅಂತಿಮ ತೀರ್ಪಿನ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಅಖಿಲ ಭಾರತ ಸಹಕಾರ ಸಪ್ತಾಹ ಇದರ ಉದ್ಘಾಟನಾ ಸಮಾರಂಭ ಇದೇ ಬರುವ ದಿನಾಂಕ 14/11/2019 ಗುರುವಾರ. ಸಮಯ ಮಧ್ಯಾಹ್ನ 3:00 ಸ್ಥಳ ಶ್ರೀ ಜನಾರ್ದನ ದೇವಸ್ಥಾನದ ಸಭಾಂಗಣ ಕಾಪು. ಸಹಕಾರಿ ಜಾಥಾ ಉದ್ಘಾಟನೆ ಮಧ್ಯಾಹ್ನ 2:00 ಕಾಪು ಶ್ರೀ ವೀರಭದ್ರ ದೇವಸ್ಥಾನದ ಬಳಿ. ಉದ್ಘಾಟಕರಾಗಿ ಆಗಮಿಸಲಿರುವವರು ಬಸವರಾಜ ಬೊಮ್ಮಾಯಿ, ಗೃಹ ಮತ್ತು ಸಹಕಾರ ಸಚಿವ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು. ಧ್ವಜಾರೋಹಣ ಕೋಟಾ ಶ್ರೀನಿವಾಸ್ ಪೂಜಾರಿ. ಮುಜರಾಯಿ, ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವವರು ಲಾಲಾಜಿ ಆರ್ ಮೆಂಡನ್, ಕೆ ರಘುಪತಿ ಭಟ್, ವಿನಯ್ ಕುಮಾರ್ ಸೊರಕೆ. ದಿಕ್ಸೂಚಿ ಭಾಷಣ ಶಶಿಧರ ಎಲೆ, ಸಹಕಾರ ಸಂಘಗಳ ಅಪರ ನಿವೃತ್ತ ನಿಬಂಧಕರು. ವಿಷಯ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಮೂಲಕ ಅನ್ವೇಷಣೆ. ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಬಯಸುವ ಉಡುಪಿ ವಿವಿಧ ಸಹಕಾರಿ ವ್ಯಾವಸಾಯಿಕ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿ ಅತ್ಯಂತ ಕಡಿಮೆ ದರ ಹಾಗೂ ಉತ್ತಮ ಸೌಲಭ್ಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಏಕೈಕ ಹಿರಿಯ ಆಯುರ್ವೇದ ಆಸ್ಪತ್ರೆ. ಷಷ್ಟಿಕಶಾಲಿ ಸ್ವೇದನ, ಪತ್ರಪಿಂಡ ಸ್ವೇದನ, ಶಿರೋಧರ, ಕಠಿಬಸ್ತಿ, ಸರ್ವಾಂಗಾಭ್ಯಂಗ ಮತ್ತು ಸರ್ವಾಂಗ ಸ್ವೇದನ ಸೇರಿದಂತೆ 50ಕ್ಕೂ ಮಿಕ್ಕಿದ ಪಂಚಕರ್ಮಾದಿ ಚಿಕಿತ್ಸೆಗಳು. ಭಾನುವಾರವೂ ಸೇರಿ 365 ದಿನಗಳಲ್ಲಿ 24 ಗಂಟೆಯೂ ನುರಿತ ವೈದ್ಯಾಧಿಕಾರಿಗಳಿಂದ ನಗುಮುಖದ ನಿರಂತರ ಸೇವೆ. ಹೊರರೋಗಿ, ಒಳರೋಗಿ ಚಿಕಿತ್ಸೆ, ಕಾಸ್ಮೆಟಿಕ್ ಆಯುರ್ವೇದ, ಫಿಸಿಯೋಥೆರಪಿ, ಥೆರಪಿಟಿಕ್ ಯೋಗ ತರಬೇತಿ ಹಾಗೂ ಒಪಿಡಿ ಸೌಲಭ್ಯ. ಕಡಿಮೆ ದರದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಶುಶ್ರೂಷೆ ಹಾಗೂ ಔಷಧ ನೀಡುವ ಏಕೈಕ ಸುಸಜ್ಜಿತ ಆಸ್ಪತ್ರೆ. ಸ್ವಚ್ಛ, ಶುಚಿರುಚಿ, ಆರೋಗ್ಯಪೂರ್ಣ ಹಾಗೂ ಪಥ್ಯಾಹಾರವುಳ್ಳ ಶುದ್ಧ ಆಹಾರದ ಕ್ಯಾಂಟೀನ್ ಸೌಲಭ್ಯ. ಪ್ರತಿದಿನ ಬೆಳಿಗ್ಗೆ 9ರಿಂದ ರಾತ್ರಿ 8ರವರೆಗೆ ಒಪಿಡಿ ಸೇವೆ.
ಬೆಳಿಗ್ಗೆ 6ರಿಂದ ಪಂಚಕರ್ಮ ಚಿಕಿತ್ಸೆ ಸೇವೆ ಲಭ್ಯ. ಅತ್ಯುತ್ತಮ ಸೇವೆ, ವೈಯಕ್ತಿಕ ಆರೈಕೆಯ ಮನೆಯ ವಾತಾವರಣ, ಕಡಿಮೆ ದರದ ಶುಶ್ರೂಷೆಯೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಬನ್ನಿ, ಆರೋಗ್ಯಪೂರ್ಣ ಸುಂದರ ಬದುಕಿಗೆ ಅಗತ್ಯವಿರುವ ಎಲ್ಲ ರೀತಿಯ ಚಿಕಿತ್ಸೆಗಳಿಗಾಗಿ ತಕ್ಷಣ ಭೇಟಿ ನೀಡಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ, ಮಂಜುಷ ಕಟ್ಟಡ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ, ಬಿಜೈ, ಮಂಗಳೂರು. 575004, ದೂರವಾಣಿ 0824 222 4884, ಮೊಬೈಲ್ 9900409304 ಹಾಗೂ 7204829391. The scarcity of water all over the world is becoming an increasing problem. Only 1% of the Earth's water is available for drinking. Rainwater harvesting is the best technique used to save water. Rainwater, which gets collected on the rooftop, can be transferred to underground storage tank for the future use. Save life by saving water. Issued in public interest by Karnataka Bank, your family bank across India. ನಿಮ್ಮ ಯಶಸ್ಸಿನ ಪಯಣದಲ್ಲಿ ಸದಾ ನಿಮ್ಮ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಎಸ್ ವೀಕ್ಷಕರೇ, ನಾವು ಮತದಾರರ ತೀರ್ಪನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಮತದಾರರು ಏನು ಅಭ್ಯರ್ಥಿಗಳಿಗೆ ಆಶೀರ್ವಾದವನ್ನು ನೀಡಿದ್ದಾರೆ ಎನ್ನುವಂಥದ್ದು. ಈಗಾಗಲೇ ಬಿಜೆಪಿ 15 ಕ್ಷೇತ್ರದಲ್ಲಿ ಅಂದ್ರೆ 15 ವಾರ್ಡ್ ಅಲ್ಲಿ ಗೆಲುವನ್ನ ದಾಖಲಿಸಿದ್ರೆ ಕಾಂಗ್ರೆಸ್ 7 ವಾರ್ಡ್ಗಳಲ್ಲಿ ಗೆದ್ದಿದೆ. ಈಗಾಗಲೇ ಇನ್ನು ನನ್ನ ಜೊತೆಗೆ ಈಗ ನನ್ನ ಸಹೋದ್ಯೋಗಿ ನಿತಿನ್ ಬಿ ಸಾಲಿಯಾನ್ ಜಾಯ್ನ್ ಆಗಿದ್ದಾರೆ. ನಿತಿನ್, ನಾವು ಗಮನಿಸ್ತಾ ಇದ್ದೀವಿ ಅಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಇಲ್ಲಿ ಅಂದ್ರೆ ಮಹಾನಗರದಲ್ಲಿ ಎರಡೂ ಪಕ್ಷಗಳು, ರಾಷ್ಟ್ರೀಯ ಎರಡೂ ಪಕ್ಷಗಳು ಕೂಡ ಇಲ್ಲಿ ಪ್ರಮುಖವಾಗಿ ಇಟ್ಕೊಂಡಿರುವಂತಹ ಅಜೆಂಡಾ ಏನು ಅಂತಂದ್ರೆ ನಗರದ ಅಭಿವೃದ್ಧಿಯನ್ನು. ಎಲ್ಲೋ ಒಂದ್ ಕಡೆಯಲ್ಲಿ ಇಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ, ತತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ. ಅನಿವಾರ್ಯವಾಗಿ ಅಭಿವೃದ್ಧಿಯ ಮಂತ್ರವನ್ನು ಎರಡೂ ಪಕ್ಷಗಳು ಕೂಡ ಪಠಿಸಿತ್ತು. ಈಗ ಬಿಜೆಪಿಯ ನಾಗಾಲೋಟವನ್ನು ನಾವು ಗಮನಿಸ್ತಾ ಇದ್ದೀವಿ. ಗೆಲುವಿನ ಓಟ ಯಾವ ರೀತಿಯಾಗಿ ಮುಂದುವರಿಸಿದೆ ಅನ್ನುವಂಥದ್ದು. ಸರಳ ಬಹುಮತಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 31ಕ್ಕೆ ಬೇಕಾಗಿರುವಂತದ್ದು ಒಂದಿಷ್ಟು ಸ್ವಲ್ಪ ದೂರದಲ್ಲಿರುವಂತದ್ದು ಬಿಜೆಪಿ. ಇನ್ನೊಂದು ಕಡೆಯಲ್ಲಿ ಅದನ್ನ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಪ್ರತಿಸ್ಪರ್ಧಿಯಾಗಿ ಬರ್ತಾ ಇದೆ. ಆದ್ರೆ ಜೆಡಿಎಸ್, ಸಿಪಿಐಎಂ, ಇನ್ನೊಂದು ಕಡೆಯಲ್ಲಿ ಏನು SDPI ಇರ್ಬೋದು ಅಥವಾ ಪಕ್ಷೇತರ ಯಾವ ಪಕ್ಷ ಕೂಡ ಖಾತೆಯನ್ನು ತೆರೆದಿಲ್ಲ ಎನ್ನುವಂಥದ್ದು. ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಏನು ಪಂಜಮುಗರ್ ವಾರ್ಡ್ ಅಲ್ಲಿ ನಾವು ಕಳೆದ ಅವಧಿಯಲ್ಲಿ ಸಿಪಿಐಎಂ ಪಾಲಾಗಿದ್ದಂಥದ್ದು, ಅಂದ್ರೆ ಏಕೈಕ ಸದಸ್ಯರು ದಯಾನಂದ್ ಶೆಟ್ಟಿ ಅವರು ಇದ್ದಂತ ವಾರ್ಡ್ ಈ ಬಾರಿ ಕಾಂಗ್ರೆಸ್ ಪಾಲಾಗಿರುವಂತದ್ದು. ನಿತಿನ್, ಎಸ್, ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು. ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ 2019ರ ಮತ ಎಣಿಕೆ ಕಾರ್ಯಕ್ರಮ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಅನೇಕ ಜನರು ಹೇಳ್ತಾ ಇದ್ರು ಮಂಗಳೂರು ಮಹಾನಗರ ಪಾಲಿಕೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪ್ರಾಬಲ್ಯ ಬಹುತೇಕವಾಗಿರುತ್ತೆ ಅನ್ನುವಂಥದ್ದು. ರಾಷ್ಟ್ರೀಯ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇರುತ್ತೆ, ನೇರ ಪೈಪೋಟಿ ಇರುತ್ತೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ಕಾಂಗ್ರೆಸ್ ಅನ್ನುವಂಥದ್ದು ಪಕ್ಷ ಎಲ್ಲೋ ಒಂದ್ ಕಡೆ ಪ್ರಾಬಲ್ಯ ಪಡಿಸೋದಕ್ಕಿಂತ ಜಾಸ್ತಿ ಬಿಜೆಪಿ ಅನ್ನುವಂತಹ ಪಕ್ಷ ದೊಡ್ಡ ಮಟ್ಟದಲ್ಲಿ ಮೆರೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಎಸ್, ರಿಸಲ್ಟ್ ತಮ್ಮ ಮುಂದೆ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ 15 ಬಿಜೆಪಿ ಈಗ 15 ವಾರ್ಡ್ಗಳಲ್ಲಿ ಜಯಗಳಿಸಿದ್ರೆ ಕಾಂಗ್ರೆಸ್ ಪಕ್ಷ 7 ವಾರ್ಡ್ಗಳಲ್ಲಿ ಜಯಗಳಿಸ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಕಳೆದ ಬಾರಿ ನಾವು ನೋಡ್ಬೇಕು, ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು. 60 ವಾರ್ಡ್ಗಳ ಪೈಕಿ ಕಳೆದ ಬಾರಿ ಕಾಂಗ್ರೆಸ್ 35, ಬಿಜೆಪಿ 17, ಜೆಡಿಎಸ್ 2, ಸಿಪಿಐಎಂ ಮತ್ತು ಪಕ್ಷೇತರ ತಲಾ 1 ವಾರ್ಡ್ಗಳಲ್ಲಿ ಜಯಗಳಿಸುತ್ತಿತ್ತು. ಆದ್ರೆ ಕಳೆದ ಬಾರಿ ಬಿಜೆಪಿ 17 ವಾರ್ಡ್ಗಳಲ್ಲಿ ಜಯಗಳಿಸಿದ್ರೆ ಈ ಬಾರಿ ಬಿಜೆಪಿ 15 ವಾರ್ಡ್ಗಳಲ್ಲಿ ಜಯಗಳಿಸಿ ಮುನ್ನುಗ್ತಾ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷ 7 ವಾರ್ಡ್ಗಳಲ್ಲಿ ಜಯಗಳಿಸಿ ಮುನ್ನುಗ್ತಾ ಇದೆ.
ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ 2019 ಮತ ಎಣಿಕೆ ಪ್ರಕ್ರಿಯೆ ಗರಿಗೆದರ್ತಾ ಇದೆ. ಇನ್ನೊಂದ್ ಕಡೆ ಎಣಿಕಾ ಕಾರ್ಯ ವೇಗ ಪಡೆದುಕೊಂಡಿದೆ ಅನ್ನುವಂಥದ್ದು. ಎಸ್ ನಿತಿನ್, ಈ ಮಧ್ಯೆ ನಾವು ಇನ್ನೊಂದು ಗಮನಿಸಬೇಕಾಗುತ್ತೆ. ವಾರ್ಡ್ ನಂಬರ್ 13ರ ಕುಂಜತ್ ಬೈಲ್ ಉತ್ತರದಿಂದ ಮತ್ತೊಂದು ರಿಸಲ್ಟ್ ಬರ್ತಾ ಇದೆ. ಇದು ಕಾಂಗ್ರೆಸ್ ಪಾಲಿಗೆ ಮೈನಸ್ ಆಗ್ತಾ ಇದೆ. ಉತ್ತರ ಕುಂಜತ್ ಬೈಲ್ ಉತ್ತರ ವಾರ್ಡ್ ನಿಂದ ಶರತ್ ಕುಮಾರ್, ಬಿಜೆಪಿ ಅಭ್ಯರ್ಥಿ ಶರತ್ ಕುಮಾರ್ ಅವರು ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ 16 ವಾರ್ಡ್ಗಳಲ್ಲಿ ಗೆದ್ದಂತಾಗ್ತಾ ಇದೆ. ಶರತ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಸೋಲು ಕಾಣ್ತಾ ಇರುವಂತದ್ದು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಪ್ರಭಾವಿ ಕಾರ್ಪೊರೇಟರ್ ಆಗಿದ್ದಂತವರು ಕೆ ಮೊಹಮ್ಮದ್ ಅವರು ಸೋಲನ್ನು ಕಾಣ್ತಾ ಇದ್ದಾರೆ. ಕಳೆದ ಅವಧಿಯಲ್ಲಿ ಅವರು ಉಪಮೇಯರ್ ಆಗಿ ಕೂಡ ಗುರುತಿಸಿಕೊಂಡವರು ಕೆ ಮೊಹಮ್ಮದ್ ಅವರು ಅಲ್ಲಿ ಸೋಲನ್ನು ಕಾಣ್ತಾ ಇರುವಂತದ್ದು. ಇದು ಕಾಂಗ್ರೆಸ್ ಪಾಲಿಗೆ ಮೈನಸ್ ಆಗ್ತಾ ಇದೆ. ಎಲ್ಲೊಂದ್ ಕಡೆಯಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಮೈನಸ್ ಆಗ್ತಾ ಇರುವಂತದ್ದು. ಆ ಮೂಲಕ ಬಿಜೆಪಿ 16 ಕ್ಷೇತ್ರದಲ್ಲಿ ಇದೀಗ ಗೆಲುವನ್ನ ದಾಖಲಿಸ್ತಾ ಮುಂದುವರಿತಾ ಇದ್ರೆ, ಕಾಂಗ್ರೆಸ್ 7 ವಾರ್ಡ್ಗಳಲ್ಲಿ ಮಾತ್ರ ಗೆದ್ದಿರುವಂತದ್ದು. ಕುಂಜತ್ ಬೈಲ್ ಉತ್ತರ ವಾರ್ಡ್ ಎನ್ನುವಂಥದ್ದು ಕಾಂಗ್ರೆಸ್ ಪಾಲಿಗೆ ಮೈನಸ್ ಆಗ್ತಾ ಇರುವಂತ ನಾವು ಗಮನಿಸಬೇಕಾಗುತ್ತೆ. ಕಳೆದ ಬಾರಿ ಇಲ್ಲಿ ಗಮನಿಸೋದಾದ್ರೆ, ನಾವು ಕಳೆದ ಅವಧಿಗೆ ನಾವು ಗಮನಿಸೋದಾದ್ರೆ ಕೆ ಮೊಹಮ್ಮದ್ ಅವರು ಇಲ್ಲಿ ಗೆಲುವನ್ನ ದಾಖಲಿಸಿದ್ರು. ಅದು ಕೂಡ ಸೇಮ್, ಅಂದ್ರೆ ಶರತ್ ಕುಮಾರ್ ಅವರ ವಿರುದ್ಧ ಅವರು ಗೆಲುವನ್ನ ದಾಖಲಿಸಿದ್ರು. ಆ ಬಾರಿ ಶರತ್ ಕುಮಾರ್ ಅವರು 317 ವೋಟ್ಗಳಲ್ಲಿ ಸೋತಿದ್ರು. ಅವರೇ ಈ ಬಾರಿ ಕೆ ಮೊಹಮ್ಮದ್ ರವರನ್ನ ಸೋಲಿಸಿರುವಂತದ್ದು. ಇದು ವೆರಿ ಇಂಟ್ರೆಸ್ಟಿಂಗ್ ನಿತಿನ್. ಇನ್ನೊಂದು ಕಡೆ ಇಡ್ಯಾ ಪಶ್ಚಿಮ ವಾರ್ಡ್ ನಲ್ಲಿ ವಾರ್ಡ್ ನಂಬರ್ 7 ಇಡ್ಯಾ ಪಶ್ಚಿಮ ವಾರ್ಡ್ ನಲ್ಲಿ ನಯನ್ ಆರ್ ಕೋಟ್ಯಾನ್ ಅವರು ಜಯಗಳಿಸಿದ್ದಾರೆ. ಪ್ರತಿಭಾ ಕುಳಾಯಿಯ ಕಾಂಗ್ರೆಸ್ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪ್ರತಿಭಾ ಕುಳಾಯಿ ವಿರುದ್ಧ ಜಯಗಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನಯನ ಆರ್ ಕೋಟ್ಯಾನ್ ಅವರು. ಒಂದ್ ಕಡೆ ಪ್ರತಿಭಾ ಕುಳಾಯಿ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಪ್ರಾಬಲ್ಯ ಸ್ಥಾಪಿಸಿದಂತಹ ಒಂದು ಮಹಿಳೆ, ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಮುಖ ಹುದ್ದೆಯಲ್ಲೂ ಕೂಡ ಇದ್ದಂತಹ ಮಹಿಳೆ. ಒಂದ್ ಕಡೆ ಬಹುತೇಕ ಈ ಸೀಟುಗಳು ನಮಗೆ ಸಿಕ್ಕೇ ಸಿಗುತ್ತದೆ ಅನ್ನುವಂತಹ ಕಾಂಗ್ರೆಸ್ನ ಮತ ಎಣಿಕೆ ಲೆಕ್ಕಾಚಾರ ಏನಿತ್ತು, ಇದು ಪ್ರತಿಭಾ ಕುಳಾಯಿ ಅವರ ಮೇಲೂ ಕೂಡ ಇತ್ತು. ಪ್ರತಿಭಾ ಕುಳಾಯಿ ಜಯಗಳಿಸ್ತಾರೆ ಅನ್ನುವಂಥದ್ದು. ಆದ್ರೆ ಒಂದ್ ಕಡೆ ಈ ಒಂದು ತೀರ್ಪು ಅಚ್ಚರಿಯ ತೀರ್ಪಾಗಿದೆ ಅನ್ನುವಂಥದ್ದು. ಇಡ್ಯಾ ಪಶ್ಚಿಮದಲ್ಲಿ ನಯನ್ ಆರ್ ಕೋಟ್ಯಾನ್ ಅವರು ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ನಯನ್ ಆರ್ ಕೋಟ್ಯಾನ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರ ಗೆಲುವಿನ ಬಗ್ಗೆ ನೋಡ್ಕೊಂಡು ಬನ್ನಿ. ಸುರತ್ಕಲ್ 7ನೇ ವಾರ್ಡ್ನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಅಭಿನಂದನೆಗಳು. ಎಲ್ಲ ಕಾರ್ಯಕರ್ತರಿಗೂ ನನ್ನ ಅಭಿನಂದನೆಗಳು. 572 ವೋಟ್ಗಳಿಂದ ನನ್ನ ಗೆಲ್ಲಿಸಿದ ಎಲ್ಲ ಕಾರ್ಯಕರ್ತರಿಗೂ ಮತದಾರ ಬಂಧುಗಳಿಗೂ ಧನ್ಯವಾದಗಳು. ಹಾಗೂ ಡಾಕ್ಟರ್ ವೈ ಬರಶೆಟ್ಟಿ ಮತ್ತು ನಯನ್ ಕುಮಾರ್ ಕಟೀಲ್ ಅವರಿಗೂ ಧನ್ಯವಾದಗಳು. ಇನ್ನು ವಾರ್ಡ್ ನಂಬರ್ 52ರಲ್ಲಿ ಗೆದ್ದಿರುವಂತಹ ಕಣ್ಣೂರು ವಾರ್ಡ್ನಿಂದ ಗೆದ್ದಿರುವಂತಹ ಚಂದ್ರಾವತಿ ವಿಶ್ವನಾಥ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಚಂದ್ರಾವತಿ ವಿಶ್ವನಾಥ್ ಅವರು ತಮ್ಮ ಗೆಲುವಿನ ಬಗ್ಗೆ ಏನಂದಿದ್ದಾರೆ ನೋಡ್ಕೊಂಡ್ ಬರೋಣ. 52ನೇ ವಾರ್ಡಿನ ಚಂದ್ರಾವತಿ ವಿಶ್ವನಾಥ್ ಆದಂತಹ ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಕಣ್ಣೂರು ವಾರ್ಡಿನಲ್ಲಿ ಆಯ್ಕೆಯಾಗಿದ್ದೇನೆ. ನೋಡ್ಕೊಂಡ್ ಬಂದ್ರೆ ಇಡ್ಯಾ ಪಶ್ಚಿಮ ವಾರ್ಡ್ ನ ನಯನ್ ಆರ್ ಕೋಟ್ಯಾನ್ ಆಗಿರ್ಬೋದು, ಕಣ್ಣೂರು ವಾರ್ಡ್ ನ ಚಂದ್ರಾವತಿ ಆಗಿರ್ಬೋದು, ಅವರ ಗೆಲುವಿನ ಒಂದು ನಗೆಯನ್ನು ಬೀರಿದ್ದಾರೆ. ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಹರ್ಷೋದ್ಗಾರ ಇದೆ. ಇನ್ನೊಂದ್ ಕಡೆ ಈ ಬಾರಿ
ಮತ ಎಣಿಕೆ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ಈ ಬಾರಿ ಬಿಜೆಪಿ ಪ್ರಾಬಲ್ಯ ಇದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. 15 ವಾರ್ಡ್ಗಳಲ್ಲಿ ಈಗಾಗಲೇ ಬಿಜೆಪಿ ಗೆದ್ದಿದೆ, ಇನ್ನು 7 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅನ್ನುವಂಥದ್ದು. ಬಿಜೆಪಿಯ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಅಭ್ಯರ್ಥಿಗಳು ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು. ಎಲ್ಲೊಂದ್ ಕಡೆ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಅಂತ ಬಂದಾಗ ಸ್ಥಳೀಯ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳ ಮೇಲೆ ಜನರು ಮತ ಹಾಕ್ತಾರೆ, ವೋಟ್ ಹಾಕ್ತಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಧರ್ಮದ ವಿಷಯ ಆಗಿರ್ಬೋದು, ಜಾತಿಯ ವಿಷಯ ಆಗಿರ್ಬೋದು, ಈ ರೀತಿ ಯಾವುದೇ ರೀತಿಯ ವಿಷಯಗಳು ಅಜೆಂಡಾಗಳು ವರ್ಕೌಟ್ ಆಗಲ್ಲ. ಕೇವಲ ಅಭಿವೃದ್ಧಿ ಅನ್ನುವಂಥದ್ದು ಬೇಕಿರುತ್ತೆ. ಯಾಕಪ್ಪ ಅಂದ್ರೆ ಸ್ಥಳೀಯ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಬೇಕಿರುತ್ತೆ. ಆದ್ರೆ ಏಕಾಏಕಿ ಜನರ ಈ ಒಂದು ತೀರ್ಪು ಎಲ್ಲೋ ಒಂದ್ ಕಡೆ ಆಶ್ಚರ್ಯ, ಗೊಂದಲ, ಎಲ್ಲದಕ್ಕೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದು ಬಿಜೆಪಿ ಅಭ್ಯರ್ಥಿ ಸೇರಿದಂತೆ ಕಾರ್ಯಕರ್ತರು ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು. ಗೆದ್ದದ್ದು ಸಂತೋಷವಾಗಿದೆ. ನಮಗೆ ಸಹಕಾರ ನೀಡಿದ ನಮ್ಮ ಶಾಸಕರಾದ ವೇದವಾಸ ಕಾಮತ್ ಇವರಿಗೂ ಧನ್ಯವಾದಗಳು. ಹಾಗೂ ಬೆಂಬಲ ಮಾಡಿಕೊಟ್ಟಂಥ ಪುರುಷೋತ್ತಮ ಅವರಿಗೂ ಧನ್ಯವಾದಗಳು. ಹಾಗೂ 21ನೇ ವಾರ್ಡಿನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರಿಗೂ ಧನ್ಯವಾದಗಳು. ನನ್ನ ಪ್ರಯತ್ನ ಅಲ್ಲ, ಕಾರ್ಯದರ್ಶಿ ನಮ್ಮ ಎಮ್ಮೆಲ್ಯೆ ಶಾಸಕರು ಕೂಡ ಅವರ ಶ್ರಮ ತುಂಬ ಇದೆ. ನಾನು ಎಲ್ಲರಿಗೆ ಹಾಗೂ ನನ್ನ ಮತದಾರರಿಗೆ ಕೂಡ ತುಮಕೂರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದು ಧ್ಯೇಯ ಒಂದೇ, ಇನ್ನು ಮುಂದೆ ಅಭಿವೃದ್ಧಿ ಮಾಡಿದಷ್ಟೇ ನನಗೆ. ಎಸ್, ಮತ ಎಣಿಕೆಯ ಹಾವು ಎಣಿಯಾಟ ಮುಂದುವರಿತಾ ಇದೆ. ವಾರ್ಡ್ ನಂಬರ್ 38 ಬೆಂದೂರು ವಾರ್ಡ್ನಲ್ಲಿ ನವೀನ್ ಆರ್ ಡಿಸೋಜಾ, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ನವೀನ್ ಆರ್ ಡಿಸೋಜಾ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ತನ್ನ ಪ್ರತಿಸ್ಪರ್ಧಿ ಜೇಸಲ್ ಡಿಸೋಜಾ ಅವರ ವಿರುದ್ಧ ನವೀನ್ ಆರ್ ಡಿಸೋಜಾ ಅವರು ಕೈ ಪತಾಕೆಯನ್ನು ಹಾರಿಸಿರುವಂತದ್ದು. ಕಳೆದ ಬಾರಿ ಕೂಡ ಅವರು ಕಾರ್ಪೊರೇಟರ್ ಆಗಿದ್ದಂತವರು ಈ ಬಾರಿ ಕೂಡ ಬೆಂದೂರು ವಾರ್ಡ್ ಅಲ್ಲಿ ಮತ್ತೊಮ್ಮೆ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಎಲ್ಲೋ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಗೆಲುವಿನ ಟ್ರ್ಯಾಕ್ಗೆ ಮತ್ತೆ ಮರಳ್ತಾ ಇರುವಂತದ್ದು. ಇನ್ನು ಒಂದ್ ಕಡೆಯಲ್ಲಿ ಗಮನಿಸೋದಾದರೆ ನಾವು ಈಗಾಗಲೇ ಬಿಜೆಪಿ 16 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿದ್ರೆ ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಗೆದ್ದಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ವಾರ್ಡ್ ನಂಬರ್ 38 ಬೆಂದೂರಲ್ಲಿ ನವೀನ್ ಆರ್ ಡಿಸೋಜಾ ಅವರು ಇದೀಗ ಗೆಲುವನ್ನು ದಾಖಲಿಸ್ತಾ ಇರುವಂತದ್ದು. ಆದರೆ ಒಟ್ಟಿನಲ್ಲಿ ಈಗ ಕೆಲಸಗಳನ್ನು ಆಗಲಿದೆ, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿದೆ. ಖಂಡಿತವಾಗಿ ಜನರ ಭರವಸೆಯನ್ನು ಈಡೇರಿಸ್ತೇನೆ, ನುಡಿದಂತೆ ಕೂಡ ನಾನು ನಡೀತೇನೆ.
ಇನ್ನೊಂದು ಕಡೆ ಮತ ಎಣಿಕೆ ದೊಡ್ಡ ಮಟ್ಟದಲ್ಲಿ ಆರಂಭಗೊಂಡಿದೆ. ಅದರಲ್ಲೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ 60 ವಾರ್ಡ್ಗಳ ಪೈಕಿ ಬಿಜೆಪಿ ಈಗ 20 ವಾರ್ಡ್ಗಳಲ್ಲಿ ಜಯಗಳಿಸಿದೆ ಅನ್ನುವಂಥದ್ದು. ಕಾಂಗ್ರೆಸ್ 11 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಇನ್ನೊಂದು ಕಡೆ ಪಕ್ಷೇತರರಾಗಿರ್ಬೋದು, SDPI ಆಗಿರ್ಬೋದು, CPIM ಆಗಿರ್ಬೋದು, ಎಲ್ಲ ಒಂದ್ ಕಡೆ ಖಾತೆ ಓಪನ್ ಮಾಡಿಲ್ಲ ಅನ್ನುವಂಥದ್ದು. ಅದೇ ರೀತಿ ಕುಂಜತ್ಬೈಲ್ ಉತ್ತರ ವಾರ್ಡ್ನ ಶರತ್ ಕುಮಾರ್ ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ಇವರು ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ಗೆಲುವಿನ ಬಗ್ಗೆ ಏನ್ ಹೇಳಿದ್ದಾರೆ ನೋಡ್ಕೊಂಡ. ಕುಂಜತ್ಬೈಲ್ ಉತ್ತರ ಶರತ್ ಕುಮಾರ್ ಕುಂಜತ್ಬೈಲ್ ಲೀಡ್ 1241. ಎಷ್ಟು ಅಂತರಗಳಲ್ಲಿ ಗೆಲುವು? ಎಷ್ಟು ಅಂತರಗಳಲ್ಲಿ ಗೆಲುವು? 1741. ಇದೀಗ ಬ್ರೇಕಿಂಗ್ ಪ್ಲೇಟ್ ಬರ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನಾಗ್ತಾ ಇದೆ ಸದ್ಯದ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಾರ್ಡ್ ನಂಬರ್ 7ರಲ್ಲಿ ಸುರತ್ಕಲ್ ಪೂರ್ವ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 41ರಲ್ಲಿ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 41ರಲ್ಲಿ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ. ಅದೇ ರೀತಿ ಸುರತ್ಕಲ್ ಪಶ್ಚಿಮ ಕ್ಷೇತ್ರ ವಾರ್ಡ್ ನಂಬರ್ 1 ಬಿಜೆಪಿ ಅಭ್ಯರ್ಥಿ ಶೋಭಾ ರಾಜೇಶ್ ಅವರು ಗೆಲುವು ಸಾಧಿಸಿದ್ದಾರೆ. ಇನ್ನೊಂದು ಕಡೆ ವಾರ್ಡ್ ನಂಬರ್ 36ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭಾಸ್ಕರ್ ಕೆ ಗೆಲುವು ಸಾಧಿಸಿದ್ದಾರೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ವಾರ್ಡ್ ನಂಬರ್ 36ರಲ್ಲಿ ಭಾಸ್ಕರ್ ಕೆ ಅವರು ಗೆಲುವು ಸಾಧಿಸಿರುವಂತದ್ದು. ವಾರ್ಡ್ ನಂಬರ್ 56ರಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೇಮಾನಂದ್ ಶೆಟ್ಟಿ ಗೆಲುವು ಹೇಳಿರುವಂತಹ ಒಂದು ಹೇಳಿಕೆಗಳು. ಪ್ರೇಮಾನಂದ್ ಶೆಟ್ಟಿ ಸತತವಾಗಿ ಆ ಕ್ಷೇತ್ರದಲ್ಲಿ ಜಯಗಳಿಸ್ತಾ ಬರ್ತಾ ಇದ್ದಾರೆ. ಒನ್ಸ್ ಅಗೇನ್ ಪ್ರೇಮಾನಂದ್ ಶೆಟ್ಟಿ ಅವರ ಗೆಲುವು ನಿರೀಕ್ಷೆಯ ಗೆಲುವು ಅನ್ನುವಂಥದ್ದು. ಇನ್ನೊಂದು ವಾರ್ಡ್ ನಂಬರ್ 40ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ AC ವಿನಯ್ ರಾಜ್ ಅವರು ಗೆಲುವು ಸಾಧಿಸಿದರೆ. ಕೋರ್ಟ್ ವಾರ್ಡ್ ನಲ್ಲಿ ವಾರ್ಡ್ ನಂಬರ್ 40 ಎಲ್ಲೋ ಒಂದು ಕಡೆ ಪ್ರತಿಷ್ಠಿತೆಯ ಕಣ ಆಗಿತ್ತು. ಅಲ್ಲಿ AC ವಿನಯ್ ರಾಜ್ ಅವರು ಗೆಲುವು ಸಾಧಿಸಿದ್ದಾರೆ. ಕಳೆದ ಬಾರಿಯ ಕಾರ್ಪೊರೇಟರ್ ಕೂಡ. ಅದೇ ರೀತಿ ಡೊಂಗರಕೇರಿ ವಾರ್ಡ್ ನಂಬರ್ 42ರಲ್ಲಿ ಬಿಜೆಪಿ ಅಭ್ಯರ್ಥಿ MJ ಶ್ರೀ ಕುಡ್ವಾ ಅವರು ಗೆಲುವು ಸಾಧಿಸಿದ್ದಾರೆ. ಡೊಂಗರಕೇರಿ ವಾರ್ಡ್ ನಂಬರ್ 42 ಬಿಜೆಪಿಯ ಪಾಲಾಗಿದೆ. MJ ಶ್ರೀ ಅವರು ಗೆಲುವು ಸಾಧಿಸಿದ್ದಾರೆ. ಇನ್ನೊಂದು ಕಡೆ ವಾರ್ಡ್ ನಂಬರ್ 7 ಬಿಜೆಪಿ ಪಾಳ್ಯದ ನಯನ ಆರ್ ಕೋಟ್ಯಾನ್ ಅವರು ಗೆಲುವು ಸಾಧಿಸಿದ್ದಾರೆ. ನಯನ ಆರ್ ಕೋಟ್ಯಾನ್ ವಾರ್ಡ್ ನಂಬರ್ 7ರಲ್ಲಿ ಬಿಜೆಪಿಗೆ ಜಯ ತಂದುಕೊಟ್ಟಂತಹ ಮಹಿಳೆ. ಇನ್ನೊಂದು ಕಡೆ ವಾರ್ಡ್ ನಂಬರ್ 12ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 12 ಕಾಂಗ್ರೆಸ್ ಪಾಲಾಗಿದೆ. ಎಲ್ಲೊಂದ್ ಕಡೆ ಕಾಂಗ್ರೆಸ್ ಕೂಡ ಗೆಲುವಿನ ನಗೆ ಬೀಳ್ತಾ ಇರುವಂತದ್ದು. ದೊಡ್ಡ ಮಟ್ಟದ ಆಘಾತ ಮೊದಲಿಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಕಾಂಗ್ರೆಸ್ ಪಾಳಯದಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಚೇತರಿಕೆಯ ಗೆಲುವು ಸಿಗ್ತಾ ಇದೆ ಅನಿಲ್ ಕುಮಾರ್ ಗೆಲುವು ಸಾಧಿಸುವ ಮೂಲಕ ಅನ್ನುವಂಥದ್ದು. ಇನ್ನೊಂದ್ ಕಡೆ ವಾರ್ಡ್ ನಂಬರ್ 41ರಲ್ಲಿ ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ಅವರು ಗೆಲುವು ಸಾಧಿಸಿದ್ದಾರೆ. ಇದು ವಾರ್ಡ್ ನಂಬರ್ 41 ಬಿಜೆಪಿ ಅಭ್ಯರ್ಥಿ ಪೂರ್ಣಿಮಾ ಅವರು. ವಾರ್ಡ್ಗಳಲ್ಲಿ ಜಯಗಳಿಸಿದೆ ಕಾಂಗ್ರೆಸ್. ಈಗಾಗಲೇ 12 ವಾರ್ಡ್ಗಳಲ್ಲಿ JDS 0. ಅದೇ ರೀತಿ CPIM ಆಗಿರ್ಬೋದು ಅಥವಾ ಇತರ ಪಕ್ಷಗಳಾಗಿರ್ಬೋದು ಇನ್ನೂ ಕೂಡ ತಮ್ಮ ಅಸ್ತಿತ್ವ ಏನಿದೆ, ತಮ್ಮ ಖಾತೆ ಏನಿದೆ ಇದನ್ನು ತೆರೆಯಲಿಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಇನ್ನೊಂದು ಕಡೆ ವಾರ್ಡ್ ನಂಬರ್ 7ರಲ್ಲಿ ಬಿಜೆಪಿ ಪಾಳ್ಯದ ನಯನ ಅವರಿಗೆ ಗೆಲುವು ಸಿಕ್ಕಿದ್ರೆ, ಇನ್ನು ವಾರ್ಡ್ ನಂಬರ್ 100ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವರು ಗೆಲುವು ಸಾಧಿಸಿದ್ದಾರೆ. ಇದು ಸದ್ಯದ ಬ್ರೇಕಿಂಗ್ ನ್ಯೂಸ್ ಯಾವ ರೀತಿ ಬರ್ತಾ ಇದೆ ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. ಅದೇ ರೀತಿ ಬಿಜೆಪಿಯ ಕಾರ್ಯಕರ್ತರು ಗೆಲುವಿನಲ್ಲಿ ಹರ್ಷೋದ್ಗಾರದಲ್ಲಿ ತೊಡಗಿಕೊಂಡಿದ್ದಾರೆ, ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಂದ್ರೆ ಕಳೆದ ಬಾರಿ ಎಲ್ಲೋ ಒಂದ್ ಕಡೆ ಬಿಜೆಪಿ 17 ವಾರ್ಡ್ಗಳಲ್ಲಿ ಜಯಗಳಿಸಿತ್ತು. ಆದ್ರೆ ಈಗಾಗಲೇ ಬಿಜೆಪಿ 21 ವಾರ್ಡ್ಗಳಲ್ಲಿ ಜಯಗಳಿಸ್ತಾ ಇದೆ ಅನ್ನುವಂಥದ್ದು. ಮ್ಯಾಜಿಕ್ ನಂಬರ್ 31 ಬರಬೇಕು. ಆದ್ರೆ ಬಿಜೆಪಿ ಈಗಾಗಲೇ 21 ವಾರ್ಡ್ಗಳಲ್ಲಿ ಜಯಗಳಿಸಿ ಎಲ್ಲೋ ಒಂದ್ ಕಡೆ
ನಮ್ಮ ಆಡಳಿತ ಬರಬಹುದು ಅನ್ನುವಂತಹ ಒಂದು ಮಟ್ಟಿಗೆ ತಮ್ಮ ಪ್ರಾಬಲ್ಯವನ್ನು ತೋರಿಸ್ತಾ ಇದ್ದಾರೆ. ಹರ್ಷೋದ್ಗಾರ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಆದ್ರೆ ಏನು ಪ್ಲಸ್ ಆಗಿದೆ, ಏನು ಮೈನಸ್ ಆಗಿದೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಅಭಿವೃದ್ಧಿಯ ಕಡೆಗೆ ಹೋಗಿತ್ತು, ನಿಜವಾಗ್ಲೂ ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಮತದಾರ ಏನು ಅಜೆಂಡಾ ನೋಡ್ಕೊಂಡು, ಯಾವ ವಿಷಯ ನೋಡ್ಕೊಂಡು ಮತ ಹಾಕಿದಾನೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಎಸ್, ಬಿಜೆಪಿ ಪಾಲಿಗೆ ಮತ್ತೊಂದು ಪ್ಲಸ್ ಆಗಿರುವಂತಹ ಕ್ಷೇತ್ರ ಯಾವುದು ಅಂತಂದ್ರೆ ಅದು ವಾರ್ಡ್ ನಂಬರ್ 48ರ ಕಂಕನಾಡಿ ವೆಲೆನ್ಸಿಯಾ ವಾರ್ಡ್. ಅಲ್ಲಿ ಸಂದೀಪ್ ಗರೋಡಿ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆಲುವನ್ನು ದಾಖಲಿಸಿರುವಂತದ್ದು. ನಾವು ಕಳೆದ ಬಾರಿಗೆ ಹೋಗೋದಾದ್ರೆ ಅದೇ ಕ್ಷೇತ್ರದಲ್ಲಿ ಆಶಾ ಡಿಸಿಲ್ವರ್ ಅವರು ಗೆಲುವನ್ನ ಪಡ್ಕೊಂಡಿದ್ರು ಕಾಂಗ್ರೆಸ್ ಇಂದ. ಆದ್ರೆ ಅವರು ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಅದು ಕಾಂಗ್ರೆಸ್ ನಲ್ಲಿದ್ದಂತ ವಾರ್ಡ್, ಈ ಬಾರಿ ಅದು ಬಿಜೆಪಿ ಪಾಲಾಗ್ತಾ ಇದೆ. ಆದ್ರೆ ನಾವು ಗಮನಿಸಬೇಕಾಗುತ್ತೆ, ಕಂಕನಾಡಿ ವೆಲೆನ್ಸಿಯಾ ವಾರ್ಡ್ ಎನ್ನುವಂಥದ್ದು ಈ ಬಾರಿ ಕಾಂಗ್ರೆಸ್ ಪಾಲಿಗೆ ಮೈನಸ್ ಆಗ್ತಾ ಇರುವಂತದ್ದು. ಇನ್ನು ಸಂದೀಪ್ ಗರೋಡಿ ಅವರು ಏನು ತಮ್ಮ ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ಎನ್ನುವಂಥದ್ದು ನೋಡ್ಕೊಂಡ್ ಬರೋಣ. ಅಭ್ಯರ್ಥಿಯಾಗಿ ನಾನು ವಿಜಯಿಯಾಗಿದ್ದೇನೆ. ಸುಮಾರು 200 ಮತಗಳಿಂದ ನಾನು ಈ ವಾರ್ಡನ್ನು 15 ವರ್ಷಗಳ ಬಳಿಕ ಬಿಜೆಪಿ ಇಲ್ಲಿ ಗೆದ್ದಿದೆ. ಇಲ್ಲಿನ ಎಲ್ಲ ಮತದಾರ ಬಾಂಧವರಿಗೆ ಹಾಗೂ ನನಗೆ ಸಹಕರಿಸಿದಂತಹ ನಮ್ಮ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ಪಕ್ಷದ ಎಲ್ಲ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೇನು 60 ವಾರ್ಡ್ಗಳಲ್ಲಿ ಈಗಾಗಲೇ ಬಿಜೆಪಿ 21 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಇನ್ನು ಕಾಂಗ್ರೆಸ್ 12 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಜೆಡಿಎಸ್ 0, ಸಿಪಿಎಂ ಎಸ್ಡಿಪಿಐ ಕೂಡ 0. ಅದೇ ರೀತಿ ಇತರರು ಕೂಡ ಯಾವುದೇ ರೀತಿಯ ಖಾತೆಯನ್ನು ತೆರೆಯಲಿಲ್ಲ ಅನ್ನುವಂಥದ್ದು. ಎಲ್ಲೊಂದ್ ಕಡೆ ತಮ್ಮ ಅಸ್ತಿತ್ವವನ್ನು ಈ ಬಾರಿ ತೋರಿಸಿಕೊಳ್ಬೇಕು ಅನ್ನುವಂಥದ್ದು ಎಸ್ಡಿಪಿಐ ಆಗಿರ್ಬೋದು, ಸಿಪಿಎಂ ಪಕ್ಷ ಆಗಿರ್ಬೋದು, ಈ ಪಕ್ಷಗಳ ದೊಡ್ಡ ಮಟ್ಟದ ಹೋರಾಟ ಇತ್ತು. ಒಂದು 3-4 ತಿಂಗಳ ಹಿಂದೆಯೇ ದೊಡ್ಡ ಮಟ್ಟದಲ್ಲಿ ಇವರು ಮಾಡಿರುವಂತಹ ಒಂದು ಸರ್ವೆಗಳು ಅಥವಾ ಇವರು ಮಾಡಿರುವಂತಹ ಒಂದು ಪೂರ್ವ ತಯಾರಿಗಳು ಈ ಬಾರಿ 2-3 ಸೀಟ್ಗಳಾದ್ರೂ ನಾವು ಎಸ್ಡಿಪಿಐ ಆಗಿರ್ಬೋದು ಅಥವಾ ಸಿಪಿಐಎಂ ಪಕ್ಷಗಳಾಗಿರ್ಬೋದು ನಾವು ಬಾಚಿಕೊಳ್ತೇವೆ ಅನ್ನುವಂಥದ್ದು. ಆದ್ರೆ ಇನ್ನೂ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಿ ಖಾತೆ ತೆರೆಯಲಿಲ್ಲ ಅನ್ನುವಂಥದ್ದು ವಿಪರ್ಯಾಸ. ಇನ್ನೊಂದ್ ಕಡೆ ಜೆಡಿಎಸ್ ಅನ್ನುವಂತಹ ಪಕ್ಷ ಇದೆ. ಕರಾವಳಿ ಭಾಗದಲ್ಲಿ ಜೆಡಿಎಸ್ ಅನ್ನುವಂತಹ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಒಲವು, ಮತದಾರನ ಒಲವು ತುಂಬಾನೇ ಕಡಿಮೆ. ಆದ್ರೆ ಎಲ್ಲೋ ಒಂದ್ ಕಡೆ 4-5 ಸೀಟ್ಗಳಲ್ಲಿ ಜಯಗಳಿಸಬಹುದು, 4 ಸೀಟುಗಳಲ್ಲಿ ಜೆಡಿಎಸ್ ಬರ್ಬೋದು, ಕಿಂಗ್ ಮೇಕರ್ ಆಗ್ಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಿಜೆಪಿ ಅನ್ನುವಂತಹ ಪಕ್ಷ ಮುನ್ನುಗ್ತಾ ಇದೆ, 21 ವಾರ್ಡ್ಗಳಲ್ಲಿ ಜಯಗಳಿಸ್ತಾ ಇದೆ. ಇನ್ನು ಕಾಂಗ್ರೆಸ್ 12 ವಾರ್ಡ್ಗಳಲ್ಲಿ. ಕಳೆದ ಬಾರಿ ಬಿಜೆಪಿ 17 ವಾರ್ಡ್ಗಳಲ್ಲಿ ಜಯಗಳಿಸಿತ್ತು, 60 ವಾರ್ಡ್ಗಳಲ್ಲಿ 17 ವಾರ್ಡ್ಗಳು. ಈಗ 21 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸಿದೆ ಅನ್ನುವಂಥದ್ದು. ಅದೇ ರೀತಿ ವಾರ್ಡ್ ನಂಬರ್ 28 ಮಣ್ಣಗುಡ್ಡೆಯಲ್ಲಿ ಮೇಘ್ನಾ ದಾಸ್ ಕಾಂಗ್ರೆಸ್ ಅಭ್ಯರ್ಥಿ, ಸಂಧ್ಯಾ ಬಿಜೆಪಿ ಅಭ್ಯರ್ಥಿ. ಸಂಧ್ಯಾ ಅವರು ಬಿಜೆಪಿ ಅಭ್ಯರ್ಥಿ ಮಣ್ಣಗುಡ್ಡ ವಾರ್ಡ್ 28ರಲ್ಲಿ ಜಯಗಳಿಸಿದ್ದಾರೆ. ವಾರ್ಡ್ ನಂಬರ್ 28 ಮಣ್ಣಗುಡ್ಡ ಬಿಜೆಪಿಯ ಪಾಲಾಗಿದೆ. ಬಿಜೆಪಿಯ ಮಹಿಳೆ ಸಂಧ್ಯಾ ಅವರು ಜಯಗಳಿಸಿದ್ದಾರೆ. ಇದು ವಾರ್ಡ್ ನಂಬರ್ 28 ಮಣ್ಣಗುಡ್ಡ, ಪ್ರತಿಷ್ಠಿತೆಯ ಕಣವಾಗಿರುವಂತಹ ಮಣ್ಣಗುಡ್ಡ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಮಹಿಳೆ ಜಯಗಳಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ವಾರ್ಡ್ ನಂಬರ್ 48 ಕಂಕನಾಡಿ ವೆಲೆನ್ಸಿಯಾ, ಆಶಿತ್ ಜಿ ಪೆರೇರಾ ಕಾಂಗ್ರೆಸ್ನಿಂದ, ಎಂ ಲತೀಫ್ ವಳಚಿರ್ ಜೆಡಿಎಸ್ನಿಂದ, ಸಂದೀಪ್ ಬಿಜೆಪಿಯಿಂದ, ಆಂಟನಿ ಮ್ಯಾಕ್ಸಿನ್ ಡಿಸೋಜಾ ಅವರು. ಅದೇ ರೀತಿ ಕಂಕನಾಡಿ 48 ವಾರ್ಡ್ ನಂಬರ್ ಅಲ್ಲಿ ಸಂದೀಪ್ ಬಿಜೆಪಿ ಅವರು ಜಯಗಳಿಸಿದ್ದಾರೆ. ಇದು ಕಂಕನಾಡಿ ವೆಲೆನ್ಸಿಯಾ ವಾರ್ಡ್ ನಂಬರ್ 48 ಸಂದೀಪ್ ಬಿಜೆಪಿಯಿಂದ ಜಯಗಳಿಸಿರುವಂತದ್ದು. ಬಿಜೆಪಿಯ ಅಭ್ಯರ್ಥಿಗಳು ಅದೇ ರೀತಿ ಕಾರ್ಯಕರ್ತರು ತಮ್ಮ ಸಂಭ್ರಮಾಚರಣೆ ತೊಡಗಿಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಬಂದ್ರೆ ಈ ಬಾರಿಯ ಇಷ್ಟು ನಡೆದಂತಹ ಮತ ಎಣಿಕೆಯ ಪ್ರಕ್ರಿಯೆಗಳಲ್ಲಿ ಬಿಜೆಪಿಯ ಪ್ರಾಬಲ್ಯ ಜಾಸ್ತಿ ಇದೆ, ಧನಾತ್ಮಕವಾಗಿ ಬಿಜೆಪಿಗೆ ಪರಿಣಾಮವಾಗಿದೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ನೋಡ್ಬೇಕಾದ್ರೆ ಬಿಜೆಪಿಯ ಕಾರ್ಯಕರ್ತರು, ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹರ್ಷೋದ್ಗಾರ, ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳು, ಯಾವ ರೀತಿ ಅಭ್ಯರ್ಥಿಯ ಜೊತೆ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಲೋಕಲ್ ವಾರ್ ಅಂತ ಹೇಳ್ತಾರೆ, ಸ್ಥಳೀಯ ಚುನಾವಣೆಗೆ ಸಂಬಂಧಪಟ್ಟಂತದ್ದು, ಸ್ಥಳೀಯ ಆಡಳಿತದ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ಚುನಾವಣೆ. ಅದು ಎಲ್ಲೋ ಒಂದ್ ಕಡೆ ಇಲ್ಲಿಯ ಮತ ಎಣಿಕೆ ಪ್ರಕ್ರಿಯೆ ದೊಡ್ಡ
ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ರೀತಿ ಮತದಾರನ ಒಲವು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಹರ್ಷೋದ್ಗಾರ ನೋಡ್ತಾ ಇದ್ರೆ ಇದು ಯಾವುದೇ ರೀತಿಯ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ MP ಚುನಾವಣೆಯಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಯಾವ ರೀತಿ ಹರ್ಷೋದ್ಗಾರ ಇತ್ತು ಅದೇ ರೀತಿಯ ಪ್ರಕ್ರಿಯೆಗಳು ಈಗ ಕಾಣ್ತಾ ಇದೆ. ಎಲ್ಲಾ ಕಾರ್ಯಕರ್ತರು ಅಭ್ಯರ್ಥಿಗಳು ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ. ಇದು ಸದ್ಯ ಬಿಜೆಪಿ 21 ವಾರ್ಡ್ಗಳಲ್ಲಿ ಜಯಗಳಿಸಿದೆ, ಕಾಂಗ್ರೆಸ್ 12 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಎಸ್, ನಾವು ಇನ್ನೊಂದು ಗಮನಿಸೋದಾದ್ರೆ ನಿತಿನ್, ವಾರ್ಡ್ ನಂಬರ್ 23 ದೇರೇಬೈಲು ಪೂರ್ವದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರಂಜಿನಿ ಕೋಟ್ಯಾನ್ ಅವರು ಅಲ್ಲಿ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ತನ್ನ ಪ್ರತಿಸ್ಪರ್ಧಿ ಜ್ಯೋತಿ ಎಲ್ ದೇವಾಡ್ಗೆ ಇರ್ಬೋದು ಅಥವಾ ಪಕ್ಷೇತರರಾಗಿ ಸ್ಪರ್ಧಿಸಿದಂತಹ ಪ್ರಸನ್ನ ರವಿ ಅವರಿಗೆ ಅಲ್ಲಿ ಪರಾಜಯ ಆಗಿರುವಂತದ್ದು. ಅದರ ಬದಲಾಗಿ ರಂಜಿನಿ ಕೋಟ್ಯಾನ್ ರವರು ಬಿಜೆಪಿಯಿಂದ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿಯ ನಾಗಾಲೋಟ ಎನ್ನುವಂಥದ್ದು ಮುಂದುವರಿತಾ ಇದೆ. ಇನ್ನೇನು ಕೆಲವು ಕ್ಷೇತ್ರಗಳ ವಾರ್ಡ್ಗಳ ಮತ ಎಣಿಕೆ ಬಾಕಿ ಇರುವಂತದ್ದು. ಆ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಬಿಜೆಪಿ 21 ವಾರ್ಡ್ಗಳಲ್ಲಿ ಈಗಾಗಲೇ ಗೆಲುವನ್ನ ದಾಖಲಿಸಿರುವಂತದ್ದು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕೇವಲ 12 ಕ್ಷೇತ್ರಗಳಲ್ಲಿ ವಾರ್ಡ್ಗಳಲ್ಲಿ ಮಾತ್ರ ಗೆಲುವನ್ನ ದಾಖಲಿಸಿರುವಂತದ್ದು. ಆ ಮೂಲಕ ನಾವು ಗಮನಿಸಬೇಕಾಗುತ್ತೆ, ಇನ್ನೇನು 10 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ರೆ ಸರಳ ಬಹುಮತವನ್ನು ಪಡೆಯುವಂತದ್ದು ಸ್ಪಷ್ಟವಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಇನ್ನೂ ಒಂದಿಷ್ಟು ವಾರ್ಡ್ಗಳ ಮತ ಎಣಿಕೆ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಈ ಮತ ಎಣಿಕೆ ಎನ್ನುವಂಥದ್ದು ಕೂಡ ಒಂದು ರೀತಿಯ ಹಾವೇಣಿ ಆಟ ಇದ್ದಾಗೆ. ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ನಿಲ್ಲಾಯ್ತು ಅಂದ್ರೆ ಸ್ಟಿಲ್ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಕಾಂಗ್ರೆಸ್ ಕೂಡ ಅದರ ಬೆನ್ನಿಗಿರುವಂತದ್ದು, ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಸಾಧ್ಯ ಆಗ್ಲಿಕ್ಕಿಲ್ಲ. ಜೊತೆಗೆ ಬೇರೆ ಪಕ್ಷ ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಬೇರೆ JDS ಇರಬಹುದು, SDP ಇರಬಹುದು, ಕಮ್ಯುನಿಸ್ಟ್ ಇರಬಹುದು, ಇವರು ಕೂಡ ಸ್ಪರ್ಧೆಯಲ್ಲಿ ಇರುವಂತದ್ದು. ಕೆಲವೊಂದು ಕ್ಷೇತ್ರಗಳಲ್ಲಿ ಅವರು ಕೂಡ ಈ ರಾಷ್ಟ್ರೀಯ ಪಕ್ಷಗಳಿಗೆ ಸವಾಲೊಡ್ಡುವಂತ ಸಾಧ್ಯತೆಗಳಿರುತ್ತೆ. ಅಂತ ಪರಿಸ್ಥಿತಿ ಬಂದರೂ ಕೂಡ ಅತಂತ್ರ ಸ್ಥಿತಿ ಬರುವಂತ ಸಾಧ್ಯತೆನೂ ಇರುತ್ತೆ. ಯಾಕಂತಂದ್ರೆ ಬಿಜೆಪಿಯ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ನಾವು ಬಿಜೆಪಿಯ ನಾಗಾಲೋಟ ಎನ್ನುವಂಥದ್ದು ಸರಳ ಬಹುಮತಕ್ಕೆ ಹತ್ರ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆಯಲ್ಲಿ ಇನ್ನೂ ದೂರವೇ ಉಳಿತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ನಿತಿನ್, ಬಹುತೇಕ ಕಾಂಗ್ರೆಸ್ ಅನ್ನುವಂಥ ಬಂದಾಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತದ್ದು ಬಹುತೇಕವಾಗಿರುವಂತಹ ಗೊತ್ತಿರುವಂತಹ ವಿಷಯ. ಅನೇಕ ಕಾರ್ಪೊರೇಟರ್ಗಳು, ಸಿಟ್ಟಿಂಗ್ ಕಾರ್ಪೊರೇಟರ್ಗಳು ಕಾಂಗ್ರೆಸ್ನಿಂದ ಇರುವಂತವರು, ಇವರು ಗೆಲುವು ಸಾಧಿಸ್ತಾರೆ ಅನ್ನುವಂಥದ್ದು. ಆದ್ರೆ ಎಲ್ಲೊಂದು ಕಡೆ 21 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸಿದೆ. ಈಗಾಗಲೇ ತಾವೇ ನೋಡ್ತಾ ಇದ್ದೀರಾ, ಪಾಲಿಕೆಯ ಚುನಾವಣೆಯಲ್ಲಿ ಅಕ್ಷರಶಃ ಈ ಬಾರಿ ಸ್ವಲ್ಪ ಮಟ್ಟದಲ್ಲಿ ಬಿಜೆಪಿ ಚೇತರಿಕೆಯನ್ನು ಕಂಡುಕೊಂಡಿದೆ ಅನ್ನುವಂಥದ್ದು. 21 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸ್ತಾ ಇದೆ. ತಾವು ನೋಡ್ತಾ ಇದ್ರ ಬಿಜೆಪಿಯ ಹರ್ಷೋದ್ಗಾರ, ಸಂಭ್ರಮ ಸಡಗರ ಯಾವ ರೀತಿ ಇದೆ ಅನ್ನುವಂಥದ್ದು. ಅಭ್ಯರ್ಥಿಗಳ ಜೊತೆ ಕಾರ್ಯಕರ್ತರು ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದು ದೃಶ್ಯಾವಳಿ ತಾವು ನೋಡ್ತಾ ಇದ್ದೀರಾ. ಇದು ಬೆಳಗ್ಗೆಯಿಂದ ನಮ್ಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗುವಂತಹ ದೃಶ್ಯಾವಳಿಗಳು. ಬಿಜೆಪಿ ಅಭ್ಯರ್ಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೂಡ ಕೆಲವು ಕಡೆಗಳಲ್ಲಿ ಸೋತು ಹೋಗಿದ್ದಾರೆ ಅನ್ನುವಂಥದ್ದು. ಇನ್ನೊಂದ್ ಕಡೆ ಬಿಜೆಪಿಯ ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡ್ತಾ ಇರುವಂತಹ ಯುವಕರು, ಅನೇಕ ಜನರು ಹೇಳ್ತಾ ಇದ್ರು ಈ ಬಾರಿ ಬಿಜೆಪಿಯ ಗೆಲುವು ಕೂಡ ಕಷ್ಟ ಇದೆ, ಮರೀಚಿಕೆ ಇದೆ, ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿದೆ. ಹೊಸ ಮುಖಗಳಿಗೆ ಯಾರಿಗೂ ಕೂಡ ಪರಿಚಯ ಇಲ್ಲ, ವಾರ್ಡ್ಗಳಲ್ಲಿ ಅವರೇನ್ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಆ ಯುವಕರು ಈ ಬಾರಿ ಜಯಗಳಿಸಿದ್ದಾರೆ. ಮುಖ ಚಹರೆ ಗೊತ್ತಿಲ್ಲ ಆ ಯುವಕರ, ಆ ಮಹಿಳೆಯರ, ಅದೇ ಅವರು ಜಯಗಳಿಸಿರುವಂತದ್ದು ಎಲ್ಲೋ ಒಂದ್ ಕಡೆ ಆಶ್ಚರ್ಯದ ಫಲಿತಾಂಶ ಅನ್ನುವಂಥದ್ದು ಕೂಡ ಸತ್ಯ. ಎಲೆಕ್ಷನ್ ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಎಸ್, ಎಲೆಕ್ಷನ್ ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ಯಾವುದು ಅಂತಂದ್ರೆ ವಾರ್ಡ್ ನಂಬರ್ 6ರಲ್ಲಿ ಇಡ್ಯಾ ಪೂರ್ವ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಸರಿತಾ ಶಶಿಧರ್ ಅಲ್ಲಿ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಇಡ್ಯಾ ಪೂರ್ವದಲ್ಲಿ. ಅದೇ ರೀತಿ ವಾರ್ಡ್ ನಂಬರ್ 7ರಲ್ಲಿ ಇಡ್ಯಾ ಪಶ್ಚಿಮ ವಾರ್ಡ್, ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ನಯನ ಆರ್ ಕೋಟ್ಯಾನ್ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠೆಯ ವಾರ್ಡ್ಗಳು ಕೂಡ ಆಗಿರುವಂತದ್ದು. ಇನ್ನು ಅಚ್ಚರಿಯ ಫಲಿತಾಂಶ ನಾವು ಕಂಡಿರುವಂತದ್ದು ವಾರ್ಡ್ ನಂಬರ್ 13ರಲ್ಲಿ ಕುಂಜತ್ಬೈಲ್ ಉತ್ತರದಲ್ಲಿ ಬಿಜೆಪಿ ಅಭ್ಯರ್ಥಿ ಶರತ್ ಕುಮಾರ್ ಅಲ್ಲಿ ಗೆಲುವನ್ನು ದಾಖಲಿಸಿರುವಂತದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರು, ಮಾಜಿ ಉಪಮೇಯರ್ ಆಗಿದ್ದಂತಹ ಕೆ ಮೊಹಮ್ಮದ್ ರವರಲ್ಲಿ ಸೋಲನ್ನು ಕಾಣಬೇಕಾಯಿತು. ಇನ್ನು ವಾರ್ಡ್ ನಂಬರ್ 16ರಲ್ಲಿ ಬಂಗ್ರಕೂಳೂರು, ಆ ವಾರ್ಡ್ ನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಕಿರಣ್ ಕುಮಾರ್ ಅವರು ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಬಿಜೆಪಿ
ತನ್ನ ಪಾರಮ್ಯವನ್ನು ಮೆರೀತಾ ಇದೆ. ಮಂಗಳೂರಿನ ಮಹಾನಗರ ಪಾಲಿಕೆ 2019 ಚುನಾವಣೆಯಲ್ಲಿ ಇನ್ನು ವಾರ್ಡ್ ನಂಬರ್ 27ಗೆ ಬರೋದಾದ್ರೆ ಇಲ್ಲಿ ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟಿ ಅವರು ಬೋಳೂರು ವಾರ್ಡ್ ಇಂದ ತನ್ನ ಗೆಲುವನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ, ಇನ್ನು ವಾರ್ಡ್ ನಂಬರ್ 49ರಲ್ಲಿ ಕಂಕನಾಡಿ ವಾರ್ಡ್ ಅಲ್ಲಿ ಪ್ರವೀಣ್ ಚಂದ್ರ ಆಳ್ವಾ ಅವರು ಗೆಲುವನ್ನು ದಾಖಲಿಸಿರುವಂತದ್ದು. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತವರು ಅವರು ಅಲ್ಲಿ ಗೆಲುವನ್ನ ದಾಖಲಿಸಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಕಳೆದ ಬಾರಿ ಕೂಡ ಅಲ್ಲಿ ಗೆಲುವನ್ನ ದಾಖಲಿಸಿದ್ರು. ಈ ಬಾರಿ ಮತ್ತೊಮ್ಮೆ ಅವರು ಅದೇ ವಾರ್ಡಿಂದ, ಕಂಕನಾಡಿ ವಾರ್ಡಿಂದ ಗೆಲುವನ್ನ ದಾಖಲಿಸಿದ್ದಾರೆ. ಕಾಂಗ್ರೆಸ್ನ ಯುವ ನಾಯಕರಾಗಿರುವಂತಹ ಪ್ರವೀಣ್ ಚಂದ್ರ ಆಳ್ವಾ ಗೆಲುವನ್ನು ದಾಖಲಿಸಿದ್ದಾರೆ. ಮಹಾನಗರ ಪಾಲಿಕೆಯ ಚುನಾವಣೆ ಮತ ಎಣಿಕೆ ಬಗ್ಗೆ ಜಿಲ್ಲಾಧಿಕಾರಿ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. 11 ಗಂಟೆ ಹೊತ್ತಿಗೆ ಸಂಪೂರ್ಣವಾಗಿ ಮತ ಎಣಿಕೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಅನ್ನುವಂಥದ್ದು. ಅದೇ ರೀತಿ ಈಗ ಬ್ರೇಕಿಂಗ್ ಪ್ಲೇಟ್ಸ್ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಇನ್ನು ವಾರ್ಡ್ ನಂಬರ್ 6 ಇಡ್ಯಾ ಪೂರ್ವ ಬಿಜೆಪಿ ಅಭ್ಯರ್ಥಿ ಸರಿತಾ ಶಶಿಧರ್ ಗೆಲುವು ಆಗಿದೆ. ಬಿಜೆಪಿಯ ಪಾಲಾಗಿದೆ ಗೆಲುವು. ಸರಿತಾ ಶಶಿಧರ್ ಮಹಿಳೆ, ವಾರ್ಡ್ ನಂಬರ್ 6 ಇಡ್ಯಾ. ಇನ್ನೊಂದು ಕಡೆ ವಾರ್ಡ್ ನಂಬರ್ 7 ಇಡ್ಯಾ ಪಶ್ಚಿಮ ಬಿಜೆಪಿ ಅಭ್ಯರ್ಥಿ ನಯನ ಆರ್ ಕೋಟ್ಯಾನ್ ಅವರಿಗೆ ಗೆಲುವು ಸಿಕ್ಕಿದೆ. ವಾರ್ಡ್ ನಂಬರ್ 7ರಲ್ಲಿ ಬಿಜೆಪಿಯ ಪಾಲಾಗಿದೆ. ಇನ್ನೊಂದು ವಾರ್ಡ್ ನಂಬರ್ 13 ಕುಂಜತ್ ಬೈಲ್ ಉತ್ತರ ಬಿಜೆಪಿ ಅಭ್ಯರ್ಥಿ ಶರತ್ ಕುಮಾರ್ ಅವರಿಗೆ ಗೆಲುವು ಆಗಿರುವಂತದ್ದು ತಾವು ನೋಡ್ತಾ ಇದ್ರ. ವಾರ್ಡ್ ನಂಬರ್ 13 ಬಿಜೆಪಿಯ ಪಾಲಾಗಿದೆ. ವಾರ್ಡ್ ನಂಬರ್ 16 ಬಂಗ್ರಕೂಳೂರು ಬಿಜೆಪಿ ಅಭ್ಯರ್ಥಿ ಕಿರಣ್ ಕುಮಾರ್ ಗೆಲುವು. ಪ್ರಥಮ ಬಾರಿಗೆ ಸ್ಪರ್ಧಿಸಿರುವಂತಹ ಯುವಕರು ಕಿರಣ್ ಕುಮಾರ್ ಅವರು ಗೆಲುವು ಕಷ್ಟ ಅನ್ನುವಂತಹ ಮಾತುಗಳಿತ್ತು, ಆದ್ರೆ ಕಿರಣ್ ಕುಮಾರ್ ಅವರು ಗೆಲುವು ಸಾಧಿಸಿದ್ದಾರೆ. ಇನ್ನೊಂದು ಕಡೆ ವಾರ್ಡ್ ನಂಬರ್ 27 ಬೋಳೂರು ಬಿಜೆಪಿಯ ಪಾಲಾಗಿದೆ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟಿ ಅವರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 27ರಲ್ಲಿ ಬಿಜೆಪಿಯ ಪಾಲು ವಾರ್ಡ್ ನಂಬರ್ 27. ಇನ್ನೊಂದು ಕಡೆ ವಾರ್ಡ್ ನಂಬರ್ 31 ವಿಜಯ್ ಕಾಂಗ್ರೆಸ್ ಅಭ್ಯರ್ಥಿ ಲೆನ್ಸ್ ಲಾಟ್ ಪಿಂಟೋ ಅವರು ಜಯಗಳಿಸಿದ್ದಾರೆ. ಇವರು ಗೆಲುವು ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ಅನ್ನುವಂಥದ್ದು, ನಿಶ್ಚಯ ಆಗಿತ್ತು ಅನ್ನುವಂಥ ಅನೇಕ ಜನರು ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ವಾರ್ಡ್ ನಂಬರ್ 32 ಕದ್ರಿ ಉತ್ತರ ಬಿಜೆಪಿ ಅಭ್ಯರ್ಥಿ ಶಕೀಲಾ ಕಾವಾ ಗೆಲುವು ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಮಾತುಗಳು. ಬಿಜೆಪಿ ಅಭ್ಯರ್ಥಿ ಶಕೀಲಾ ಕಾವಾ ಅವರು ಜಯಗಳಿಸ್ತಾರೆ ಕದ್ರಿ ವಾರ್ಡ್ ಅಲ್ಲಿ. ಇನ್ನೊಂದು ವಾರ್ಡ್ ನಂಬರ್ 37 ಮರೋಳಿ ಕಾಂಗ್ರೆಸ್ ಪಾಳ್ಯದ ನಯನ ಕೇಶವ ಅವರು ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಪಾಲಾಗಿದೆ ವಾರ್ಡ್ ನಂಬರ್ 37, ಅದು ಮರೋಳಿ ಕಾಂಗ್ರೆಸ್ ಪಾಳ್ಯದ ನಯನ ಅವರಿಗೆ ಗೆಲುವು. ಇನ್ನೊಂದು ಕಡೆ ವಾರ್ಡ್ ನಂಬರ್ 28 ಮಣ್ಣಗುಡ್ಡ ಬಿಜೆಪಿ ಅಭ್ಯರ್ಥಿ ಸಂಧ್ಯಾ ಅವರ ಪಾಲಾಗಿದೆ. ಬಿಜೆಪಿಯ ಪಾಲಾಗಿದೆ ವಾರ್ಡ್ ನಂಬರ್ 28 ಮಣ್ಣಗುಡ್ಡ ಸಂಧ್ಯಾ ಅವರಿಗೆ ಗೆಲುವು ಸಿಕ್ಕಿದೆ. ವಾರ್ಡ್ ನಂಬರ್ 23 ದೇರೆಬೈಲ್ ಪೂರ್ವ ಬಿಜೆಪಿ ಅಭ್ಯರ್ಥಿ ರಂಜಿನಿ ಕೋಟ್ಯಾನ್ ಅವರಿಗೆ ಗೆಲುವು ಸಿಕ್ಕಿದೆ. ದೇರೆಬೈಲ್ ಪೂರ್ವ ವಾರ್ಡ್ ನಂಬರ್ 23 ಬಿಜೆಪಿಯ ಪಾಲಾಗಿರುವಂತದ್ದು ರಂಜಿನಿ ಕೋಟ್ಯಾನ್ ಅವರಿಗೆ.
ಎಸ್, ನಾವು ಗಮನಿಸ್ತಾ ಇದ್ದೀವಿ, ಕೌಂಟಿಂಗ್ ನಡೀತಾ ಇದೆ, ಬರದಿಂದ ಸಾಗ್ತಾ ಇದೆ. ಇನ್ನು ಕೇವಲ ಒಂದಿಷ್ಟು ಕ್ಷೇತ್ರ ವಾರ್ಡ್ಗಳ ಮಾತ್ರ ಮತ ಎಣಿಕೆ ನಡೀಲಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇನ್ನೊಂದಿಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಗಮನಿಸ್ತಾ ಇದ್ದೀವಿ ನಾವು ವಾರ್ಡ್ ನಂಬರ್ 49ರಲ್ಲಿ ಕಂಕನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರವೀಣ್ ಚಂದ್ರ ಆಳ್ವಾ ಅವರು ಗೆಲುವನ್ನು ದಾಖಲಿಸಿರುವಂತದ್ದು. ಕಾಂಗ್ರೆಸ್ನ ಯುವ ನಾಯಕರು ಹೌದು. ಅವರು ಕಳೆದ ಬಾರಿ ಕೂಡ ಕಾರ್ಪೊರೇಟರ್ ಆಗಿದ್ದಂಥವರು. ಈ ಬಾರಿ ಕೂಡ ಅದೇ ವಾರ್ಡಿಂದ, ಕಂಕನಾಡಿ ವಾರ್ಡಿಂದ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 49ರಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಪ್ರವೀಣ್ ಚಂದ್ರ ಆಳ್ವಾ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬಿಜೆಪಿ ಒಂದ್ ಕಡೆಯಲ್ಲಿ ಗೆಲುವಿನ ನಾಗಲೋಟವನ್ನು ಮುಂದುವರಿಸ್ತಾ ಇದ್ರೆ, ಕಾಂಗ್ರೆಸ್ ಕೂಡ ಒಂದಿಷ್ಟು ಕ್ಷೇತ್ರಗಳಲ್ಲಿ ತನ್ನ ಪಾರಮ್ಯವನ್ನು ಮೆರೀತಾ ಇರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಒಂದಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆದ್ರೆ, ಇನ್ನೊಂದಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಒಂದು ಹರಸಾಹಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಎಸ್, ನಾವು ಬಿಜೆಪಿ ಕಾರ್ಯಕರ್ತರ ಸಂಭ್ರಮವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಸ್, ಇದೀಗ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು ಈ ರಿಸಲ್ಟ್. ಎಕ್ಸ್ಪೆಕ್ಟೆಡ್ ನಾವು ಮಾಡಿಲ್ಲ ಅನ್ನುವಂಥದ್ದು ಆ ಭಾಗದ ಜನರು ಹೇಳ್ತಾ ಇದ್ರೆ, ಆದ್ರೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಮಾಜಿ ಮೇಯರ್ ಆಗಿರುವಂತದ್ದು ಘಟಾನುಘಟಿ ಸ್ಪರ್ಧೆ ಇಲ್ಲಿ ನಡೆದಿತ್ತು ಅನ್ನುವಂಥದ್ದು. ಒಂದ್ ಕಡೆ ಯುವಕ, ಹೊಸ ಮುಖ, ಅಪರಿಚಿತ ಇಲ್ಲ, ಆದ್ರೆ ಎಷ್ಟೋ ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರುವಂತಹ ವ್ಯಕ್ತಿ. ವಾರ್ಡ್ ನಂಬರ್ 14ರ ವಿಷಯ ನಾವು ಮಾತನಾಡ್ತಿದ್ದೇವೆ. ಮರಕಡ ವಾರ್ಡ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹರಿನಾಥ್ ಅವರಿಗೆ ಸೋಲಾಗಿದೆ ಅನ್ನುವಂಥದ್ದು. ಬಿಜೆಪಿ ಅಭ್ಯರ್ಥಿ ಲೋಹಿತ್ ಅಮೀನ್ ಅವರು ಜಯಗಳಿಸಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಹರಿನಾಥ್ ಕಾಂಗ್ರೆಸ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಮಾಜಿ ಮೇಯರ್ ಕೂಡ ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ರು. ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಎಲ್ಲೋ ಒಂದ್ ಕಡೆ ಪರಿಹರಿಸಿದಂತಹ ವ್ಯಕ್ತಿ ಕೂಡ ಅಂತ ಹೇಳ್ಬೋದು. ಆದ್ರೆ ಈ ಒಂದು ರಿಸಲ್ಟ್ ಎಲ್ಲೋ ಒಂದ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು. ಯುವಕರಿಗೆ ಮುಖ ಹಾಕಿದ್ದಾರೆ, ಹೊಸ ಮುಖ, ಪರಿಚಿತರು ಇಲ್ಲ, ಅಪರಿಚಿತರು ಆದ್ರೂ ಕೂಡ ಜಯಗಳಿಸಿದ್ದಾರೆ. ಬಿಜೆಪಿಯ ಲೋಹಿತ್ ಅಮೀನ್ ಅವರು ಕಾಂಗ್ರೆಸ್ನ ಹರಿನಾಥ್ ಅವರ ವಿರುದ್ಧ ಜಯಗಳಿಸಿದ್ದಾರೆ. ಅಚ್ಚರಿಯ ಗೆಲುವು ಇದಾಗಿದೆ, ಅಚ್ಚರಿಯ ಫಲಿತಾಂಶ ಕೂಡ ಇದಾಗಿದೆ. ವಾರ್ಡ್ ನಂಬರ್ 14 ಮರಕಡ ಬಿಜೆಪಿಯ ಪಾಲಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಬಾರಿಯ ಬಿಜೆಪಿಯ ಅಲೆ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಹೇಳ್ಬೋದು. ಘಟಾನುಘಟಿ ಮಾಜಿ ಮೇಯರ್ ಹರಿನಾಥ್ ಅವರು ಈ ಬಾರಿ ಮರಕಡ ವಾರ್ಡ್ ನಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಎಸ್, ವಾರ್ಡ್ ನಂಬರ್ 14ರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ವಾರ್ಡ್ ನಂಬರ್ 14 ಮರಕಡ ಈಗ ಬಂದಂತಹ ಫಲಿತಾಂಶ. ಈ ಫಲಿತಾಂಶದಲ್ಲಿ ಕಾಂಗ್ರೆಸ್ನ ಹರಿನಾಥ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿಯ ಲೋಹಿತ್ ಅಮೀನ್ ಅವರು ಜಯಗಳಿಸಿದ್ದಾರೆ. ಮರಕಡ 14 ನಂಬರ್ ವಾರ್ಡ್ ಬಿಜೆಪಿಯ ಪಾಲಾಗಿರುವಂತದ್ದು ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಮಾತುಗಳು. ಇನ್ನೊಂದು ಕಡೆ ಬಿಜೆಪಿ 24ರಲ್ಲಿ ಗೆಲುವು, ಕಾಂಗ್ರೆಸ್ 14ರಲ್ಲಿ ಗೆಲುವು ದಾಖಲಿಸಿದೆ. ಸಿಪಿಎಂ ಮತ್ತು ಇತರ ಪಕ್ಷಗಳು ಇನ್ನು ಕೂಡ ಖಾತೆ ತಮ್ಮ ಅಸ್ತಿತ್ವ ಏನಿದೆ ಅನ್ನುವಂಥದ್ದು ತೋರಿಸುವಲ್ಲಿ ವಿಫಲವಾಗಿರುವಂತದ್ದು. ಬಿಜೆಪಿ ಅಭ್ಯರ್ಥಿಗಳು, ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವುಗಳು ನೋಡ್ತಾ ಇದ್ದೀರಾ. ಓಕೆ, ಬ್ರೇಕಿಂಗ್ ಬರ್ತಾ ಇದೆ. ವಾರ್ಡ್ ನಂಬರ್ 14ಗೆ ಸಂಬಂಧಪಟ್ಟ ಹಾಗೆ ನಾವು ಬ್ರೇಕಿಂಗ್ ನೋಡೋದಾದ್ರೆ, ವಾರ್ಡ್ ನಂಬರ್ 14 ಮರಕಡ ವಾರ್ಡ್, ಈ ವಾರ್ಡ್ ನಲ್ಲಿ ಲೋಹಿತ್ ಅಮೀನ್ ಅವರು ಹೊಸ ಮುಖ. ಅಂದ್ರೆ ನಾವು ಕಳೆದ ಬಾರಿಗೆ ಗಮನಿಸೋದಾದ್ರೆ ಹರಿನಾಥ್ ಅವರು ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂತಹ ಕ್ಷೇತ್ರ. ಆ ಒಂದು ಅವಧಿಯಲ್ಲಿ ಕಿಶೋರ್ ರೈ ಅವರು ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲನ್ನು ಕಂಡಿದ್ರು. ಆದ್ರೆ ಅನಿರೀಕ್ಷಿತವಾದಂತ ಫಲಿತಾಂಶ ಇವತ್ತು ಕಾಂಗ್ರೆಸ್ಗೆ ಎದುರಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಎಲ್ಲೊಂದ್ ಕಡೆಯಲ್ಲಿ ಈ ರೀತಿಯಾದಂತ ಒಂದು ಫಲಿತಾಂಶವನ್ನು ಖಂಡಿತವಾಗಿ ನಿರೀಕ್ಷೆ ಮಾಡಿ ಯಾವ ರೀತಿ ನೋಡ್ತಾರೆ ಈ ಒಂದು ಫಲಿತಾಂಶ ಎಲ್ಲೋ ಒಂದ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ವಾರ್ಡ್ ನಂಬರ್ 14ರಲ್ಲಿ ಮರಕಡ ಹರಿನಾಥ್ ಅವರು ಜಯಗಳಿಸ್ತಾರೆ. ಕಾಂಗ್ರೆಸ್ನ ಮಾಜಿ ಮೇಯರ್ ಕೂಡ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂತಹ ವ್ಯಕ್ತಿ. ಈ ಒಂದು ಗೆಲುವು ತಾವು ಯಾವ ರೀತಿ ನೋಡ್ತಾರೆ? ಏನು ಕಾರಣ ಆಗಿರ್ಬೋದು, ಏನು ವರ್ಕೌಟ್ ಆಗಿದೆ ಆ ಕ್ಷೇತ್ರದಲ್ಲಿ ಅನ್ನುವಂಥದ್ದು? ಒಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಬಿಜೆಪಿ ಯುವಕರಿಗೆ ಅಲ್ಲಿ ಸ್ಥಾನವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಈ ಕಾಂಗ್ರೆಸ್ ಅಲ್ಲಿ ಮೊದಲಿಂದಲೂ ಕೂಡ ಯುವಕರಿಗೆ ಸ್ಥಾನ ಕೊಡಬೇಕು ಅದು ಇನ್ನು ಮಹಾನಗರ ಪಾಲಿಕೆ ಚುನಾವಣೆ ವಿಚಾರಕ್ಕೆ ಬಂದಾಗಲೂ ಕೂಡ ಬಹುದೊಡ್ಡದಾಗಿ ಆ ಒಂದು ಕೂಗಿತ್ತು. ಆದ್ರೆ ಎಲ್ಲೊಂದ್ ಕಡೆಯಲ್ಲಿ ಹರಿನಾಥ್ ಅಂತವರು ಸೀನಿಯರ್ಸ್ ಇದ್ರು ಕೂಡ ಅವರ ಅನುಭವ ಇರಬಹುದು. ಆದ್ರೆ ಅವರ ಏಜ್ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಸೀನಿಯರ್ಸ್ ಎನ್ನುವಂತ ನಿಟ್ಟಿನಲ್ಲಿ
ಒಂದಿಷ್ಟು ಯುವಕರು ತಮಗೂ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದು ಕೇವಲ ಮರಕಡ ಮಾತ್ರ ಅಲ್ಲ, ಒಂದಿಷ್ಟು ವಾರ್ಡ್ಗಳಲ್ಲಿ ಹಿರಿಯರಿಗೆ ಕೊಡಬಾರದು, ಯುವಕರಿಗೆ ಆದ್ಯತೆ ಕೊಡಿ ಅಂತ. ಬಟ್ ಅದು ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಮೈನಸ್ ಆಗಿರುವಂತ ಸಾಧ್ಯತೆ. ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವರು ಏನು ಮೇಯರ್ ಆಗಿದ್ದಂತವರು ಮಹಾನಗರ ಪಾಲಿಕೆಯಲ್ಲಿ, ಆದ್ರೆ ಒಂದಿಷ್ಟು ಕೆಲಸ ಕಾರ್ಯ ಅಲ್ಲಿಂದ ಇಲ್ಲಿ ಸ್ವಲ್ಪ ಬಾಕಿ ಆಗಿರುವಂತದ್ದು, ಅದು ಕೂಡ ಇವರ ವಾರ್ಡ್ ಅಲ್ಲೂ ಕೂಡ ಎಫೆಕ್ಟ್ ಆಗಿರುವಂತ ಸಾಧ್ಯತೆ ಇದೆ. ಇನ್ನೊಂದ್ ಕಡೆಯಲ್ಲಿ ಗಮನಿಸಬೇಕಾಗುತ್ತೆ, ಮಂಗಳೂರು ದಕ್ಷಿಣ ಕ್ಷೇತ್ರ ಇರಬಹುದು, ಉತ್ತರ ಕ್ಷೇತ್ರ ಇರಬಹುದು, ಬಹುಶಃ ಈ ಮರಕಡೆ ಎನ್ನುವಂಥದ್ದು ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತದ್ದು. ಅಲ್ಲೂ ಕೂಡ ಆ ಒಂದು ಶಾಸಕರು ಅಂದ್ರೆ ಬಿಜೆಪಿಯ ಶಾಸಕರು ಕೂಡ ಅಲ್ಲಿಯ ಗೆಲುವಿಗೋಸ್ಕರ, ಆ ವಾರ್ಡ್ ನ ಗೆಲುವಿಗೋಸ್ಕರ ಪಣ ತೊಟ್ಟಿದ್ರು ಎನ್ನುವಂಥದ್ದು ನಮ್ಗೆ ಗಮನಿಸಬೇಕಾಗುತ್ತೆ. ಅಂದ್ರೆ ಅವರಿಗೂ ಕೂಡ ಇದರ ಕ್ರೆಡಿಟ್ ಹೋಗ್ಬೇಕಾಗುತ್ತೆ. ಇಲ್ಲಿ ಎಲ್ಲವೂ ಕೂಡ ನಾವು ಅಲ್ಲಗಳೆಯೋದಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಶಾಸಕರ ಪ್ರಯತ್ನ ಕೂಡ ಇಲ್ಲಿ ಸಾಕಷ್ಟಿದೆ. ಎಲ್ಲೋ ಒಂದ್ ಕಡೆಯಲ್ಲಿ ದಕ್ಷಿಣದಲ್ಲಿರುವಂತಹ 33 ವಾರ್ಡ್ ಇರಬಹುದು, 38 ವಾರ್ಡ್ ಇರಬಹುದು, ಇನ್ನೊಂದ್ ಕಡೆಯಲ್ಲಿ ಉತ್ತರದಲ್ಲಿರುವಂತಹ 22 ವಾರ್ಡ್ ಇರಬಹುದು. ಈ ಎರಡೂ ವಾರ್ಡ್ಗಳಲ್ಲಿ ಅಂದ್ರೆ 22 + 38 60 ವಾರ್ಡ್ಗಳನ್ನ ಗೆಲ್ಬೇಕು ಅಂತಂದ್ರೆ ಇಲ್ಲಿಯ ಶಾಸಕರು ಅಂದ್ರೆ ದಕ್ಷಿಣದ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಇರಬಹುದು, ಉತ್ತರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಇರಬಹುದು. ಅವರು ಇಬ್ರು ಕೂಡ ಸಮಾನ ಕಾರಣರು ಆಗ್ತಾರೆ ಎನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೂ ಕ್ರೆಡಿಟ್ ಹೋಗ್ಬೇಕಾಗುತ್ತೆ. ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಅಂದ್ರೆ 3 ವಾರದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆದಿರುವಂತದ್ದು, 3 ವಾರದಲ್ಲಿ ಇವತ್ತು ರಿಸಲ್ಟ್ ನಾವು ನೋಡ್ತಾ ಇರುವಂತದ್ದು. ಇಲ್ಲಿ ನರೇಂದ್ರ ಮೋದಿ ಅವರು ಬಂದಿಲ್ಲ, ಅಮಿತ್ ಶಾ ಅವರು ಬಂದಿಲ್ಲ, ಇವನ್ ಯಡಿಯೂರಪ್ಪನವರು ಬಂದಿಲ್ಲ. ಅಂದ್ರೆ ಚುನಾವಣಾ ಪ್ರಚಾರಕ್ಕೋಸ್ಕರ ಯಾವ ಸ್ಟಾರ್ ಪ್ರಚಾರಕರನ್ನು ಬಿಜೆಪಿ ಕರೆಸ್ಕೊಂಡಿರ್ಲಿಲ್ಲ. ಅಂದ್ರೆ ಗಮನಿಸಬೇಕಾಗುತ್ತೆ ನಾವು. ಆದ್ರೆ ಕಾಂಗ್ರೆಸ್ ಇಂದ ಒಂದಿಷ್ಟು ನಾಯಕರು ಬಂದಿದ್ರು, ನಾವು ಗಮನಿಸಬೇಕಾಗುತ್ತೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು, ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು, ಒಂದಿಷ್ಟು ಕಾರ್ಯಕರ್ತರನ್ನು ಮಾತನಾಡಿಸಿದ್ರು, ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆದ್ರೆ ಬಿಜೆಪಿ ಎಲ್ಲೂ ಕೂಡ ಸ್ಟಾರ್ ಪ್ರಚಾರಕನ್ನು ಕರೆಸ್ಕೊಂಡಿರಲ್ಲ. ಇಲ್ಲಿ ಅವರಿಗೆ ಎಲ್ಲೋ ಒಂದ್ ಕಡೆ ಈ ದಕ್ಷಿಣದ ಶಾಸಕರು ಅಥವಾ ಉತ್ತರದ ಶಾಸಕರು ಅವರೇ ಸ್ಟಾರ್ ಪ್ರಚಾರಕರು ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಬಿಜೆಪಿಗೆ ಬೇಕಿತ್ತು ಅದು. ಯಾಕಂತಂದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಡೆದಿರುವಂತದ್ದು ಕಳೆದ ಅವಧಿಯಲ್ಲಿ ಏನಲ್ಲಿ ನಡೆದಿದೆ, ಆ ತಪ್ಪುಗಳನ್ನ ತೋರಿಸಬೇಕಾದವರು ಯಾರು? ಈ ಭಾಗದ ಶಾಸಕರೇ. ಅದ್ಯಾವುದೋ ಯಡಿಯೂರಪ್ಪನವ್ರಿಗೆ ಬಂದ್ರೆ ಗೊತ್ತಾಗೋದಿಲ್ಲ, ಅಥವಾ ಈಶ್ವರಪ್ಪನವ್ರಿಗೆ ಬಂದ್ರೆ ಗೊತ್ತಾಗೋದಿಲ್ಲ. ಅವರ ಕಾರ್ಯಕರ್ತರನ್ನು ಒಮ್ಮೆಗೆ ಹಿಡಿದಿಟ್ಕೊಳ್ಬಹುದು ಅಷ್ಟೇ. ಆದ್ರೆ ಜನರ ಮನಸ್ಸನ್ನು ಬೇಕಿದ್ರೆ ಈ ರೀತಿಯಾದಂತಹ ಶಾಸಕರು ಇವತ್ತು ಕೆಲಸ ಮಾಡಬೇಕಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ಕಳೆದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವೇದವ್ಯಾಸ ಕಾಮತ್ ಅವರು ಖುದ್ದು ಹೋಗ್ತಾ ಇದ್ರು, ಭರತ್ ಶೆಟ್ಟಿ ಅವರು ಹೋಗ್ತಾ ಇದ್ರು, ಖುದ್ದು ಅವರು ಹೇಳ್ತಾ ಇದ್ರು ಈ ರೀತಿಯಾದಂತಹ ಕಾಮಗಾರಿಯನ್ನು ನಾವು ಮಾಡಿದೀವಿ, ನಮ್ಮ ಮುಂದಿನ ಪ್ರಣಾಳಿಕೆಯಲ್ಲಿ ಈ ರೀತಿಯಾದಂತಹ ಯೋಜನೆ ಇದೆ ಈ ಸಿಟಿಗೆ ಎನ್ನುವಂಥದ್ದು. ಅಂದ್ರೆ ಈ ಒಂದು ಗೆಲುವಿನ ಕ್ರೆಡಿಟ್ ಅವ್ರಿಗೂ ಹೋಗ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಮೋದಿ ಅಲ್ಲೇ ಅಷ್ಟಾಗಿ ನಮಗೆ ಗಮನಕ್ಕೆ ಬಂದಿರಲಿಲ್ಲ. ಅಂತಂದ್ರೆ ಈ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚಿಕೊಂಡಿರುವಂತಹ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳೇನಿದೆಯಾ, ಇದರಲ್ಲಿ ಇವತ್ತು ಏನು ಬಿಜೆಪಿ ಪಾರಮ್ಯವನ್ನು ಮೆರೀತಾ ಇರುವಂತದ್ದು ಸ್ಪಷ್ಟವಾಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಬಾರಿ ಮೋದಿ ಅಲೆ ಅನ್ನುವಂಥದ್ದು ಏನು ಕೂಡ ಇಲ್ಲ. ಸ್ಥಳೀಯ ಆಡಳಿತ ಅನ್ನುವಂಥದ್ದು ಬಂದಾಗ ಎಲ್ಲೊಂದ್ ಕಡೆ ಸ್ಥಳೀಯ ಅಭಿವೃದ್ಧಿಯ ಬಗ್ಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು. ಆದ್ರೆ ಈ ಬಾರಿ ವರ್ಕೌಟ್ ಆಗಿರುವಂತದ್ದು ಇಲ್ಲಿನ ಮಂಗಳೂರಿನ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಮತ್ತು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಅವರ ಒಂದು ಪ್ರಚಾರ ಕ್ರಿಯೆ ದೊಡ್ಡ ಮಟ್ಟದಲ್ಲಿ ನಡೆಸಿದ್ದಾರೆ. ಇವರೇ ಇಲ್ಲಿನ ಸ್ಟಾರ್ ಪ್ರಚಾರಕರಾಗಿದ್ರು ಅನ್ನುವಂಥದ್ದು. ಅದೇ ರೀತಿ ಈ ಬಾರಿಯ ಸ್ಟಾರ್ ಪ್ರಚಾರಕರು ಅಂತ ಹೇಳಿದ್ರೆ ಮಂಗಳೂರಿನ ದಕ್ಷಿಣ ಶಾಸಕರು, ಅದೇ ರೀತಿ ಮಂಗಳೂರಿನ ಉತ್ತರ ಕ್ಷೇತ್ರದ ಶಾಸಕರು ಭರತ್ ಶೆಟ್ಟಿ ಮತ್ತು ವೇದವ್ಯಾಸ ಕಾಮತ್ ಅವರ ಜುಗಲ್ಬಂದಿ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇತ್ತು ಬಿಜೆಪಿಯಿಂದ. ನಮ್ಗೆ ಗೊತ್ತಿಲ್ಲ, ಯುವಕರಿಗೆ ಮಣೆ ಹಾಕಿದ್ದಾರೆ, ಹೇಗ್ ಗೊತ್ತಿದೆ ಇವರ ಮುಖಚಹರೆ ಗೊತ್ತಿಲ್ಲ, ಪರಿಚಿತರಿಲ್ಲ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದಂತಹ ಘಟಾನುಘಟಿಗಳು 19 ಕ್ಷೇತ್ರಗಳಲ್ಲಿ ನಿಂತಿದ್ರು. ಆದ್ರೆ ಆ ಘಟಾನುಘಟಿಗಳು ಕೂಡ ಸೋಲನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ವಿಪರ್ಯಾಸ. ಜನರು ಯಾವ ಮಾನದಂಡದ ಮೇಲೆ ಈ ಬಾರಿ ಬಿಜೆಪಿಯನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಆಶ್ಚರ್ಯ ಅನ್ನುವಂಥದ್ದು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಅನೇಕ ಘಟಾನುಘಟಿ ನಾಯಕರುಗಳು ಕೂಡ ಬಂದಿದ್ರು ನಮ್ಮ ಕರಾವಳಿ ಭಾಗಕ್ಕೆ. ಇರ್ಷಾದ್
ಎಸ್ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮತ ಎಣಿಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ರೀತಿ ಈ ಬಾರಿ ಬಿಜೆಪಿ ಪ್ರಾಬಲ್ಯವನ್ನು ತೋರಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಈ ಬಿಜೆಪಿಯ ಗೆಲುವು ಅಂತ ಹೇಳಿದ್ರೆ, ಈ ಗೆಲುವಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತದ್ದು ದೊಡ್ಡ ಮಟ್ಟದ ಪಾತ್ರ ಅಂತ ಹೇಳಿದ್ರೆ ಮಂಗಳೂರಿನ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಲಿಕ್ಕೆ ಬರ್ತಾ ಇದೆ. ಎಸ್ ವೇದವ್ಯಾಸ್ ಕಾಮತ್ ಅವರು ಸ್ವತಃ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ. ಕಾಮತ್ ಅವರೇ ನಮಸ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಏನ್ ಹೇಳ್ತೀರಾ, ಏನ್ ಕತೆ ಅನ್ನುವಂಥದ್ದು? ಸ್ಟಾರ್ ಪ್ರಚಾರಕ್ಕಿಲ್ಲ, ಏನಿಲ್ಲ, ಆದ್ರೆ ವೇದವ್ಯಾಸ್ ಕಾಮತ್ ಅವರೇ ಸ್ಟಾರ್ ಪ್ರಚಾರಕರಾದ್ರು, ವರ್ಕೌಟ್ ಆಗಿದೆ. ವೇದವ್ಯಾಸ್ ಕಾಮತ್ ಅವರು ಏನೋ ದೊಡ್ಡ ಮಟ್ಟದಲ್ಲಿ ಜಾದು ಮಾಡ್ತಾ ಇದ್ದಾರೆ, ಚಮತ್ಕಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು. ಹೌದಾ, ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ನಿಜಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ರೈಟ್, ನಮ್ಮ ಪಕ್ಷದ ನಾಯಕರಾದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಜಿಲ್ಲಾ ಸಮಿತಿ, ಅದಲ್ಲದೆ ನಮ್ಮ ಕಾರ್ಯಕರ್ತರುಗಳು, ಅಭ್ಯರ್ಥಿಗಳು ಮತ್ತು ಕೊನೆಯದಾಗಿ ನಮ್ಮ ಮತದಾರ ದೇವರುಗಳು ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಅಭೂತಪೂರ್ವದ ಜಯವನ್ನ ಗಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಒಂದು ಮಾತನ್ನ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ನಮ್ಮ ಪಕ್ಷದ ಪ್ರಮುಖರುಗಳಿಗೆ, ಅಭ್ಯರ್ಥಿಗಳಿಗೆ, ಮತದಾರರಿಗೆ, ಹಗಲು ಇರುಳು ದುಡಿದಂತ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಒಳ್ಳೆಯ ಕಾಂಗ್ರೆಸ್ನ ಘಟಾನುಘಟಿಗಳು ಸೋಲೊಪ್ಪುವಂತ ವಾತಾವರಣಗಳು ನಿರ್ಮಾಣಗೊಂಡಿದೆ. ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿ ಹೋಗ್ತಿರುವಂತ ಸಂದರ್ಭದಲ್ಲಿ ಕೆಲವು ಅನುಭವಿ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಅವರ ವೈಯಕ್ತಿಕ ಇಮೇಜ್ ಇಂದ ಅವರು ಅದೇ ರಿಸರ್ವೇಶನ್ ಇಂದ 5-10 ಸಲ ಅವರು 5-4 ಸಲ ಗೆದ್ದಂತ ಸಂದರ್ಭದಲ್ಲಿ ಅವರ ವರ್ಚಸ್ಸಿನಿಂದ ಗೆಲ್ಲುವಂತ ವಾತಾವರಣ ಮೂಡಿದು ಬಿಟ್ರೆ, ಆ ರಿಸರ್ವೇಶನ್ ಕೆಲವು ಕಾಂಗ್ರೆಸ್ನ ಹಿರಿಯ ಕಾರ್ಪೊರೇಟರ್ಗಳಿಗೆ ತಂದುಕೊಟ್ಟಿದೆ ಅಂತ ಹೇಳೋದು ನಾನು ಹೇಳ್ಬೋದು. ಎಸ್ ವೇದವ್ಯಾಸ್ ಅವರು ತಾವು ಹೇಳಿರುವಂತಹ ಮಾತುಗಳು, ಘಟಾನುಘಟಿ ನಾಯಕರುಗಳು ಇದ್ರು, ಅನುಭವಿಗಳು, 4-5 ಬಾರಿ ಗೆದ್ದಿದ್ರು, ಆದ್ರೆ ಸೋಲನ್ನು ಅನುಭವಿಸಿದ್ದಾರೆ ಯುವಕರು, ಅಪರಿಚಿತ ಮುಖಗಳು. ಏನ್ ಕಾರಣ ಆಗಿರ್ಬೋದು ವೇದವ್ಯಾಸ್ ಅವರೇ? ಭಾರತೀಯ ಜನತಾ ಪಾರ್ಟಿಯ ಕರ್ತರ ಅವಿರತ ಶ್ರಮ, ಮತದಾರ ದೇವರುಗಳು ನಮ್ಮನ್ನು ಆಶೀರ್ವದಿಸಿತ್ತು ಮತ್ತು ಇಡೀ ಮಂಗಳೂರಿನ ಜನತೆ ಶಾಸಕರಾದ ನಾನು ಮತ್ತು ಭರತ್ ಶೆಟ್ಟಿ ಅವರ ಮೇಲೆ ಇಟ್ಟಂತ ವಿಶ್ವಾಸಗಳು, ಇದು ವಿಶ್ವಾಸ ನಮಗೆ ಮಹಾನಗರ ಪಾಲಿಕೆ ತಂದುಕೊಡಿ, ನಾವು ಒಳ್ಳೆಯ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿದಂತ ಮಾತನ್ನ ಜನರು ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೆ ಹೇಳಬೇಕು ಅಂತ ಹೇಳಿದ್ರೆ, ಇಡೀ ಮತದಾರರು ಈ ರೀತಿಯ ವಾತಾವರಣದಲ್ಲಿ ಇವತ್ತು ಮತವನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಬೇಡ, ಭ್ರಷ್ಟಾಚಾರ ಬೇಡ ಅಂತ ಹೇಳುವಂಥದ್ದು. ಎಸ್ ವೇದವ್ಯಾಸ್ ಅವರೇ, ಇನ್ನೊಂದ್ ಕಡೆ ತಮ್ಮ ಒಂದು ಪ್ರಚಾರ ಕ್ರಿಯೆ ನಾವು ನೋಡ್ತಾ ಇದ್ವಿ. ಪ್ರಚಾರ ಪೋಸ್ಟರ್ಗಳಲ್ಲಿ ತಮ್ಮ ಅಭ್ಯರ್ಥಿಗಳ ಮುಖಚಹರೆ ಇರಲಿಲ್ಲ, ಅಭ್ಯರ್ಥಿಗಳ ಹೆಸರು ಇರಲಿಲ್ಲ, ವೇದವ್ಯಾಸ್ ಕಾಮತ್ ಅವರ ಕೇವಲ ಭಾವಚಿತ್ರ ಇತ್ತು. ವೇದವ್ಯಾಸ್ ಕಾಮತ್ ಅವರಿಗೆ ಅವಕಾಶ ಕೊಡಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ಹೇಳ್ತೀರಾ ಸ್ಟಾರ್ ಪ್ರಚಾರಕರು ಅಂತ ಹೇಳಿದ್ರೆ ವೇದವ್ಯಾಸ್ ಕಾಮತ್ ಅನ್ನುವಂಥದ್ದು? 20-24 ನನ್ನ ದಕ್ಷಿಣದಲ್ಲಿ 20-24 ಕಾಂಗ್ರೆಸ್ನ ಅನುಭವಿ ಹಲವು ಬಾರಿ ಗೆದ್ದಂತ ಪಕ್ಷಗಳು ಇರುವಾಗ ನಮ್ಮ ಹೊಸ ಮುಖಗಳು ಯಾವ ರೀತಿಯಲ್ಲಿ ಅದನ್ನ ಜನರು ಸ್ವೀಕಾರ ಮಾಡ್ತಾರೆ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾನು ಒಂದೇ ಒಂದು ಮಾತನ್ನ ಮತಯಾಚನೆ ಮಾಡುವಾಗ ಪತ್ರಿಕೆಯಲ್ಲಿ ಮತ್ತು ಎಲ್ಲಾ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಮನೆಗೆ ಹೋಗಿ ಹೇಳಿದಿಷ್ಟೇ, ನೀವು ಅಭ್ಯರ್ಥಿಗಳ ಮುಖ ನೋಡಬೇಡಿ, ನೀವು ಪಕ್ಷದ ಚಿಹ್ನೆಯ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯನ್ನ ನೋಡಿ, ವೇದವ್ಯಾಸ್ ಕಾಮತ್ ಮುಖ ನೋಡಿ. ಕಳೆದ 1 ವರ್ಷ 8 ತಿಂಗಳು ನಾನು ಈ 18-20 ಗಂಟೆ ಮಂಗಳೂರು ನಗರಕ್ಕಾಗಿ ದುಡಿತಾ ಇದ್ದೇನೆ. ನನ್ನ ಮುಖ ನೋಡಿ ನನಗೆ ಓಟ್ ಕೊಡಿ, ಒಂದು ಅವಕಾಶ ನನಗೆ ಕೊಡಿ ಅಂತೇಳಿ ನಾನು ಮತದಾರರ ದೇವರುಗಳ ಹತ್ರ ಕೇಳ್ಕೊಂಡಿದ್ದೇನೆ. ಮತದಾರ ದೇವರುಗಳು ಇದನ್ನ ಒಪ್ಪಿಕೊಂಡು ಸ್ವೀಕಾರ ಮಾಡಿ ನನ್ನ ಪಕ್ಷವನ್ನ ಗೆಲ್ಲಿಸುವಂತ ವಾತಾವರಣ ಮಾಡಿಕೊಟ್ಟಿದ್ದಾರೆ. ಅಂತೂ ಇಂತೂ ಸ್ಟಾರ್ ಪ್ರಚಾರಕ್ಕಾದ್ರಿ ನಮ್ಮ ವೇದವ್ಯಾಸ್ ಕಾಮತ್ ಅವರು. ಕೊನೆಯದಾಗಿ ವೇದವ್ಯಾಸ್ ಕಾಮತ್ ಅವರು ಎಷ್ಟು ವಾರ್ಡ್ಗಳಲ್ಲಿ ಜಯಗಳಿಸಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ ತಮ್ಮಲ್ಲಿ? ಯಾವುದು, ಎಷ್ಟು ವಾರ್ಡ್ಗಳಲ್ಲಿ ಜಯಗಳಿಸಬಹುದು ತಮ್ಮ ಪಕ್ಷ ಅನ್ನುವಂಥ ನಿರೀಕ್ಷೆ ಇದೆ ತಮ್ಮಲ್ಲಿ? ನಮ್ಮ ಪಕ್ಷ ಮಂಗಳೂರು ನಗರ ದಕ್ಷಿಣದಲ್ಲಿ 20ಕ್ಕೂ ಮಿಕ್ಕು 38ರಲ್ಲಿ 20ಕ್ಕೂ ಮಿಕ್ಕು ವಾರ್ಡ್ಗಳಲ್ಲಿ ನಾವು ಗೆಲ್ಲುವಂತ ವಾತಾವರಣವನ್ನು ಹೊಂದಿದ್ದೇವೆ. ಅದೇ ರೀತಿ ಉತ್ತರದಲ್ಲಿ 13-15 ಸ್ಥಾನಗಳನ್ನು ಗೆಲ್ಲುವಂತದ್ದು, ಸ್ಪಷ್ಟವಾದ 35 ಸ್ಥಾನಗಳನ್ನು ಮೇಲಕ್ಕೂ ಮಿಕ್ಕಿ ನಾವು ಬರುವಂತ ವಾತಾವರಣಗಳು ಕಾಣ್ತಾ ಇದೆ. 30ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ತಾವು ಜಯಗಳಿಸ್ತೀರಾ? ಎಸ್ ಎಸ್ ಎಸ್, ಧನ್ಯವಾದಗಳು. 35 ಸ್ಥಾನಗಳು. ಧನ್ಯವಾದಗಳು ವೇದವ್ಯಾಸ್ ಕಾಮತ್ ಅವರೇ. ಇದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ, ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತುಗಳು. ಎಲ್ಲೋ ಒಂದ್ ಕಡೆ ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿ ಇಷ್ಟರ ಮಟ್ಟಿಗೆ ಪ್ರಾಬಲ್ಯ ಮೆರೆಯುತ್ತೆ ಅಂತ ಹೇಳಿದ್ರೆ ವೇದವ್ಯಾಸ್ ಕಾಮತ್ ಅವರ ಪಾತ್ರ ಅತಿ ದೊಡ್ಡದನ್ನುವಂಥದ್ದು ನನ್ನ ಸಹೋದ್ಯೋಗಿ ಇರ್ಷಾದ್ ಕಿನ್ನಿಗೋಳಿ ಹೇಳಿದಂತೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ಈ ಬಾರಿಯ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಯಾರು ಕೂಡ ಘಟಾನುಘಟಿ ನಾಯಕರುಗಳು ಬರಲಿಲ್ಲ ರಾಜ್ಯದಿಂದ.
ಬದಲಾಗಿ ಇಲ್ಲಿ ಘಟಾನುಘಟಿ ನಾಯಕರಾಗಿ ಇದ್ದದ್ದು ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ಮಾತ್ರ ಇಲ್ಲಿನ ಸ್ಟಾರ್ ಪ್ರಚಾರಕರು. ಎಲ್ಲ ಒಂದ್ ಕಡೆ ಅನೇಕ ಜನರು ಮುಖ ಚೆಹರೆ ಕೂಡ ಗೊತ್ತಿರಲಿಲ್ಲ, ಹೊಸಬರಿಗೆ ಮಣೆ ಹಾಕಿದ್ರು ಬಿಜೆಪಿಯಿಂದ. ಘಟಾನುಘಟಿ ನಾಯಕರುಗಳು ಕಾಂಗ್ರೆಸ್ನಿಂದ ಇದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಪ್ರಚಾರದಲ್ಲಿ ಪೋಸ್ಟರ್ ಗಳಲ್ಲಿ ಹಾಕಿರುವಂತದ್ದು ವೇದವ್ಯಾಸ್ ಕಾಮತ್ ಅವರ ಮುಖ ಇರುವಂತಹ ಭಾವಚಿತ್ರ ಇರುವಂತಹ ಫೋಟೋ. ವೇದವ್ಯಾಸ್ ಕಾಮತ್ ಅವರಿಗೆ ಮತ ನೀಡಿ, ಅವಕಾಶ ಕೊಡಿ, ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ ಅನ್ನುವಂತಹ ಮಾತುಗಳು. ಅದೇ ಇದು ವರ್ಕೌಟ್ ಆಗ್ತಾ ಇದೆ ಅನ್ನುವಂಥದ್ದು ವೇದವ್ಯಾಸ್ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಘಟಾನುಘಟಿ ನಾಯಕರುಗಳು ಕೂಡ ಕಾಂಗ್ರೆಸ್ನಿಂದ ಸೋಲನ್ನು ಅನುಭವಿಸಿದ್ದಾರೆ. ಮುಖಚಹರೆ ಪರಿಚಿತ ಮುಖಗಳಿಲ್ಲದಂತಹ ಬಿಜೆಪಿ ವಾರ್ಡ್ಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಯುವಕರು ಜಯ ಗಳಿಸಿರುವಂತದ್ದು ತಾವು ನೋಡ್ತಾ ಇದ್ದೀರಾ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅನ್ನುವಂತಹ ಪಕ್ಷದಲ್ಲಿ ಘಟಾನುಘಟಿ ನಾಯಕರುಗಳ ಸೋಲಾಗಿದೆ. ಎಸ್ ಇರ್ಷಾದ್ ಅವರೇ, ಆದ್ರೆ ನಾವು ಗಮನಿಸಬೇಕಾಗುತ್ತೆ, ಈ ನಡುವೆ SDPI ಕೂಡ ತನ್ನ ಒಂದು ಖಾತೆಯನ್ನು ತೆರೀತಾ ಇರುವಂತದ್ದು. ಈಗಾಗಲೇ ರಾಷ್ಟ್ರೀಯ ಪಕ್ಷಗಳ ನಡುವೆ SDPI ಕೂಡ ವಾರ್ಡ್ ನಂಬರ್ 5 ಕಾಟಿಬಳ್ಳದ ಉತ್ತರ ವಾರ್ಡ್ ನಲ್ಲಿ ಭಾಗದ ಅಭ್ಯರ್ಥಿ ಆಗಿರುವಂತಹ ಸಂಶಾದ್ ಅಬೂಬಕರ್ ಅವರು ಗೆಲುವನ್ನು ದಾಖಲಿಸ್ತಾ ಇರುವಂತದ್ದು. ಅಂದ್ರೆ ಕಾಟಿಬಾಳ ಉತ್ತರ ಎನ್ನುವಂಥದ್ದು ಕಳೆದ ಬಾರಿ ಕೂಡ ಅಯಾಜ್ ಕೃಷ್ಣಪ್ಪ ಅವರು ಗೆದ್ದಂತ ಕ್ಷೇತ್ರವಾಗಿತ್ತು, ವಾರ್ಡ್ ಆಗಿತ್ತು. ಅಲ್ಲೂ ಆದ್ರೆ ಈ ಬಾರಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಅಯಾಜ್ ಕೃಷ್ಣ ಬಂಡಾಯ ಎದ್ದು ಪಕ್ಷೇತರವಾಗಿ ಅವರ ಅಲ್ಲಿ ಪತ್ನಿಯವರನ್ನ ಕಂಟೆಸ್ಟ್ ಮಾಡೋದಕ್ಕೆ ನಿಲ್ಲಿಸ್ತಾರೆ. ಆದ್ರೆ ಅದು ಆ ಕ್ಷೇತ್ರದಲ್ಲಿ ಈ ಬಾರಿ ಕೂಡ SDPI ತನ್ನ ತೆಕ್ಕೆಗೆ ಹಾಕೊಂಡಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ 30 ಸ್ಥಾನವನ್ನು ಇವತ್ತು ಪಡೀತಾ ಇರುವಂತದ್ದು. ಅಂದ್ರೆ ಸರಳ ಬಹುಮತಕ್ಕೆ ಹತ್ರ ಆಗಿದೆ. ಇನ್ನೇನು ಪಾಲಿಕೆ ಗದ್ದುಗೆ ಏರೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ನಿತಿನ್, ಬಿಜೆಪಿ 30 ವಾರ್ಡ್ಗಳಲ್ಲಿ ಜಯಗಳಿಸ್ತಾ ಇದೆ. 31 ಮ್ಯಾಜಿಕ್ ನಂಬರ್. ಆದ್ರೆ ಸರಳ ಬಹುಮತದಿಂದ ಬಿಜೆಪಿ ಆಡಳಿತಕ್ಕೆ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಬಿಜೆಪಿ ಒಂದು ಬಾರಿ ಮಾತ್ರ ಪಾಲಿಕೆಯಲ್ಲಿ ಅಧಿಕಾರದ ಗದ್ದುಗೆ ಏರಿತ್ತು. ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಗದ್ದುಗೆ ಏರ್ತಾ ಬರ್ತಾ ಇದೆ. ಎಲ್ಲೊಂದು ಕಡೆ ಅಭಿವೃದ್ಧಿ ಬೇಕಾಗಿದೆ ಜನರಿಗೆ. ಸ್ಮಾರ್ಟ್ ಸಿಟಿ ಅನ್ನುವಂತಹ ಯೋಜನೆ ಇದೆ ಮಂಗಳೂರಿಗೆ. ಆದ್ರೆ ಆ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಎಷ್ಟು ನೆರವೇರಿದೆ, ಎಷ್ಟು ಸ್ಮಾರ್ಟ್ ಆಗಿದೆ ಅನ್ನುವಂಥದ್ದು ಅನೇಕ ಜನರು ಪ್ರಶ್ನೆ ಕೇಳ್ತಾ ಇದ್ರು. ಒಂದು ಕಳಪೆ ಮಟ್ಟದ ಕಾಮಗಾರಿ, ರಸ್ತೆಗಳಲ್ಲಿ ಅಲ್ಲಲ್ಲಿ ಬಿದ್ದಂತಹ ಗುಂಡಿಗಳು, ರಸ್ತೆ ಗುಂಡಿಗಳು. ಇನ್ನೊಂದು ಕಡೆ ಕ್ಲಾಕ್ ಟವರ್, ರಾತ್ರೋರಾತ್ರಿ ಇದ್ದಂತಹ ಕ್ಲಾಕ್ ಟವರ್ ಅನ್ನು ಹೊಡೆದಾಕಿ ಅದೇ ಜಾಗದಲ್ಲಿ ಮತ್ತೊಂದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಕ್ಲಾಕ್ ಟವರ್. ಇನ್ನೊಂದು ಕಡೆ ಸ್ಮಾರ್ಟ್ ಸಿಟಿ ಅನ್ನುವಂತಹ ಒಂದು ಅನುದಾನ ಏನಿದೆ, ಇದರಿಂದ ಸ್ಮಾರ್ಟ್ ಬಸ್ ಬೇ ಅನ್ನುವಂಥದ್ದು 20 ಲಕ್ಷ ವೆಚ್ಚದಲ್ಲಿ ಮಾಡಿರುವಂತಹ ಸ್ಮಾರ್ಟ್ ಬಸ್ ಬೇಗಳು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಿರುವಂತದ್ದು. ಸ್ಮಾರ್ಟ್ ಸಿಟಿ ಅನ್ನುವಂತಹ ಒಂದು ಅಜೆಂಡಾ ಏನಿದೆ ಇದನ್ನು ಕೂಡ ಬಿಜೆಪಿ ಅವರು ಈ ಬಾರಿ ವರ್ಕೌಟ್ ಮಾಡಿದ್ದಾರೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಆಗ್ಬೇಕು ಅಂತ ಹೇಳಿದ್ರೆ ಪಾಲಿಕೆ ಅವರು ನೋಡ್ಕೊಳ್ಬೇಕು. ನಮ್ಗೆ ಗೊತ್ತಿಲ್ಲಪ್ಪ, ನಮ್ಗೂ ಅವಕಾಶ ಕೊಡಿ, ನಮ್ಗೆ ಅವಕಾಶ ಕೊಟ್ರೆ ಮಾತ್ರ ನಾವು ಮಾಡ್ತೇವೆ ಅನ್ನುವಂತ ಮಾತುಗಳು. ಕೇಂದ್ರದಲ್ಲಿ ನಾವಿದ್ದೇವೆ, ರಾಜ್ಯದಲ್ಲಿ ನಾವಿದ್ದೇವೆ, ಇಲ್ಲೂ ಕೂಡ ನಾವಿದ್ರೆ ನಮ್ಗೆ ಆ ಅಭಿವೃದ್ಧಿ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ, ತುಂಬಾನೇ ಸಹಾಯ ಆಗುತ್ತೆ ಅನ್ನುವಂಥದ್ದು. ಒಂದು ಅವಕಾಶ ಕೊಡಿ ಅನ್ನುವಂತ ಮಾತುಗಳು ಈ ಬಾರಿಯ ಬಿಜೆಪಿಯ ಅಜೆಂಡಾ. ಆ ಅಜೆಂಡಾ ವರ್ಕೌಟ್ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ನಾವು ಇನ್ನೊಂದು ಗಮನಿಸೋದಾದ್ರೆ ಮತ್ತೊಂದು ಕಾಂಗ್ರೆಸ್ ಪಾಲಿಗೆ ಪ್ಲಸ್ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಶಶಿಧರ್ ಹೆಗ್ಡೆ, ಮಾಜಿ ಮೇಯರ್ ಆಗಿದ್ದಂತವರು, ಕಾಂಗ್ರೆಸ್ನ ಅಭ್ಯರ್ಥಿ ಶಶಿಧರ್ ಹೆಗ್ಡೆ ಅವರು ದೇರೆಬೈಲು ದಕ್ಷಿಣ ವಾರ್ಡ್ ಇಂದ ವಾರ್ಡ್ ನಂಬರ್ 24 ಇಲ್ಲಿ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ತನ್ನ ಪ್ರತಿಸ್ಪರ್ಧಿ ಚರಿತ್ ಕುಮಾರ್ ಅಲ್ಲಿ ಸೋಲನ್ ಕಾಣ್ತಾ ಇದ್ದಾರೆ. ವಾರ್ಡ್ ನಂಬರ್ 24ರಲ್ಲಿ ಶಶಿಧರ್ ಹೆಗ್ಡೆ ಅವರು ಗೆಲುವನ್ನು ದಾಖಲಿಸ್ತಾ ಇರುವಂತದ್ದು. ಸತತ 5ನೇ ಬಾರಿಗೆ ಶಶಿಧರ್ ಹೆಗ್ಡೆ ಅವರ ಅಲ್ಲಿ ಗೆಲುವನ್ನ ದಾಖಲಿಸ್ತಾ ಇರುವಂತದ್ದು. ಶಶಿಧರ್ ಹೆಗ್ಡೆ ಅವರು ರಾಜಕಾರಣದಲ್ಲಿ ಪರಿಚಿತ ಮುಖ ಕೂಡ ಹೌದು. ಚರಿತ್ ಕುಮಾರ್ ಅಲ್ಲಿ ಸೋಲನ್ ಕಾಣ್ತಾ ಇರುವಂತದ್ದು. 5ನೇ ಬಾರಿಗೆ ಶಶಿಧರ್ ಹೆಗ್ಡೆ ಅವರು ಗೆಲುವನ್ನ ಅಲ್ಲಿ ದಾಖಲಿಸ್ತಾ ಇದ್ದಾರೆ. ಇದು ಶಶಿಧರ್ ಹೆಗ್ಡೆ ಅವರ ಗೆಲುವು ಎಲ್ಲೊಂದ್ ಕಡೆ ನಿಶ್ಚಿತ ಅನ್ನುವಂಥದ್ದು, ನಿರೀಕ್ಷಿತವಾಗಿರುವಂತಹ ಗೆಲುವು. ಘಟಾನುಘಟಿ ನಾಯಕರುಗಳ ನಡುವೆ ಶಶಿಧರ್ ಶೆಟ್ಟಿ ಅವರು ತಮ್ಮ ಅಸ್ತಿತ್ವವನ್ನು ಕೊನೆಗೂ ಕೂಡ ಉಳಿಸಿಕೊಂಡಿದ್ದಾರೆ. ಹರಿನಾಥ್ ಅವರು ಸೋಲ್ತಾರೆ ಅಂತ ಬಂದಾಗ, ಆ ಕಡೆ ಪ್ರತಿಭಾ ಕುಳಾಯ್ ಅವರು ಸೋಲ್ತಾರೆ ಅಂತ ಬಂದಾಗ, ಘಟಾನುಘಟಿ ನಾಯಕರುಗಳು ಸೋಲ್ತಾರೆ ಅಂತ ಬಂದಾಗ ಶಶಿಧರ್ ಶೆಟ್ಟಿ ಅವರ ಗೆಲುವು ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಗೊಂದಲ ಇತ್ತು ಅನ್ನುವಂತಹ ಮಾತುಗಳು. ಆದ್ರೆ ದೇರೆಬೈಲ್ ವಾರ್ಡ್ ನಂಬರ್ 24 ದೇರೆಬೈಲ್ ದಕ್ಷಿಣದಲ್ಲಿ ಚರಿತ್ ಕುಮಾರ್ ಬಿಜೆಪಿಯ ಹೊಸ ಮುಖ, ಪ್ರಥಮ ಬಾರಿಗೆ ಅಲ್ಲಿ ನಿಂತಹ ವ್ಯಕ್ತಿ, ಬಿಜೆಪಿಯ ಹೊಸ ಮುಖ, ಯುವಕ ಕೂಡ ಚರಿತ್ ಕುಮಾರ್ ಅವರಿಗೆ ಮಣೆ ಹಾಕಿತ್ತು ಬಿಜೆಪಿ. ದೊಡ್ಡ ಮಟ್ಟದ ಪ್ರಚಾರ ಕ್ರಿಯೆ ಕೂಡ ಆ ಭಾಗದಲ್ಲಿ ನಡೆದಿತ್ತು. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ರು, ವೇದವ್ಯಾಸ್ ಕಾಮತ್ ಅವರು ಬಂದಿದ್ರು. ದೊಡ್ಡ ಮಟ್ಟದ ಪ್ರಚಾರ ಕ್ರಿಯೆಗಳು ಆ ಭಾಗದಲ್ಲಿ ನಡೆದಿತ್ತು. ಆ ಯುವಕ ಮನೆಗಳಿಗೆ ತೆರಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆದಿದ್ರು. ಆದ್ರೆ ಶಶಿಧರ್ ಹೆಗ್ಡೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಂಬಬಹುದಾಗಿರುವಂತಹ ಮುಖ ಅನ್ನುವಂಥದ್ದು. ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಂತಹ ವ್ಯಕ್ತಿ, ಅದೇ ರೀತಿ ಮಾಜಿ ಮೇಯರ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿರುವಂತಹ ವ್ಯಕ್ತಿ, ಸತತವಾಗಿ 4-5 ಬಾರಿ ಗೆದ್ದಂತಹ ವ್ಯಕ್ತಿ ಶಶಿಧರ್ ಹೆಗ್ಡೆ ಅವರು. ಈ ಗೆಲುವು ನಿರೀಕ್ಷಿತ ಅನ್ನುವಂತಹ ಮಾತುಗಳು. ಶಶಿಧರ್ ಹೆಗ್ಡೆ ಅವರು
ಹಿರಿಯ ಕಾಂಗ್ರೆಸ್ ಮುಖಂಡರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 24 ದೇರೆಬೈಲ್ ದಕ್ಷಿಣ ವಾರ್ಡ್ ನಲ್ಲಿ ಶಶಿಧರ್ ಹೆಗ್ಡೆ ಅವರು, ಅದೇ ರೀತಿ ಪಕ್ಷೇತರರಾಗಿ ಹ್ಯಾರಿ ಅನ್ನುವಂತಹ ಯುವಕರು ಕೂಡ ಸ್ಪರ್ಧೆ ಮಾಡಿದ್ರು. ಚರಿತ್ ಕುಮಾರ್ ಬಿಜೆಪಿ, ಎಂ ಶಶಿಧರ್ ಹೆಗ್ಡೆ ಕಾಂಗ್ರೆಸ್ ನಿಂದ ವಾರ್ಡ್ ನಂಬರ್ 24ರಲ್ಲಿ ದೇರೆಬೈಲ್ ದಕ್ಷಿಣ ಈಗ ಕಾಂಗ್ರೆಸ್ ಪಾಲಾಗಿದೆ. ಎಂ ಶಶಿಧರ್ ಹೆಗ್ಡೆ ಅವರು ಜಯಗಳಿಸಿದ್ದಾರೆ. ಎಸ್, ಬಿಜೆಪಿ ಸರಳ ಬಹುಮತಕ್ಕೆ ಹತ್ರ ಆಗ್ತಾ ಇದೆ. ಇನ್ನೇನು 44 ವಾರ್ಡ್ಗಳಷ್ಟೇ ಈಗಾಗಲೇ ಕೌಂಟ್ ಆಗಿರುವಂತದ್ದು, ಇನ್ನೂ ಇದೆ ಇರುವಂತದ್ದು 16 ವಾರ್ಡ್ಗಳಲ್ಲಿ. ಅದರಲ್ಲಿ ನಾವು ಗಮನಿಸಬೇಕಾಗುತ್ತೆ, ಒಂದಿಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಂಡ್ರು ಕೂಡ ಭರ್ಜರಿ ಬಹುಮತದತ್ತ ಬಿಜೆಪಿ ಏನು ದಾಪ್ಗಾಲು ಇಡ್ಲಿಕ್ಕಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ 14 ಕ್ಷೇತ್ರಗಳಲ್ಲಿ ಗೆದ್ರೆ ಎಸ್, ಮತ್ತೊಂದು ಫಲಿತಾಂಶ ಬರ್ತಾ ಇರುವಂತದ್ದು ವಾರ್ಡ್ ನಂಬರ್ 30ರಲ್ಲಿ ಸುಧೀರ್ ಶೆಟ್ಟಿ, ಬಿಜೆಪಿಯ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 30 ಕೊಡಿಯಾಲ್ ಬೈಲ್ ವಾರ್ಡ್ ನಲ್ಲಿ ಗೆಲುವನ್ನು ದಾಖಲಿಸ್ತಾ ಇರುವಂತದ್ದು. ಪರಿಚಿತ ಮುಖ ಪ್ರಕಾಶ್ ಬಿ ಸಾಲಿಯಾನ್, ಕಾಂಗ್ರೆಸ್ ಇನ್ನೊಬ್ಬ ನಾಯಕ, ಇನ್ನೊಬ್ಬ ಯುವ ಮುಂದಾಳು ಇಲ್ಲಿ ಸೋಲನ್ನು ಕಾಣ್ತಾ ಇರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಆ ಮೂಲಕ ಸುಧೀರ್ ಶೆಟ್ಟಿ ಅವರು ಏನು ತಮ್ಮ ಕಣ್ಣೂರು ವಾರ್ಡ್ ಇಂದ ಏನು ಈ ಕಡೆ ಬಂದಿದ್ರು ಅಂತಂದ್ರೆ ಅಲ್ಲಿ ರಿಸರ್ವೇಶನ್ ವಿಚಾರವಾಗಿ ಅವರು ಕೊಡಿಯಾಲ್ ಬೈಲ್ ವಾರ್ಡ್ ಇಂದ ಅನಿವಾರ್ಯವಾಗಿ ಸ್ಪರ್ಧಿಸಬೇಕಾಯ್ತು. ಆದ್ರೆ ಸುಧೀರ್ ಶೆಟ್ಟಿ ಅವರು ಇಲ್ಲೂ ಕೂಡ ಗೆಲುವನ್ನು ದಾಖಲಿಸ್ತಾರೆ. ಆದ್ರೆ ಪ್ರಕಾಶ್ ಸಾಲಿಯಾನ್ ರವರು ಈ ಹಿಂದೆ ಗೆದ್ದಂತ ವಾರ್ಡ್ ಆಗಿರುವಂತಹ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿ ಅಲ್ವಾ, ನಿಜವಾಗ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ರಿಸಲ್ಟ್. ಈ ವಿಷಯದವ್ರು ಯಾವ ರೀತಿ ನೋಡ್ತಾರೆ ಈ ಒಂದು ರಿಸಲ್ಟ್? ಕೊಡಿಯಾಲ್ ಬೈಲ್ 30 ವಾರ್ಡ್, ಈ ಬಾರಿಯ 60 ವಾರ್ಡ್ಗಳಲ್ಲಿ ಪ್ರತಿಷ್ಠಿತ ಗಣವಾಗಿರುವಂತಹ ಒಂದು ವಾರ್ಡ್ ಇದು. ಯಾವ ರೀತಿ ನೋಡ್ತಾರೆ ಈ ಒಂದು ಸುಧೀರ್ ಶೆಟ್ಟಿ ಅವರ ಬಿಜೆಪಿ ಗೆಲುವು ಅಂತಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಸುಧೀರ್ ಶೆಟ್ಟಿ ಅವರು ಕಣ್ಣೂರಿಂದ ಈ ಕಡೆ ಬರ್ತಾರೆ ಕೊಡಿಯಾಲ್ ಬೈಲ್ಗೆ. ಈ ಕೊಡಿಯಾಲ್ ಬೈಲಲ್ಲಿ ಪ್ರಕಾಶ್ ಬಿ ಸಾಲಿಯಾನ್ ಮತ್ತು ಅವರ ಬೆಂಬಲಿಗರು ಯಾವ ರೀತಿಯಾಗಿ ಪ್ರಚಾರ ಮಾಡಿದ್ರು ಅಂತಂದ್ರೆ ಸುಧೀರ್ ಶೆಟ್ಟಿ ಅವರು ಹೊರಗಡೆಯಿಂದ ಬಂದವರು, ಆ ರೀತಿಯಾಗಿತ್ತು ಅವರ ಪ್ರಚಾರ. ಕಣ್ಣೂರಿಂದ ಬಂದವರು, ಇಲ್ಲಿ ಈ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಇಲ್ಲಿ ವಾರ್ಡ್ ಗೊತ್ತಿಲ್ಲ, ಅಂದ್ರೆ ಮಹಾನಗರದಲ್ಲಿ ಇರ್ಬೋದು, ಬಟ್ ಅವರು ಹೊರಗಡೆಯಿಂದ ಬಂದವರು, ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕಿಲ್ಲ, ಆ ರೀತಿಯಾದಂತಹ ಪ್ರಚಾರದ ಗಿಮಿಕ್ ಅನ್ನು ಇಟ್ಕೊಂಡು ಕಾಂಗ್ರೆಸ್ ಅವರು ಪ್ರಕಾಶ್ ಸಾಲಿಯಾನ್ ರವರು, ಅದರಲ್ಲೂ ಕೂಡ ಪ್ರಕಾಶ್ ಸಾಲಿಯಾನ್ ರವರು ಅಭಿವೃದ್ಧಿ ಮಾಡಿಲ್ಲ ಅಂತ ನಾವು ಎಲ್ಲೂ ಹೇಳಲ್ಲ, ಯಾಕಂದ್ರೆ ಒಂದಿಷ್ಟು ಕೆಲಸ ಕಾರ್ಯ ಅವರಿಂದ ಆಗಿದೆ. ಆದ್ರೆ ಜನರ ಮನಸ್ಥಿತಿ ಎನ್ನುವಂಥದ್ದು ಇವತ್ತು ಚೇಂಜಸ್ ಆಗಿದೆ. ಅಂತಂದ್ರೆ ಜನರು ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಯಲ್ಲಿ ಮಂಗಳೂರಲ್ಲಿ ಸಮರ್ಥ ಶಾಸಕರಿರುವಂತದ್ದು ಕೂಡ ಅದಕ್ಕೆ ಪ್ಲಸ್ ಆಗ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಪ್ರಕಾಶ್ ಸಾಲಿಯಾನ್ ರವರ ಒಂದಿಷ್ಟು ವೈಫಲ್ಯಗಳನ್ನು ಜನರು ಎತ್ತಿಡಿಯುವಂತ ಸಾಧ್ಯತೆ ಇದೆ. ಜೊತೆಗೆ ಮತದಾರರು ಯಾರನ್ನು ಆಶೀರ್ವದಿಸಬೇಕು ಅಂತ ಅನ್ಕೊಂಡಿದ್ದಾರೋ ಅವರಿಗೆ ಇವತ್ತು ತೀರ್ಪನ್ನಿತ್ತಿದ್ದಾರೆ. ಮತದಾರರ ತೀರ್ಪಾಗಿರುವಂತದ್ದು ಇದು ಎನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ನಿತಿನ್, ಇನ್ನೊಂದ್ ಕಡೆ ಪಚ್ಚನಾಡಿ ವಾರ್ಡ್ ನ ಸಂಗೀತ ಆರ್ ನಾಯಕ್ ಅವರು ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ಸಂಗೀತ ಆರ್ ನಾಯಕ್ ಪಚ್ಚನಾಡಿ ವಾರ್ಡ್ ಬಿಜೆಪಿಯ ಪಾಲಾಗಿದೆ. ಸಂಗೀತ ಆರ್ ನಾಯಕ್ ಅವರು ತಮ್ಮ ಗೆಲುವಿನ ಬಗ್ಗೆ ಏನ್ ಹೇಳಿದ್ದಾರೆ, ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಫಸ್ಟ್ ಟೈಮ್ ಪಚ್ಚನಾಡಿಯಲ್ಲಿ ಬಿಜೆಪಿ ವಿಜಯ ಆಗಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಬಟ್ ಇದು ನನ್ನ ಒಬ್ಬಳದೇ ಇದಲ್ಲ ವಿಜಯ, ನಮ್ಮ ಪಚ್ಚನಾಡಿ ವಾರ್ಡಿನ ಎಲ್ಲ ಬಿಜೆಪಿ ಕಾರ್ಯಕರ್ತರ ವಿಜಯ. ಸೊ ತುಂಬ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ. ಅತ್ಯಧಿಕ ಬಹುಮತಗಳಿಂದ ಬಿಜೆಪಿಯು ಪಚ್ಚನಾಡಿಯಲ್ಲಿ ಇದು ನನಗೆ ಓಕೆ, ಈ ನಡುವೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಹನುಮಂತ್ ಕಾಮತ್ ಅವರಿದ್ದಾರೆ. ಹನುಮಂತ್ ಕಾಮತ್ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಹನುಮಂತ್ ಕಾಮತ್ ಅವರೇ, ತಾವು ಕೂಡ ಗಮನಿಸ್ತಾ ಇದ್ದೀರಿ ಸರಳ ಬಹುಮತಕ್ಕೆ ಬಿಜೆಪಿ ಬರ್ತಾ ಇರುವಂತದ್ದು. ಎಲ್ಲೊಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಗಳು ಕೂಡ ಸೋಲನ್ನು ಒಪ್ತಾ ಇರುವಂತದ್ದು. ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಇಚ್ಛೆ ಪಡ್ತೀರಾ ಅಂತ? ನೋಡಿ, ಕಳೆದ 5 ವರ್ಷದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದ್ದಾಗ ಕೆಲವು ವಿಷಯಗಳಲ್ಲಿ ನಮ್ಮ ಜನತೆಗೆ ಬಹಳಷ್ಟು ತೊಂದರೆ ಆಗಿದೆ. ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಕೊರತೆ. ಒಂದು ಕಳೆದ 5 ವರ್ಷದಲ್ಲಿ 3 ವರ್ಷ ಏಪ್ರಿಲ್ ನಿಂದ ಸಾಧಾರಣ ಸೆಪ್ಟೆಂಬರ್ ತನಕ
ಮಂಗಳೂರಿನಲ್ಲಿ ನೀರಿಗೆ ಬಹಳ ತೊಂದರೆ. ಎಸ್ ಎಸ್ ನಾವು ಟ್ಯಾಂಕರ್ ನಲ್ಲಿ ಕೊಡ್ತೇವೆ ಫ್ಲಾಟಿನವರಿಗೆ ಆಗ್ತದೆ. ಇಂಡಿಪೆಂಡೆಂಟ್ ಆಗಿ ಮನೆ ಇರುವವರಿಗೆ ನೀರನ್ನು ತುಂಬಿಸಿ ಇಡುವುದು ಹೇಗೆ ಚಾಲ್ ಸಿಸ್ಟಮ್ ನಲ್ಲಿ ಇರುವವರು. ಇದರಿಂದ ಜನರು ರೋಷಿ ಹೋಗಿದ್ರು. ಒಂದು ಎರಡನೇದು ಅಂತ ಹೇಳಿದ್ರೆ ನಮ್ಮ ADB ಅಲ್ಲಿ 24x7 ನೀರು ಕೊಡ್ತೇವೆ ಹೇಳಿ ನಮ್ಮ ಕೆಲವು ಕಡೆಯಲ್ಲಿ 48 ಗಂಟೆಯಲ್ಲಿ 4 ಗಂಟೆ ಕೂಡ ನೀರು ಸಿಗ್ತಾ ಇರಲಿಲ್ಲ. ಇನ್ನು ಒಳಚರಂಡಿಯ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಇದ್ದದ್ದು ಒಂದು ಕಡೆ. ಎರಡನೇದ್ದು ಅಂತ ಹೇಳಿದ್ರೆ ಈ ಬಾರಿ ಮಂಗಳೂರು ದಕ್ಷಿಣ ಮತ್ತು ಉತ್ತರದಲ್ಲಿ 2 ಕಡೆ ಬಿಜೆಪಿಯ ಶಾಸಕರು ಚುನಾಯಿತರಾದ ಮೇಲೆ ಅವರು ಮಾಡಿರುವಂತ 1.5 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದು. ಇನ್ನೊಂದು ಎಂತ ಹೇಳಿದ್ರೆ ಇವರು ಜನಸಾಮಾನ್ಯರಿಗೆ ಕೈಗೆ ಸಿಗ್ತಾ ಇದ್ರು. ಫೋನ್ ಮಾಡಿದ್ರೆ ಅವರ ಇದಕ್ಕೆ ರೆಸ್ಪಾನ್ಸ್ ಮಾಡುದು, ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸುವುದು. ನಾವು ಗೆದ್ದಿದ್ದೇವೆ ಇದು ಮಾಡಲಿಲ್ಲ. ಅದರ ನಂತರ ಹೇಗೆ ಹೇಳಿದ್ರು ತನ್ನ ಶಾಸಕ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಹೇಳಿ ಗೊತ್ತಿದ್ರು ಕೂಡ ಅಂತವರ ಸಮಸ್ಯೆಯನ್ನು ಈ ಇಬ್ಬರು ಶಾಸಕರು ಪರಿಹರಿಸಿರುವಂತದ್ದು. ಇದನ್ನು ಜನರು ಒಂದು ತಲೆಯಲ್ಲಿ ಇಟ್ಟುಕೊಂಡು ಇವರು ಬಿಜೆಪಿಯ ಕಾರ್ಪೊರೇಟರ್ಗಳು ಇನ್ನಾದ್ರೆ ಈ 2 ಶಾಸಕರು ಅವರಿಂದ ಒಳ್ಳೆಯ ಕೆಲಸ ಮಾಡಿಸಿ ನಮ್ಮ ಮೂಲಭೂತ ಸಮಸ್ಯೆ ಪರಿಹಾರ ಆಗ್ತದೆ ಹೇಳುವಂತದ್ದನ್ನು ಮನಗಂಡು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಬಾರಿ ಈ ರೀತಿಯ ಒಂದು ಬಿಜೆಪಿಗೆ ಸಪೋರ್ಟ್ ಸಿಕ್ಕಿರುವಂತದ್ದು ಎಷ್ಟು ನಾನು ಇಚ್ಛೆ ಪಡ್ತೇನೆ. ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕು, ಕೆಲವು ಕಾರ್ಪೊರೇಟರ್ಗಳೇ ಸೋಲಿದ್ರು. ಇದು ಬಹಳ ಅಚ್ಚರಿ. ಯಾಕೆ ಹೇಳಿದ್ರೆ ಜನರು ಯಾವ ರೀತಿ ತನ್ನ ಜನಪ್ರತಿನಿಧಿ ಇರಬೇಕು ಅವರು ಯಾಕೆ ಇರ್ಲಿಲ್ಲ ಹೇಳುವುದನ್ನು ಮನಗಂಡು ಅಂತವರಿಗೆ ವೋಟ್ ಹಾಕದೆ ಮನೆಗೆ ಕಳಿಸಿರುವಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಈಗ ತುಂಬಾ ಆಲೋಚನೆ ಮಾಡಿ ಮತ ಚಲಾಯಿಸಿದ್ದಾರೆ ಹೇಳುವಂತದ್ದನ್ನು ನಾನು ಗಮನಿಸಿದ್ದೇನೆ. ಎಸ್, ಆದ್ರೆ ಎಲ್ಲೊಂದ್ ಕಡೆಯಲ್ಲಿ ಆದ್ರೆ ಹಿರಿಯ ಮುಖಗಳು ಸೋತಿರುವಂತದ್ದಿರ್ಬಹುದು ಅಥವಾ ಕಾಂಗ್ರೆಸ್ನ ಆಂತರಿಕ ಜಗಳ ಇತ್ತು, ಒಳ ಜಗಳ ಕೂಡ ಇತ್ತು, ಅದು ಕೂಡ ಅವರಿಗೆ ಮೈನಸ್ ಆಯ್ತೋ ಏನೋ. ಇಲ್ಲ, ಅದು ಇವನ್ ನಾನು ಕಂಡುಕೊಂಡ ಹಾಗೆ ಬಿಜೆಪಿಯಲ್ಲೂ ಕೂಡ ಕೆಲವು ಕಡೆ ಸೀಟ್ ಕೊಟ್ಟಿರುವುದರಲ್ಲಿ ಅಲ್ಲಿ ಕೂಡ ಸ್ವಲ್ಪ ವೈಮನಸ್ಸಿತ್ತು. ಆದರೂ ಕೂಡ ನೋಡಿ ಸುಧೀರ್ ಶೆಟ್ಟಿ ಅವರಿಗೆ ಕಣ್ಣೂರಿನಿಂದ ತಂದು ಕೊಡಿಯಾಲ್ ಬೈಲ್ನಲ್ಲಿ ಕೊಟ್ಟಾಗ ಅಲ್ಲಿ ತುಂಬಾ ವಿರೋಧ ಇತ್ತು. ಒಂದು ಎರಡನೇದಲ್ಲಿ ಪ್ರಕಾಶ್ ಸಾಲಿಯನ್ನವರು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ರು. ಅವಾಗ ಇಲ್ಲಿ ಆಂತರಿಕ ಜಗಳ ಇದ್ರೂ ಕೂಡ 2 ಪಕ್ಷದಲ್ಲಿ ಇದ್ರೂ ಕೂಡ ಕೆಲವು ಹೊಸ ಮುಖಗಳು ಬಿಜೆಪಿಯಿಂದ ಭಿನ್ನಾಗಿರುವಾಗ ಜನರು ಇಲ್ಲಿ ಲೋಕಲ್ ಸಮಸ್ಯೆಗಳಿಗೆ ಪಾರ್ಟಿ ನೋಡದೆ ವೋಟ್ ಹಾಕುವ ಒಂದು ಪದ್ಧತಿಯನ್ನು ಬಿಟ್ಟು ಪಕ್ಷವನ್ನು ನೋಡಿ ವೋಟ್ ಹಾಕಿದ್ದಾರೆ ಹೇಳಿ ಹೊಸ ಮುಖಗಳು ಚುನಾಯಿತರಾಗಿರುವುದನ್ನು ಕಂಡುಕೊಳ್ಬಹುದು ನಾವು. ಅಂದ್ರೆ ಕೆಲವೊಂದು ಕಡೆಯಲ್ಲಿ ಈ ಮೀಸಲಾತಿ ವಿಚಾರದಿಂದಾಗಿ ಕಾಂಗ್ರೆಸ್ಗೆ ಮೈನಸ್ ಆಯ್ತು, ಬಿಜೆಪಿಗೆ ಪ್ಲಸ್ ಆಯ್ತು ಅನ್ನೋ ಮಾತಿದೆ. ಒಪ್ಕೋತೀರಾ? ಅದನ್ನು ಒಪ್ಕೊಳ್ತೇನೆ. ಅದನ್ನು ಮಾಡಿದವರು ಕಾಂಗ್ರೆಸ್ನವರೇ ಅಲ್ವಾ? ಕಾಂಗ್ರೆಸ್ಸಿನ ಒಳ ಜಗಳದಿಂದ ಕೆಲವರಿಗೆ ಸೀಟ್ ಸಿಕ್ಕಬಾರದು ಹೇಳಿ ಕಾಂಗ್ರೆಸ್ನವರೇ ಮೀಸಲಾತಿಯನ್ನು ಬದಲಾಯಿಸಿರುವಂತದ್ದು. ಅದರಿಂದ ಅದೇ ಅವರಿಗೆ ಮುಳ್ಳಾಗಿರುವುದನ್ನು ನಾವು ಕಾಣಬಹುದು. ಆ ಆತಂಕ ಬಹುಶಃ ಬಿಜೆಪಿ ಪಾಳಯದಲ್ಲಿ ಜಾಸ್ತಿನೇ ಇತ್ತು. ಈ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಗೆ ಆತಂಕ ಇದ್ದಿದ್ದು. ಆದ್ರೆ ಇವಾಗ ನೋಡಿದ್ರೆ ಬಿಜೆಪಿಯೇ ನಾಗಾಲೋಟವನ್ನ ಮೆರೀತಾ ಇರುವಂತದ್ದು, ಗೆಲುವಿನ ನಾಗಾಲೋಟದ ಪಥದಲ್ಲಿರುವಂತದ್ದು. ಹೌದು ನೋಡಿ, ಅಲ್ಲಿ ಸುರತ್ಕಲ್ನಲ್ಲಿ ರೇವತಿ ಪುತ್ರನ್ನು ಹೇಳಿ ಅವರು ಬಿಜೆಪಿಯಲ್ಲಿ ವಿನ್ ಆದವರು, ನಂತರ ಪಕ್ಷೇತರರಾಗಿ ವಿನ್ ಆದವರು, ಇವತ್ತು ಅವರು ಸೋತಿದ್ದಾರೆ. ಅವರ ಎದುರಿನಲ್ಲಿ ಹೊಸ ಮುಖ ಗೊತ್ತಾಯ್ತಾ? ಹಾಗಿರುವಾಗ ಜನರು ಕೆಲವು ಕಡೆ ಹೇಗೆ ಹೇಳಿದ್ರೆ ಬಿಜೆಪಿಯಿಂದ ನಮಗೆ ಪರಿಹಾರ ಸಿಕ್ಕಬಹುದು ಹೇಳುವ ರೀತಿಯಲ್ಲಿ ಈ ಸಲ ಒಂದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ವೋಟ್ ಹಾಕಿರುವುದರಿಂದ ಈ ಇಷ್ಟವರೆಗಿನ ಇದರಲ್ಲಿ 31 ಸೀಟು ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ. ಓಕೆ, ಥ್ಯಾಂಕ್ ಯು ಹನುಮಂತ್ ಕಾಮತ್. ಓಕೆ ಓಕೆ ಓಕೆ.
ಎಸ್, ಅಂದ್ರೆ ಎಲ್ಲೊಂದ್ ಕಡೆಯಲ್ಲಿ ಹನುಮಂತ್ ಕಾಮತ್ ಅವ್ರು ಹೇಳ್ತಾ ಇದ್ರು ಅಂತಂದ್ರೆ ಈ ಮೀಸಲಾತಿ ವಿಚಾರ ಅಂದ್ರೆ ಮೀಸಲಾತಿ ಬಂದಿರುವಂತದ್ದು ಅದು ಕಾಂಗ್ರೆಸ್ ಗವರ್ಮೆಂಟ್ ಇರ್ಬೇಕಾದ್ರೆ ಒಂದಿಷ್ಟು ಬಿಜೆಪಿ ಆತಂಕ ಇತ್ತು ಈ ಮೀಸಲಾತಿಯಿಂದಾಗಿ ಏನಾಗುತ್ತೆ ಗೊತ್ತಿಲ್ಲ. ಅದರಿಂದಾಗಿ ಕಣ್ಣೂರು ವಾರ್ಡ್ ಇಂದ ಅನಿವಾರ್ಯವಾಗಿ ಕೊಡಿಯಾಲ್ ಬೈಲ್ಗೆ ಬರ್ಬೇಕಾಯ್ತು ಯಾರು, ಸುಧೀರ್ ಶೆಟ್ಟಿ ಅವರು. ಅದೇ ರೀತಿ ಒಂದಿಷ್ಟು ಬದಲಾವಣೆ ಆಗ್ಬೇಕಾಯ್ತು. ಆದ್ರೆ ಎಲ್ಲೊಂದ್ ಕಡೆಯಲ್ಲಿ ಇದು ಕಾಂಗ್ರೆಸ್ ಇವತ್ತು ಮೈನಸ್ ಆಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟ ಆಗಿರುವಂತದ್ದು. ಜೊತೆಗೆ ಹೊಸ ಮುಖ ಆದ್ರೂ ಪರವಾಗಿಲ್ಲ, ಕೆಲಸ ಆಗ್ಬೇಕು, ಮಹಾನಗರ ಪಾಲಿಕೆಯ ಕೆಲಸ ಆಗ್ಬೇಕು, ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತದಾರರು ಕೂಡ ಹೊಸ ಇನ್ನೊಂದು ಕಡೆ ಅಭಿವೃದ್ಧಿ ಬೇಕು ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ ಹನುಮಂತ್ ಕಾಮತ್ ಅವರು. ಎಸ್ ಹನುಮಂತ್ ಕಾಮತ್ ಅವರ ಮಾತುಗಳು. ಪಾಲಿಕೆ ಅಂತ ಬಂದಾಗ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಮತ ಎಣಿಕೆ ಕಾರ್ಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ರೀತಿ ಹನುಮಂತ್ ಕಾಮತ್ ಅವರು ಸಾಮಾಜಿಕ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಬೇಕು, ಅಭಿವೃದ್ಧಿ ನೋಡ್ಕೊಂಡು ಜನರು ವೋಟ್ ಹಾಕಿದ್ದಾರೆ, ಮತ ಹಾಕಿದ್ದಾರೆ. ಈ ಬಾರಿಯ ಅನೇಕ ಘಟಾನುಘಟಿಗಳ ಸೋಲಿಗೂ ಕೂಡ ಇದೇ ಕಾರಣ, ಅಭಿವೃದ್ಧಿ ಅನ್ನೋದು ಬೇಕು. ಪಾಲಿಕೆ ನರನಾಡಿ ಎಲ್ಲವೂ ಕೂಡ ಗೊತ್ತಿರುವಂತಹ ವ್ಯಕ್ತಿ ಹನುಮಂತ್ ಕಾಮತ್ ಅವರು ಹೇಳಿರುವಂತಹ ಮಾತುಗಳು. ಈ ನಡುವೆ ಏನು ಸ್ಪಷ್ಟ ಬಹುಮತವನ್ನ ಬಿಜೆಪಿ ಪಡ್ಕೊಂಡಿರುವಂತದ್ದು ಈ ಬಾರಿಯ 2019 ಬ್ರೇಕಿಂಗ್ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ವಾರ್ಡ್ ನಂಬರ್ 17 ಉತ್ತರ ದೇರೇಬೈಲ್ ವಾರ್ಡ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಮನೋಜ್ ಕುಮಾರ್ ಅವರು ಗೆಲುವನ್ನ ದಾಖಲಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ವಾರ್ಡ್ ನಂಬರ್ 17ರಲ್ಲಿ. ಇನ್ನೊಂದು ಕಡೆಯಲ್ಲಿ ವಾರ್ಡ್ ನಂಬರ್ 21 ಪದವು ಪಶ್ಚಿಮದಲ್ಲಿ ಬಿಜೆಪಿ ಅಭ್ಯರ್ಥಿ ವನಿತಾ ಪ್ರಸಾದ್ ಅವರು ಗೆಲುವನ್ನ ದಾಖಲಿಸಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಈಗಾಗಲೇ ಸ್ಪಷ್ಟ ಬಹುಮತವನ್ನ ಪಡ್ಕೊಂಡು 2019 ಗದ್ದುಗೆಯನ್ನು ಅಂದ್ರೆ 2019ರಿಂದ 24 ಈ ಗದ್ದುಗೆ ಏನಿದೆಯಾ ಅದು ಬಿಜೆಪಿ ಪಾಲಾಗಿರುವಂತದ್ದು. ವಾರ್ಡ್ ನಂಬರ್ 33ರಿಂದ ಕದ್ರಿ ದಕ್ಷಿಣದಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ಡಿಕೆ ಅವರು ಗೆಲುವನ್ನ ದಾಖಲಿಸಿರುವಂತದ್ದು. ಬಹುಶಃ ನಿರೀಕ್ಷಿತ ಗೆಲುವುದು. ಆದ್ರೆ ಹಿರಿಯ ಕಾಂಗ್ರೆಸ್ ಮುಖಂಡರೆಲ್ಲರೂ ಸೋಲ್ಬೇಕಾದ್ರೆ ಒಂದಿಷ್ಟು ಆತಂಕ ಇತ್ತು. ಆದ್ರೂ ಕೂಡ ಅವರು ಅಲ್ಲಿ ಗೆದ್ದಿರುವಂತದ್ದು. ವಾರ್ಡ್ ನಂಬರ್ 38ರಲ್ಲಿ ಬೆಂದೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ನವೀನ್ ಆರ್ ಡಿಸೋಜ ಅವರು ಕೂಡ ಗೆದ್ದಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ನವೀನ್ ಡಿಸೋಜ ಕಳೆದ ಬಾರಿ ಕೂಡ ಅದೇ ವಾರ್ಡ್ ಇಂದ ಅಭ್ಯರ್ಥಿ ಆದಂತವರು ಗೆಲುವನ್ನ ದಾಖಲಿಸಿರುವಂತದ್ದು. ಇನ್ನು ಕಂಟೋನ್ಮೆಂಟ್ ವಾರ್ಡ್ ಇಂದ ಬಿಜೆಪಿ ಅಭ್ಯರ್ಥಿ ದಿವಾಕರ್ ಅವರು ಕೂಡ ನಿರೀಕ್ಷಿತವಾದಂತಹ ಗೆಲುವನ್ನು ವಾರ್ಡ್ ನಂಬರ್ 46ರಲ್ಲಿ ಕಂಡಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಇದೀಗ ಪಾಲಿಕೆ ಗದ್ದುಗೆಯನ್ನು ಇಟ್ಕೊಂಡಿದೆ. ಇನ್ನು ವಾರ್ಡ್ ನಂಬರ್ 47ರಲ್ಲಿ ಈ ಬಾರಿ ಕೂಡ ಮಿಲಾಗ್ರಿಸ್ ವಾರ್ಡ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ರಹೂಫ್ ಅವರು ನಿರೀಕ್ಷಿತವಾದಂತಹ ಗೆಲುವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 48ರಲ್ಲಿ ಕಂಕನಾಡಿ ವೆಲೆನ್ಸಿಯಾ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಎಂ ಲತೀಫ್ ಒಳಚಿಲ್ ಅವರು ಗೆಲುವನ್ನ ದಾಖಲಿಸಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಕಂಕನಾಡಿ ವೆಲೆನ್ಸಿಯಾ ಕಳೆದ ಬಾರಿ ಆಶಾ ಡಿ ಸಿಲ್ವರ್ ಅವರು ಗೆದ್ದಿದ್ದಂತ ಕಾಂಗ್ರೆಸ್ ಇಂದ ಗೆದ್ದಿದ್ದಂತ ಒಂದು ಕ್ಷೇತ್ರವಾಗಿತ್ತು. ಬಿಜೆಪಿಯ ಅಭ್ಯರ್ಥಿ ಚಂದ್ರಾವತಿ ಅವರು ವಾರ್ಡ್ ನಂಬರ್ 52 ಕಣ್ಣೂರು ವಾರ್ಡ್ ಇಂದ ಗೆಲುವನ್ನ ದಾಖಲಿಸಿರುವಂತದ್ದು. ಕಳೆದ ಬಾರಿ ಸುಧೀರ್ ಶೆಟ್ಟಿ ಕಣ್ಣೂರಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು ಗೆದ್ದಿರುವಂತದ್ದು. ಅದು ಕ್ಷೇತ್ರ ಕೂಡ ಈ ಬಾರಿ ಬಿಜೆಪಿಯ ತೆಕ್ಕೆಗೆ ಇರುವಂತದ್ದು. ವಾರ್ಡ್ ನಂಬರ್ 57ರಲ್ಲಿ ಹೊಯ್ಗೆ ಬಜಾರ್ ವಾರ್ಡ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ರೇವತಿ ಅವರು ಗೆಲುವನ್ನ ದಾಖಲಿಸಿರುವಂತದ್ದು ನಾವು ಗಮನಿಸಬಹುದಾಗಿರುವಂತದ್ದು. ಎಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ 2019 ಮಹಾನಗರ ಪಾಲಿಕೆಯ ಚುನಾವಣೆಯ ಗದ್ದುಗೆಯನ್ನು ಹಿಡಿತಾ ಇದೆ. ವಾರ್ಡ್ ನಂಬರ್ 17ರಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ವಾರ್ಡ್ ನಂಬರ್ 21ರಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತವರು ಗೆದ್ದಿರುವಂತದ್ದು. ವಾರ್ಡ್ ನಂಬರ್ 33ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಅಶೋಕ್ ಕುಮಾರ್ ನಾವು ನಿತಿನ್ ನಾವು ಗಮನಿಸ್ತಾ ಇದ್ದೀವಿ ಅಂತಂದ್ರೆ ಸ್ಪಷ್ಟ ಬಹುಮತವನ್ನ ಇದೀಗ ಬಿಜೆಪಿ ಪಡ್ಕೊಂಡಿರುವಂತದ್ದು 33 ಅಂದ್ರೆ ಮ್ಯಾಜಿಕ್ ನಂಬರ್ 31 ಬೇಕಾಗಿತ್ತು, ಈಗಾಗಲೇ 33 ತಲುಪಿರುವಂತದ್ದು. ಕಾಂಗ್ರೆಸ್ ಎಲ್ಲ ಒಂದ್ ಕಡೆಯಲ್ಲಿ ಮೇಲೆ ಇರುವಂತ ಯಾವುದೇ ಚಾನ್ಸಸ್ ಅನ್ನು ನಾವು ಕಾಣ್ತಾ ಇಲ್ಲ, ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಪಾಲಿಕೆಯ ಗದ್ದಿಗೆ ಇದೀಗ. ಓಕೆ ಎಸ್, ಅದೇ ರೀತಿ ವಾರ್ಡ್ ನಂಬರ್ 24 ದೇರೇಬೈಲ್ ದಕ್ಷಿಣದಲ್ಲಿ ಚರಿತ್ ಕುಮಾರ್ ಬಿಜೆಪಿ ಅಭ್ಯರ್ಥಿ, ಅದೇ ರೀತಿ ಹೊಸ ಮುಖ ಚರಿತ್ ಕುಮಾರ್ ಆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕ ಎಂ ಶಶಿಧರ ಹೆಗ್ಡೆ ಅವರು ಮಾಜಿ ಮೇಯರ್ ಅವರು ಜಯ ಗಳಿಸಿದ್ದಾರೆ ದೇರೇಬೈಲ್ ದಕ್ಷಿಣ ವಾರ್ಡ್ ನಲ್ಲಿ. ಎಂ ಶಶಿಧರ ಹೆಗ್ಡೆ ಅವರು ನಮ್ಮ ಕುಡ್ಲ ವಾಹಿನಿ ಜೊತೆ ಅವರ ಗೆಲುವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಶಶಿಧರ ಹೆಗ್ಡೆ ಅವರು? ಎಸ್, ನಿಮ್ಮ ಮುಂದೆ. ದೇರೇಬೈಲ್ 24ನೇ ವಾರ್ಡಿನಿಂದ ನನ್ನ ವಾರ್ಡ್ ಮೀಸಲಾತಿ ಬದಲಾವಣೆ ಆದ್ದರಿಂದ ಇನ್ನೊಂದು ವಾರ್ಡ್ನಲ್ಲಿ ಸ್ಪರ್ಧಿಸುತ್ತಿದ್ದೇನೆ.
ಈ ವಾರ್ಡ್ಗೆ ಜೊತೆಗೆ ಇನ್ನೊಂದು 3 ಬೂತು ಈ ವಾರ್ಡ್ಗೆ ಸೇರಿದೆ. ಪ್ರಶಾಂತ್ ನಗರ, ನೆಕ್ಕಿಲಗುಂಡಿ, ರೋಹಿತ್ ನಗರ. ಆದರೂ ಆ ಭಾಗದ ನಮ್ಮ ಹಳೆಯ ವಾರ್ಡ್ನ ಮತ್ತು ಹೊಸ ವಾರ್ಡ್ನ ಮತದಾರರನ್ನು ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿಯೂ ನಾನು ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆ ಭಾಗದ ಜನರ ಇಚ್ಛೆಯನ್ನು ಪೂರೈಸ್ತೇನೆ ಮತ್ತು ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡುವಂಥ ಕಾರ್ಯಕ್ರಮಗಳನ್ನು ಕಳೆದ 4 ಅವಧಿಯಲ್ಲಿ ನಾನು ಎಲ್ಲ ವಾರ್ಡ್ಗಳಲ್ಲಿ ನಾನು ಪ್ರತಿನಿಧಿಸಿ ಮಾಡಿದ್ದೇನೆ. ಈ ವಾರ್ಡ್ನಲ್ಲಿ ಸಹ ಅತ್ಯುತ್ತಮವಾಗಿ ಕೆಲಸ ಮಾಡಿಸ್ತೇನೆ ಎಂದು ನಾನು ಪ್ರಮಾಣ ಮಾಡ್ತೇನೆ. 5ನೇ ಬಾರಿ. ಇದು ಗೆಲುವಿನ ನಗೆ ಬೀರುವಂತಹ ಶಶಿಧರ್ ಹೆಗ್ಡೆ ಅವರ ಮಾತುಗಳು. ಮಂಗಳೂರು ದಕ್ಷಿಣ ದೇರೆಬೈಲ್ ದಕ್ಷಿಣ ಕ್ಷೇತ್ರದ ವಾರ್ಡ್ ನಂಬರ್ 24 ಶಶಿಧರ್ ಹೆಗ್ಡೆ ಅವರು ಜಯಗಳಿಸಿದ್ದಾರೆ. ಅದೇ ರೀತಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವಾರ್ಡ್ ನಂಬರ್ 19 ಪಚ್ಚನಾಡಿ ಬಿಜೆಪಿ ಪಾಳ್ಯದ ಸಂಗೀತ ಆರ್ ನಾಯಕ್ ಅವರಿಗೆ ಗೆಲುವು ದೊರೆತಿದೆ. ಪಚ್ಚನಾಡಿ ವಾರ್ಡ್ ನಂಬರ್ 19ರಲ್ಲಿ ಬಿಜೆಪಿ ಗೆಲುವು ಪಾಲಾಗಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ವಾರ್ಡ್ ನಂಬರ್ 24 ದೇರೆಬೈಲ್ ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಎಕ್ಸ್ಪೆಕ್ಟೆಡ್ ಎಂ ಶಶಿಧರ್ ಹೆಗ್ಡೆ ಮಾಜಿ ಮೇಯರ್ ಅವರು ಕೂಡ ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರುವಂತಹ ವ್ಯಕ್ತಿ ಶಶಿಧರ್ ಹೆಗ್ಡೆ ಅವರು. ಇನ್ನೊಂದು ಕಡೆ ವಾರ್ಡ್ ನಂಬರ್ 30 ಕೋಡಿಯಲ್ ಬಾಯ್ಲ್ ಬಿಜೆಪಿ ಅಭ್ಯರ್ಥಿ ಸುಧೀರ್ ಶೆಟ್ಟಿ ಗೆಲುವು, ಅನ್ಎಕ್ಸ್ಪೆಕ್ಟೆಡ್ ಗೆಲುವು ಅನ್ನುವಂಥದ್ದು. ಇನ್ನೊಂದು ಕಡೆ ಪ್ರಕಾಶ್ ಬಿ ಸಾಲಿಯನ್ ಅವರು ಕಾಂಗ್ರೆಸ್ ನಿಂದ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ರು. ಕೋಡಿಯಲ್ ಬಾಯ್ಲ್ ವಾರ್ಡ್ ನಂಬರ್ 30ರಲ್ಲಿ ಅನ್ನುವಂಥದ್ದು. ಇನ್ನೊಂದು ಕಡೆ ವಾರ್ಡ್ ನಂಬರ್ 19 ಪಚ್ಚನಾಡಿ ಬಿಜೆಪಿ ಪಾಳ್ಯಕ್ಕೆ ಗೆಲುವಾಗಿದೆ, ಅಲ್ಲಿರುವಂತಹ ಮಹಿಳೆ. ಇನ್ನೊಂದು ಕಡೆ ದೇರೆಬೈಲ್ ವಾರ್ಡ್ ದಕ್ಷಿಣದಲ್ಲಿ ಎಂ ಶಶಿಧರ್ ಹೆಗ್ಡೆ ಅವರು ಜಯಗಳಿಸಿದ್ದಾರೆ. ಇನ್ನು ಕೊಡಿಯಲ್ ಬಾಯ್ಲ್ ಅಲ್ಲಿ ಸುಧೀರ್ ಶೆಟ್ಟಿ ಬಿಜೆಪಿಯಿಂದ ಜಯಗಳಿಸಿರುವಂತದ್ದು ತಾವು ನೋಡ್ತಾ ಇದ್ದೀರಾ. ಪ್ರಕಾಶ್ ಬಿ ಸಾಲಿಯನ್ ಅವರು ಕಾಂಗ್ರೆಸ್ ನಿಂದ ಆ ಭಾಗದಲ್ಲಿ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರುವಂತಹ ವ್ಯಕ್ತಿ. ಕೊಡಿಯಲ್ ಬಾಯ್ಲ್ ವಾರ್ಡ್ ಬಂದಾಗ ಅಲ್ಲಿ ಎಲ್ಲವೂ ಕೂಡ ವಾರ್ಡ್ ನಂಬರ್ 30 ಕೊಡಿಯಲ್ ಬಾಯ್ಲ್ ನ ರಿಸಲ್ಟ್ ಕೂಡ ಬಂದಿದೆ. ಪ್ರಕಾಶ್ ಬಿ ಸಾಲಿಯನ್ ವಿರುದ್ಧ ಸುಧೀರ್ ಶೆಟ್ಟಿ ಅವರು ಬಿಜೆಪಿ ಅವರು ಜಯಗಳಿಸಿದ್ದಾರೆ ಅನ್ನುವಂಥದ್ದು. ಪ್ರಕಾಶ್ ಬಿ ಸಾಲಿಯನ್ ಬಂದಾಗ ಆ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರುವಂತಹ ವ್ಯಕ್ತಿ ಅನ್ನುವಂಥದ್ದು. ಅನೇಕ ಜನರು ಹೇಳ್ತಾ ಇದ್ರು ಮೂಲಭೂತ ಸೌಕರ್ಯಕ್ಕೆ ಬಂದಾಗ ಕೊಡಿಯಲ್ ಬಾಯ್ಲ್ ಕ್ಷೇತ್ರ ಚೆನ್ನಾಗಿದೆ, ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಕಾಶ್ ಬಿ ಸಾಲಿಯನ್ ಅವರು. ಈ ಬಾರಿಯೂ ಕೂಡ ಅವರೇ ಜಯಗಳಿಸ್ತಾರೆ. ಯಾಕಂದ್ರೆ ಸುಧೀರ್ ಶೆಟ್ಟಿ ಕಣ್ಣೂರು ವಾರ್ಡ್ ನಿಂದ ಇಲ್ಲಿ ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ವಾರ್ಡ್ ನ ಬಗ್ಗೆ ನರನಾಡಿ ಗೊತ್ತಿಲ್ಲ, ತುಂಬಾ ಕಷ್ಟ ಆಗ್ಬಹುದು, ತಮ್ಮ ಅಭಿವೃದ್ಧಿ ಮಾಡಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಸುಧೀರ್ ಶೆಟ್ಟಿ ಅವರು ಜಯಗಳಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ, ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸುಧೀರ್ ಶೆಟ್ಟಿ ಅವರು. ಬಿಜೆಪಿಯಿಂದ ಹೊಸ ಮುಖ ಏನಲ್ಲ, ಬಿಜೆಪಿಯಿಂದ ಗೊತ್ತಿರುವಂತಹ ಮುಖ ಕೂಡ. ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಕಣ್ಣೂರು ವಾರ್ಡ್ ನಲ್ಲಿ. ಆದ್ರೆ ಕೊಡಿಯಲ್ ಬಾಯ್ಲ್ ವಾರ್ಡ್ ಬಂದಾಗ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೆಲ್ಲವನ್ನು ಕೂಡ ಸುಳ್ಳು ಅನ್ನುವಂತಹ ಪ್ರೂವ್ ಮಾಡಿದ್ದಾರೆ ಸುಧೀರ್ ಶೆಟ್ಟಿ ಅವರು. ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ಪ್ರಕಾಶ್ ಬಿ ಸಾಲಿಯನ್ ಕಾಂಗ್ರೆಸ್ನವರು ಸೋಲನ್ನು ಅನುಭವಿಸಿದ್ದಾರೆ. ಇವರು ಕೂಡ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳಲ್ಲಿ ಒಬ್ರು. ಇನ್ನೊಂದ್ ಕಡೆ ಹರಿನಾಥ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಅದೇ ರೀತಿ ಪ್ರತಿಭಾ ಕುಳಾಯ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಘಟಾನುಘಟಿ ನಾಯಕರುಗಳು ಕಾಂಗ್ರೆಸ್ ನಿಂದ ಸೋಲನ್ನು ಅನುಭವಿಸಿದ್ದು, ಹೊಸ ಮುಖ ಬಿಜೆಪಿಯಿಂದ ಜಯಗಳಿಸಿರುವಂತದ್ದು ಈ ಬಾರಿಯ ಮಹಾನಗರ ಪಾಲಿಕೆಯ ಒಂದು ಸ್ಪೆಷಾಲಿಟಿ ಅನ್ನುವಂಥದ್ದು. ಪಾಲಿಕೆಯ ಗದ್ದುಗೆ ಹಿಡಿಯಲು ಮ್ಯಾಜಿಕ್ ನಂಬರ್ ಏನಿದೆ, ಆ ಮ್ಯಾಜಿಕ್ ನಂಬರ್ ಅನ್ನು ಮುಟ್ಟಿದ್ದಾರೆ ಬಿಜೆಪಿ ಅವರು, ಟಚ್ ಮಾಡಿದರೆ ಪಾಲಿಕೆ ಬಿಜೆಪಿಯ ಪಾಲಾಗುತ್ತೆ ಅನ್ನುವಂಥದ್ದು. ಈ ಕ್ಷಣದ ಮಾಹಿತಿ, ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನಾವು ಕೊಡ್ತೇವೆ. ಸಣ್ಣ ವಿರಾಮದ ನಂತರ ಪಾಲಿಕೆ ಗದ್ದುಗೆ ಯಾರ ಪಾಲಾಗುತ್ತಿದೆ ಅನ್ನೋದು ಗೊತ್ತಾಗುತ್ತೆ. ಟೇಕ್ ಅ ಬ್ರೇಕ್.
ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. Diaz, professional unisex salon spa and boutique fashion collection. To cater for the fast-changing trends, we aim at complete customer satisfaction by offering best service in Mangalore, Marksa Beauty Salon. We take forward unlike hairstyle, hair care, hair treatment, hair coloring, hair wash, hair spa, mehendi designs, body massage, threading, waxing, detan, facials, pedicure, manicure, skincare, cleanup, bridal makeup, etc. is taken care by our experienced beauty professionals. Good caliber and appealing environment with capacious brand affinity saloon. Unique makeover services, bridal, carnival photo shoot, video shoot, beauty contest, special occasion makeovers are done by our international certified professional makeup artists are in service for our customers. Diaz Boutique Fashion, luxury fashion at your fingertips, ready to glam up your wardrobe. Diaz Boutique Fashion Collection, the best fashion collections of clothing and accessories for men and women. For more information, contact Diaz Professional Unisex Saloon and Boutique, KLJ Atriya Mall, Bikarnakatte, Mangalore. ಪುಟ್ಟ ಪುಟ್ಟ ಹೆಜ್ಜೆ ದೊಡ್ಡ ದೊಡ್ಡ ಕನಸು, ಪ್ರತಿಭಾವಂತ ಪುಟಾಣಿಗಳ ಗೆಲುವಿನ ಜರ್ನಿ. ಪುಟಾಣಿಗಳಿಗೆ ಸಿದ್ಧವಾಗಿದೆ ನಮ್ಮ ಕುಡ್ಲ ವೇದಿಕೆ. ಮಕ್ಕಳ ಜಾಣ್ಮೆ ತಿಳಿದುಕೊಳ್ಳಲು ಇಲ್ಲಿದೆ ಅವಕಾಶ. ಈ ಶೋ ಮುದ್ದು ಮಕ್ಕಳಿಗಾಗಿ ಮಾತ್ರ. ಪುಟ್ಟ ಮಕ್ಕಳ ಆಟ ತುಂಟಾಟಕ್ಕೆ ಇನ್ನಷ್ಟು ಮೋಜು ಮಸ್ತಿ ನೀಡಲು ನಾನ್ ರೆಡಿ. ಹೊಸತನದೊಂದಿಗೆ ಪುಟ್ಟ ಪ್ರಪಂಚ. ನಿಮ್ಮ ನೆಚ್ಚಿನ ನಮ್ಮ ಕುಡ್ಲಾ ನ್ಯೂಸ್ 24x7 ನಲ್ಲಿ. ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ ಬ್ಯಾಂಕ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. Perfect atmosphere, high quality sound, voice recording, voice dubbing, live instrument recording, excellent beat, mixing, mastering. ಇದು ಕರಾವಳಿಯ ಪಕ್ಕಾ ಪ್ರೊಫೆಷನಲ್ ರೆಕಾರ್ಡಿಂಗ್ ಸ್ಟುಡಿಯೋ. ಎಲ್ಲಾ ವಿಧದ ಇಂಡೋರ್ ವಿಡಿಯೋ ರೆಕಾರ್ಡಿಂಗ್ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮಗಾಗಿ ತೆರೆದುಕೊಂಡಿದೆ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ ನಮ್ಮ ಕುಡ್ಲಾ ಕ್ಲಾಸಿಕ್ ಆರ್ಕೇಡ್ 4ನೇ ಮಹಡಿ, ಕೆಎಸ್ ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು 575001. ಕಾಂಟ್ಯಾಕ್ಟ್ 9743147999, 9108670808, 9482087469. Water is the most important resource on the planet. Garbage is dumped into the water bodies. Development is must, but it should not harm the environment. Issued in public interest by Karnataka Bank, your family bank across India. ಸಮಾಜದಲ್ಲಿ ನಮಗೆ ಗಂಡಸರಂತೆ ಸಮಾನತೆ ಬೇಕು ಅಂತ ಉದ್ದುದ್ದ ಭಾಷಣ ಬಿಗಿತೀರಾ. ಎಲ್ಲಿದೆ ಸಮಾನತೆ? ಕ್ಲಾಸ್ ರೂಮ್ ಇದು. ನಿಮ್ಮ ಬೊಬ್ಬೆ ಆಫೀಸಿಗೆ ಕೇಳಿಸ್ತಾ ಉಂಟು. ನಿನ್ನ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ನನಗೆ ಬೇಕಾಗಿಲ್ಲ. Tejaswini Hospital and Tejaswini Group of Institutions.
Tejaswini Hospital, the complete orthopedic hospital, is a super specialty nationally accredited hospital. Headed by Professor M. Shantaram Shetty and Dr. Ajit Kumar, the well-known names in orthopedics in our country. Tejaswini Hospital is supported by latest technology like MRI, CT, DEXA scan, color Doppler, fully automated laboratory, laminar flow operation theaters, ICU, MICU, rental dialysis center, blood bank and pharmacy. Tejaswini Hospital stands for perfection, quality care, compassion and complete well-being. The complete orthopedic trauma and super specialty hospital is a boon to people with 24 hours accident services. Tejaswini Group also runs a nursing college, a nursing school, paramedical college in OT technology, laboratory technology, radiology and rental dialysis. Tejaswini Hospital, Kadri Temple Road, Mangalore 575002. Contact 0824-288-0100, 222-5998 or log on to www.tejaswinihospital.in. Congratulations Ravi, Monday से तुम दिल्ली ऑफिस का चार्ज लेना. See you on Tuesday. देवी, move my Friday meeting with Ganesh to Monday और मेरी Monday वाली meeting with Sunita to Wednesday. Reschedule my Bangalore trip to Thursday और Tuesday के लिए flight book कर देना. Sean online वाला. Hello Sean, what's the status on the deal? We've been speaking about this since Monday. I was supposed to get this yesterday. If I don't get a final word in by Friday, then the deal is off on Saturday. आज का इंडिया सिर्फ चलता नहीं, दौड़ता है नॉन स्टॉप. और ऐसे नॉन स्टॉप इंडिया के लिए कर्नाटका बैंक लाता है प्रोडक्ट्स एंड सर्विसेज जो इंडिया को रखे हमेशा ऑन द गो. कर्नाटका बैंक नॉन स्टॉप. ವಿರಾಮದ ಬಳಿಕ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ 2019 ಮತ ಎಣಿಕೆ ಕಾರ್ಯಕ್ರಮ ನಡೀತಾ ಇದೆ. ಕೊನೆ ಕ್ಷಣದಲ್ಲಿ ನಾವಿದ್ದೇವೆ. ಪಾಲಿಕೆ ಯಾರ ಪಾಲಾಗುದೆ, ಗದ್ದುಗೆ ಯಾರ ಪಾಲಾಗಲಿದೆ ಅನ್ನುವಂಥದ್ದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ನುವಂಥದ್ದು. 33 ಕ್ಷೇತ್ರಗಳಲ್ಲಿ ವಾರ್ಡ್ಗಳಲ್ಲಿ ಬಿಜೆಪಿ ಜಯ ಗಳಿಸಿದ್ದೆ, ಇನ್ನು 13 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸಿದೆ. ಕಳೆದ ಬಾರಿ ಬಿಜೆಪಿ 17 ಕ್ಷೇತ್ರಗಳಲ್ಲಿದ್ರೆ ಕಾಂಗ್ರೆಸ್ 35 ಕ್ಷೇತ್ರಗಳಲ್ಲಿ ಆಡಳಿತ ಪಕ್ಷವಾಗಿ, ಇನ್ನೊಂದು ಕಡೆ ಬಿಜೆಪಿ ವಿರೋಧ ಪಕ್ಷವಾಗಿತ್ತು. ಆದ್ರೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ಗೆ ಈ ಬಾರಿ ಮುಖಭಂಗ ಆಗಿದೆ. ಹೀನಾಯ ಸೋಲು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಪಿನ್ ಟು ಪಿನ್ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಇದು ಹೀನಾಯ ಸೋಲು. ಘಟಾನುಘಟಿ ನಾಯಕರುಗಳು ಸೋಲನ್ನು ಅನುಭವಿಸಿದ್ದಾರೆ ಕಾಂಗ್ರೆಸ್ನಲ್ಲಿ. ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾಡಿರುವಂತಹ 5 ವರ್ಷದ ಆಡಳಿತದ ರಿಸಲ್ಟ್. ದಿಸ್ ಇಸ್ ವಾಟ್ ಅಂತ ಹೇಳಿದ್ರೆ 5 ವರ್ಷದ ಕಾಂಗ್ರೆಸ್ ಮಾಡಿರುವಂತಹ ರಿಸಲ್ಟ್ ಯಾವ ರೀತಿ ಇದೆ ರಿಸಲ್ಟ್ ಅನ್ನುವಂಥದ್ದು ನೋಡ್ತಾ ಇದ್ದೀರಾ ತಾವುಗಳು. ಯಾವ ರೀತಿ ಜನರು ಮತದ ಮೂಲಕ ತಮ್ಮ ಅಭಿವೃದ್ಧಿ ಅನ್ನುವಂತಹ ಒಂದು ಹೇಳಿಕೆಗಳು ಮಾತುಗಳು ಏನಿದೆ ನೋಡಿ, ತಾವು ಆಶ್ವಾಸನೆ ಕೊಟ್ಟಿದ್ದೀರಾ, ಅದಕ್ಕೆ ರಿಸಲ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ 13 ಕ್ಷೇತ್ರಗಳಲ್ಲಿ ವಾರ್ಡ್ಗಳಲ್ಲಿ ತಮ್ಮನ್ನು ಗೆಲ್ಲಿಸಿದ್ದಾರೆ. ಇಷ್ಟರವರೆಗೆ 33 ಕ್ಷೇತ್ರಗಳಲ್ಲಿ ವಾರ್ಡ್ಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವುದರ ಮೂಲಕ ಆಡಳಿತ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಅನ್ನುವಂಥದ್ದು ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಸಹೋದ್ಯೋಗಿಯಾಗಿರುವಂತಹ ಪವಿತ್ರ ಪೂಜಾರಿ ಅವರು ನನ್ನ ಜೊತೆ ಇದ್ದಾರೆ. ಪವಿತ್ರ ಪೂಜಾರಿ ಅವರು, ಯಾವ ರೀತಿ ನೋಡ್ತೀರಾ ಈ ಬಾರಿಯ ಬಿಜೆಪಿಯ ಅಲೆ ವರ್ಕೌಟ್ ಆಗಿದೆ? ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಮೋದಿ ಅಲೆ, ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಅಲೆ, ಕಾಂಗ್ರೆಸ್ ಅಂತ ಬಂದಾಗ ಎಲ್ಲೊಂದ್ ಕಡೆ ನಾಯಕರಿಲ್ಲ. ಈ ಬಾರಿ ಬಿಜೆಪಿಯಲ್ಲೂ ಕೂಡ ಅಲೆ ವರ್ಕೌಟ್ ಆಗಿದೆ. ವೇದವ್ಯಾಸ್ ಕಾಮತ್ ಅಲೆ, ಭರತ್ ಶೆಟ್ಟಿ ಅವರ ಅಲೆ ಅನ್ನುವಂಥದ್ದು ಯಾವ ರೀತಿ ನೋಡ್ತೀರಾ? ಎಸ್, ತಾವೀಗ ತಾನೇ ಹೇಳಿದ್ರಿ ಬದಲಾವಣೆ. ಈ ಒಂದು ಚುನಾವಣೆ ಅಂದ ತಕ್ಷಣ ನಾವು ಜನರಾಗಿರ್ಬೋದು ಅಥವಾ ಪ್ರತಿಯೊಬ್ರು ಆಗಿರ್ಬಹುದು ಗಮನಿಸಬಹುದು ಅಭಿವೃದ್ಧಿ ಅನ್ನೋದನ್ನ. ನಮ್ಮ ಮಂಗಳೂರು ನಗರದಲ್ಲೇ ನಾವು ಗಮನಿಸಬಹುದು ಯಾವ ರೀತಿಯ ಒಂದು ಅಭಿವೃದ್ಧಿ ಆಗಿದೆ ಅನ್ನೋದು. ನಾವ್ ಯಾವತ್ತೂ ಹೇಳ್ತೀವಿ ಸಮಸ್ಯೆ ಸಮಸ್ಯೆ ಸಮಸ್ಯೆ, ಆ ಸಮಸ್ಯೆ ಈ ಸಮಸ್ಯೆ ಅಂತ, ಎಲ್ಲೂ ಕೂಡ ನಮ್ಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಸೊ ಒಂದ್ ಕಡೆಯಿಂದ ನೋಡೋದಾದ್ರೆ ಅಭಿವೃದ್ಧಿಯ ಪರವಾಗಿ ಕೂಡ ಜನರು ಮತ ಹಾಕಿರ್ಬೋದು. ಒಂದು ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಸದ್ಯ ಬಿಜೆಪಿ ಇದೆ. ಹಾಗಾಗಿ ಇಲ್ಲೋ ಒಂದು ಕಡೆ ಅಂದ್ರೆ ಬಿಜೆಪಿಯನ್ನೇ ನಾವು ಗೆಲುವನ್ನ ಮಾಡಿದ್ರೆ ನಮ್ಮ ನಗರ ಅಭಿವೃದ್ಧಿ ಆಗ್ಬಹುದು ಅನ್ನೋ ವಿಶ್ವಾಸದಿಂದ ಜನರು ಒಂದು ಬಿಜೆಪಿಯ ಮೇಲೆ ಭರವಸೆ ಇಟ್ಟು ಸದ್ಯ ಮತವನ್ನ ಹಾಕಿರ್ಬೋದು. ಇನ್ನೊಂದು ಹೇಳೋದಾದ್ರೆ ಯುವ ಮುಖದ ಮೇಲೆ ಜನರು ಭರವಸೆಯನ್ನ ಇಟ್ಟಿದ್ದಾರೆ.
ಬಿಜೆಪಿಯಿಂದ ಈ ಬಾರಿ ಹೆಚ್ಚಾಗಿ ಯುವ ಮುಖಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯುವ ಮುಖದ ಮೇಲೆ ಭರವಸೆಯನ್ನ ಇಟ್ಟು ಈ ಒಂದು ರೀತಿ ಜನರು ಬಿಜೆಪಿಯ ಪರವಾಗಿ ಬಿಜೆಪಿಯ ಅಲೆ ಉಂಟಾಗಿದೆ ಅಂತ ಹೇಳ್ಬಹುದು. ಇನ್ನೊಂದು ಹೇಳೋದಾದ್ರೆ ಬಿಜೆಪಿಯ ಪ್ರಚಾರ ಕಾರ್ಯ ವೇದವ್ಯಾಸ್ ಕಾಮತ್ ಅವರಾಗಿರ್ಬೋದು ಅಥವಾ ಶಾಸಕ ಭರತ್ ಶೆಟ್ಟಿ ಆಗಿರ್ಬೋದು ಅದ್ಭುತವಾದ ಒಂದು ಪ್ರಚಾರವನ್ನ ನಡೆಸಿದ್ರು. ಇದು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಇನ್ನೊಂದು ಕಡೆಯಿಂದ ಹೇಳೋದಾದ್ರೆ ಬಿಜೆಪಿಯಲ್ಲಿ ಒಂದು ಚುನಾವಣೆ ಅಂದ ತಕ್ಷಣ ನಮ್ಗೆ ಒಗ್ಗಟ್ಟು ಪ್ರದರ್ಶನ ಅತಿ ಮುಖ್ಯ. ಯಾವುದೇ ಒಂದು ಪಕ್ಷ ಇರಲಿ, ಇಲ್ಲಿ ನಮ್ಗೆ ಕಾಂಗ್ರೆಸ್ ನಲ್ಲಿ ಒಳಜಗಳ ಕಂಡು ಬಂದಿದೆ. 3 ಬಣಗಳಾಗಿ ಕಾಂಗ್ರೆಸ್ ನಲ್ಲಿ ಏರ್ಪಟ್ಟಿತ್ತು. ಸೊ ಹಾಗಾಗಿ ಬಿಜೆಪಿಯ ಒಂದು ಒಗ್ಗಟ್ಟು ಏನಿದೆ ಈ ಬಾರಿ ಒಂದು ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಬಿಜೆಪಿ ಅಲೆ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಈ ಬಾರಿ ಕಂಡು ಬರ್ತಾ ಇದೆ. ನಿತಿನ್, ಎಸ್ ಅಬ್ಸಲ್ಯೂಟ್ಲಿ. ತಾವೇ ನೋಡ್ತಾ ಇದ್ರ ಈ ರಿಸಲ್ಟ್ ಏನ್ ನೋಡ್ತಾ ಇದ್ರ, ಈ ತೀರ್ಪು ಏನು ಜನರು ಕೊಟ್ಟಿದ್ದಾರೆ, ಈ ಜನಾದೇಶ ಏನ್ ಕೊಟ್ಟಿದ್ದಾರೆ, ಈ ಮತದ ಮೂಲಕ ಜನರು ಪಾಠ ಕಲಿಸಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ ಅನ್ನುವಂಥದ್ದು. ಬುದ್ಧಿವಂತರ ಜಿಲ್ಲೆ ಅನ್ನುವಂತ ಮಾತಿದೆ, ವಿದ್ಯಾವಂತರ ಜಿಲ್ಲೆ ಅನ್ನುವಂತ ಮಾತಿದೆ. ವಿದ್ಯಾವಂತರ ನಗರ ನಮ್ಮ ಮಂಗಳೂರಿನ ಜನರು ಈ ಒಂದು ತೀರ್ಪಿನ ಮೂಲಕ ಬುದ್ಧಿಯನ್ನು ಚುರುಕುಗೊಳಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ಬ್ರೇಕಿಂಗ್ ಪ್ಲೇಟ್ಸ್ ಬರ್ತಾ ಇದೆ. ಈಗ ಮಂಗಳೂರು ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಅನ್ನುವಂಥದ್ದು. ಕೇವಲ 1 ಬಾರಿ ಆಯ್ಕೆಯಾಗಿರುವಂತಹ ಬಿಜೆಪಿ ಇದೀಗ ಮತ್ತೊಮ್ಮೆ ಬಿಜೆಪಿಗೆ ಆಡಳಿತದ ಗದ್ದುಗೆ ಸಿಕ್ಕಿದೆ. ಅದೇ ರೀತಿ ಆಡಳಿತ ರೂಢ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಇಷ್ಟು ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಮಾಡ್ಕೊಂಡು ಬರ್ತಾ ಇತ್ತು, ಆದ್ರೆ ಅಭಿವೃದ್ಧಿ ಅನ್ನುವಂಥದ್ದು ಮಂಗಳೂರಿಗೆ ಮರೀಚಿಕೆಯಾಗ್ತಾ ಇತ್ತು. ಹೀನಾಯ ಸೋಲು ಕಂಡ ಘಟಾನುಘಟಿ ನಾಯಕರು ಕಾಂಗ್ರೆಸ್ನಿಂದ ಅದೆಷ್ಟೋ ಘಟಾನುಘಟಿ ನಾಯಕರುಗಳು ಸಿಟ್ಟಿಂಗ್ ಕಾರ್ಪೊರೇಟರ್ಗಳು ಇದ್ರು. 19 ಕ್ಷೇತ್ರಗಳಲ್ಲಿ ಜಯಗಳಿಸ್ತೇವೆ ಅನ್ನುವಂಥದ್ದು. ಆದ್ರೆ 13 ವಾರ್ಡ್ಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಜಯಗಳಿಸಿರುವಂತದ್ದು, 33 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸಿರುವಂತದ್ದು. ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಎಸ್ ಪವಿತ್ರ, ಈ ಘಟಾನುಘಟಿ ನಾಯಕರುಗಳ ಸೋಲುಗಳು ಎಲ್ಲೋ ಕಡೆ ಹಿಂದಿನ ಕಾರ್ಪೊರೇಟರ್ಗಳು ಅವರು ಆ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅನ್ನುವಂಥದ್ದು ಹೇಳಲಿಕ್ಕಾಗಲ್ಲ, ತಳ್ಳಿ ಹಾಕುವಂತಿಲ್ಲ, ಕೆಲಸಗಳು ಮಾಡಿದ್ದಾರೆ. ಏನು ಕಾರಣ ಆಗಿರ್ಬೋದು? ಚಿರಪರಿಚಿತ ಮುಖಗಳಿಲ್ಲ, ಅಪರಿಚಿತ ಮುಖಗಳು, ಯುವಕರಿಗೆ ಮಣೆ ಹಾಕಿದ್ದಾರೆ ಜನರು. ಯಾವ ರೀತಿ ನೋಡ್ತೀರಾ? ಎಷ್ಟೇ ಹಳೆ ಮುಖ ಆದ್ರೂ ಅಭಿವೃದ್ಧಿ ಅನ್ನೋದು ಆಗ್ತಾನೆ ಹೇಳಿದ್ವಿ ನಾವು. ಬದಲಾವಣೆ ಅನ್ನೋದು ಜಗದ ನಿಯಮ. ಅದೇ ರೀತಿಯಾಗಿ ಏನೋ ಒಂದ್ ಕಡೆ ಇನ್ನಷ್ಟು ಬದಲಾವಣೆ ಆದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬಹುದು. ಜೊತೆಗೆ ಆಗ್ತಾನೆ ಹೇಳಿದೆ ನಿತಿನ್ ನಾನು, ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲೊಂದ್ ಕಡೆ ಎಲ್ಲಾ ಕಡೆಯಿಂದಲೂ ಕೂಡ ಒಂದೇ ರೀತಿ ಆದ್ರೆ ನಮ್ಗೆ ಅಭಿವೃದ್ಧಿ ಇನ್ನಷ್ಟು ಆಗ್ಬಹುದು ಅನ್ನೋದು ಜನರ ಒಂದು ವಾದ ಆಗಿರ್ಬೋದು. ಜೊತೆಗೆ ಯುವ ಮುಖಗಳತ್ತ ಜನರು ಮುಖ ಮಾಡಿರುವಂತದ್ದು. ಎಸ್, ಒಂದು ಹೊಸತನವನ್ನ, ಇವರಿಂದ ಏನಾದ್ರೂ ಹೊಸತನವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಜನರು ಅವ್ರಿಗೆ ಮತವನ್ನ ಹಾಕಿರ್ಬೋದು. ಈ ರೀತಿಯಾಗಿ ಈ ಒಂದು ವರ್ಕೌಟ್ ಏನಿದೆ ಬಿಜೆಪಿದೊಂದು ಪ್ಲಾನ್, ಒಂದು ತಂತ್ರ ಏನಿದೆ ಈ ಬಾರಿ ಯುವ ಜನರನ್ನ ಪರಿಚಯಿಸಿರೋದು. ಎಸ್, ಅಫ್ಕೋರ್ಸ್ ಖಂಡಿತವಾಗ್ಲೂ ಕೂಡ ಈ ಬಾರಿ ಒಂದು ಮಂಗಳೂರು ಮಹಾನಗರ ಪಾಲಿಕೆ ಒಂದು ಎಲೆಕ್ಷನ್ ನಲ್ಲಿ ಏನಿದೆ ಈ ತಂತ್ರ ಒಂದು ರೀತಿ ವರ್ಕೌಟ್ ಆಗಿದೆ. ಬಿಜೆಪಿಯ ಪರ ಅಲೆ ಎದ್ದಿದೆ ಅಂದ್ರೆ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ಎಸ್ ಇನ್ನೊಂದ್ ಕಡೆ ವಾರ್ಡ್ ನಂಬರ್ 58 ಬೋಳಾರದಲ್ಲಿ ಬಿಜೆಪಿ ಪಾಲಾಗಿದೆ. ವಾರ್ಡ್ ನಂಬರ್ 58 ಬೋಳಾರ್ ಬಿಜೆಪಿ ಪಾಲಾಗಿದೆ. ಬಿಜೆಪಿಯ ಭಾನುಮತಿ ಅವರು ಬೋಳಾರ್ ವಾರ್ಡ್ ನಂಬರ್ 58ರಲ್ಲಿ ಜಯಗಳಿಸಿದ್ದಾರೆ. ಭಾನುಮತಿ ಅವರು ಅದೇ ರೀತಿ ಎಸ್ ರತಿಕಲಾ ಕಾಂಗ್ರೆಸ್ನವರು ಪರಾಭವಗೊಂಡಿದ್ದಾರೆ. ಬಿಜೆಪಿಯ ಭಾನುಮತಿ ಅವರು ಜಯಗಳಿಸಿದ್ದಾರೆ. ಅವರು ಏನು ನಮ್ಮ ಕುಡ್ಲ ವಾಹಿನಿ ಜೊತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ಅವರ ಗೆಲುವಿನ ಬಗ್ಗೆ ನೋಡ್ಕೊಂಡು ಬನ್ನಿ. 54ನೇ ವಾರ್ಡ್ನಲ್ಲಿ ನಾನು 655 ವಿಜಯಶಾಲಿಯಾಗಿದ್ದೇನೆ. ಇದರಲ್ಲಿ ಕಾರ್ಯಕರ್ತರ ಪರಿಶ್ರಮ ಅಣ್ಣಂದಿರ ಪರಿಶ್ರಮದಿಂದಲೇ ನಾನು ಜಯಗಳಿಸಿದ್ದೇನೆ. ಮಾದರಿ ಜಪ್ಪೆಗಳನ್ನು ಮಾಡಬೇಕಾಗಿ ಆಶಯ. ಎಸ್, ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯ ಒಂದು ಗೆಲುವಿನ ಹಂತದಲ್ಲಿ ಈ ಒಂದು ಗೆಲುವಿಗೆ ಕಾರಣಕರ್ತರಾದವರಲ್ಲಿ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಪ್ರಮುಖ ಸ್ಥಾನದಲ್ಲಿ ನಿಲ್ತಾರೆ. ಎಸ್, ಅವರು ಕೂಡ ಈ ಒಂದು ಚುನಾವಣೆಯ ಒಂದು ಫಲಿತಾಂಶದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬಿಜೆಪಿಯ ಕಾರ್ಯಕರ್ತರ, ಬಿಜೆಪಿ ಪಕ್ಷದ ಮೇಲೆ ಅಭಿಮಾನ ಇಟ್ಟು ಮತದಾನ ಮಾಡಿದಂತಹ ಮತದಾರರ ಗೆಲುವು. ನಿನ್ನೆ ನಾನು ವೋಟ್ ಹಾಕ್ಲಿಕ್ಕಿಂತ ಮುಂಚೆ ಮಾಧ್ಯಮ ಕ್ವಶನ್ ಕೇಳಿದೆ. ಮಂಗಳೂರು ಉತ್ತರದಲ್ಲಿ 22 ನನ್ನ ಹತ್ರ ಉಂಟು, 22ರಲ್ಲಿ 20 ಗೆಲ್ತೇವೆ, ಆದರೆ 2 ಆಚೆ ಹಾಕ್ಬೋದು ಹೇಳಿದೆ. ಇವತ್ತು 22ರಲ್ಲಿ 20 ಗೆದ್ದಿದ್ದೇವೆ. ಜನ ಅಭೂತಪೂರ್ವವಾದ ಒಂದು ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಮುಂದೆ ನಮಗೆ ಕೆಲಸ ಮಾಡಲಿಕ್ಕೆ ಉತ್ಸಾಹ ಜಾಸ್ತಿ ಆಗಿದೆ, ಆಸ್ಪದವನ್ನು ಸಹ ಜನ ಕೊಟ್ಟಿದ್ದಾರೆ.
ಪ್ರಣಾಳಿಕೆದ ಅಂಶ ಏನುಂಟು ಪ್ರಣಾಳಿಕೆ ಹಾಕಿದ್ದು ನಾವು ನೆರವೇರಿಸಬೇಕಂತಾನೆ ಹಾಕಿದ್ದು. ಪ್ರಣಾಳಿಕೆಯಲ್ಲಿ ಏನೆಲ್ಲ ಅಂಶ ಉಂಟು ಖಂಡಿತ ಹೋಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಖಂಡಿತ ಬಂದಿರಬೇಕು. ಈಗ ಕೌಂಟಿಂಗ್ ಪ್ರಕಾರ ಮಂಗಳೂರು ಉತ್ತರ ನನ್ನ ಕ್ಷೇತ್ರದಲ್ಲಿ ನನಗೆ 22 ಸೀಟುಗಳಲ್ಲಿ 20 ಗೆದ್ದಿದ್ದೇವೆ. ಜನ ಆಶೀರ್ವಾದ ಮಾಡಿದ್ದಾರೆ. BJPಯ ಧೋರಣೆಗಳು, ರಾಜ್ಯ ಸರ್ಕಾರದ ಕೆಲಸ ಇರ್ಬೋದು, ಕೇಂದ್ರ ಸರ್ಕಾರದ ಧೋರಣೆಗಳಿರ್ಬೋದು, BJPಯ ಮೇಲೆ ನಂಬಿಕೆಯನ್ನಿಟ್ಟು ಹಿಂದೆ ನಡೆದಂಥ ಕಾಂಗ್ರೆಸ್ನ ಅವಧಿಯಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೆದಿದೆ, ಏನೆಲ್ಲ ಅಥರ್ವಣಗಳನ್ನು ಮಾಡಿದ್ದಾರೆ ಇವರು, ಅದರ ವಿರುದ್ಧ ಜನ ಸಹ ಯೋಚನೆ ಮಾಡಿ ಮತವನ್ನು ಹಾಕಿದ್ದಾರೆ. ಮತ್ತು ನಾವಿಬ್ಬರು, ನಾನು ಮತ್ತು ವೇದವ್ಯಾಸ್ ಕಾಮತರ ಒಂದು ಮನವಿಗೆ ಮತ್ತು ನಾವು ಕೆಲಸ ಮಾಡ್ತಾರೆ ಎಂಬ ನಂಬಿಕೆಯನ್ನಿಟ್ಟು ನಮಗೆ ಆಶೀರ್ವಾದ ಸಹ ಮಾಡಿದ್ದಾರೆ. ಪಕ್ಷದ ಕಾರ್ಯಕರ್ತರು ಹಗಲಿರುಳು ದುಡಿದು ಶ್ರಮಪಟ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಜನರನ್ನು ಮುಟ್ಟುವಂಥ ಕೆಲಸ ಮಾಡಿದ್ದಾರೆ. ನಾವು ಯಾವ ರೀತಿ ಕೆಲಸವನ್ನು ಜನರಿಗೆ ಮಾಡಲಿಕ್ಕಿದ್ದೇವೆ, ಮಾಡ್ತೇವೆ. ಎಸ್, ಅದೇ ರೀತಿ ಬ್ರೇಕಿಂಗ್ ಪ್ಲೇಟ್ ಬರ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಮತ ಎಣಿಕೆ ನಡೀತಾ ಇದೆ. ಈಗ ಬ್ರೇಕಿಂಗ್ ಪ್ಲೇಟ್ ಬರ್ತಾ ಇದೆ. ಎಸ್, ನೋಡ್ಕೊಂಡು ಬನ್ನಿ. ಎಸ್, ವಾರ್ಡ್ ನಂಬರ್ 5 ಕಾಟಿಪಳ್ಳ ಉತ್ತರ ಬಿಜೆಪಿ ಅಭ್ಯರ್ಥಿ, ವಾರ್ಡ್ ನಂಬರ್ 15 ಕುಂಜತ್ ಬಯಲಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರುವಂತದ್ದು. ಇನ್ನು ವಾರ್ಡ್ ನಂಬರ್ 5 ಕಾಟಿಪಳ್ಳ ಉತ್ತರ ಎಸ್ಡಿಪಿಐ ಅಭ್ಯರ್ಥಿ ಶಂಶಾದ್ ಅಬೂಬಕರ್ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 5 ಕಾಟಿಪಳ್ಳ ಉತ್ತರ ಎಸ್ಡಿಪಿಐ ಅಭ್ಯರ್ಥಿ ಶಂಶಾದ್ ಗೆಲುವನ್ನ ಸಾಧಿಸಿರುವಂತದ್ದು. ಇನ್ನು ವಾರ್ಡ್ ನಂಬರ್ 15 ಕುಂಜತ್ತಬೈಲ್ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಸುಮಂಗಳ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 15 ಬಿಜೆಪಿ ಅಭ್ಯರ್ಥಿ ಸುಮಂಗಳ, ಕುಂಜತ್ತಬೈಲ್ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಸುಮಂಗಳ ಗೆಲುವನ್ನ ಸಾಧಿಸಿರುವಂತದ್ದು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಾರ್ಡ್ ನಂಬರ್ 20 ತಿರುವೈಲ್ ಬಿಜೆಪಿ ಅಭ್ಯರ್ಥಿ ಹೇಮಲತಾ ರಘು ಸಾಲ್ಯನ್ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 20 ತಿರುವೈಲ್ ಬಿಜೆಪಿ ಅಭ್ಯರ್ಥಿ ಹೇಮಲತಾ ರಘು ಗೆಲುವನ್ನ ಸಾಧಿಸಿರುವಂತದ್ದು. ಇನ್ನು ವಾರ್ಡ್ ನಂಬರ್ 58 ಬೋಳಾರ್, ಇಲ್ಲಿ ಬಿಜೆಪಿ ಅಭ್ಯರ್ಥಿ ಭಾನುಮತಿ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 58ರಲ್ಲಿ ಬೋಳಾರ್ನಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಇನ್ನು ವಾರ್ಡ್ ನಂಬರ್ 5 ಕಾಟಿಪಳ್ಳ, ಇಲ್ಲಿ ಎಸ್ಡಿಪಿಐ ಗೆಲುವನ್ನ ಸಾಧಿಸಿರುವಂತದ್ದು. ವಾರ್ಡ್ ನಂಬರ್ 15 ಕುಂಜತ್ಬೈಲ್ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಸುಮಂಗಳ ಗೆಲುವನ್ನ ಸಾಧಿಸಿದ್ದಾರೆ. ಎಸ್, ಈ ಮೂಲಕ ವಾರ್ಡ್ ನಂಬರ್ 5 ಕಾಟಿಪಳ್ಳ ಉತ್ತರ ಶಂಶಾದ್ ಅಬೂಬಕರ್ ಎಸ್ಡಿಪಿಐ ಇಂದ ಜಯಗಳಿಸಿದ್ದಾರೆ. ಈ ಬಾರಿ ಈ ಮೂಲಕ ಎಸ್ಡಿಪಿಐ ತಮ್ಮ ಖಾತೆಯನ್ನು ಓಪನ್ ಮಾಡಿದೆ, ತೆಗೆದುಕೊಂಡಿದೆ ಅನ್ನುವಂಥದ್ದು. ಶಂಶಾದ್ ಅಬೂಬಕರ್ ಎಸ್ಡಿಪಿಐ ಇಂದ ಜಯಗಳಿಸಿದ್ದಾರೆ. ಆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲಗಳು ಕೇಳಿ ಬರ್ತಾ ಇತ್ತು. ಎಸ್, ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಸಂಭ್ರಮಾಚರಣೆ ಅನ್ನುವಂಥದ್ದು. ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಿದೆ. ಈ ಬಿಜೆಪಿ ಪಾಲಾಗಲು ಈ ಗದ್ದುಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇಬ್ರು ನಾಯಕರು, ಇಬ್ರು ಶಾಸಕರು ಅನ್ನುವಂತಹ ಮಾತುಗಳು. ಒಂದ್ ಕಡೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉತ್ತರದ ಶಾಸಕ ಭರತ್ ಶೆಟ್ಟಿ ಅವರು, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ಕಾಣ್ತಾ ಇದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 25ರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಜಯಲಕ್ಷ್ಮಿ ವಿ ಶೆಟ್ಟಿ ಗೆಲುವನ್ನ ಸಾಧಿಸಿರುವಂತದ್ದು. 2233 ಮತಗಳ ಮೂಲಕ ಜಯಲಕ್ಷ್ಮಿ ವಿ ಶೆಟ್ಟಿ ಬಿಜೆಪಿ ಅಭ್ಯರ್ಥಿ ವಾರ್ಡ್ ನಂಬರ್ 25ರಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಎಸ್, ತಾವು ನೋಡ್ತಾ ಇದ್ದೀರಾ ಬಿಜೆಪಿಯ ಸಂಭ್ರಮಾಚರಣೆ, ಹರ್ಷೋದ್ಗಾರ, ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅದೇ ರೀತಿ ವೇದವ್ಯಾಸ್ ಕಾಮತ್ ಅವರು ಸರಳ ಸಜ್ಜನಿಕೆ ರಾಜಕಾರಣಿ ಅನ್ನುವಂತ ಒಂದು ಮಾತಿದೆ. ಈ ವ್ಯಕ್ತಿ ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಸ್ಟಾರ್ ಅಟ್ರಾಕ್ಷನ್ ಅನ್ನುವಂಥದ್ದು, ಸ್ಟಾರ್ ಅಟ್ರಾಕ್ಟರ್ ಕೂಡ ಈ ವ್ಯಕ್ತಿ. ಘಟಾನುಘಟಿ ನಾಯಕರುಗಳು ಬಿಜೆಪಿಯಿಂದ ಯಾರು ಕೂಡ ಇರಲಿಲ್ಲ, ಯಾವುದೇ ರಾಜ್ಯ ನಾಯಕರುಗಳು ಕೂಡ ಬರಲಿಲ್ಲ. ಸ್ಥಳೀಯ ಚುನಾವಣೆ ಅನ್ನುವಂತಹ ಒಂದು ವಿಷಯ ಇರಬಹುದು, ಅಥವಾ ರಾಜ್ಯದಲ್ಲಿ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಗಳಿರ್ಬೋದು, ಅದೇನೇ ಇರಬಹುದು. ಆದ್ರೆ ಇಬ್ರು ಶಾಸಕರು ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಪ್ರಚಾರಕರು, ದೊಡ್ಡ ಮಟ್ಟದಲ್ಲಿ ತಮ್ಮ ಶಕ್ತಿ ಏನಿದೆ ಅನ್ನುವಂಥದ್ದು ತೋರಿಸಿದ್ದಾರೆ ಅನ್ನುವಂಥದ್ದು. ಈ ಇಬ್ರು ಶಾಸಕರು ಕೂಡ ನೋಡಬೇಕು. ಪ್ರಥಮ ಬಾರಿಗೆ ಆಯ್ಕೆಯಾಗಿರುವಂತಹ ಶಾಸಕರು ಉತ್ತರದ ಭರತರು ಆಗಿರ್ಬೋದು, ಅದೇ ರೀತಿ ದಕ್ಷಿಣದ ವೇದವ್ಯಾಸ್ ಕಾಮತ್ ಆಗಿರ್ಬೋದು. ಆದ್ರೆ ಈ ಪ್ರಥಮವಾಗಿ ಆಯ್ಕೆಯಾಗಿರುವಂತಹ ಈ ಯುವ ಶಾಸಕರಿಗೆ ಈ ರೀತಿಯಾಗಿರುವಂತಹ ಶಕ್ತಿ ಅಥವಾ ಈ ರೀತಿಯಾಗಿರುವಂತಹ ಜನಮನ್ನಣೆ ಅಥವಾ ಈ ರೀತಿಯಾಗಿರುವಂತಹ ಜನಪ್ರಿಯತೆ ಹೇಗ್ ಬಂತು ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಏನಿಲ್ಲ, ಇಟ್ಸ್ ನನ್ ಅದರ್ ದನ್ ಫಾಲ್ಟ್ ಆಫ್ ಕಾಂಗ್ರೆಸ್ ಅನ್ನುವಂಥದ್ದು. ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಒಳ ಜಗಳ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ದಟ್ಸ್ ವೈ ಬಿಜೆಪಿ ಅವರು ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನು ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಸಂಪೂರ್ಣ ಚಿತ್ರಣ ರಿಸಲ್ಟ್ ಕಾಣ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ಬಿಜೆಪಿ ಪಾಲಾಗಿರುವಂತದ್ದು. ಎಸ್ ನಿತಿನ್, ಅದೇ ರೀತಿಯಾಗಿ ನಂಬರ್ ಗಳನ್ನ ನಾವು ನೋಡ್ತಾ ಇರಬಹುದು. 60ರಲ್ಲಿ
51 ಆಲ್ರೆಡಿ ಸಿಕ್ಕಿದೆ ನಮ್ಗೆ ರಿಸಲ್ಟ್. ಇನ್ನು ಕೇವಲ 9 ಮಾತ್ರ ಬಾಕಿ ಇರುವಂತದ್ದು. ಇದರಲ್ಲಿ 34 ಬಿಜೆಪಿ, 15 ಕಾಂಗ್ರೆಸ್ ಹಾಗೆ 2 SDPI ಬಂದಿದೆ. ಇನ್ನೊಂದು ರೀತಿ ನಾವು ನೋಡೋದಾದ್ರೆ ಬಿಜೆಪಿಯ ಕಾರ್ಯತಂತ್ರಗಳು ಎಲ್ಲೊಂದ್ ಕಡೆ ವರ್ಕೌಟ್ ಆಗಿದೆ. ಈಗ ತಾನೇ ತಾವು ಹೇಳಿದ್ರಿ ವೇದವ್ಯಾಸ್ ಕಾಮತ್ ಹಾಗೂ ಭರತ್ ಶೆಟ್ಟಿ ಅವರ ಬಗ್ಗೆ. ಅಫ್ಕೋರ್ಸ್ ಎಷ್ಟು ಚೆನ್ನಾಗಿ ಒಂದು ಮತ ಪ್ರಚಾರವನ್ನ ಮಾಡಿದ್ರು ಅಂದ್ರೆ, ನನ್ನ ಮೇಲೆ ಭರವಸೆ ಇಡಿ, ನಾನು ಮಂಗಳೂರನ್ನ ಅಭಿವೃದ್ಧಿ ಮಾಡಿಕೊಡ್ತೀನಿ ಅನ್ನೋ ಮಾತುಗಳು ಇವತ್ತಿಗೂ ಕೂಡ ಜನರ ಮನಸ್ಸಿಗೆ ಒಂದು ನಾಟಿತ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬಹಳಷ್ಟು ಜನಪರವಾದ ನಾಯಕ ವೇದವ್ಯಾಸ್ ಕಾಮತ್ ಅವರು. ಹಾಗಾಗಿ ಅವರ ಮೇಲೆ ಒಂದು ವಿಶ್ವಾಸ ಕೂಡ ಆಗಿರ್ಬೋದು. ಜನರು ಈ ರೀತಿಯಾದ ಒಂದು ಭರವಸೆಯನ್ನ ಇಟ್ಟಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಇದೊಂದು ಗೆಲುವು ಅನ್ನೋದಕ್ಕಿಂತ, ಒಂದು ಸಂಭ್ರಮಾಚರಣೆ ಅನ್ನೋದಕ್ಕಿಂತ ಬಿಜೆಪಿಗೆ ಒಂದು ರೀತಿಯ ಭರವಸೆ ಅಂತ ಹೇಳ್ಬಹುದು. ನಾಯಕರ ಮೇಲೆ, ಅಭಿವೃದ್ಧಿಯ ಮೇಲೆ ಇಟ್ಟಿರುವಂತಹ ಭರವಸೆ ಈ ರೀತಿಯ ಒಂದು ಗೆಲುವನ್ನ ತಂದುಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. MG ಹೆಗ್ಡೆ ಅವರೇ. MG ಹೆಗ್ಡೆ ಅವರೇ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ, ಹೇಳಿ. MG ಹೆಗ್ಡೆ ಅವರೇ, ಕಂಪ್ಲೀಟ್ ಚಿತ್ರಣ ಸಿಕ್ಕಿದೆ, ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ, ಪಾಲಿಕೆ ಬಿಜೆಪಿಯ ಪಾಲಾಗಿದೆ ಅನ್ನುವಂಥದ್ದು ಏನ್ ಹೇಳ್ತೀರಾ? ಯಾವ ರೀತಿ ನೋಡ್ತೀರಾ? ಏನ್ ಕಾರಣ ಆಗಿರ್ಬೋದು, ಏನ್ ಕಥೆ? ಕಾರಣ ಒಂದು, ಈಗ ಎಲ್ಲರಿಗೂ ಗೊತ್ತಿರುವಂತದ್ದೇ, ಕಾಂಗ್ರೆಸ್ ಸಿಕ್ಕಾಪಟ್ಟೆಗೆ ಒಳಜಗಳ ಮತ್ತು ಪರ ವಿರೋಧದ ಪತ್ರಿಕಾಗೋಷ್ಠಿಗಳು, ಇದು ಸ್ವಲ್ಪ ಇಫೆಕ್ಟ್ ಆಗಿದೆ. ಆಮೇಲೆ ಬಹುಶಃ ಒಂದಿಷ್ಟು ಜನ ಕಾಂಗ್ರೆಸ್ ನವರು ಬಿಜೆಪಿಗೆ ಸೇರಿದ್ರು. ಇದನ್ನೆಲ್ಲ ಬಿಜೆಪಿಯವರು ತುಂಬಾ ಚೆನ್ನಾಗಿ ಅಡ್ವಾಂಟೇಜ್ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಬಿಜೆಪಿಯವರು ಒಂದ್ 3-4 ಕಡೆ ಬಂಡಾಯ ಮಾಡಿಕೊಂಡಿದ್ದಾರೆ. ಆದ್ರೆ ಅಲ್ಲಿ ಕಾಂಗ್ರೆಸ್ನವರು ವರ್ಕೌಟ್ ಸರಿ ಮಾಡ್ಲಿಲ್ಲ. ಬಹುಶಃ ಅದನ್ನ ಎನ್ಕೇಜ್ ಮಾಡ್ಕೊಳ್ಳಿಕ್ಕೆ ಅವ್ರು ಫೇಲ್ ಆದ್ರು. ಮತ್ತೆ ಸ್ವಾಭಾವಿಕವಾಗಿ MLA ಮತ್ತು ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಓಟ್ ಅದರ ಪರವಾಗಿರ್ತದೆ. ಓಕೆ, ಅಲ್ಲ MG ಹೆಗ್ಡೆ ಅವರೇ, ಎಲ್ಲ ಒಂದ್ ಕಡೆ MLA-ಗಳ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ MLA-ಗಳು ಹೊಸ ಮುಖಗಳು ಮತ್ತು ಶಾಸಕರು ಇರುವಾಗ ಸಹಜವಾಗಿ ಒಂದು ವರ್ಗ ಸ್ವಲ್ಪ ಕೆಲಸ ಮಾಡಿಸ್ಲಿಕ್ಕೆ ಆಗ್ತದೆ, ನಮಗೆ ಸಿಗ್ತಾರೆ, ನಮಗೆ ಲೋಕಲ್ ಕೆಲಸಗಳಾಗ್ತದೆ ಹೇಳುವಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಓಟ್ ಹಾಕುವವರು ಇರ್ತಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬಂದಿದೆ. ಆದ್ರೆ ಈಗ ಹೇಗೆ ಗೆದ್ದು ಅದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ಏನು ಮಾಡ್ತಾರೆ ಅಲ್ವಾ? ಎಸ್, ಇದೊಂದು ಈಗ ನಮ್ಗೆ ನೇತ್ರಾವತಿ ನೋಡಿ, ಈಗ ಈ MLA-ಗಳು MP-ಗಳು ಬಿಜೆಪಿ ನೇತ್ರಾವತಿ ಹೋರಾಟ ಮಾಡಿತ್ತು. ಈಗ ನೇತ್ರಾವತಿ ಮಹಾನಗರ ಪಾಲಿಕೆ ಬಿಜೆಪಿಗೆ ಕೊಟ್ಟಾಯ್ತು, ಜನರು MLA ಕೊಟ್ಟಾಯ್ತು, MP ಕೊಟ್ಟಾಯ್ತು, ರಾಜ್ಯ ಅಧ್ಯಕ್ಷರಾಗಿ. ಈಗ ನೇತ್ರಾವತಿ ಬಗ್ಗೆ ಏನ್ ಹೇಳ್ತಾರೆ ಹೇಳುದು ನನ್ನ ಮೂಲಭೂತ ಪ್ರಶ್ನೆ, ನಿಮ್ಮ ಪ್ರಶ್ನೆ. ಎಸ್ ಎಸ್, ಅದೇ ರೀತಿ ಎಲ್ಲೊಂದ್ ಕಡೆ ಘಟಾನುಘಟಿ ನಾಯಕರುಗಳು ಅಲ್ವಾ ಸೋಲನ್ನು ಅನುಭವಿಸಿದ್ದಾರೆ. ಹರಿನಾಥರಾಗಿರ್ಬೋದು, ಪ್ರತಿಭಾ ಕುಳಾಯ ಆಗಿರ್ಬೋದು, ಇನ್ನೊಂದ್ ಕಡೆ ಪ್ರಕಾಶ್. ಈಗ ಅವರಿಗೆ ನಮ್ಗೆ ಈಗ ಯಾರು ಸೋತ್ರು ಯಾರು ಗೆದ್ರು ನನಗೆ ಅಗತ್ಯ ಇಲ್ಲ. ನಮ್ಗೆ ಈಗ ಅಗತ್ಯ ಇರೋದು, ನೀವು ನೇತ್ರಾವತಿ ವಿಷಯದಲ್ಲಿ ಏನು ನಿರ್ಧಾರ ನಿಮ್ದು. ಈಗ ಸಂಪೂರ್ಣ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಎರಡನೇದು, ಕಸದ ರಾಶಿಯ ವಿಲೇವಾರಿಯ ವಿಷಯದಲ್ಲಿ ನಿಮ್ಮ ನಿಲುವೇನು? ಯಾಕೆಂತಂದ್ರೆ ದೊಡ್ಡ ಸಮಸ್ಯೆ ಆಗಿ ಅದು ಇಡೀ ನಗರದ ಕುಡಿಯುವ ನೀರನ್ನು ಹಾಳು ಮಾಡುವ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ನೀವು MP ಇಲೆಕ್ಷನ್ ನಲ್ಲಿ ಅದನ್ನೆಲ್ಲ ಮಾತಾಡ್ಲಿಲ್ಲ. ಓಕೆ, ಫೈನ್. ಈಗ MLA ಆಯ್ತು, ಕಾರ್ಪೊರೇಷನ್ ಆಯ್ತು. ಈ ಎರಡು ವಿಷಯದ ಬಗ್ಗೆ ನಿಮ್ಮ ನಿಲುವೇನು? ನೀವು ಇದಕ್ಕೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ, ಜನರು ಶಕ್ತಿ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈಗ ನೀವು ಉತ್ತರ ಕೊಡ್ಬೇಕು. ಅದಕ್ಕೆ ನೀವು ಕತೆ ಹೇಳಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಈಗ. ರೈಟ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. MG ಹೆಗ್ಡೆ ಅವರು ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ವಿಶ್ಲೇಷಕರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಯಾರು ಜಯಗಳಿಸಿದ್ದಾರೆ ಅದ್ರಲ್ಲಿ ನಮ್ಗೆ ಬೇಕಾಗಿಲ್ಲ, ಬೇಕಾಗಿರೋ ಅಭಿವೃದ್ಧಿ ಮಾತ್ರ. ಇನ್ನು ನೇತ್ರಾವತಿ ವಿಷಯ ಬರುತ್ತೆ, ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈ ಬೇರೆ ಮಾತುಗಳು ಹೇಳ್ತಾ ಇದ್ರು, ನಮ್ಮಲ್ಲಿ ಇಲ್ಲ ಅಧಿಕಾರ ಅನ್ನುವಂಥದ್ದು. ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಾವು ಸೋಲ್ತಾ ಇದ್ದೇವೆ, ಪಾಲಿಕೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ನಮ್ಗೇನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಉಡಾಫೆ ಉತ್ತರ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಬಿಜೆಪಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ, ಕೇಂದ್ರದಲ್ಲಿದ್ದೇವೆ, ರಾಜ್ಯದಲ್ಲಿದ್ದೇವೆ, ಸ್ಥಳೀಯ ಚುನಾವಣೆಯಲ್ಲೂ ಕೂಡ ನಾವೇ ಇದ್ದೇವೆ. ಇನ್ನಾದ್ರೂ ಕೂಡ ನೇತ್ರಾವತಿ ಹೋರಾಟ ಏನಿದೆ ಇದಕ್ಕೆಲ್ಲ ಸರಿಯಾಗಿರುವಂತಹ ಉತ್ತರ ಸಿಗುತ್ತೆ. ಅಭಿವೃದ್ಧಿಯ ವಿಷಯ ಏನಿದೆ, ಕುಡಿಯುವ ನೀರಿನ ಸಮಸ್ಯೆ ಏನಿದೆ, ಇದಕ್ಕೂ ಕೂಡ ಸರಿಯಾಗಿರುವಂತಹ ಉತ್ತರ ಕೊಡ್ತಾರೆ ಅನ್ನುವಂಥದ್ದು MG ಹೆಗ್ಡೆ ಅವರ ಮಾತುಗಳು. ಈ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಅವರು ಹೇಳುವಂತಹ ಮಾತುಗಳು ಎಕ್ಸಾಕ್ಟ್ಲಿ ನೋ ಡೌಟ್ ಇನ್ ದಟ್ ಅನ್ನುವಂತ ಹೇಳ್ಬೋದು. MG ಹೆಗ್ಡೆ ಅಂತ ಬಂದಾಗ ಒಂದ್ ಕಡೆ ಚೆನ್ನಾಗಿ ರಾಜಕೀಯ ವಿಶ್ಲೇಷಣೆ ಮಾಡ್ತಾರೆ, ಅದೇ ರೀತಿ ಸರಿಯಾಗಿರುವಂತಹ ಉತ್ತರ ಕೂಡ ಕೊಡ್ತಾರೆ. ಏನು ರಾಜಕೀಯ ದುಂಬರಾಟಗಳೇನಿದೆ ಅದರ ಬಗ್ಗೆ ಕೂಡ ಕಟ್ಟಿ ಮುರಿದಂತೆ ಹೇಳುವಂತಹ ವ್ಯಕ್ತಿ. ಎಸ್ ಪವಿತ್ರ, ನೋಡ್ತಾ ಇರ್ಬೋದು. ಅಂದ್ರೆ
ಪಾಲಿಕೆಯಲ್ಲೂ ಈಗ ಕೊಟ್ಟಿದ್ದೀವಿ. ನಮ್ಗೆ ಮೊದಲದಾಗಿ ಕೇಳೋ ಅವತ್ತು ಕಂಡು ಬಂದಿದ್ದು ಕೇಂದ್ರದಲ್ಲಿ ನಮ್ಗೊಂದು ಅಧಿಕಾರ ಕೊಡಿ ಅಂತ ಕೇಳಿದ್ರು, ಕೇಂದ್ರದಲ್ಲೂ ನಾವು ಕೊಟ್ವಿ. ಇನ್ನು ರಾಜ್ಯದಲ್ಲಿ ನಮ್ಗೆ ಅಧಿಕಾರ ಕೊಡಿ, ನಮ್ಗೆ ಅವಾಗ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರು, ರಾಜ್ಯದಲ್ಲೂ ಬಂತು. ಈಗ ಪಾಲಿಕೆಯಲ್ಲಿ ಒಂದು ಅಧಿಕಾರ ನಮ್ಗೆ ಕೊಡಿ, ನಾವು ಅಭಿವೃದ್ಧಿಯನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರು. ಸದ್ಯ ಬಿಜೆಪಿ ಮತ್ತೆ ಬಂತು. ಇನ್ನು ಉಳಿದಿರುವಂತಹ ಪ್ರಶ್ನೆ ಅಭಿವೃದ್ಧಿ, ಜನ ಪಾಲಿಕೆಯ ಅಧಿಕಾರ ಬಂದಾದ್ಮೇಲೆ ಕೇಳುವಂತಹ ಪ್ರಶ್ನೆ ಅಭಿವೃದ್ಧಿ ಮಾಡಿದ್ರ ಇಲ್ವಾ ಅನ್ನೋದು. ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ಅದು ಗೊತ್ತಾಗುತ್ತೆ ಅಲ್ವಾ ನಿತಿನ್? ಎಸ್, ಈಗ ಏನಾದ್ರೂ ಅಭಿವೃದ್ಧಿ ಇಷ್ಟರವರೆಗೆ ಆಗಿಲ್ಲ ಅಂದ್ರೆ ಅದಕ್ಕೆ ನಾವು ಕಾರಣ ಕೊಡ್ಬೋದಿತ್ತು. ಇಲ್ಲಿ ನಮ್ಮ ಪಕ್ಷ ಇಲ್ಲ, ಹಾಗಾಗಿ ನಮ್ಗೆ ಅಭಿವೃದ್ಧಿ ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ಕಷ್ಟ ಆಗುತ್ತೆ ಅನ್ನೋದು ಉತ್ತರ ಬರ್ತಾ ಇತ್ತು. ಇನ್ನು ಮುಂದೆ ಆ ರೀತಿ ಹೇಳುವಂತಹ ಚಾನ್ಸಸ್ ಇಲ್ಲ. ಅಭಿವೃದ್ಧಿ ಮಾಡ್ಲೇಬೇಕು, ಇನ್ನು ಮುಂದೆ ಪ್ರಶ್ನೆ ಕೇಳುವಾಗಿ ಇಲ್ಲ ಅನ್ನೋದು ಜನರು ಸದ್ಯದ ಒಂದು ಉತ್ತರ, ಅಂದ್ರೆ ಮತ ನೀಡುವ ಮೂಲಕ ಒಂದು ಉತ್ತರವನ್ನ ಬಿಜೆಪಿಗೆ ನೀಡಿದ್ದಾರೆ. ಹಾಗೆ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಮುಂದಿನದು ನಿಮ್ಗೆ ಬಿಟ್ಟಿದ್ದು. ಅಟ್ ದ ಸೇಮ್ ಟೈಮ್ ಹಾಗಾದ್ರೆ ಕಾಂಗ್ರೆಸ್ಗೆ ಈ ಒಂದು ಜನಾದೇಶ ಸಿಕ್ಕಿದೆ, ಈ ಒಂದು ಮತದ ಒಂದು ಆದೇಶ ಸಿಕ್ಕಿದೆ. ಯಾವ ರೀತಿ ನೋಡ್ತಾರೆ ಕಾಂಗ್ರೆಸ್ ಹಾಗಾದ್ರೆ ಅಭಿವೃದ್ಧಿ ಮಾಡಿಲ್ವಾ? ಯಾತಕ್ಕೋಸ್ಕರ ಈ ಒಂದು ಕೆಳಮಟ್ಟದಲ್ಲಿ ಹೀನಾಯವಾಗಿರುವಂತಹ ಸೋಲು ಕಾಂಗ್ರೆಸ್ಗೆ ಸಿಕ್ಕಿದೆ? ಒಳ ಜಗಳ ಒಂದು, ಅಭಿವೃದ್ಧಿ ಎರಡು. ನಾವು ನೋಡ್ತಾ ಇರ್ತೀವಿ, ನಾವೇ ಮಾಧ್ಯಮದವರು ನಾವು ನೋಡ್ತಾ ಇರ್ತೀವಿ, ಯಾವತ್ತು ನೋಡಿದ್ರು ಸಮಸ್ಯೆ ಸಮಸ್ಯೆ ಅಂತ ನಾವು ಕೂಡ ಒಬ್ಬೆ ಹೊಡಿತಾ ಇರ್ತೀವಿ. ಸೊ ಹಾಗಾಗಿ ಜನರಿಗೆ ಗೊತ್ತಾಗಿರುತ್ತೆ ಈ ರೀತಿಯ ಸಮಸ್ಯೆ ಇದೆ ನಮ್ಮಲ್ಲಿ. ಯಾರು ಹಾಗಾದ್ರೆ ಅಧಿಕಾರದಲ್ಲಿರೋರು ಏನ್ ಮಾಡ್ತಿದ್ದಾರೆ, ನಿದ್ದೆ ಮಾಡ್ತಿದ್ದೀರಾ ನೀವು ಅಂತ ನಾವು ಪ್ರಶ್ನೆ ಹೊಡಿತಾ ಇದ್ವಿ. ಜನರು ಕೂಡ ಕ್ವಶನ್ ಮಾಡ್ತಾ ಇದ್ರು, ಯಾಕೆ ನಮ್ಗೆ ಇನ್ನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಜನರು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ಕಾಯ್ತಾ ಇದ್ರು ಅಂತ ಹೇಳ್ಬಹುದು. ಸದ್ಯ ಉತ್ತರವನ್ನ ನೀಡಿದ್ದಾರೆ. ಎಸ್, ಅಫ್ಕೋರ್ಸ್ ಇನ್ನು ಮುಂದಿನದ್ದು ನಮ್ಗೆ ಇನ್ನು ಮುಂದೆ ಅಧಿಕಾರಕ್ಕೆ ಬರುವಂತಹ ಪಕ್ಷ ಉತ್ತರವನ್ನ ನೀಡುತ್ತೆ. ಅಧಿಕಾರಕ್ಕೆ ಬಂದಂತಹ ಪಕ್ಷ ಅಭಿವೃದ್ಧಿಯ ಮೂಲಕ ಉತ್ತರವನ್ನ ನೀಡಿದ್ರೆ ಮುಂದಿನದ್ದು ಜನರಿಗೆ ಬಿಟ್ಟಂತದ್ದು. ಎಸ್, ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಸಂಬಂಧಪಟ್ಟ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬ್ರೇಕಿಂಗ್ ಪ್ಲೇಟ್ಸ್ ಬರ್ತಾ ಇದೆ. ಎಸ್, ನೋಡ್ರಿ. ಎಸ್, ವಾರ್ಡ್ ನಂಬರ್ 9 ಕುಳಾಯಿ ಬಿಜೆಪಿ ಅಭ್ಯರ್ಥಿ ಜಾನಕಿ ಯಾನೆ ವೇದಾವತಿ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 9 ಬಿಜೆಪಿ ಅಭ್ಯರ್ಥಿ ಕುಳಾಯಿಯಲ್ಲಿ ಜಾನಕಿ ಯಾನೆ ವೇದಾವತಿ ಗೆಲುವನ್ನ ಸಾಧಿಸಿರುವಂತದ್ದು. ವಾರ್ಡ್ ನಂಬರ್ 11 ಪಣಂಬೂರು ಬಿಜೆಪಿ ಪಾಳ್ಯದ ನಯನ ಸುನೀತಾ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 11ರಲ್ಲಿ ಪಣಂಬೂರು ವಾರ್ಡ್ ಬಿಜೆಪಿ ಪಾಳ್ಯ ಗೆಲುವನ್ನ ಸಾಧಿಸಿದೆ. ವಾರ್ಡ್ ನಂಬರ್ 25 ದೇರೆಬೈಲು ಪಶ್ಚಿಮ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಲಕ್ಷ್ಮಿ ವಿ ಶೆಟ್ಟಿ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 25 ದೇರೆಬೈಲಲ್ಲಿ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ವಾರ್ಡ್ ನಂಬರ್ 35 ಪದವು ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಕಿಶೋರ್ ಕೊಟ್ಟಾರಿ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 35 ಪದವಲ್ಲಿ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ವಾರ್ಡ್ ನಂಬರ್ 9 ಕುಳಾಯಿ ಬಿಜೆಪಿ ಅಭ್ಯರ್ಥಿ ಜಾನಕಿ ಯಾನೆ ವೇದಾವತಿ ಗೆಲುವನ್ನ ಸಾಧಿಸಿದ್ದಾರೆ. ಎಸ್, ವಾರ್ಡ್ ನಂಬರ್ 9ರಲ್ಲಿ ಕೂಡ ಕುಳಾಯಿ ಬಿಜೆಪಿ ಅಭ್ಯರ್ಥಿ ಜಾನಕಿ ಯಾನೆ ವೇದಾವತಿ ಗೆಲುವನ್ನ ಸಾಧಿಸಿರುವಂತದ್ದು. ವಾರ್ಡ್ ನಂಬರ್ 11 ಪಣಂಬೂರು ಬಿಜೆಪಿ ಪಾಳ್ಯದ ನಯನ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 4 ಕಾಟಿಪಾಳ್ಯದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀಶೇಖರ ದೇವಾಡಿಗ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿ 2675 ಮತ ಸಿಕ್ಕಿದೆ. ಹಾಗೆ ಕಾಂಗ್ರೆಸ್ಗೆ 2127 ಮತ ಸಿಕ್ಕಿರುವಂತದ್ದು. ವಾರ್ಡ್ ನಂಬರ್ 4 ಕಾಟಿಪಾಳ್ಯದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿರುವಂತದ್ದು. ಎಸ್, ತಾವು ನೋಡ್ತಾ ಇದ್ರ ಬಿಜೆಪಿಯ ಪಾಲಾಗಿದೆ ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ಅನ್ನುವಂಥದ್ದು. ಒಂದು ಬಾರಿ ಅವಕಾಶ ಕೊಡಿ, ಒಂದು ಅವಕಾಶ ನನಗೆ ಕೊಡಿ ಅನ್ನುವಂತಹ ಮಾತುಗಳು ಬಿಜೆಪಿಯಿಂದ ಕೇಳಿ ಬರ್ತಾ ಇತ್ತು. ಎಸ್, ಅವಕಾಶ ಕೊಟ್ಟಿದ್ದಾರೆ. ಈಗ ತಮ್ಮ ಪಾಲಾಗಿದೆ, ಬಿಜೆಪಿಯ ಪಾಲಾಗಿದೆ. 36 ಸೀಟುಗಳಲ್ಲಿ ವಾರ್ಡ್ಗಳಲ್ಲಿ ಬಿಜೆಪಿ ಬಂದಿದೆ ಅನ್ನುವಂಥದ್ದು. ಅಂದ್ರೆ 31 ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿದೆ. ಅಬ್ಸಲ್ಯೂಟ್ಲಿ ನೋ ಡೌಟ್ ಇನ್ ದಟ್ ಬಿಜೆಪಿಯ ಪಾಲಾಗಿರುವಂತದ್ದು. ಮಂಗಳೂರು ಮಹಾನಗರ ಪಾಲಿಕೆ ಬಿಜೆಪಿ ತೆಕ್ಕೆಗೆ ಸಿಕ್ಕಿದೆ ಅನ್ನುವಂಥದ್ದು. ಆಡಳಿತ ರೂಢ ಕಾಂಗ್ರೆಸ್ಗೆ ಮುಖಭಂಗ ಆಗಿರುವಂತದ್ದು ತಾವು ನೋಡ್ತಾ ಇದ್ರ. ಹೀನಾಯ ಸೋಲು ಕಂಡಿರುವಂತಹ ಘಟಾನುಘಟಿ ನಾಯಕರುಗಳು ಕಾಂಗ್ರೆಸ್ನಿಂದ ಇದ್ರು, ಆದ್ರೆ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ರು. ಎಲ್ಲೋ ಒಂದ್ ಕಡೆ 19 ಕಾರ್ಪೊರೇಟ್ಗಳು, ಸಿಟ್ಟಿಂಗ್ ಕಾರ್ಪೊರೇಟರ್ಗಳು ಇದ್ರು. ನಾವು ಜಯಗಳಿಸ್ತೇವೆ ಅನ್ನುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಇಲ್ಲ, ನಾವು ವಿ ಆರ್ ಎಕ್ಸ್ಪೆಕ್ಟೆಡ್ ಅನ್ನುವಂತ ಮಾತುಗಳು ಹೇಳ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸೋಲು ದೊಡ್ಡ ಮಟ್ಟದಲ್ಲಿ ವಿಮರ್ಶೆ ಮಾಡ್ಕೊಳ್ಬೇಕು, ಅವರವರ ಆತ್ಮ ವಿಮರ್ಶನೆ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಅನ್ನುವಂತಹ ಪಕ್ಷ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರಿಗೆ ಯಾವ ರೀತಿ ಜನಾದೇಶ ಸಿಕ್ಕಿದೆ ಅನ್ನುವಂಥದ್ದು, ಅದೇ ರೀತಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನುವಂಥ ಪಕ್ಷಕ್ಕೆ ಯಾವ ರೀತಿ ಜನಾದೇಶ ಸಿಕ್ಕಿದೆ ಅನ್ನುವಂಥದ್ದು. ಇದೀಗ ನೋಡಿದಾಗ ಪಾಲಿಕೆ ಚುನಾವಣೆ, ಸ್ಥಳೀಯಾಡಳಿತ ಚುನಾವಣೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗಲ್ಲ. ಕೇಂದ್ರದಲ್ಲಿ ಮೋದಿ ಇರ್ಲಿ, ಅಮಿತ್ ಶಾ ಇರ್ಲಿ, ಏನೇ ಇರ್ಲಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರ್ಲಿ, ಸ್ಥಳೀಯಾಡಳಿತ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಒನ್ಸ್ ಅಗೇನ್ ಜನಾದೇಶ ಇರುವಂತದ್ದು ಬಿಜೆಪಿಯ ಕಡೆಗೆ ಅನ್ನುವಂಥದ್ದು. ಯಾವ ಆಧಾರದ ಮೇಲೆ ಬಿಜೆಪಿಗೆ ಜನರು ಮತ ಹಾಕಿದ್ದಾರೆ ಅನ್ನುವಂಥದ್ದು ಇನ್ನು ಮುಂದಕ್ಕೆ ನೋಡ್ಬೇಕಾಗುತ್ತೆ.
ಎಸ್ ನಿತಿನ್, ಅದೇ ರೀತಿಯಾಗಿ ನಾವು ನೋಡ್ಬೇಕಾಗಿರುವಂತದ್ದು ಸ್ಮಾರ್ಟ್ ಸಿಟಿ ಅನ್ನೋ ವಿಚಾರದಲ್ಲಿ. ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಕಾರ್ಯತಂತ್ರ ಏನಿದೆ ಬಿಜೆಪಿ ತಂದಿತ್ತು, ನಮ್ಮ ನಗರ ಅಭಿವೃದ್ಧಿ ಆಗೋದ್ರಲ್ಲಿ ಬಿಜೆಪಿಯ ಪಾಲಿತ್ತು. ಆದ್ರೆ ಪಾಲಿಕೆಯಲ್ಲಿ ಒಂದು ರೀತಿಯ ಅಧಿಕಾರದಲ್ಲಿ ಇಲ್ಲದೆ ಇರೋದ್ರಿಂದ ಕೂಡ ಸ್ವಲ್ಪ ಈ ಒಂದು ಡೆವಲಪ್ಮೆಂಟ್ ಗೆ ಏನಿದೆ, ಅಭಿವೃದ್ಧಿಗೆ ಏನಿದೆ, ಸ್ವಲ್ಪ ಅಡೆತಡೆ ಉಂಟಾಗಿತ್ತು. ಆದ್ರೆ ಸದ್ಯ ಬಿಜೆಪಿ ಬಂದಿರೋದ್ರಿಂದ ಈ ಒಂದು ಅಭಿವೃದ್ಧಿಯ ತಂತ್ರಕ್ಕೆ ಒಂದು ವರ್ಕೌಟ್ ಆಗ್ಬಹುದು ಅನ್ನೋದು ಸದ್ಯ ಮುಂದಿರುವಂತಹ ಒಂದು ಉತ್ತರ ಅನ್ಬಹುದು. ಎಸ್, ಅದೇ ರೀತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಈ ಒಂದು ಗೆಲುವಿನ ಬಗ್ಗೆ ಅನ್ನುವಂಥದ್ದು. ಶ್ರೀನಿವಾಸ್ ಪೂಜಾರಿ ಅವರೇ ನಮಸ್ತೆ. ನಮಸ್ತೆ ಸರ್, ಏನ್ ಹೇಳ್ತೀರಾ ಈ ಒಂದು ಗೆಲುವಿನ ಬಗ್ಗೆ? ಮಂಗಳೂರು ಮಹಾನಗರ ಪಾಲಿಕೆ ಬಿಜೆಪಿ ಪಾಲಾಗಿದೆ. ಜನಸಾಮಾನ್ಯರ ಭಾವನೆಗಳನ್ನ ಅರ್ಥ ಮಾಡಿಕೊಂಡಾಗ, ನಾವು ಮನೆ ಮನೆಗೆ ಹೋದಾಗ, ನಮ್ಮ ಕಾರ್ಯಕರ್ತರ ಪಡೆಯನ್ನು ಕಂಡಾಗ, ನಮ್ಮ ಕಾರ್ಯಕರ್ತರ ಸಂಘಟನೆ ಮತ್ತು ಹೋರಾಟಗಳನ್ನು ಕಂಡಾಗ ನಿಶ್ಚಿತವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಗೆಲ್ಲುತ್ತೆ ಅನ್ನುವಂತ ಅಭಿಪ್ರಾಯಗಳು ನಮಗಲ್ಲಿ ವ್ಯಕ್ತವಾಗಿದ್ದವು. ಅದು ಆ ನಿರೀಕ್ಷೆ ಇವತ್ತು ಸ್ಪಷ್ಟವಾಗಿ ಫಲಿತಾಂಶದ ಮೂಲಕ ಬಂದಿದೆ. ಈ ಫಲಿತಾಂಶಕ್ಕೆ ನಮ್ಮ ಕಾರ್ಯಕರ್ತರ ನಿರಂತರವಾದ ಹೋರಾಟ, ಸೈದ್ಧಾಂತಿಕವಾಗಿ ನಮ್ಮ ನೆಲೆಗಟ್ಟು, ನಾವು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಗೆ ಅವಕಾಶಗಳನ್ನು ಕೊಡಿ, ಕೇಂದ್ರ ಮತ್ತು ರಾಜ್ಯದ ಅನುದಾನ ತಂದು ಪಾರದರ್ಶಕವಾದಂತ ಆಡಳಿತ ಕೊಡ್ತೇವೆ, ಸ್ವಚ್ಛವಾದಂತ ಮಹಾನಗರ ಪಾಲಿಕೆ ನಿರ್ಮಾಣ ಮಾಡ್ಲಿಕ್ಕೆ ಶ್ರಮಿಸ್ತೇವೆ, ಇಲ್ಲಿಯ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸ್ತೇವೆ ಅಂತ ನಾವು ಏನ್ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೆವು ಮತ್ತು ವಿಶ್ವಾಸವನ್ನು ಮೂಡಿಸಿದ್ದೆವು. ಜನ ಭಾರತೀಯ ಜನತಾ ಬಗ್ಗೆ ಒಲವು ತೋರಿಸುವ ಮೂಲಕ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ನಾನು ನಂಬಿದ್ದೇನೆ. ಇದಕ್ಕೋಸ್ಕರ ದುಡಿದಿರುವಂತ ಎಲ್ಲ ಕಾರ್ಯಕರ್ತರಿಗೆ, ಮತ ಹಾಕಿ ನಮ್ಮನ್ನು ಗೆಲ್ಲಿಸುತ್ತ ಮತದಾರರಿಗೆ, ನಮ್ಮ ಅವಳಿ ಶಾಸಕರಾಗಿರುವಂತ ಭರತ್ ಶೆಟ್ಟರು ಮತ್ತು ವೇದವ್ಯಾಸ್ ಕಾಮತ್ ಅವರಿಗೆ, ಜಿಲ್ಲಾಧ್ಯಕ್ಷರಾದಂತ ಮಟ್ಟಂದವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಮತ್ತು ನಮ್ಮ ಮಾರ್ಗದರ್ಶಕರಾಗಿರುವಂತ ನಳಿನ್ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಸರ್, ಹಾಗೆ ಕೋಟಾ ಸರ್, ನಾನು ಪವಿತ್ರ ಅಂತ ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಆಡಳಿತಾರೂಢ ಕಾಂಗ್ರೆಸ್ ಅನ್ನೇ ಜನರು ಕಿತ್ತು ಹಾಕಿದ್ದಾರೆ. ಸದ್ಯ ಬಿಜೆಪಿಗೆ ಅಭಿವೃದ್ಧಿ ಅನ್ನೋ ಒಂದು ಮತದ ಮೇಲೆ ಜನರು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯ ಅಭಿವೃದ್ಧಿಯನ್ನ ನಾವು ಮಂಗಳೂರು ನಗರದಲ್ಲಿ ನೋಡಬಹುದು ಅಂತ ನಾನು ಮೊದಲೇ ತಮ್ಗೆ ಹೇಳಿದ್ದೆ, ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದ್ದೇವೆ. ಈ ಸಾಮಾನ್ಯ ಕೇಂದ್ರದಲ್ಲಿ ತಂದಿರುವಂತ ಸ್ಮಾರ್ಟ್ ಸಿಟಿ ಸೇರಿದಂತೆ ಅನೇಕ ಯೋಜನೆಗಳು ಇವತ್ತು ವಿಫಲ ಆಗ್ತಿರೋದು ಕಾರಣ ಏನಂತ ಹೇಳಿದ್ರೆ, ಆಡಳಿತಾರೂಢ ಕೇಂದ್ರ ಮತ್ತು ರಾಜ್ಯದಲ್ಲಿರುವಂತಹ ಆಡಳಿತಾರೂಢ ಬಿಜೆಪಿ ಕೈಗೆ ನಗರ ಪಾಲಿಕೆ ಇಲ್ಲದೆ ಇರುವುದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ತೊಡಕಾಗಿದೆ. ಹಾಗಾಗಿ ನಮ್ಮೆಲ್ಲ ವಿಶ್ವಾಸ ಇಡಿ, ನಾವು ಸ್ಮಾರ್ಟ್ ಸಿಟಿಯನ್ನ ಪರಿಪೂರ್ಣ ಮಟ್ಟದಲ್ಲಿ ನಾವು ಪಾರದರ್ಶಕವಾಗಿ ಅನುಷ್ಠಾನ ಮಾಡ್ತೇವೆ ಮತ್ತು ಅನೇಕ ಜಡ್ಡುಗಟ್ಟಿರುವಂತಹ ಆಡಳಿತಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ. ನಮ್ಮ ಹೊಸ ಯುವಕರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ಚಲನಶೀಲವಾದಂತ ಒಂದು ಆಡಳಿತವನ್ನು ನಿಮ್ಗೆ ಕೊಡ್ತೇವೆ ಅನ್ನುವಂತ ವಿಶ್ವಾಸವನ್ನು ನಾವು ಜನರಲ್ಲಿ ಮೂಡಿಸಿದ್ದೆವು. ಆ ಕಾರಣಕ್ಕೋಸ್ಕರ ಜನ ನಮ್ಮನ್ನು ನಂಬಿದ್ದಾರೆ, ನಮ್ಗೆ ಓಟ್ ಕೊಟ್ಟಿದ್ದಾರೆ ಅಂತ ನನ್ಗೆ ಅನ್ಸ್ಬಿಟ್ಟಿದೆ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು. ಘಟಾನುಘಟಿ ನಾಯಕರುಗಳು ಸೋಲನ್ನು ಅನುಭವಿಸಿದ್ದಾರೆ. ಯುವ ನಾಯಕರು ಮುಖ ಗೊತ್ತಿಲ್ಲ, ಅವರ ಪರಿಚಿತರಲ್ಲ ಅನ್ನುವಂಥದ್ದು, ಆದ್ರೂ ಕೂಡ ಅವರು ಜಯ ಗಳಿಸಿದ್ದಾರೆ. ಏನ್ ಹೇಳ್ತಾರೆ, ಏನ್ ಕಾರಣ ಆಗಿರ್ಬೋದು ಸರ್? ಇಲ್ಲ, ನನಗೆ ಇಲ್ಲಿ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಪಾರ್ಟಿ ಬಗ್ಗೆ ಜನ ನೋಡಿದ್ದಾರೆ ಮತ್ತು ಹೊಸ ಮಕ್ಕಳ ಬಗ್ಗೆ ಜನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಹೊಸಗಡರಿದ್ದಾರೆ, ಓಡಾಡ್ತಾರೆ, ಜನರ ಬಗ್ಗೆ ಕೆಲಸಗಳನ್ನು ಮಾಡ್ತಾರೆ, ನಮ್ಮ ಕುಟುಂಬದ ಒಬ್ಬ ಸಾಮಾನ್ಯ ಸಹಸಮಿತಿ ನಮ್ಮ ಜೊತೆ ಬೆರೀತಾರೆ ಅನ್ನುವಂತ ಭಾವನೆಗಳ ಆಧಾರದಲ್ಲಿ ಜನ ಬಿಜೆಪಿಯ ಸಂಘಟನಾತ್ಮಕವಾದಂತಹ ಶ್ರಮಕ್ಕೆ ಗೌರವಗಳನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಈ ಬಿಜೆಪಿ ಬಗ್ಗೆ ಜನರಿಗೆ ಪ್ರೀತಿಗೆ ಅನೇಕ ಘಟನಾಘಟನೆಗಳು ಉಳ್ಳಿ ಹೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಓಕೆ ಸರ್, ಅಭಿನಂದನೆಗಳು. ಎಲ್ಲ ಒಂದ್ ಕಡೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ನಿತಿನ್, ನಾವೊಂದ್ಸಲ ನೋಡೋದಾದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಒಳಜಗಳದ ಬಗ್ಗೆ ಮಾತನಾಡಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಕಾಂಗ್ರೆಸ್ ನ ಒಳಜಗಳ. 3 ಬಣಗಳಾಗಿ ಕಾಂಗ್ರೆಸ್ ಏರ್ಪಟ್ಟಿತ್ತು. ಎಸ್, ಈ ಒಂದು ಸೈದ್ಧಾಂತಿಕ ಏನಂತ ಹೇಳ್ತೀವಿ, ಇಕ್ಕಟ್ಟು ಕಾಂಗ್ರೆಸ್ಗೆ ಒದಗಿತ್ತಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ? ಎಲ್ಲೋ ಒಂದ್ ಕಡೆ ಜನರು ನೋಡ್ಕೊಂಡಿದ್ದಾರೆ. ಒಂದು ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಯಾವ ರೀತಿ ಹೊಯ್ಕೈ ಮಾಡ್ಕೊಂಡು ಬಂದಿದ್ರು, ಮಾರಾಮಾರಿ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಕಾಂಗ್ರೆಸ್ ಅನ್ನುವಂಥ ಪಕ್ಷ ಯಾವ ರೀತಿ ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಹೊಡೆದಾಡಿಕೊಂಡು ಬಡಿದಾಡಿಕೊಂಡು ಇದ್ರು. ಆವಾಗ ಜನರಿಗೆ ಎಲ್ಲೋ ಒಂದ್ ಕಡೆ ಏನಪ್ಪ ಏನ್ ಮಾಡ್ತಾ ಇದ್ರೆ ಇವರು ಈ ರೀತಿ ಅಧಿಕಾರಿಗಳು, ಇವರು ಈ ರೀತಿ ಆಡಳಿತ ಮಾಡುವವರು, ನಮ್ಮನ್ನು ಆಳುವವರು ಈ ರೀತಿ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳುವಾಗ ಇವರು ಹೇಗ್ ನಮ್ಮನ್ನು ನೋಡ್ತಾರೆ ಅನ್ನೋ ಒಂದು ಪ್ರಶ್ನೆ ಬಂದಿರಬಹುದು ಜನರಲ್ಲಿ. ಈ ರೀತಿ ಶಿಸ್ತು ಇಲ್ಲ, ಶಿಸ್ತು ಮರೆತಂತಹ ಪಕ್ಷ ಅನ್ನುವಂಥದ್ದು ಕೂಡ ಜನಸಾಮಾನ್ಯನ ಮನಸ್ಸಿನಲ್ಲಿ ಬಂದಿರುವಂತಹ ಒಂದು ಮಾತುಗಳು ಹೇಳ್ಬೋದು. ಇನ್ನೊಂದ್ ಕಡೆ ಐವನ್ ಡಿಸೋಜ್ ಅವರ ಬಣ ಇತ್ತು, ಮೊಯ್ದೀನ್ ಬಾವಾ ಅವರ ಬಣ ಇತ್ತು, ಇನ್ನೊಂದು JR ಲೋಬೋ ಅವರ ಬಣ ಇತ್ತು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ JR ಲೋಬೋ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು. JR ಲೋಬೋ ಅವರ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅನ್ನುವಂಥದ್ದು. ಈ ಬಗ್ಗೆ
ಸಾರ್ವಜನಿಕವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿಯಿಂದಲೂ ಕೂಡ ಅದೇ ರೀತಿ ಕಾಂಗ್ರೆಸ್ನಿಂದಲೂ ಕೂಡ. ಕಾಂಗ್ರೆಸ್ನ ಅಭ್ಯರ್ಥಿ ಹೇಳ್ತಾ ಇದ್ರು, ಕಾಂಗ್ರೆಸ್ನ ಜನರೇ ಹೇಳ್ತಾ ಇದ್ರು, ಕಾರ್ಯಕರ್ತರು ಹೇಳ್ತಾ ಇದ್ರು. ಇನ್ನು ಮುಂದಿನ ವರ್ಷವೂ ಕೂಡ ವೇದವ್ಯಾಸ್ ಕಾಮತ್ ಅವರೇ ಬರ್ತಾರೆ ನಿಮ್ಮ ಕ್ಷೇತ್ರದಲ್ಲಿ, ವೇದವ್ಯಾಸ್ ಕಾಮತ್ ಅವರೇ ಜಯ ಗಳಿಸ್ತಾರೆ. JR ಲೋಬೋ ಅವರೆಲ್ಲೋ ಒಂದ್ ಕಡೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅವರ ಆಯ್ಕೆ ಸರಿ ಇಲ್ಲ, ಅವರ ಅಭ್ಯರ್ಥಿಗಳ ಆಯ್ಕೆ ಸರಿ ಇಲ್ಲ, ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ನಡೆದಂತಹ ಒಂದು ಮಾರಾಮಾರಿ ಎಂದಲೇ ಗೊತ್ತಾಗಿರುವಂತಹ ವಿಷಯ. ಎಸ್ ನಿತಿನ್, ಹಾಗೆ ನೋಡಬಹುದು ನಾವು. ಎಸ್, ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಎಸ್, ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಕಡ ರಂಗೇರಿದಾಯಿತು. ಇದೀಗ ಮತ ಎಣಿಕೆಯ ಕಾರ್ಯಕ್ರಮ ಕೂಡ ಕೊನೆಯ ಹಂತದಲ್ಲಿದೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಾರ್ಡ್ ನಂಬರ್ 10ರಲ್ಲಿ ಬೈಕಂಪಾಡಿ ಬಿಜೆಪಿ ಅಭ್ಯರ್ಥಿ ಸುಮಿತ್ರಾ ಅವರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 10 ಬೈಕಂಪಾಡಿ ಬಿಜೆಪಿ ಅಭ್ಯರ್ಥಿ ಸುಮಿತ್ರಾ ಅವರ ಗೆಲುವು. ಇನ್ನೊಂದ್ ಕಡೆ ವಾರ್ಡ್ ನಂಬರ್ 18 ಕಾವೂರು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಅವರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 18 ಬಿಜೆಪಿಯ ಪಾಲಾಗಿರುವಂತದ್ದು ತಾವು ನೋಡ್ತಾ ಇದ್ದೀರಾ. ಕಾಟಿಪಳ್ಳ ಕೃಷ್ಣಾಪುರ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀ ಶೇಖರ ದೇವಾಡಿಗ ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಪಾಲಾಗಿರುವಂತದ್ದು ವಾರ್ಡ್ ನಂಬರ್ 4. ಎಸ್, ಹಾಗೆ ವಾರ್ಡ್ ನಂಬರ್ ನೋಡ್ತಾ ಹೋದ್ರೆ ಬಿಜೆಪಿಯ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. 60ರಲ್ಲಿ 53 ಈಗಾಗಲೇ ರಿಸಲ್ಟ್ ಸಿಕ್ಕಿದೆ. 36 ಬಿಜೆಪಿ, 15 ಕಾಂಗ್ರೆಸ್, ಹಾಗೆ 2 SDPI ಪಾಲಾಗಿರುವಂತದ್ದು. ವಾರ್ಡ್ ನಂಬರ್ 10ರಲ್ಲಿ ಬೈಕಂಪಾಡಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ವಾರ್ಡ್ ನಂಬರ್ 18ರಲ್ಲಿ ಕಾವೂರು ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 4ರಲ್ಲಿ ಕಾಟಿಪಳ್ಳ ಕೃಷ್ಣಾಪುರ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಇನ್ನು ವಾರ್ಡ್ ನಂಬರ್ 10ರಲ್ಲಿ ಬೈಕಂಪಾಡಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಕಾವೂರು ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರುವಂತದ್ದು. ಎಸ್, 36 ಬಿಜೆಪಿ ಈಗಾಗಲೇ ಗೆಲುವನ್ನ ಸಾಧಿಸಿದೆ. 60ರಲ್ಲಿ ಟೋಟಲ್ 53 ರಿಸಲ್ಟ್ ಈಗಾಗಲೇ ಸಿಕ್ಕಿರುವಂತದ್ದು. 36 ಬಿಜೆಪಿ, 15 ಕಾಂಗ್ರೆಸ್, ಹಾಗೆ 2 SDPI ಗೆಲುವನ್ನ ಸಾಧಿಸಿದೆ. ಎಸ್, ಅದೇ ರೀತಿ ವಾರ್ಡ್ ನಂಬರ್ 39ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಜಸಿಂತ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಜಸಿಂತ್ ಅವರು ಗೆಲುವು ಸಾಧಿಸುತ್ತಾರೆ. ಬಿಜೆಪಿಯ ಮತಗಳು 1423, ಕಾಂಗ್ರೆಸ್ನ ಮತಗಳು 1762. ಕಾಂಗ್ರೆಸ್ ಅಭ್ಯರ್ಥಿ ಜಸಿಂತ್ ಅವರು ಗೆಲುವನ್ನು ಸಾಧಿಸಿರುವಂತದ್ದು ಎಕ್ಸ್ಪೆಕ್ಟೆಡ್ ಗೆಲುವು ಅನ್ನುವಂಥದ್ದು. ಅದೇ ರೀತಿ ಈ ಬಾರಿಯ ಒಂದು ಕಾಂಗ್ರೆಸ್ನ ಒಳಜಗಳ ಬಿಜೆಪಿಗೆ ಪಾಲಾಗಿದೆ, ಬಿಜೆಪಿಗೆ ಪ್ಲಸ್ ಆಗಿದೆ. ಎಸ್, ವಾರ್ಡ್ ನಂಬರ್ 22 ಕದ್ರಿಪದೌನಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಜಯಾನಂದ ಅಂಚನ್ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿ 2484 ಮತಗಳು, ಕಾಂಗ್ರೆಸ್ಗೆ 1963 ಮತಗಳು. ಇನ್ನು ವಾರ್ಡ್ ನಂಬರ್ 26ನಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಗಣೇಶ್ ಗೆಲುವನ್ನ ಸಾಧಿಸಿರುವಂತದ್ದು. ಬಿಜೆಪಿ 3052 ಮತಗಳು, ಕಾಂಗ್ರೆಸ್ಗೆ 1275 ಮತಗಳಿಂದ ಗೆಲುವನ್ನ ಟೋಟಲ್ ಆಗಿ ಮತ ಸಿಕ್ಕಿರುವಂತದ್ದು ಕಾಂಗ್ರೆಸ್ಗೆ. ಎಸ್ ನಿತಿನ್, ನೋಡ್ತಾ ಇದ್ವಿ ವಾರ್ಡ್ ನಂಬರ್ 4ರಲ್ಲಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ 36 ಬಿಜೆಪಿ ಆಲ್ರೆಡಿ ಗೆಲುವನ್ನ ಸಾಧಿಸಿದೆ. ಕಾಂಗ್ರೆಸ್ 15. ಅರ್ಧಕ್ಕರ್ಧವೂ ಕಾಂಗ್ರೆಸ್ ಬರ್ತಾ ಇಲ್ಲ. ಅಂದ್ರೆ ಆಡಳಿತ ರೂಢಕ್ಕೆ ಇಷ್ಟೊಂದು ದೊಡ್ಡ ಮುಖಮಂಗ ಯಾಕಾಗಿರ್ಬಹುದು? ಏನಿಲ್ಲ, ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳ. ಅದೇ ರೀತಿ ಜನಾರ್ದನ ಪೂಜಾರಿ ಅವರು, ಕೇಂದ್ರ ಸಚಿವರು, ಮಾಜಿ ಕೇಂದ್ರ ಸಚಿವರು ಜನಾರ್ದನ ಪೂಜಾರಿ ಅವರು ತುಂಬಾ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ಈ ಬಾರಿ ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಲಿದೆ ಅನ್ನುವಂಥದ್ದು. ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈ ಮೊದಲೇ ನಾವು ಹೇಳಿರುವಂತಹ ವಿಷಯಗಳು. ಹೇಳ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ ಜನಾರ್ದನ ಪೂಜಾರಿ ಅವರು. ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನನ್ನ ಬಗ್ಗೆ ಯಾರು ಕೂಡ ಕೇಳಲಿಲ್ಲ, ನನ್ನನ್ನು ಯಾರು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ ಅನ್ನುವಂಥದ್ದು. ಆದ್ರೆ ಬಿಜೆಪಿ ಅದೇ ರೀತಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರು ಹೇಳ್ತಾರೆ, ಇಲ್ಲ ನಾನು ಎಲ್ಲವೂ ಕೂಡ ಜನಾರ್ದನ ಪೂಜಾರಿ ಅವರು ಕೇಳ್ಪಟ್ಟೆ, ಅವರ ಗಮನಕ್ಕೆ ತಂದಿದ್ದೆ ಅನ್ನುವಂಥದ್ದು. ಈ ಬಗ್ಗೆ ಇಬ್ರು ಕೂಡ ಈ ಬಗ್ಗೆ ಜನಾರ್ದನ ಪೂಜಾರಿ ಆಗಿರುವುದು, ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆಗಿರ್ಬೋದು, ಇವರ ನಡುವೆ ದೊಡ್ಡ ಮಟ್ಟದ ಒಂದು ಮಾತುಕತೆ ಕೂಡ, ವಾಗ್ವಾದ ಕೂಡ ನಡೆದಿತ್ತು. ಸಂಜೆಯ ಹೊತ್ತಿನಲ್ಲೇ ಹರೀಶ್ ಕುಮಾರ್ ಅವರು ಕ್ಷಮೆ ಕೇಳಬೇಕು, ಜನತೆಯ ಕ್ಷಮೆ ಕೇಳಬೇಕು, ತಾವು ಸುಳ್ಳು ಹೇಳಿದ್ದೀರಾ ಅನ್ನುವಂಥದ್ದು, ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ನನ್ನ ಗಮನಕ್ಕೆ ತಂದಿರಲಿಲ್ಲ ಅನ್ನುವಂತಹ ಮಾತುಗಳನ್ನು ಜನಾರ್ದನ ಪೂಜಾರಿ ಅವರು ಹೇಳಿದ್ರು. ಜನಾರ್ದನ ಪೂಜಾರಿ ಅವರು ಆ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಕೂಡ ಹೇಳ್ತಾರೆ, ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದು. ಇದು ಭವಿಷ್ಯವಾಣಿ ಆಗಿತ್ತು ಅಥವಾ ಗೊತ್ತಿಲ್ಲ, ಆದ್ರೆ ಮುಂದಾಲೋಚನೆ ಅನ್ನುವಂಥ ಗೊತ್ತಿಲ್ಲ, ಆಲೋಚನೆ ಅನ್ನುವಂಥ ಗೊತ್ತಿಲ್ಲ, ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ
ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಒಂದು ಈ ಸೋಲಿಗೆ ಇದು ಕೂಡ ಕಾರಣ. ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿರುವಂತಹ ಜನಾರ್ದನ ಪೂಜಾರಿ, ಕೇಂದ್ರದ ಮಾಜಿ ಸಚಿವರು, ಅಂತಹ ಒಂದು ಜನಾರ್ದನ ಪೂಜಾರಿ ನೇರ ನಡುನುಡಿ, ನಿಷ್ಕಲ್ಮಶ ಮಾತುಗಳು, ಪ್ರಾಮಾಣಿಕ ರಾಜಕಾರಣಿ, ಆ ವ್ಯಕ್ತಿ ನೇರವಾಗಿ ಮಾತನಾಡ್ತಾರೆ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಆ ಮಾತಿನಲ್ಲಿ ಸತ್ಯ ಇರುತ್ತೆ ಅನ್ನುವಂಥದ್ದು ಮಾತನ್ನು ಹೇಳಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಎಸ್ ರಿಸಲ್ಟ್ ಇಸ್ ದೇರ್ ಅನ್ನುವಂಥದ್ದು. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇನ್ನೊಂದ್ ಕಡೆ ದೊಡ್ಡ ಮಟ್ಟದ ಒಂದು ಭಿನ್ನಮತ ಸ್ಫೋಟ, ಮನಸ್ತಾಪಗಳು, ಒಂದು ಜನಾರ್ದನ ಪೂಜಾರಿ ಅವರ ಹೇಳಿಕೆ, ಜನಾರ್ದನ ಪೂಜಾರಿ ಅವರ ಒಂದು ಆಪ್ತ ವಲಯಗಳು ಏನಿತ್ತು ಒಂದು ಬಣ ಇತ್ತು, ಇನ್ನೊಂದ್ ಕಡೆ ಹರೀಶ್ ಕುಮಾರ್ ಅವರ ಒಂದು ಬಣ ಇತ್ತು, ಮೊಯ್ದೀನ್ ಬಾವ್ ಅವರ ಬಣ ಇತ್ತು, JR ಲೋಬೋ ಅವರ ಬಣ ಇತ್ತು, ಐವನ್ ಡಿಸೋಜ್ ಅವರ ಬಣ ಇತ್ತು. ಆ ಸಂದರ್ಭದಲ್ಲಿ ಮೊಯ್ದೀನ್ ಬಾವ್ ಅವರಿಗೆ ಕಪಾಳ ಮೋಕ್ಷ ಕೂಡ ಆಗಿತ್ತು. ಇದು ಕಾಂಗ್ರೆಸ್ ನಲ್ಲಿರುವಂತಹ ವಿಷಯಗಳು. ಏನ್ ರಿಸಲ್ಟ್ ಕಾಣ್ತಾ ಇದೆ, ಇದು ಕಾಂಗ್ರೆಸ್ ನಲ್ಲಿರುವಂತಹ ವಿಷಯಗಳು. ಅದೇ ರೀತಿ ಅನೇಕ ಯುವ ನಾಯಕರು ರಾತ್ರೋರಾತ್ರಿ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಹರಿಕೃಷ್ಣ ಬಂಟ್ವಾಳ ಆಗಿರ್ಬೋದು, ಇವರೆಲ್ಲ ಸೇರ್ಕೊಂಡು ಕಾಂಗ್ರೆಸ್ನ ನಾಯಕರನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ. ಇದೆಲ್ಲದರ ರಿಸಲ್ಟ್, ಇದೆಲ್ಲದರ ತೀರ್ಪು ಇವತ್ತು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಮಂಗಳೂರಿನ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಮತ್ ಅವರು ಏನ್ ಹೇಳಿದ್ದಾರೆ ಗೆಲುವಿನ ಬಗ್ಗೆ ನೋಡ್ಕೊಂಡು ಬನ್ನಿ. ನಮ್ಮ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸವನ್ನು, ಒಳ್ಳೆಯ ರೀತಿಯ ಆಡಳಿತವನ್ನು ಕೊಟ್ಟು ಬಹಳ ಯಶಸ್ಸಿನಲ್ಲಿ ಕೊಂಡೋಗಿ ಮುಂದಿನ 5 ವರ್ಷಗಳು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಒಳ್ಳೆಯ ಆಡಳಿತ ಕೊಟ್ಟಿದ್ದೀರಿ ಅಂತ ಹೇಳುವಂಥ ಪ್ರಶಂಸೆಯನ್ನು ಪಡ್ಕೊಳ್ತೀವಿ. ಅದಕ್ಕಾಗಿ ಭರತ್ ಶೆಟ್ಟಿಯವರಾಗಿರ್ಬೋದು, ನಾನಾಗಿರ್ಬೋದು ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನು ನಡೆದುಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಜವಾಬ್ದಾರಿ ಮೇಲಿದೆ. ಅದನ್ನು ಯಶಸ್ಸಿನಲ್ಲಿ ನಾವು ಮಾಡ್ತೇವೆ. ಒಟ್ಟು ಜನರಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಂಥ ಕಾಂಗ್ರೆಸ್ ಬೇಡ ಅಂತ ಹೇಳುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಹೇಳ್ತೇವೆ, ಇವತ್ತು ನಾನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದರೆ, ಅದೆಷ್ಟು ಕಾಂಗ್ರೆಸ್ನ ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿ ಗೆದ್ದು ಸ್ವಲ್ಪ ಗೆದ್ದಿರಬಹುದು ಸ್ವಲ್ಪ ಅಂತರದಲ್ಲಿ, ಆದರೆ ಅವರು ಗೆದ್ದಂಥದ್ದು, ಅವರಿಗೆ ಗೆಲ್ಲಿಸಿದಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲ, ಅವರ ಪಕ್ಷ ಈ ಸಲ ಮಾಡಿದಂಥ ರಿಸರ್ವೇಷನ್ ಅವರಿಗೆ ಗೆಲ್ಲಿಸಿಕೊಟ್ಟದ್ದು. ಅಲ್ಲಿಯೂ ಕೂಡ ನಮ್ಮ ಹೊಸ ಮುಖಗಳು ಬಂದಿದ್ದರಲ್ಲಿ ಅದು ಕೂಡ ನಾವು ಅಭೂತಪೂರ್ವವಾಗಿ ಗೆಲ್ಲುವಂಥ ವಾತಾವರಣಗಳು ಇತ್ತು. ಆದರೆ ಒಟ್ಟು ಕೆಲವೇ ಸೀಟುಗಳನ್ನು ಕಡ್ಕೊಂಡಿರ್ಬೋದು. ನನ್ನ ಕಾಣ್ತಾರೆ ಹತ್ತಿರ 38ರಲ್ಲಿ 24-25 ಕ್ಷೇತ್ರ ಮಂಗಳೂರು ದಕ್ಷಿಣದಲ್ಲಿ, ಅದೇ ರೀತಿಯಲ್ಲಿ ಒಂದು 14-15 ಕ್ಷೇತ್ರ ಉತ್ತರ ಕ್ಷೇತ್ರದಲ್ಲಿ ಸೇರಿಸಿಕೊಂಡು 39-40 ಕ್ಷೇತ್ರಗಳನ್ನು ಗೆಲ್ಲುವಂಥ ವಾತಾವರಣಗಳು ಮಂಗಳೂರಿನ ಜನತೆ ಕೊಟ್ಟಿದೆ. ಹಾಗಾಗಿ ಆ ಜನತೆಗೆ ಮತ್ತು ಎಲ್ಲ ಸಕಲ ದೈವಗಳಿಗೆ ಎಲ್ಲರಿಗೂ ನಾನು ವಂದನೆಯನ್ನು ಮಾಡ್ತೇನೆ. ಎಸ್, ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ ಅಂತಿಮ ಫಲಿತಾಂಶ ಒಂದು ಕಡೆಯಿಂದ ಹರ್ಷೋದ್ಗಾರ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಡು ಬರೋಣ. ಎಸ್, ವಾರ್ಡ್ ನಂಬರ್ 22 ಕದ್ರಿಪದವು ಬಿಜೆಪಿ ಅಭ್ಯರ್ಥಿ ಜಯಾನಂದ ಅಂಚನ್ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 22 ಕದ್ರಿಪದವು ಬಿಜೆಪಿ ಅಭ್ಯರ್ಥಿ ಜಯಾನಂದ ಅಂಚನ್ ಗೆಲುವನ್ನ ಸಾಧಿಸಿರುವಂತದ್ದು. ಎಸ್, ವಾರ್ಡ್ ನಂಬರ್ 22 ಆಯ್ತು. ವಾರ್ಡ್ ನಂಬರ್ 25ರಲ್ಲಿ ದೇರೆಬೈಲ್ ಪಶ್ಚಿಮ ಬಿಜೆಪಿ ಅಭ್ಯರ್ಥಿ ಜಯಲಕ್ಷ್ಮಿ ವಿ ಶೆಟ್ಟಿ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 25 ದೇರೆಬೈಲ್ ಪಶ್ಚಿಮ ಬಿಜೆಪಿ ಅಭ್ಯರ್ಥಿ ಜಯಲಕ್ಷ್ಮಿ ವಿ ಶೆಟ್ಟಿ ಗೆಲುವನ್ನ ಸಾಧಿಸಿರುವಂತದ್ದು. ಇನ್ನು ವಾರ್ಡ್ ನಂಬರ್ 39ರಲ್ಲಿ ಫಳ್ನೀರ್ ಕಾಂಗ್ರೆಸ್ ಅಭ್ಯರ್ಥಿ ಜೆಸಿಂತಾ ವಿಜಯ ಅಲ್ಫ್ರೆಡ್ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 39ರಲ್ಲಿ ಫಳ್ನೀರ್ ಕಾಂಗ್ರೆಸ್ ಅಭ್ಯರ್ಥಿ ಜೆಸಿಂತಾ ವಿಜಯ ಅಲ್ಫ್ರೆಡ್ ಗೆಲುವನ್ನ ಸಾಧಿಸಿದ್ದಾರೆ. ಎಸ್, ಈಗಾಗಲೇ ಕೊನೆಯ ಹಂತದಲ್ಲಿದ್ದೀವಿ ನಾವು. ಅಂದ್ರೆ ಅಂತಿಮ ಕ್ಷಣದಲ್ಲಿ, ಅಂತಿಮ ತೀರ್ಪು ಸಿಗುವಂತಹ ಕ್ಷಣದಲ್ಲಿ ನಾವಿದ್ದೇವೆ. ಈಗಾಗಲೇ ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಲಿದೆ ಎನ್ನುವ ಎಲ್ಲಾ ಮಾಹಿತಿಗಳು ಹಾಗೆ ಅಂಶಗಳು ಹೊರಬಿದ್ದಿರುವಂತದ್ದು. ಈಗಾಗಲೇ 36 ನಾವೇನು ಮ್ಯಾಜಿಕ್ ನಂಬರ್ ಅಂತ ಹೇಳ್ತೀವಿ ಆಲ್ರೆಡಿ ಕ್ರಾಸ್ ಆಗಿದೆ ಪಾಲಿಕೆ ಗದ್ದುಗೆ. ಹಾಗೆ ಹರ್ಷೋದ್ಗಾರ ಬಿಜೆಪಿ ಪಾಳೆಯದಲ್ಲಿ ಮುಗಿಲು ಮುಟ್ಟಿರುವಂತದ್ದು. ಕಾಂಗ್ರೆಸ್ 15 ಸ್ಥಾನ ಈಗ ದೊರಕಿರುವಂತದ್ದು. ಇನ್ನು ಎಸ್ಡಿಪಿಐ 2 ಒಂದು ಸ್ಥಾನಗಳು ಸಿಕ್ಕಿದೆ ಎಸ್ಡಿಪಿಐಗೆ. ಇನ್ನೂ ಕೂಡ ಕೆಲವೊಂದು ಮತಗಟ್ಟೆಗಳ ಫಲಿತಾಂಶಗಳು ಹೊರಬೀಳುವ ಸಾಧ್ಯತೆ ಇದೆ. ಇನ್ನಷ್ಟು ನಮಗೆ ಸಿಗ್ಬೇಕಾಗಿದೆ. ಎಸ್, ಅಂತಿಮ ತೀರ್ಪು ಬಿಜೆಪಿ ಪಾಲಿಗೆ
ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ಸಿಕ್ಕಿರುವಂತದ್ದು 60ರಲ್ಲಿ 53 ಅಂದ್ರೆ 53ರ ಫಲಿತಾಂಶ ಈಗಾಗಲೇ ಹೊರಬಿದ್ದಿರುವಂತದ್ದು. ಬಿಜೆಪಿ 36, ಜೊತೆಗೆ ಕಾಂಗ್ರೆಸ್ 15, ಇನ್ನು 2 SDPI ಪಕ್ಷಗಳಿಗೆ ಈಗಾಗಲೇ ಮತಗಳು ಹಾಗೆ ಫಲಿತಾಂಶಗಳು ಸ್ಥಾನಗಳು ಸಿಕ್ಕಿರುವಂತದ್ದು. ನಿತಿನ್, ಎಸ್, ಅದೇ ರೀತಿ ವಾರ್ಡ್ ನಂಬರ್ 39 ಫಳ್ನೀರ ರಿಸಲ್ಟ್ ಕೂಡ ಬಂದಿದೆ. ಆಶಾ ಡಿಸಿಲ್ವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ ಇಂದ ಜಸಿಂತಾ ವಿಜಯ್ ಆಲ್ಫ್ರೆಡ್ ಅವರು ಸ್ಪರ್ಧೆ ಮಾಡಿದ್ರು, ಇನ್ನು ಸಿಲ್ವಿಯಾ ಸೆಲ್ಡನ್ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರು. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು ಜಸಿಂತಾ ವಿಜಯ್ ಆಲ್ಫ್ರೆಡ್ ಕಾಂಗ್ರೆಸ್ ನಿಂದ ಜಯಗಳಿಸಿದ್ದಾರೆ, ಮಾಜಿ ಮೇಯರ್ ಕೂಡ ಆಗಿರುವಂತಹ ಜಸಿಂತಾ ಅವರು. ಅದೇ ರೀತಿ ಆಶಾ ಡಿಸಿಲ್ವಾ ರಾತ್ರೋರಾತ್ರಿ ಕಾಂಗ್ರೆಸ್ ನಲ್ಲಿರುವಂತಹ ಮಹಿಳೆ ಬಿಜೆಪಿಗೆ ಸೇರ್ತಾರೆ. ಬಿಜೆಪಿಗೆ ಸೇರ್ಕೊಂಡು ಬೆಳಿಗ್ಗೆ ನೋಡುವಾಗ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿರುತ್ತೆ, ದೊಡ್ಡ ಮಟ್ಟದ ಶಾಕ್ ಆಗಿರುತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ, ಈವನ್ ಬಿಜೆಪಿ ಅಭ್ಯರ್ಥಿಗಳಿಗೂ ಕೂಡ. ಕಾಂಗ್ರೆಸ್ ನಲ್ಲಿರುವಂತಹ ಮಹಿಳೆಗೆ ರಾತ್ರೋರಾತ್ರಿ ಹೇಗೆ ಸೀಟ್ ಕೊಟ್ಟರು ಅನ್ನುವಂಥದ್ದು ಆಶಾ ಡಿಸಿಲ್ವಾ ಅವರು. ಆದ್ರೆ ಗೆಲುವು ಅನ್ನುವಂಥದ್ದು ತುಂಬಾ ಕಷ್ಟ, ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನುವಂತಹ ಒಂದು ಪಕ್ಷದ ಪ್ರಾಬಲ್ಯ ಇದೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಜಸಿಂತಾ ವಿಜಯ್ ಆಲ್ಫ್ರೆಡ್ ಅವರು ಕಾಂಗ್ರೆಸ್ ನಿಂದ ಜಯಗಳಿಸಿರುವಂತದ್ದು ತಾವು ನೋಡ್ತಾ ಇದ್ರ. ಆಶಾ ಡಿಸಿಲ್ವಾ ಅವರಿಗೆ ಸೋಲಾಗಿದೆ ಬಿಜೆಪಿಯ ಅಭ್ಯರ್ಥಿ. ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಅನೇಕ ಗೊಂದಲದ ಅಭ್ಯರ್ಥಿಗಳು ಅಥವಾ ವಿವಾದಾತ್ಮಕ ಅಭ್ಯರ್ಥಿಗಳು ಏನಂತ ಹೇಳ್ತೇವೆ ನೋಡಿ, ಎಲ್ಲೊಂದ್ ಕಡೆ ಗೊಂದಲ ಇದೆ, ಹೇಗ್ ಸೀಟ್ ಸಿಕ್ಕಿತ್ತು ಈ ಅಭ್ಯರ್ಥಿಗಳಿಗೆ ಅನ್ನುವಂತಹ ಒಂದು ಕನ್ಫ್ಯೂಷನ್ ಏನಿತ್ತು, ಅಂತಹ ಒಂದು ಕನ್ಫ್ಯೂಷನ್ ಇರುವಂತಹ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಆಶಾ ಡಿಸಿಲ್ವಾ ಅವರು ಕೂಡ ಈ ಬಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ರಾತ್ರೋರಾತ್ರಿ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಸೇರಿರುವಂತಹ ಮಹಿಳೆ ಅಭ್ಯರ್ಥಿ ಅನ್ನುವಂಥದ್ದು ಈಗ ಅವರಿಗೆ ಸೋಲಾಗಿದೆ. ಜಸಿಂತಾ ವಿಜಯ್ ಆಲ್ಫ್ರೆಡ್ ಕಾಂಗ್ರೆಸ್ನವರಿಗೆ ಗೆಲುವಾಗಿದೆ. ಎಸ್ ನಿತಿನ್, ಇಲ್ಲೊಂದು ನಾವು ಅಂಶವನ್ನ ಅಂದ್ರೆ ಮಾತನ್ನ ನೆನಪು ಮಾಡ್ಕೋಬಹುದು. ಯಾಕಂದ್ರೆ ಹರೀಶ್ ಕುಮಾರ್ ಅವರು ಹೇಳಿದ್ರು ಆ ಸಂದರ್ಭದಲ್ಲಿ, ಒಂದೆರಡು ಜನ ಕಾಂಗ್ರೆಸ್ ಅನ್ನೋ ಬಹುದೊಡ್ಡ ಪಕ್ಷದಿಂದ ಹೊರಬಂದ್ರೆ ನಮ್ಗೇನ್ ದೊಡ್ಡ ನಷ್ಟ ಆಗೋದಿಲ್ಲ ಅನ್ನೋದು. ಆದ್ರೆ ಆಶಾ ಡಿ ಸಿಲ್ವಾ ಏನೋ ಅವರಿದ್ದಾರೆ, ಅವ್ರಿಗೆ ಈ ಒಂದು ಫಲಿತಾಂಶದಿಂದ ಸದ್ಯಕ್ಕೆ ಗೊತ್ತಾಗ್ಬಹುದು ಅಂತ ತಿಳ್ಕೋಬಹುದು. ಯಾಕಂದ್ರೆ ರಾತ್ರೋರಾತ್ರಿ ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಜಿಗಿದ್ರು ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಗೆಲುವು ಸಾಧಿಸಲು ಸಾಧ್ಯವಾಗಿಲ್ಲ ಅನ್ನೋದೇ ಈಗ ಇರುವಂತಹ ರಿಸಲ್ಟ್. ಅದೇ ರೀತಿ ಅನೇಕ ಒಳಜಗಳು ಕಾಂಗ್ರೆಸ್ ನಿಂದ ಬಿಜೆಪಿಯಲ್ಲೂ ಕೂಡ ಹೇಳುವಂತದ್ದೇನಿಲ್ಲ. ಬಿಜೆಪಿಯಲ್ಲೂ ಕೂಡ ಅನೇಕ ಭಿನ್ನಮತ ಸ್ಫೋಟ ಅನ್ನುವಂಥದ್ದಿತ್ತು. ಬಿಜೆಪಿಯಿಂದ ಪಕ್ಷೇತರರು ಕೂಡ ಅನೇಕ ಜನರು ನಿಂತಿದ್ರು, ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ, ನಮ್ಗೆ ಟಿಕೆಟ್ ಕೊಡ್ಲಿಲ್ಲ, ನಾವು ನಮ್ಮ ಶಕ್ತಿ ಏನಿದೆ, ನಾವು ಕಾರ್ಯಕರ್ತರು, ನಾವು ಕೂಡ ಬಿಜೆಪಿಯಲ್ಲಿ ಪಳಗಿದವರು, ನಾವು ಕೂಡ ಸಂಘದಿಂದ ಬಂದವರು, ನಾವು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತೇವೆ, ಜಯಗಳಿಸ್ತೇವೆ ಅನ್ನುವಂಥ ಮಾತುಗಳು ಅನೇಕ ಜನರು ಪಕ್ಷೇತರರು ನಿಂತಿದ್ರು. ಆದ್ರೆ ಅವರಿಗೆ ಗೆಲುವು ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಒನ್ಸ್ ಅಗೇನ್ ಈ ಬಿಜೆಪಿ ಅನ್ನುವಂತಹ ಒಂದು ಪಾರ್ಟಿ ಏನಿದೆ, ಪಕ್ಷ ಏನಿದೆ, ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂತಹ ಮಾತುಗಳು ಬಿಜೆಪಿಯ ಒಂದು ತತ್ವ, ಸಿದ್ಧಾಂತ ಅಥವಾ ಅವರ ಒಂದು ಮಾತುಗಳು ಏನೋ ಇರ್ಬೋದು. ಸೊ ಇದು ವರ್ಕೌಟ್ ಆಗಿದೆ ಅನ್ನುವಂಥದ್ದು. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿರುವಂತಹ ಮಾತುಗಳು ಅದೇ, ಇಲ್ಲಿ ವ್ಯಕ್ತಿ ಅನ್ನುವಂಥದ್ದು ಬರಲ್ಲ, ಪಕ್ಷ ಅನ್ನುವಂಥದ್ದು ಬರುತ್ತೆ. ನಾವು ಯುವಕರಿಗೆ ಮಣೆ ಹಾಕಿದ್ದೇವೆ, ಹೌದು, ಯಾಕೆ ಯುವಕರಿಗೆ ವೋಟ್ ಹಾಕಿದ್ದಾರೆ ಅಂತ ಹೇಳುವಾಗ ಯುವಕರ ಮುಖ ನೋಡಿಲ್ಲ, ನೋಡಿರುವಂತದವರು ಬಿಜೆಪಿ ಅನ್ನುವಂತಹ ಪಕ್ಷ, ಆ ಕಮಲ ಅನ್ನುವಂತಹ ಚಿಹ್ನೆ, ಇದನ್ನ ನೋಡ್ಕೊಂಡು ಜನರು ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು. ಆದ್ರೆ ಈ ಒಂದು ವೋಟಿಂಗ್ ರಿಸಲ್ಟ್ ಅಥವಾ ಏನೊಂದು ವೋಟಿಂಗ್ ಫಾರ್ಮಾಲಿಟೀಸ್ ಏನು ಹೇಳ್ತೇವೆ, ಸ್ಟೇಟ್ ಲೆವೆಲ್ ಆಗಿರ್ಬೋದು ಅಥವಾ ನಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ. ಸ್ಥಳೀಯ ಆಡಳಿತ ಬಂದಾಗ ಯಾರು ಬೇಕಾದ್ರೂ ಜಯಗಳಿಸಬಹುದು, ನಮ್ಗೆ ಅಗತ್ಯಕ್ಕೆ ಬರಲ್ಲ ಅನ್ನುವಂತಹ ಮಾತುಗಳು. ಆದ್ರೆ ವರ್ಕೌಟ್ ಆಗಿದೆ ಈ ಬಾರಿಯ ಒಂದು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ. ಬಿಜೆಪಿಯ ಅಜೆಂಡಾ ಏನಿದೆ, ಬಿಜೆಪಿಯ ಒಂದು ವೋಟಿಂಗ್ ವೇರಿಯೇಷನ್ ಯಾವ ರೀತಿ ಇದೆ, ಕ್ರಿಯೇಟಿವಿಟಿ ಅಥವಾ ಏನು ಹೇಳ್ಬೋದು, ವರ್ಕೌಟ್ ಆಗಿರುವಂತದ್ದು ಖಂಡಿತವಾಗಿಯೂ ಸತ್ಯ. ಎಸ್ ನಿತಿನ್, ನೋಡಬಹುದು ಬಿಜೆಪಿ 44 ಈಗಾಗಲೇ ಸಿಕ್ಕಿರುವಂತಹ ರಿಸಲ್ಟ್, ಕಾಂಗ್ರೆಸ್ಗೆ 14 ಸ್ಥಾನಗಳು ಸಿಕ್ಕಿದೆ. ಇನ್ನು SDPI 2 ಸ್ಥಾನಕ್ಕೆ ಸದ್ಯಕ್ಕೆ ತೃಪ್ತಿ ಪಟ್ಟುಕೊಂಡಿರುವಂತದ್ದು. ಎಸ್ ಬಿಜೆಪಿ 44 ಭರ್ಜರಿ ಬಹುಮತ, ಕಾಂಗ್ರೆಸ್ 14 ಸದ್ಯದ ಮಟ್ಟಿಗೆ. ಎಸ್ ಅಫ್ಕೋರ್ಸ್ ಇನ್ನು ಕೆಲವೇ ಆಲ್ರೆಡಿ ಅಂದ್ರೆ ಆಯ್ತು 44 ಪ್ಲಸ್ 14 ಅಂತ ನೋಡಿದ್ರೆ ಪ್ಲಸ್ 2 60 ಆಗೋಯ್ತು. ಇನ್ನೇನಿದ್ರು ಕಾಯ್ಬೇಕಾಗಿಲ್ಲ ನಾವು. ಬಿಜೆಪಿ ಬಹುಮತವನ್ನ ಆಲ್ರೆಡಿ ಸಾಧಿಸಿದೆ. ಈ ಒಂದು ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಿದೆ. ನಾವು ಇನ್ನು ಲೆಕ್ಕಾಚಾರ ಮಾಡುವಂತಹ ಪ್ರಶ್ನೆ ಇಲ್ಲ. ಬಿಜೆಪಿ 44, ಕಾಂಗ್ರೆಸ್ 14, ಇನ್ನು SDPI 2 ಆಲ್ರೆಡಿ ನಮ್ಮ ಫಲಿತಾಂಶ ನಮ್ಮ ಮುಂದಿದೆ ಅಂತಾನೆ ಹೇಳ್ಬೋದು. ಎಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ರಿಸಲ್ಟ್ 44 ಅಂತ ಹೇಳಿದ್ರೆ ಬಿಜೆಪಿ ಅವರು ಕೂಡ ಇದನ್ನು ಊಹಿಸ್ಲಿಕ್ಕಿಲ್ಲ. 44 ಸೀಟುಗಳು ನಮ್ಗೆ ಬರಲ್ಲ ಅನ್ನುವಂಥದ್ದು, ಬರುತ್ತೆ ಅನ್ನುವಂಥದ್ದು ಅವರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಈ ಬಗ್ಗೆ ಒಂದು ರಿಸಲ್ಟ್ ಅವರು ಅನೌನ್ಸ್ ಮಾಡ್ಲಿಕ್ಕಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಸಮೀಕ್ಷೆ ಹೇಳ್ತಾ ಇತ್ತು ಬಿಜೆಪಿ ಅವರಿಗೆ ಒಂದು 25ರಿಂದ 36 ಸೀಟ್ಗಳ ಒಳಗೆ ಬರ್ಬೋದು ಅನ್ನುವಂಥದ್ದು, ಕಾಂಗ್ರೆಸ್ನವರಿಗೆ 28ರಿಂದ 32 ಒಳಗೆ ಸೀಟ್ ಬರ್ಬೋದು ಅನ್ನುವಂಥದ್ದು. ಆದ್ರೆ ಬರೋಬ್ಬರಿ 44
14 ಸೀಟುಗಳು ಮಂಗಳೂರು ಪಾಲಿಕೆಯಲ್ಲಿ ಅಂತ ಹೇಳಿದ್ರೆ ಘಟಾನುಘಟಿ ನಾಯಕರುಗಳ ಮುಂದೆ ಬಿಜೆಪಿ ಅನ್ನುವಂತಹ ಪಕ್ಷ ಪ್ರಾಬಲ್ಯ ತೋರಿದೆ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು ಮಾತ್ರ 100ಕ್ಕೆ 100 ಖಚಿತವಾಗಿರುವಂತದ್ದು. ಅಂಡ್ ಅದೇ ರೀತಿ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು, ಜೆಡಿಎಸ್ ಮತ್ತು ಸಿಪಿಐಎಂ ಅನ್ನುವಂತಹ ಪಕ್ಷ ಇದೆ. ಈ ಎರಡು ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ತೋರಿಸಬೇಕಾಗಿರುವಂತಹ ಒಂದು ಸಂದರ್ಭ ಇದೆ ಅನ್ನುವಂಥದ್ದು. ಮಾತ್ರ ಅಲ್ಲ, ಜೆಡಿಎಸ್ ಪಕ್ಷ ಕಿಂಗ್ ಮೇಕರ್ ಆಗಿ ಕೆಲಸ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ಆ ಕಿಂಗ್ ಮೇಕರ್ ಆಗಿರುವಂತಹ ಒಂದು ಪಕ್ಷ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೆಡ್ ಏನಿತ್ತು, 0 ರಿಸಲ್ಟ್. ಖಾತೆ ತೆರೀಲಿಲ್ಲ. ಎಸ್ ಖಾತೆ ತೆರೀಲಿಲ್ಲ ಜೆಡಿಎಸ್ ಅವರು. ಸಿಪಿಐಎಂ ಅನ್ನುವಂಥದ್ದು ಕೂಡ ವೆರಿ ಅನ್ಎಕ್ಸ್ಪೆಕ್ಟೆಡ್, ಖಾತೆ ತೆರೀಲಿಲ್ಲ, ಯಾಕಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಎಸ್ಡಿಪಿಐ ಪಕ್ಷ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. 2 ಪಾರ್ಟಿಗಳಲ್ಲಿ ಜಯಗಳಿಸಿದೆ, 2 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಎಸ್ ಫಲಿತಾಂಶ ಈಗಾಗಲೇ ಹೊರಬಿದ್ದಿರುವಂತದ್ದು. 60 ವಾರ್ಡ್ಗಳಲ್ಲಿ 44 ಬಿಜೆಪಿ ಜಯಗಳಿಸಿದೆ. ಇನ್ನು 14ರಲ್ಲಿ ಕಾಂಗ್ರೆಸ್, ಹಾಗೆ 2 ಸ್ಥಾನಗಳು ಎಸ್ಡಿಪಿಐ ಪಾಲಾಗಿರುವಂತದ್ದು. ವೈಟಿಂಗ್ ಈಸ್ ಓವರ್ ಅಂತಾನೆ ಹೇಳ್ಬೋದು. 44 ಸ್ಥಾನಗಳು ಆಲ್ರೆಡಿ ಬಿಜೆಪಿಯ ಪಾಲಾಗಿದೆ. ಕಾಂಗ್ರೆಸ್ 14 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಇನ್ನು 2 ಸ್ಥಾನಗಳು ಎಸ್ಡಿಪಿಐ ಪಾಲಾಗಿದೆ. ನೋಡ್ತಾ ಇರ್ಬೋದು ನಾವು, ದ್ವಿಗುಣ ಅಲ್ಲ, ಇದು ತ್ರಿಗುಣ ಮಟ್ಟದಲ್ಲಿ ಬಿಜೆಪಿ ಜಯಗಳಿಸಿರುವಂತದ್ದು. ನಿತಿನ್, ಎಲ್ಲ ಒಂದ್ ಕಡೆ ಆಡಳಿತಾರೂಢಕ್ಕೆ ಇದು ಪಕ್ಕಾ ಮುಖಭಂಗದ ಒಂದು ಸಂದರ್ಭ ಅಂತಾನೆ ಹೇಳ್ಬೋದು. ಇಲ್ಲೋ ಒಂದು ಅಂದ್ರೆ ಡಬಲ್ ಅಲ್ಲ, ಇಲ್ಲಿ ತ್ರಿಗುಣ ಒಂದು ಪಟ್ಟು ನೋಡೋದಾದ್ರೂ ಕೂಡ 44 ಬಹಳ ಒಂದು ದೊಡ್ಡ ಮುಖಭಂಗ. ಕಾಂಗ್ರೆಸ್ ಪಕ್ಷ, ಅದು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ಇಲ್ಲಿ ಬಹಳ ಒಂದು ದೊಡ್ಡ ಮುಖಭಂಗ ಆಗಿದೆ. ಎಲ್ಲೊಂದ್ ಕಡೆ ಲೋಕಸಭೆ, ವಿಧಾನಸಭೆ ಜೊತೆಗೆ ಕೊನೆಗೆ ಪಾಲಿಕೆಯ ಒಂದು ಮತದಾನದಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿಯ ಎದುರು ಒಂದು ಪಕ್ಕಾ ಮುಖಭಂಗವನ್ನ ಅನುಭವಿಸಿರೋದನ್ನ ನಾವು ಕಾಣಬಹುದು ಇಲ್ಲಿ. ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಗದ್ದುಗೆ ಏನಿದೆ ಸದ್ಯ ಬಿಜೆಪಿ ಪಾಲಾಗಿದೆ. ಕೇಂದ್ರ, ರಾಜ್ಯ ಹಾಗೆ ಸದ್ಯ ಮಹಾನಗರ ಪಾಲಿಕೆಯ ಒಂದು ಆಡಳಿತ ಕೂಡ ಬಿಜೆಪಿಯ ತೆಕ್ಕೆಗೆ ಬಿದ್ದಿದೆ. ಎಲ್ಲ ಒಂದ್ ಕಡೆ ನೋಡಿದಾದ್ರೆ ಬಿಜೆಪಿ 44 ಪಕ್ಷಗಳು ಅಂದ್ರೆ 44 ಸ್ಥಾನಗಳಲ್ಲಿ ಬಿಜೆಪಿ ಸದ್ಯ ಗೆಲುವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ 14 ಸ್ಥಾನಗಳನ್ನ ಪಡೆದುಕೊಂಡಿದೆ. ಇನ್ನು ಎಸ್ಡಿಪಿಐ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಇನ್ನು ಜೆಡಿಎಸ್ ಅನ್ನ ನೋಡಿದಾದ್ರೆ ಒಂದೇ ಒಂದು ಸ್ಥಾನವನ್ನು ಕೂಡ ಗಿಟ್ಟಿಸಿಕೊಳ್ಳುವಲ್ಲಿ ಜೆಡಿಎಸ್ ವಿಫಲವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಾತೆಯನ್ನೇ ತೆರೆದಿಲ್ಲ ಜೆಡಿಎಸ್ ಪಕ್ಷ. 60ರಲ್ಲಿ 60, ಕಾಂಗ್ರೆಸ್ 14, ಬಿಜೆಪಿ 44, ಎಸ್ಡಿಪಿಐ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿರುವಂತದ್ದು. ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ವಾರ್ಡ್ ನಂಬರ್ 33 ಕದ್ರಿ ದಕ್ಷಿಣ ವಾರ್ಡ್ ನಿಂದ ಅಶೋಕ್ ಡಿಕೆ ಅವರು, ಕಾಂಗ್ರೆಸ್ನ ಅಶೋಕ್ ಡಿಕೆ ಅವರು ಸೋಲನ್ನು ಅನುಭವಿಸಿದ್ದಾರೆ. ಘಟಾನುಘಟಿ ನಾಯಕರಲ್ಲಿ ಒಬ್ರು, ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂತಹ ವ್ಯಕ್ತಿ ಅಶೋಕ್ ಡಿಕೆ ಅವರು. ಆದ್ರೆ ಕದ್ರಿ ದಕ್ಷಿಣದಲ್ಲಿ ಅಶೋಕ್ ಡಿಕೆ ಅವರು ಸೋಲನ್ನು ಅನುಭವಿಸಿದ್ದಾರೆ. ತುಂಬಾ ಕಷ್ಟ ಅಶೋಕ್ ಡಿಕೆ ಅವರನ್ನು ಸೋಲಿಸಲಿಕ್ಕೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅಶೋಕ್ ಡಿಕೆ ಅವರು ಸೋತಿದ್ದಾರೆ. ಮನೋಹರ್ ಶೆಟ್ಟಿ ಅವರು, ಕದ್ರಿ ಮನೋಹರ್ ಶೆಟ್ಟಿ ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ಬಿಜೆಪಿ ಪಾಲಾಗಿದೆ. ರಾಜ್ಯನ ಆಡಳಿತ ಮಾಡಬಹುದು ಅನ್ನುವಂಥದ್ದು. 44 ಸೀಟುಗಳಿದೆ. ಸೊ ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಅದೇ ರೀತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಉಮಾನಾಥ್ ಕೋಟ್ಯಾನ್ ಅವರು ಇದ್ದಾರೆ, ಮುಲ್ಕಿ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಸರ್ ಕಂಗ್ರಾಚುಲೇಷನ್ ಸರ್, ಅಭಿನಂದನೆಗಳು ತಮಗೆ. ತಮ್ಮ ಪಕ್ಷ ದೊಡ್ಡ ಮಟ್ಟದ ಗದ್ದುಗೆ ಹಿಡಿದಿದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಎಸ್ ಏನ್ ಹೇಳ್ತೀರಾ, ಯಾವ ರೀತಿ ಕೊಡ್ತೀರಾ ಫಸ್ಟ್ ರಿಯಾಕ್ಷನ್ ಸರ್? ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದ್ವಿತೀಯ ಬಾರಿಗೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಇದು ನಿರೀಕ್ಷಿತ ಗೆಲುವು ನಮ್ದು. ಯಾಕೆಂತ ಹೇಳಿದ್ರೆ, ಒಂದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ ವೈಖರಿ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪಾಜಿಯವರ ಆಡಳಿತ ವೈಖರಿ, ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ನಾಯಕರಾದಂತ ನಳಿನ್ ಕುಮಾರ್ ಕಟೀಲ್ ರವರ ನಾಯಕತ್ವ ಇಡೀ ಕರ್ನಾಟಕ ರಾಜ್ಯಕ್ಕೆ, ಅವರ ಮಾರ್ಗದರ್ಶನದಲ್ಲಿ ಬಹುಶಃ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಜನತೆ ಪ್ರಚಂಡ ಜಯವನ್ನ ನಮ್ಮ ಒಂದು ಮಂಗಳೂರು ಮಹಾನಗರ ಪಾಲಿಕೆಗೆ ತಂದು ಕೊಟ್ಟಿದ್ದಾರೆ. ಇಡೀ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ನಾವು. ಶಾಸಕರೇ, ಹಾಗೆ ಬಿಜೆಪಿ ಗೆಲುವಿನ ಬಗ್ಗೆ ತಾವು ಮಾತಾಡಿದ್ರೆ, ಇನ್ನು ಆಡಳಿತಾರೂಢ ಒಂದು ಪಕ್ಷ ಏನಾಗಿತ್ತು ಕಾಂಗ್ರೆಸ್, ಈ ಒಂದು ಪಕ್ಷ ಸೋಲೋದಕ್ಕೆ ಕಾರಣ ಏನಾಗಿರ್ಬೋದು? ಆಡಳಿತಾರೂಢ ಪಕ್ಷದ ಸೋಲಿಗೆ ಒಂದು, ಅವರು ಕಳೆದ 5 ವರ್ಷಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾಡಿದಂತ ಭ್ರಷ್ಟಾಚಾರ ಬ್ರಹ್ಮಕಾಂಡ ಅವರದು. ಇನ್ನೊಂದು ಅವರ ಪಕ್ಷದೊಳಗಿನ ತಿಕ್ಕಾಟ, ಕಚ್ಚಾಟ. ನೀವು ನೋಡಿದ್ದೀರಿ, ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಮಾಜಿ ಶಾಸಕನ ಮೇಲೆ ಕೈ ಹಾಕುವಂತದ್ದು, ಅಥವಾ ನಮ್ಮ ಮಾಜಿ ಶಾಸಕರ ಲೋಬರ್ ಅವರ ಮೇಲೆ
ಅವರದೇ ಪಕ್ಷದ ಕಾರ್ಯಕರ್ತರು ಗಲಾಟೆ ಮಾಡಿದಂತದನ್ನ ನೋಡಿದ್ರು. ಅದೆಲ್ಲ ಅವರ ಪಕ್ಷದ ಒಳಗಿನ ಹುಚ್ಚಾಟದಲ್ಲಿ ಅವರು ಸೋತಿದ್ದಾರೆ ಮತ್ತು ಅವರು ಮಾಡಿದಂತ ಅನಾಚಾರ ಭ್ರಷ್ಟಾಚಾರಗಳು ಇವತ್ತು ಜನರಿಗೆ ಬೇಡ ಆಗಿದೆ, ಬೇಸರ ಆಗಿದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ಒಂದು ಪ್ರಶ್ನೆ ಇದೆ. ಈ 44 ಸೀಟುಗಳು ವಾರ್ಡ್ಗಳು ಅಂತ ಹೇಳಿದಾಗ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಹೇಗೆ ಅಂತೇಳಿ? ಬಿಜೆಪಿ ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ನೋ ಮಾತುಗಳು. 44 ವಾರ್ಡ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಮೊದಲಿಗೆ ಚುನಾವಣೆಯ ಮೊದಲೇ ಎಷ್ಟು ಮಂಗಳೂರು ಉತ್ತರದಲ್ಲಿ ಎಷ್ಟು ಗೆಲ್ಬೇಕು, ದಕ್ಷಿಣದಲ್ಲಿ ಎಷ್ಟು ಗೆಲ್ಬೇಕು ಎಂಬ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಕೆಲಸ ಮಾಡಿದ್ದೇವೆ. 45 ಸೀಟುಗಳು ಬರ್ತದೆ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಇತ್ತು. ಇವತ್ತು ನಮ್ಮ ಮಂಗಳೂರು ದಕ್ಷಿಣದ ಶಾಸಕರು, ಮಂಗಳೂರು ಉತ್ತರದ ಶಾಸಕರು ಅವರು ಕಳೆದ ಒಂದೂವರೆ ವರ್ಷಗಳಲ್ಲಿ ಮಾಡಿದಂತಹ ಕೆಲಸಗಳ ಬಗ್ಗೆ ಜನರಿಗೆ ಒಂದು ನಿರೀಕ್ಷೆ ಇತ್ತು. ಖಂಡಿತ ಈ ಭಾರತೀಯ ಜನತಾ ಪಾರ್ಟಿಗೆ ನಾವು ಗೆಲುವನ್ನ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಲ್ಲ ಮೇಲಿಂದ ಕೆಳಗೆ ತನಕ ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ಆಗ್ಬಹುದು ಅಂತ ಜನರ ನಿರೀಕ್ಷೆ. ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಒಂದು ದೊಡ್ಡದಾದಂತಹ ಜವಾಬ್ದಾರಿಯನ್ನ ಮಂಗಳೂರು ಜನತೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಜನಪ್ರತಿನಿಧಿಗಳು ನಿಭಾಯಿಸ್ತಾರೆ ಎಂಬ ನಂಬಿಕೆಯೂ ನಮಗಿದೆ. ಇನ್ನೊಂದ್ ಕಡೆ ಸರಿ, ಎಲ್ಲೊಂದ್ ಕಡೆ ಘಟಾನುಘಟಿ ನಾಯಕರು, ಮಾಜಿ ಮೇಯರ್ಗಳು, 4-5 ಬಾರಿ ಗೆದ್ದವರು ಕೂಡ ಇದ್ದಾರೆ. ಅವರ ಎದುರುಗಡೆ ಪ್ರತಿಸ್ಪರ್ಧಿಯಾಗಿ ಮುಖ ಚಹರೆ ಗೊತ್ತಿಲ್ಲ, ಹೊಸ ಮುಖಗಳು ನಿಂತಿದ್ದಾರೆ, ಜಯಗಳಿಸಿದ್ದಾರೆ. ಏನ್ ಕಾರಣ ಅಂತ ಹೇಳಿದ್ರೆ ಈ ದೇಶದ ಯುವಕರಿಗೆ ಇವತ್ತು ಆಡಳಿತವನ್ನ ಕೊಟ್ರೆ ಯಾವ ರೀತಿಯಲ್ಲಿ ನಿಭಾಯಿಸಿಯಾರು ಒಮ್ಮೆ ನೋಡೋಣ ಅಂತ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಯುವಕರು ಬರ್ಬೇಕು, ಯುವಕರಿಗೆ ಇವತ್ತು ಹುಮ್ಮಸ್ಸಿದೆ ಮತ್ತೆ ಕೆಲಸ ಮಾಡ್ಬೇಕೆಂಬ ಆಸಕ್ತಿ ಇದೆ. ಇವತ್ತು 4 ಸಲ 5 ಸಲ 6 ಸಲ ಗೆದ್ದವರಲ್ಲಿ ಏನ್ ಮಾಡ್ತಾರೆ? ಕೂತ್ಕೊಂಡು ಅವರು ದೊಡ್ಡ ನಾಯಕರಾಗಿ ವರ್ತಿಸ್ತಾರೆ, ಜನರನ್ನ ಒಂದು ಕೇರ್ ಮಾಡದ ರೀತಿಯಲ್ಲಿ ವರ್ತಿಸ್ತಾರೆ. ಮತ್ತೆ ಅವರದ್ದು ಇನ್ನೊಂದೇ ಆದಂತ ಅವರಿಗೆ ಜನರಿಗೆ ಕೊಡ್ಬೇಕು ಅಂತಲ್ಲ, ನನಗೇನು ನ್ಯಾಯ ಸಿಗ್ತದೆ ಅಂದುಕೊಂಡು ಅವರು ಕೆಲಸ ಮಾಡುವುದರಿಂದ ಅವರನ್ನು ಜನ ತಿರಸ್ಕರಿಸಿದ್ದಾರೆ. ಇವತ್ತು ಯುವಕರಿಗೆ ಸ್ಫೂರ್ತಿದಾಯಕವಾಗಿ ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದಗಳು. ಒನ್ಸ್ ಅಗೇನ್ ಅಭಿನಂದನೆಗಳು ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟಿನ್ ಅವರಿಗೆ. ಧನ್ಯವಾದಗಳು ಸರ್. ಎಸ್ ಬಿಜೆಪಿ ಪಾಳೆಯದಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಎಲ್ಲೊಂದ್ ಕಡೆ 44 ಸ್ಥಾನ ಅಂದಾಕ್ಷಣ ಕೆಲವೊಂದ್ ಕಡೆ ನಾವು ನೋಡೋದಾದ್ರೆ ಎಲ್ಲೊಂದ್ ಕಡೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದೇ ಬಾರಿ ಬಂದಿದ್ದಂಥದ್ದು ಬಿಜೆಪಿ ಪಾಲಿಕೆಯಲ್ಲಿ, ಆದ್ರೆ ಇದು 2ನೇ ಬಾರಿ ಗೆಲುವನ್ನ ಸಾಧಿಸಿರುವಂತದ್ದು. 44 ಸ್ಥಾನಗಳನ್ನ ಪಡೆದಿದೆ ಅಂದ್ರೆ ಆಡಳಿತಾರೂಢ ಪಕ್ಷದ ಒಂದು ಮುಖಭಂಗ, ಜೊತೆಗೆ ಅದಕ್ಕೊಂದು ದೊಡ್ಡ ಹೀನಾಯ ಸೋಲು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿತಿನ್, ಅಫ್ಕೋರ್ಸ್ 44 ಸ್ಥಾನಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? 44 ಸ್ಥಾನಗಳು ಎಲ್ಲೋ ಒಂದ್ ಕಡೆ ಇದೇ ಅಜೆಂಡಾ. ಬಿಜೆಪಿ ಅಂತ ಬಂದಾಗ ಅಲ್ಲಿ ವ್ಯಕ್ತಿ ಮುಖ್ಯ ಆಗಲ್ಲ, ಪಕ್ಷ ಮುಖ್ಯ ಆಗುತ್ತೆ. ಪಕ್ಷ ನೋಡ್ಕೊಂಡು ಮತ ಹಾಕಿ ಅನ್ನುವಂಥದ್ದು ಇದು ಪ್ರತಿ ಬಾರಿ ಆಗಿರುವಂತಹ ಬಿಜೆಪಿ ಅನ್ನುವಂತಹ ಒಂದು ಪಕ್ಷದಲ್ಲಿ ಆಗಿರುವಂತಹ ವರ್ಕೌಟ್ ಸೂತ್ರಗಳು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅನ್ನುವಂತಹ ಪಕ್ಷದಲ್ಲಿ ಒಳ ಜಗಳ ಆಗಿರ್ಬೋದು, ಆಂತರಿಕ ಬಿಕ್ಕಟ್ಟು ಆಗಿರ್ಬೋದು, ಭಿನ್ನಮತ ಸ್ಫೋಟ ಆಗಿರ್ಬೋದು, ರಾತ್ರೋರಾತ್ರಿ ಅಲ್ಲಿರುವಂತಹ ಯುವಕರು ಅನೇಕ ಜನರು ಬಿಜೆಪಿಗೆ ಜಾಯಿನ್ ಆಗ್ತಾರೆ, ರಾಜ್ಯಾಧ್ಯಕ್ಷರೆಲ್ಲ ಸೇರ್ಕೊಂಡು ಅವರನ್ನು ಬರಮಾಡ್ಕೊಳ್ತಾರೆ. ಇದೆಲ್ಲವೂ ನೋಡಿದಾಗ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ, ಇವರುಗಳಲ್ಲೇ ಒಗ್ಗಟ್ಟಿಲ್ಲ, ಇವರುಗಳಲ್ಲೇ ಭಿನ್ನಮತ ಸ್ಫೋಟ ಆಗಿದೆ, ಇವರುಗಳೇನು ನಮ್ಮ ನೋಡ್ಕೊಳ್ತಾರೆ, ಇವರುಗಳಿಂದ ಏನ್ ಸಾಧ್ಯ ಇದೆ, ಇವರುಗಳೇ ನಮ್ಮನ್ನ ಆಳ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಜನರಲ್ಲಿ ಮೂಡಿರುವಂತದ್ದು ಸಹಜ. ಆ ಪ್ರಶ್ನೆಗೆ ಉತ್ತರ ಈ ಒಂದು ಮಂಗಳೂರು ಪಾಲಿಕೆಯ ಒಂದು ಚುನಾವಣೆಯ ಒಂದು ರಿಸಲ್ಟ್ ಏನಿದೆ. ಜನರು ನೋಡ್ತಾರಪ್ಪ, ಏನಪ್ಪ ನೀವು ಕಚ್ಚಾಡ್ಕೊಳ್ತಾ ಇದ್ದೀರಾ, ತಮ್ಗೆ ಕಪಾಳ ಮೋಕ್ಷ ಮಾಡ್ತಾ ಇದ್ರೆ, ನೀವೇ ನೋಡ್ತೀರಾ ನಮ್ಮನ್ನು ಅನ್ನುವಂಥದ್ದು, ನೀವು ಹೇಗ್ ನಮ್ಮನ್ನು ಕಾಪಾಡ್ತೀರಾ ಅನ್ನುವಂಥದ್ದು. ಸೊ ದಟ್ಸ್ ವೈ ದಿಸ್ ಇಸ್ ದ ರಿಸಲ್ಟ್. ಎಸ್, ನೋಡ್ತಾ ಹೋಗುವ ನಾವು ಗೆಲುವು ಹಾಗೂ ಸೋಲುಗಳ ಒಂದು ಲೆಕ್ಕಾಚಾರವನ್ನ. ಎಸ್, ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 20ರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಬಿಜೆಪಿ ಅಭ್ಯರ್ಥಿ ಹೇಮಲತಾ ರಘು ಸಾಲಿಯನ್ ಗೆಲುವನ್ನ ಸಾಧಿಸಿದ್ರು. 3020 ಮತಗಳು ಬಿಜೆಪಿ ಪಾಲಿಗೆ ಸಿಕ್ಕಿತ್ತು. ಹಾಗೆ ಕಾಂಗ್ರೆಸ್ಗೆ 1903 ಮತಗಳು ಸಿಕ್ಕಿತ್ತು. ಇನ್ನು ವಾರ್ಡ್ ನಂಬರ್ 15ರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಬಿಜೆಪಿ ಅಭ್ಯರ್ಥಿ ಸುಮಂಗಲ ಗೆಲುವನ್ನ ಸಾಧಿಸಿದ್ರು. ಬಿಜೆಪಿ 3780 ಮತಗಳು ಸಿಕ್ಕಿತ್ತು. ಇನ್ನು ಕಾಂಗ್ರೆಸ್ಗೆ 1684 ಮತಗಳು ಬಿದ್ದಿವೆ. ಇನ್ನು ವಾರ್ಡ್ ನಂಬರ್ 25ರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಜಯಲಕ್ಷ್ಮಿ ವಿ ಶೆಟ್ಟಿ ಗೆಲುವನ್ನ ಸಾಧಿಸಿದ್ರು. 2233 ಮತಗಳು ಬಿಜೆಪಿ ಪಾಲಿಗೆ ಸಿಕ್ಕಿದೆ. ಇನ್ನು ವಾರ್ಡ್ ನಂಬರ್ 4 ಕಾಟಿಪಳ್ಳದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀ ಶೇಖರ ದೇವಾಡಿಗ ಗೆಲುವನ್ನ ಸಾಧಿಸಿದ್ರು. ಬಿಜೆಪಿಗೆ 2675 ಮತಗಳು, ಕಾಂಗ್ರೆಸ್ಗೆ 2127 ಮತಗಳು. ಇನ್ನು ವಾರ್ಡ್ ನಂಬರ್ 22 ಕದ್ರಿ ಪದವು, ಇಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಜಯಾನಂದ ಅಂಚನ್ ಗೆಲುವನ್ನ ಸಾಧಿಸಿದ್ರು. ಬಿಜೆಪಿಗೆ 2484 ಹಾಗೆ ಕಾಂಗ್ರೆಸ್ಗೆ 1963 ಮತಗಳು ಬಿದ್ದಿವೆ.
ಎಸ್, ಇದು ಸದ್ಯದ ಪರಿಸ್ಥಿತಿ. 44 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸಿರುವಂತದ್ದು. ಬಹುತೇಕ ಭರ್ಜರಿಯಾಗಿರುವಂತಹ ಆಡಳಿತವನ್ನು ಬಿಜೆಪಿ ನಡೆಸುತ್ತೆ ಅನ್ನುವಂಥದ್ದು. ಅಂಡ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ 2019 ಬಿಜೆಪಿಗೆ ಭರ್ಜರಿ ಗೆಲುವಾಗಿದೆ. ಅದೇ ರೀತಿ ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷಕ್ಕೆ ಭರ್ಜರಿ ಸೋಲಾಗಿದೆ, ಹೀನಾಯ ಸೋಲಾಗಿದೆ. ಬಿಜೆಪಿ ತೆಕ್ಕಿಗೆ ಪಾಲಿಕೆ ಗದ್ದುಗೆ ಅನ್ನುವಂಥದ್ದು. ಎಸ್, ಸರಿಯಾದ ಮಾಹಿತಿ ಈಗ ಬಂದಿದೆ ನಿತಿನ್. ಬಿಜೆಪಿ ತೆಕ್ಕಿಗೆ ಏನು ಮಹಾನಗರ ಪಾಲಿಕೆ ಒಂದು ಸಿಕ್ಕಿರುವಂತದ್ದು, ಬಿಜೆಪಿಗೆ ಭರ್ಜರಿ ಗೆಲುವಂತ ಹೇಳ್ಬೋದು. ಬಿಜೆಪಿ ತೆಕ್ಕೆಗೆ ಪಾಲಿಕೆ ಗದ್ದುಗೆ ಸಿಕ್ಕಿದೆ. ಎಸ್, ಅಫ್ಕೋರ್ಸ್ ನೋಡ್ತಾ ಇದೀವಿ ನಾವು. ಆದ್ರೆ ಸರಿಯಾದ ಒಂದು ಮಾಹಿತಿ ಪ್ರಕಾರ ಬಿಜೆಪಿ 40 ಸ್ಥಾನಗಳನ್ನ ಪಡೆದುಕೊಂಡಿದೆ, ಕಾಂಗ್ರೆಸ್ಗೆ 18 ಸ್ಥಾನಗಳು, ಇನ್ನು ಎಸ್ಡಿಪಿಐಗೆ 2 ಸ್ಥಾನಗಳು ಸಿಕ್ಕಿರುವಂತದ್ದು. ಬಿಜೆಪಿ ತೆಕ್ಕೆಗೆ ಪಾಲಿಕೆ ಗದ್ದುಗೆ ಸಿಕ್ಕಿದೆ, ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿರುವಂತದ್ದು. ಬಿಜೆಪಿ 40 ಸ್ಥಾನಗಳನ್ನ ಪಡೆದುಕೊಂಡಿದೆ. ಮಹಾನಗರ ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಿದೆ. ಬಿಜೆಪಿ 40 ಸ್ಥಾನಗಳನ್ನ ಪಡೆದುಕೊಂಡಿದೆ, ಕಾಂಗ್ರೆಸ್ 18 ಸ್ಥಾನಗಳನ್ನ ಪಡೆದುಕೊಂಡಿದೆ, ಎಸ್ಡಿಪಿಐ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಮಹಾನಗರ ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಿದೆ. ಮಹಾನಗರ ಪಾಲಿಕೆ ಗದ್ದುಗೆಯಲ್ಲಿ ಬಿಜೆಪಿಯ ಕಮಲ ಅರಳಿದೆ ಅಂತಾನೆ ಹೇಳ್ಬೋದು. 40 ಸ್ಥಾನಗಳಿಗೆ ಬಿಜೆಪಿ ಭರ್ಜರಿಯಾದ ಒಂದು ಗೆಲುವನ್ನ ಸಾಧಿಸಿರುವಂತದ್ದು. 40 ಸ್ಥಾನಗಳು ಒಂದೆರಡಲ್ಲ. ಎಸ್, ಇನ್ನು ಕಾಂಗ್ರೆಸ್ ಪಾಲಿಗೆ 18 ಸ್ಥಾನಗಳು, ಎಸ್ಡಿಪಿಐ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿದೆ. ಎಸ್, ತಾವು ನೋಡ್ತಾ ಇದ್ರ ಬಿಜೆಪಿ ವಿಜಯೋತ್ಸವ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಬಿಜೆಪಿಯ ಕಾರ್ಯಕರ್ತರ, ಮುಖಂಡರ, ಅಭ್ಯರ್ಥಿಗಳ ಒಂದು ಬಿಜೆಪಿಯ ಹರ್ಷೋದ್ಗಾರ ತಾವು ನೋಡ್ತಾ ಇದ್ದೀರಾ. ಬಿಜೆಪಿಯ ಪಾಲಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಗದ್ದುಗೆ ದೊರೆತಿದೆ ಅನ್ನುವಂಥದ್ದು. ಒಂದು ಬಾರಿ ಕೇವಲ ಅಧಿಕಾರದಲ್ಲಿದ್ದಂತಹ ಪಕ್ಷ, ಆದ್ರೆ 2ನೇ ಬಾರಿ ಅವಕಾಶ ಕೊಟ್ಟಿದ್ದಾರೆ. ಅನೇಕ ಜನರು ಹೇಳ್ತಾ ಇದ್ರು, ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ ಬಿಜೆಪಿ ಅನ್ನುವಂತಹ ಪಕ್ಷಕ್ಕೆ. ಎಸ್, ಅವಕಾಶ ಕೊಟ್ಟಿದ್ದಾರೆ. ಇನ್ನೇನು ಅಭಿವೃದ್ಧಿ ಮಾಡ್ತಾರ ಅಥವಾ ಏನ್ ಮಾಡ್ತಾರ ಅನ್ನೋದು ನೋಡ್ಬೇಕಾಗುತ್ತೆ. ಅಂಡ್ 44 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸಿದೆ, ಕಾಂಗ್ರೆಸ್ 14 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಜೆಡಿಎಸ್ ಅನ್ನುವಂಥ ಪ್ರಾದೇಶಿಕ ಪಕ್ಷ ಇದೆ, ಜೆಡಿಎಸ್ ಪ್ರಾದೇಶಿಕ ಪಕ್ಷ ಇದೆ, ಆದ್ರೆ ಖಾತೆ ತೆರೀಲಿಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ. ಬಿಜೆಪಿ 40 ಸ್ಥಾನಗಳ ಮೂಲಕ ಜಯಭೇರಿಯನ್ನ ಸಾಧಿಸಿರುವಂತದ್ದು ನಿತಿನ್. 44 ಅಲ್ಲ, ಕರೆಕ್ಟ್ ಆದ ಸರಿಯಾದ ಅಂಶ ಅಂದ್ರೆ ಮಾಹಿತಿ ಅಂದ್ರೆ ಬಿಜೆಪಿ 40 ಸ್ಥಾನಗಳು, ಕಾಂಗ್ರೆಸ್ 18 ಸ್ಥಾನಗಳು, ಹಾಗೆ ಎಸ್ಡಿಪಿಐ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿರುವಂತದ್ದು. ಸರಿಯಾದ ಮಾಹಿತಿಯ ಪ್ರಕಾರ 60 ವಾರ್ಡ್ಗಳಲ್ಲಿ ಬಿಜೆಪಿ ಪಾಲಿಗೆ 40, ಹಾಗೆ ಕಾಂಗ್ರೆಸ್ ಪಾಲಿಗೆ 18, ಹಾಗೆ ಎಸ್ಡಿಪಿಐಗೆ 2 ಸ್ಥಾನಗಳು ಸಿಕ್ಕಿವೆ. ಎಸ್, ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ 2019 ಚುನಾವಣೆಯ ಅಂತಿಮ ತೀರ್ಪು ಹೊರಬಿದ್ದಿರುವಂತದ್ದು. ಫಲಿತಾಂಶ ನಿಮ್ಮ ಮುಂದಿದೆ. ಬಿಜೆಪಿ 40 ಸ್ಥಾನಗಳನ್ನ ಪಡೆದುಕೊಂಡು ಭರ್ಜರಿ ಜಯಭೇರಿಯನ್ನ ಸಾಧಿಸಿದೆ. ಕೊನೆಗೂ ಪಾಲಿಕೆಯ ಗದ್ದುಗೆ ಬಿಜೆಪಿ ಪಾಲಾಗಿದೆ. ಇನ್ನು ಕಾಂಗ್ರೆಸ್ 18 ಸ್ಥಾನಗಳನ್ನ ಪಡೆದುಕೊಂಡಿದೆ. ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಈ ಬಾರಿ 18 ಸ್ಥಾನಗಳ ಮೂಲಕ ಭಾರಿ ಒಂದು ಮುಖಭಂಗ, ಹೀನಾಯ ಸೋಲು ಅನುಭವಿಸಿದೆ ಅಂತ ಹೇಳ್ಬಹುದು. ಕಾಂಗ್ರೆಸ್ಗಿಂತ ದ್ವಿಗುಣ ಅಲ್ಲ ತ್ರಿಗುಣ ಪಟ್ಟು ಬಿಜೆಪಿ ಮತವನ್ನ ಅಂದ್ರೆ ಸ್ಥಾನಗಳನ್ನ ಪಡೆದು ಮುನ್ನಡೆಯನ್ನ ಸಾಧಿಸಿದೆ. ಈ ಬಾರಿ ಎಸ್ಡಿಪಿಐ 2 ಸ್ಥಾನಗಳನ್ನ ಪಡೆದುಕೊಂಡಿದೆ. ಇನ್ನು ಜೆಡಿಎಸ್ ಪ್ರಬಲವಾದ ಪಕ್ಷ, ಆದ್ರೆ ಮಂಗಳೂರಿನಲ್ಲಿ ಈ ಒಂದು ಪಕ್ಷಕ್ಕೆ ಸ್ಥಾನ ಸಿಕ್ಕಿಲ್ಲ, ಖಾತೆಯನ್ನೇ ತೆರಳಿಲ್ಲ ಅಂತಾನೆ ಹೇಳ್ಬಹುದು ಜೆಡಿಎಸ್ ಪಕ್ಷ. ಎಸ್, ಈ ಮೂಲಕ 40 ವಾರ್ಡ್ಗಳಲ್ಲಿ ಬಿಜೆಪಿ ಜಯಗಳಿಸುವ ಮೂಲಕ ಪಾಲಿಕೆ ಬಿಜೆಪಿಯ ಗದ್ದುಗೆ ಪಾಲಾಗಿದೆ. ಅಂಡ್ ಕಾಂಗ್ರೆಸ್ 18 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಹೀನಾಯ ಸೋಲು ಅನ್ನುವಂಥದ್ದು ಕಾಂಗ್ರೆಸ್ ಪಾಲಿಗೆ. ಅದೇ ರೀತಿ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವಾರ್ಡ್ ನಂಬರ್ 3 ಕಾಟಿಪಳ್ಳ ಪೂರ್ವ ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಬೋಳ್ಳಾಚೆ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 3 ಕಾಟಿಪಳ್ಳ ಪೂರ್ವ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 60 ಬೆಂಗ್ರೆ ಎಸ್ಡಿಪಿಐ ಅಭ್ಯರ್ಥಿ ಮುನಿಬ್ ಬೆಂಗ್ರೆ ಗೆಲುವನ್ನ ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 60 ಬೆಂಗ್ರೆ ಎಸ್ಡಿಪಿಐಗೆ ಗೆಲುವು ಸಿಕ್ಕಿದೆ. ಮುನಿಬ್ ಬೆಂಗ್ರೆ ಗೆಲುವನ್ನ ಸಾಧಿಸಿದ್ದಾರೆ. ಎಸ್, ವಾರ್ಡ್ ನಂಬರ್ 3 ಕಾಟಿಪಳ್ಳ ಪೂರ್ವ ಬಿಜೆಪಿ ಅಭ್ಯರ್ಥಿಗೆ ಗೆಲುವು ಸಿಕ್ಕಿದೆ. ವಾರ್ಡ್ ನಂಬರ್ 60ರಲ್ಲಿ ಬೆಂಗ್ರೆ ಎಸ್ಡಿಪಿಐ ಅಭ್ಯರ್ಥಿ ಮುನಿಬ್ ಬೆಂಗ್ರೆ ಗೆಲುವನ್ನ ಸಾಧಿಸಿದ್ದಾರೆ.
ಅದೇ ರೀತಿ ವಾರ್ಡ್ ನಂಬರ್ 33 ಕದ್ರಿ ದಕ್ಷಿಣ ವಾರ್ಡ್ ನ ಅಶೋಕ್ ಕುಮಾರ್ ಡಿಕೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿರುವಂತಹ ಘಟಾನುಘಟಿ ನಾಯಕರು ಇವರು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಆ ಕ್ಷೇತ್ರದಲ್ಲಿ ಮಾಡಿದ್ರು. ಇವರೇ ಜಯಗಳಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ರಿಸಲ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಒನ್ಸ್ ಅಗೇನ್ ಕದ್ರಿ ಮನೋಹರ್ ಶೆಟ್ಟಿ ಅವರು ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ಕದ್ರಿ ಮನೋಹರ್ ಶೆಟ್ಟಿ ಅವರು ಏನ್ ಹೇಳಿದ್ದಾರೆ, ಅವರ ಒಂದು ಗೆಲುವಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. 33ನೇ ವಾರ್ಡಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನಾನು ಕದ್ರಿ ಮನೋಹರ್ ಶೆಟ್ಟಿ. ವಾರ್ಡಿನ ಮತದಾರರು ಅಧಿಕ ಮತಗಳಿಂದ ನನ್ನನ್ನು ವಿಜಯಶಾಲಿಯಾಗಿ ಮಾಡಿದ್ದಾರೆ. ಪಕ್ಷದ ಹಿರಿಯರು, ಸಂಘದ ಹಿರಿಯರು ಹಾಗೂ ಮತದಾರ ಬಂಧುಗಳು ನನ್ನ ಮೇಲೆ ಇಟ್ಟಿರುವ ಒಂದು ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆ ಬರದೆ ಮುಂದಿನ ದಿನಗಳಲ್ಲಿ ಕದ್ರಿ ದಕ್ಷಿಣ ವಾರ್ಡನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಮುಖಾಂತರ ಮಾಡುತ್ತೇನೆಂದು ಈ ಮೂಲಕ ಭರವಸೆ ನೀಡುತ್ತಿದ್ದೇನೆ. ಕಳೆದ 2 ಅವಧಿಗಳಲ್ಲಿ ಕಳೆದುಕೊಂಡಂಥ ಈ ವಾರ್ಡನ್ನು ಮರಳಿ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ತಂದುಕೊಡುವಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಅವರಿಗೆಲ್ಲ ಧನ್ಯವಾದ ಹೇಳುತ್ತಾ ಮುಂದಿನ ದಿನಗಳಲ್ಲಿ 60 ವಾರ್ಡ್ಗಳಲ್ಲಿ ಒಂದು ಮಾದರಿ ವಾರ್ಡನ್ನಾಗಿ ರೂಪಿಸುವಲ್ಲಿ ಶಾಸಕರ, ಸಂಸದರ ಸಹಕಾರದಿಂದ ಸಂಪೂರ್ಣವಾಗಿ ಸಫಲವಾಗುತ್ತೇನೆಂಬ ವಿಶ್ವಾಸದಲ್ಲಿದ್ದೇನೆ. ಈ ಮೂಲಕ ಎಲ್ಲ ಮತದಾರರಿಗೂ ಆಶ್ವಾಸನೆಯನ್ನು ನೀಡುತ್ತಿದ್ದೇನೆ. ಇದು ಖದ್ರಿಯಿಂದ ಮನೋಹರ್ ಶೆಟ್ಟಿ ಅವರು ಬಿಜೆಪಿಯಿಂದ ಜಯಗಳಿಸಿದ್ದಾರೆ. ಅದೇ ರೀತಿ ಅಶೋಕ್ ಕುಮಾರ್ ಡಿಕೆ ಅವರು ಸೋಲನ್ನು ಅನುಭವಿಸಿದ್ದಾರೆ. ಘಟಾನುಘಟಿ ನಾಯಕರುಗಳಲ್ಲಿ ಒಬ್ರು. ಈ ಬಾರಿಯ ಪಾಲಿಕೆ ಚುನಾವಣೆ ಅಂತ ಹೇಳಿದಾಗ ಅನೇಕ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಗಳಿಗೆ ಕಾರಣ ಆಗಿದೆ ಅನ್ನುವಂಥದ್ದು. ಅಶೋಕ್ ಕುಮಾರ್ ಡಿಕೆ ಅವರ ಸೋಲು ಕೂಡ ಕಾಂಗ್ರೆಸ್ಗೆ ನುಂಗಲಾಗಿರುವಂತಹ ಒಂದು ಮಾತುಗಳು. ಮನೋಹರ್ ಶೆಟ್ಟಿ ಅಂತ ಹೇಳಿದ್ರೆ ಇವರು ಜಯಗಳಿಸಿರುವಂತದ್ದು ತುಂಬಾ ಕಷ್ಟ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಆ ಭಾಗದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಅದೇ ರೀತಿ ಬಿಜೆಪಿ ಕಾರ್ಯಕರ್ತರು ಮಾಡಿರುವಂತಹ ಪ್ರಚಾರ ಕ್ರಿಯೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಕೂಡ ಮಾಧ್ಯಮಗಳಲ್ಲಿ. ಅದರ ರಿಸಲ್ಟ್, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕಾಣ್ತಾ ಇದೆ. ಮನೋಹರ್ ಶೆಟ್ಟಿ ಅವರು ಜಯಗಳಿಸಿದ್ದಾರೆ. ಅಶೋಕ್ ಕುಮಾರ್ ಡಿಕೆ ಅವರು ಸೋಲನ್ನು ಅನುಭವಿಸಿದ್ದಾರೆ. ಎಲ್ಲೊಂದ್ ಕಡೆ ಇದು ಎಲ್ಲರಿಗೂ ಕೂಡ ಪಾಠ. ನಾನು ಯಾವತ್ತೂ ಕೂಡ ಜಯಗಳಿಸ್ತೇನೆ, 4-5 ಬಾರಿ ನನ್ನನ್ನು ಜನರು ಜಯಗಳಿಸ್ತಾರೆ, ಜನಾದೇಶ ಕೊಟ್ಟಿದ್ದಾರೆ, ನಾನೇ ಜಯಗಳಿಸ್ತೇನೆ ಅನ್ನುವಂಥ ಒಂದು ತಲೆಗೆ ಏರಿರುವಂತಹ ಅಮಲ್ ಇದ್ರೆ ಆ ಅಮಲನ್ನು ಇಳಿಸುವಂತಹ ಒಂದು ಶಕ್ತಿ ಮದ್ದು ಜನರಲ್ಲಿದೆ ಅನ್ನುವಂಥದ್ದು. ದಟ್ಸ್ ದ ರಿಸಲ್ಟ್ ಅನ್ನುವಂತಹ ಮಾತುಗಳು ಅನೇಕ ಘಟಾನುಘಟಿ ನಾಯಕರುಗಳು, ಹರಿನಾಥ್ ಅವರಾಗಿರ್ಬೋದು, ಪ್ರತಿಭಾ ಕುಳಾಯರಾಗಿರ್ಬೋದು, ಅಶೋಕ್ ಡಿಕೆ ಆಗಿರ್ಬೋದು, ಪ್ರಕಾಶ್ ಸಾಲಿಯನ್ ಆಗಿರ್ಬೋದು, ಈ ರೀತಿ ಘಟಾನುಘಟಿ ನಾಯಕರುಗಳು ಸೋಲನ್ನು ಅನುಭವಿಸಿದ್ದಾರೆ. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ ಹೇಳಿದ್ರೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ SDPI ಅನ್ನುವಂತಹ ಒಂದು ಪಕ್ಷ ನಮ್ಮ ಕರಾವಳಿ ಭಾಗದಲ್ಲಿ ಈಗ ತಾನೇ ಹುಟ್ಟಿಕೊಂಡಿರುವಂತಹ ಪಕ್ಷ ಒಂದು 6 ಸೀಟುಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ 2 ಸೀಟುಗಳಲ್ಲಿ ಜಯಗಳಿಸಿದ್ದಾರೆ ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ಅವರ ಸಾಧನೆ ಗಮನಾರ್ಹವಾಗಿರುವಂತಹ ಸಾಧನೆ. ಕಿಂಗ್ ಮೇಕರ್ ಆಗ್ತಾರೆ ಎಲ್ಲೋ ಒಂದ್ ಕಡೆ JDS ನವರು ಅನ್ನುವಂತಹ ಮಾತುಗಳಿತ್ತು. ಆದ್ರೆ ಈ ಬಾರಿ ಯಾರು ಕೂಡ ಕಿಂಗ್ ಮೇಕರ್ ಆಗಿಲ್ಲ. ಆಗಿರುವಂತದ್ದು ಕಿಂಗ್ ಮಾತ್ರ. ಆ ಕಿಂಗ್ ಆಗಿರುವಂತದ್ದು ಬಿಜೆಪಿ ಅನ್ನುವಂತಹ ಪಕ್ಷ. ಸ್ಪಷ್ಟ ಬಹುಮತ 40 ಸೀಟುಗಳಲ್ಲಿ 40 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಕಿಂಗ್ ಮೇಕರ್ ಅವಶ್ಯಕತೆ ಇಲ್ಲ, ಕಿಂಗ್ ಆಗಿದ್ದಾರೆ ಬಿಜೆಪಿ ಅವರು. ಅದೇ ರೀತಿ ಎಲ್ಲೋ ಒಂದ್ ಕಡೆ ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ ಕರಾವಳಿ ಭಾಗದಲ್ಲಿ JDS ನವರು ಮಾತ್ರ ಅಲ್ಲ, CPIM ಅವರು. ತಮ್ಮ ಅರ್ಹತೆ ಏನಿದೆ, ತಾವು ಕೂಡ ಹೋರಾಡಬಲ್ಲರು, ನಾವು ಕೂಡ ಶಕ್ತಿ ಇದೆ ಅನ್ನುವಂಥದ್ದು ತೋರಿಸಿಕೊಟ್ಟಿದ್ದಾರೆ SDPI ಅವರು. 2 ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದಾರೆ. ಕಾಟಿಪಾಳ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಡೌಟ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಂಡಾಯ ಎದ್ದು ಹೋಗಿದ್ರು SDPI ಅಭ್ಯರ್ಥಿ, ಆದ್ರೂ ಕೂಡ ಆ ಕ್ಷೇತ್ರದಲ್ಲಿ ಜಯಗಳಿಸಿದ್ದಾರೆ ಅಂತ ಹೇಳುವಾಗ SDPI ಅವರ ಒಗ್ಗಟ್ಟು, ಶಕ್ತಿ ಇದೆ ಅನ್ನುವಂಥದ್ದು ಪ್ರೂವ್ ಆಗಿದೆ ಒನ್ಸ್ ಅಗೇನ್. ಇನ್ನು ಕಡೆ ಮುನೀಪ್ ಬೆಂಗ್ರೆ ಅವರು ಬೆಂಗ್ರೆಯಲ್ಲಿ ಜಯಗಳಿಸಿದ್ದಾರೆ SDPI ಇಂದ. ಸೊ ಅವರ ಶಕ್ತಿ ಏನಿದೆ SDPI ಇಂದ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅಂಡ್ JDS ಅನ್ನುವಂತಹ ಪಕ್ಷ ಪ್ರಾದೇಶಿಕ ಪಕ್ಷ, ರಾಜ್ಯದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಹೆಸರಿಲ್ಲದೆ ಹೊರಡ್ತಾ ಇದೆ ಅನ್ನುವಂಥದಕ್ಕೆ ಈ ರಿಸಲ್ಟ್ ಸಾಕ್ಷಿಯಾಗುತ್ತೆ. ಇನ್ನೊಂದ್ ಕಡೆ ನೋಡುವಾಗ ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷ ತಮ್ಮ ಅಸ್ತಿತ್ವ, ತಮ್ಮ ಇರುವಿಕೆಯನ್ನು ಕೂಡ ಇನ್ನೊಂದ್ ಕಡೆ ತೋರಿಸಪಡಿಸಬೇಕಾಗಿರುವಂತಹ ಒಂದು ವಿಷಯ. ಒಟ್ಟಲ್ಲಿ ಪವಿತ್ರ ಅವರು ಕೊನೆಯದಾಗಿ ಏನ್ ಹೇಳ್ತಾರೆ? 40 ಅನ್ನೋದು ಬಹಳ ಸಣ್ಣ ಗೆಲುವಲ್ಲ ನಿತಿನ್, ಬಹಳಷ್ಟು ದೊಡ್ಡ ದ್ವಿಗುಣ ಪಟ್ಟು ಕಾಂಗ್ರೆಸ್ಗೆ, ಆಡಳಿತ ಪಕ್ಷಕ್ಕೆ ಇಂತಹ ಒಂದು ದೊಡ್ಡ ಮುಖಭಂಗ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಬೇಕಾಗಿತ್ತು ಕಾಂಗ್ರೆಸ್, ಮತ್ತೆ ಅಧಿಕಾರಕ್ಕೆ ಏರುವ ಒಂದು ಲಕ್ಷಣಗಳು ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ತನ್ನ ಒಂದು ಪಕ್ಷದ ಒಳಗಡಿನ ಒಂದು ಒಳಜಗಳ, ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ಗೆ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡಿತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ತುಂಬಾನೇ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು ಅಭಿವೃದ್ಧಿ, ಇನ್ನೊಂದು ಒಗ್ಗಟ್ಟು ಅನ್ನೋದು. ಅಭಿವೃದ್ಧಿಯ ಭರವಸೆಯ ಮೇಲೆ ಬಿಜೆಪಿಗೆ ಮತ ಬಿದ್ದಿದೆ. ಇನ್ನು ಯುವಕರ ಮೇಲೆ, ಯುವ ಜನತೆಯ ಒಂದು ಮೇಲೆ ನಂಬಿಕೆ ಇಟ್ಟು ಬಿಜೆಪಿಗೆ ಜನರು ಮತ ಹಾಕಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸೋಲನ್ನ ಅನುಭವಿಸಿದ್ದಾರೆ ಅಂದ್ರೆ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಸಾಕಷ್ಟಿದೆ. ಮುಖವೇ ಕಾಣದವರ ಮೇಲೆ ಮತ ಬಿದ್ದಿದೆ. ಎಲ್ಲೋ ಒಂದ್ ಕಡೆ ಬಹಳಷ್ಟು ಪರಿಚಯದವರ ಮೇಲೆ
ಜನರು ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಅಸ್ತಿತ್ವದ ಪ್ರಶ್ನೆ ಇದು. ಎಲ್ಲೊಂದ್ ಕಡೆ ಇನ್ನಷ್ಟು ಭರವಸೆಯ ಮೇಲೆ ಬಿಜೆಪಿಗೆ ಜನರ ಮತ ಬಿದ್ದಿದೆ. ಭರವಸೆಯ ಮುಂದಿನ ತಂತ್ರವಾಗಿ ಮುಂದುಗಡೆ ಅಭಿವೃದ್ಧಿ ಅನ್ನೋ ಮಂತ್ರವನ್ನ ಬಿಜೆಪಿ ಮಾಡ್ಕೊಂಡ್ರೆ, ಬಿಜೆಪಿ ಅಭಿವೃದ್ಧಿ ತಂತ್ರವನ್ನ ಮಹಾನಗರದಲ್ಲಿ ಪಾಲಿಕೆಯಲ್ಲಿ ಅಂದ್ರೆ ಮಹಾನಗರದಲ್ಲಿ ಅಳವಡಿಸಿದ್ರೆ ಮುಂದೆ ಕೂಡ ಬಿಜೆಪಿ ಬರ್ಬಹುದು. ಹೇಳೋಕ್ಕಾಗೋದಿಲ್ಲ ಮುಂದಿನ ಒಂದು ತಂತ್ರ ಅಂದ್ರೆ ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದು ಮುಂದೆ ನಮ್ಗೆ ಸಿಗುತ್ತೆ ನಿತಿನ್. ಎಸ್ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅನ್ನುವಂತ ಪಕ್ಷ ಯಾವ ರೀತಿ ನೋಡ್ತೀರಾ? ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೇವಲ 1 ಸೀಟುಗಳಿಗೆ, ಪ್ರಾದೇಶಿಕ ಪಕ್ಷ ಜೆಡಿಎಸ್ ಜೊತೆ ಕಾಂಗ್ರೆಸ್ ಅನ್ನುವಂತ ರಾಷ್ಟ್ರೀಯ ಪಕ್ಷ 1 ಸೀಟುಗಳಿಗೆ ಸೀಮಿತವಾಗಿತ್ತು. ಬಿಜೆಪಿ ಅನ್ನುವಂತ ಪಕ್ಷ ಪ್ರಾಬಲ್ಯ ಮೆರೆದಿತ್ತು. ಒನ್ಸ್ ಅಗೇನ್ ಪಾಲಿಕೆ ಚುನಾವಣೆ ನೋಡಿದಾಗ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೋಡುವಾಗ ಇದೇ ರಿಸಲ್ಟ್ ಬರುತ್ತೆ, ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರಿಸಲ್ಟ್ ಬರುತ್ತೆ. ಕಾಂಗ್ರೆಸ್ ಅನ್ನುವಂತ ಪಕ್ಷ ಎತ್ತ ಹೋಗ್ತಾ ಇದೆ. ಆಸ್ ಎ ಪವಿತ್ರ ಅವರೇ ಜರ್ನಲಿಸ್ಟ್ ಆಗಿ ಲೋಕಸಭೆ ಹಾಗೆ ವಿಧಾನಸಭೆಯ ಒಂದು ವಿಷಯವನ್ನ ತೆಗೆದಾದ್ರೆ ನಾವು ಅಲ್ಲೊಂದ್ ಕಡೆ ಮೋದಿ ಅಲೆ ಇತ್ತು ಅಂತ ಹೇಳ್ತಾ ಇದ್ರು. ಆದ್ರೆ ಮಹಾನಗರ ಪಾಲಿಕೆಯಲ್ಲಿ ಮೋದಿ ಅಲೆ ಇದ್ರು ಕೂಡ ನಾವು ಒಂದ್ ಕಡೆ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಬಂದಿತ್ತು. ಎಲ್ಲ ಒಂದ್ ಕಡೆ ಜನರು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಹಾಕಿರ್ಬೋದು. ನಮ್ಗೆ ನಗರ ಅಂದ ತಕ್ಷಣ ಇಲ್ಲಿ ಅಭಿವೃದ್ಧಿ ಬಹಳಷ್ಟು ಮುಖ್ಯ. ನಾವು ಯಾವ ನಗರವನ್ನ ಕಂಪೇರ್ ಮಾಡಿ ನಮ್ಮ ಮಂಗಳೂರು ನಗರ ಹಾಗಾಗ್ಬೇಕು ಹೀಗಾಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಅಭಿವೃದ್ಧಿಗಾಗಿ ತಕ್ಷಣ ಎಲ್ಲೊಂದ್ ಕಡೆ ಕೇಳಿದ್ರೆ ಪಾಲಿಕೆಯವರು ನಿದ್ದೆ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇತ್ತು. ಇನ್ನು ಈಗ ಸದ್ಯ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ, 40 ಸ್ಥಾನಗಳು ಬಿಜೆಪಿಗೆ ಸಿಕ್ಕಿದೆ. ಅಭಿವೃದ್ಧಿಯನ್ನ ಮಾಡಿ ಅನ್ನೋ ಮೇಲೆ ಒಂದು ಪ್ರಶ್ನೆ, ಹಾಗೆ ನಿಮ್ಮ ಮೇಲೆ ಜವಾಬ್ದಾರಿಯನ್ನ ಕೊಟ್ಟು ಜನರು ಆಡಳಿತವನ್ನ ನೀಡಿದ್ದಾರೆ. ಎಸ್ ಅಫ್ಕೋರ್ಸ್ ಮುಂದಿನದ್ದು ನಿಮ್ಮ ಮೇಲೆ ಬಿಟ್ಟದ್ದು ಅನ್ನೋ ಒಂದು ಅಧಿಕಾರವನ್ನ ಕೂಡ ಜನರು ನೀಡಿದ್ದಾರೆ. ಮುಂದಿನ ಪ್ರಶ್ನೆ ಬಿಜೆಪಿಯ ಮೇಲೆ. ಎಸ್ ಒನ್ಸ್ ಅಗೇನ್ ಕಳೆದ ಬಾರಿಯ ಒಂದು ನಾವು ಸ್ಟ್ರಕ್ಚರ್ ನೋಡ್ಬೇಕಾದ್ರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಕಳೆದ ಬಾರಿ 60 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 35ರಲ್ಲಿ ಜಯ ಗಳಿಸಿತ್ತು, ಬಿಜೆಪಿ 17ರಲ್ಲಿ ಜಯ ಗಳಿಸಿತ್ತು, ಜೆಡಿಎಸ್ 2ರಲ್ಲಿ, ಸಿಪಿಐಎಂ ಮತ್ತು ಪಕ್ಷೇತರ ತಲಾ 1 ಸ್ಥಾನಗಳಲ್ಲಿ ಜಯ ಗಳಿಸಿತ್ತು. ಆದ್ರೆ ಈ ಬಾರಿ ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರೆ, ಉಲ್ಟಾ ಹೊಡೆದಿದ್ದಾರೆ. ಕರೆಕ್ಟ್ ಆಗಿರುವಂತಹ ಉಲ್ಟಾ ರಿಸಲ್ಟ್ ಅನ್ನು ಜನರು ಕೊಟ್ಟಿದ್ದಾರೆ. 40 ಕ್ಷೇತ್ರಗಳಲ್ಲಿ ಬಿಜೆಪಿ ಇದ್ರೆ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ಬಿಜೆಪಿ ಕಳೆದ ಬಾರಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ, 18 ಸ್ಥಾನಗಳಲ್ಲಿ ಕಾಂಗ್ರೆಸ್ ಇದೆ. ಅದೇ ರೀತಿ 2 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಇದೆ. ಕಳೆದ ಬಾರಿ ಎಸ್ಡಿಪಿಐ 1 ಪಕ್ಷ, ಕಳೆದ ಬಾರಿ ಸಿಪಿಐ ಮತ್ತು ಪಕ್ಷೇತರ 1, ಜೆಡಿಎಸ್ 2 ಸ್ಥಾನಗಳಿಗೆ ಸೀಮಿತವಾಗಿತ್ತು. ಆದ್ರೆ ಈ ಬಾರಿ ಎಸ್ಡಿಪಿಐ 2 ಸ್ಥಾನಗಳಿಗೆ ಸೀಮಿತವಾಗಿದೆ ಅನ್ನುವಂಥದ್ದು, ಸೀಮಿತವಾಗಿಲ್ಲ, ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ಬೋದು. ಎಲ್ಲೊಂದ್ ಕಡೆ ಬೆಳೀತಾ ಇದ್ದಾರೆ ಆ ಒಂದು ಪಕ್ಷ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷ ಎತ್ತ ಹೋಗ್ತಾ ಇದೆ, ಎತ್ತ ಸಾಕ್ತಾ ಇದೆ. ಇದು ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆ ಅಲ್ಲ, ಜನಸಾಮಾನ್ಯರು ಕೇಳುವಂತಹ ಪ್ರಶ್ನೆ ಅಲ್ಲ. ಕಾಂಗ್ರೆಸ್ನ ಮುಖಂಡರು ಯಾರಿದ್ದಾರೆ ನೋಡಿ, ತಾವುಗಳು ಮನೆಯಲ್ಲಿ ಕೂತ್ಕೊಂಡು ತಮ್ಮ ಸದಸ್ಯರೆಲ್ಲ ಒಟ್ಟು ಮಾಡಿಕೊಂಡು ಕೇಳಬೇಕಾಗುತ್ತೆ, ನಾವು ಎತ್ತ ಹೋಗ್ತಿದ್ದೇವಪ್ಪ, ನಮ್ಮ ರಾಷ್ಟ್ರೀಯ ಪಕ್ಷ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ತಮ್ಮನ್ನು ತಾವು ಕೇಳಬೇಕು, ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಒಂದ್ ಕಡೆ ಲೋಕಸಭಾ ಚುನಾವಣೆ ಬಂದಾಗ ಅಲ್ಲೂ ಒಗ್ಗಟ್ಟಿಲ್ಲ, ವಿಧಾನಸಭಾ ಚುನಾವಣೆ ಬಂದಾಗ ಅಲ್ಲೂ ಒಗ್ಗಟ್ಟಿಲ್ಲ. ಕೊನೆ ಪಕ್ಷ ಪಾಲಿಕೆ ಸ್ಥಳೀಯಾಡಳಿತ ಚುನಾವಣೆ ಇದರಲ್ಲೂ ಕೂಡ ತಮ್ಮ ಪ್ರಾಬಲ್ಯ ತೋರಿಸಬೇಕು, ತಮ್ಮ ಪ್ರತಿಷ್ಠೆ ತೋರಿಸಬೇಕು ಅನ್ನುವಂತ ಒಂದು ಮಾತಿದೆ. ಅದೇ ತಮ್ಮ ಪ್ರತಿಷ್ಠೆಯನ್ನು ತಾವುಗಳು ಸರಿಯಾಗಿ ತೋರಿಸಿದಾರೆ ಕಾಂಗ್ರೆಸ್ನವರೇ. ಯಾವ ರೀತಿ ಅಂತ ಹೇಳಿದ್ರೆ, ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಮಾಜಿ ಶಾಸಕನಿಗೆ ಕಪಾಳಕ್ಕೆ ಹೊಡೆಯುವಂತಹ ಕೆಲಸಗಳು, ಗೂಂಡಾಗಿರಿಗಳು, ಮಾರಾಮಾರಿಗಳು. ಇನ್ನೊಂದ್ ಕಡೆ ರಾಜ್ಯದ ಅಥವಾ ನಮ್ಮ ದೇಶ ಕಂಡಂತಹ ಅದ್ಭುತ ರಾಜಕಾರಣಿ, ಹಿರಿಯ ರಾಜಕಾರಣಿ ಅವರನ್ನು ಮೂಲೆ ಗುಂಪು ಮಾಡಿರುವಂತಹ ವಿಷಯಗಳು, ಒಂದ್ ಕಡೆ ಸುಳ್ಳು ಹೇಳಿರುವಂತಹ ಪ್ರಕರಣಗಳು, ಅನೇಕ ವಿಷಯಗಳು, ಭಿನ್ನಮತ ಸ್ಫೋಟ, ಒಳಜಗಳ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷಕ್ಕೆ ಮಾರಕವಾಗಿರುವಂತದ್ದು ಮಾತ್ರ ಸುಳ್ಳಲ್ಲ. ರಿಸಲ್ಟ್ ಕಾಳ್ತಾ ಇದೆ, ದಟ್ಸ್ ವೈ ರಿಜೆಕ್ಟೆಡ್ ಅನ್ನುವಂತಹ ಮಾತುಗಳು ಜನರು ಜನಾದೇಶ ಕೊಟ್ಟಿದ್ದಾರೆ. ಬಿಜೆಪಿ ಅನ್ನುವಂತಹ ಪಕ್ಷ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಬೆಳೆದು ಬಂದಿದೆ. ಪಾಲಿಕೆ ಬಿಜೆಪಿಯ ಪಾಲಾಗಿದೆ. ಆದ್ರೆ ಬಿಜೆಪಿ ಅವರಿಗೆ ಮುಂದಕ್ಕೆ ದೊಡ್ಡ ಸಮಸ್ಯೆ ಇದೆ, ದೊಡ್ಡ ಪ್ರಶ್ನೆಗಳು ಇದೆ, ದೊಡ್ಡ ಕ್ವಶನ್ ಮಾರ್ಕ್ ಕೂಡ ಇದೆ. ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ಅನ್ನುವಂಥದ್ದು ಬೊಟ್ಟು ಮಾಡಿ ತೋರಿಸ್ತಾ ಇದ್ರಿ. ರಾಜ್ಯದಲ್ಲಿ ನಾವಿದ್ದೇವೆ, ಇಲ್ಲಿ ನಾವಿಲ್ಲ, ಅಧಿಕಾರ ಕೊಡಿ, ಒಂದು ಅವಕಾಶ ಕೊಡಿ ಅನ್ನುವಂಥದ್ದು. ಅಧಿಕಾರ ಕೊಟ್ಟಿದ್ದೇವೆ, ಅವಕಾಶ ಕೊಟ್ಟಿದ್ದೇವೆ, ಈ ಅವಕಾಶವನ್ನು ಉಳಿಸ್ಕೊಳ್ಬೇಕಾಗಿರುವಂತದ್ದು ತಾವುಗಳು. ಅನೇಕ ವಿಷಯಗಳಿದೆ. ಸ್ಮಾರ್ಟ್ ಸಿಟಿ ಅನ್ನುವಂತಹ ಯೋಜನೆ ಇದೆ, ಸ್ಮಾರ್ಟ್ ಅನುದಾನ ಬರ್ತಾ ಇದೆ, ಅದನ್ನು ಸ್ಮಾರ್ಟ್ ಆಗಿ ಉಪಯೋಗ ಮಾಡ್ಕೊಳ್ಳಿ. ಸ್ಮಾರ್ಟ್ ಜನರಿಗೆ ಸ್ಮಾರ್ಟ್ ಆಗಿರುವಂತಹ ಜನಪ್ರತಿನಿಧಿಗಳು ಸಿಕ್ಕಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ, ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ಅದೇ ರೀತಿ ಸ್ಮಾರ್ಟ್ ಬಸ್ ಬೇಗಳು ಇದೆ, ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ, ತಾವು ಕೂಡ ನೋಡ್ಕೊಂಡು ಬಂದಿದ್ದೀರಾ. ಅದೇ ರೀತಿ ನೋಡ್ಬೇಕು, ಹಲವಾರು ವಿಷಯಗಳಿದೆ, ಅಭಿವೃದ್ಧಿಯ ವಿಷಯಗಳು, ಅಭಿವೃದ್ಧಿ ಕಡೆಗೆ ಒತ್ತು ಕೊಡಿ ಅಂತ ಹೇಳ್ತಾಗ ಇದು ನಮ್ಮ ಪಾಲಿಕೆ ಚುನಾವಣೆಯ ಗದ್ದುಗೆ ಬಿಜೆಪಿಯ ಪಾಲಾಗಿದೆ. ಕೊನೆಯದಾಗಿ ಹೇಳ್ತಾ ಇರುವಂತದ್ದಿಷ್ಟೇ, ಕ್ಷಣದ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಕುಡ್ಲ ವಾಹಿನಿಯಲ್ಲಿ. ಪಾಲಿಕೆ ಗದ್ದುಗೆ ಬಿಜೆಪಿ ಪಾಲಾಗಿದೆ, ಹೇಳುವಂತದ್ದಿಷ್ಟೇ, ಕೆಲಸ ಮಾಡಬೇಕು, ಅಭಿವೃದ್ಧಿಯ ಕಡೆಗೆ ಎಲ್ಲರ ಒಲವಾಗಬೇಕು ಅನ್ನೋಂಥ ನಮ್ಮ ಆಶಯ. ಎಸ್, ಧನ್ಯವಾದ.
St. Joseph Engineering College is a premier institute affiliated to Vishveshwaraya Technological University, Belagavi. SJEC has been accredited by National Board